ಬ್ರಾಹ್ಮಣ್ಯವನ್ನು ಗುರುತಿಸುವಲ್ಲಿ ಬಡತನವೂ ಒಂದು ತೊಡಕಾಗಿ ಪರಿಣಮಿಸುತ್ತದೆ ಅನ್ನುವಂತಹ ಅನುಭವ ನನಗಾಗಿ ಹೋಯಿತು. ಭರದ್ವಾಜ ಸೂನು ದ್ರೋಣನಾಮಕ ಅದ್ವಿತೀಯವಾದಂತಹ ಬಿಲ್ವಿದ್ಯೆಯನ್ನೆಲ್ಲ ಸಂಪಾದಿಸಿಕೊಂಡವ. ಈ ಲೋಕದಲ್ಲಿ ವಿದ್ಯಾಸಂಪನ್ನನೆನಿಸಿಕೊಂಡವನಿಗೆ ಬಡತನ ಅನ್ನುವುದೇ ಇಲ್ಲ ಅನ್ನುವಂತಹ ನಿರ್ಣಯದಿಂದ ಬದುಕು ಸಾಗಿಸುವುದಕ್ಕೆ ಸ್ವಾಭಿಮಾನದಿಂದ ತೊಡಗಿದ್ದವು. ಶಾಂತನು ಚಕ್ರವರ್ತಿಗಳ ಕೃಪಾ ವಿಶೇಷದಿಂದಲೇ ಬೆಳವಣಿಗೆಯನ್ನು ಕಂಡ. ಕೃಪಿನಾಮಕಳನ್ನು ವಿವಾಹವಾಗಿ ಗೃಹಸ್ಥ ಜೀವನಕ್ಕೆ ಕಾಲಿರಿಸಿದ ಕಾಲಕ್ಕೆ ಶಾಂತನು ಚಕ್ರವರ್ತಿಗಳೇ ಅವಕಾಶವನ್ನು ಕೊಟ್ಟಿದ್ದು. ನಮ್ಮ ಹಸ್ತಿನಾವತಿ ಅರಮನೆಯಲ್ಲೇ ಇದ್ದುಕೊಳ್ಳಬಹುದು, ನಿಮಗೆ ಜೀವನೋಪಾಯವಾಗುತ್ತದೆ ಅಂತ. ಆ ಕಾಲಕ್ಕೆ ನನ್ನಲ್ಲಿದ್ದ ಸ್ವಾಭಿಮಾನ ನನಗದಕ್ಕೆ ತಡೆಯನ್ನು ಮಾಡಿತ್ತು. ಕಲಿತ ವಿದ್ಯೆ ಇದೆ, 4 ಮಂದಿಗಳಿಗೆ ಪಾಠ ಹೇಳಿದ್ರೂ ನಮ್ಮ ಜೀವನೋಪಾಯ ಆಗುತ್ತದೆ. ಆದ್ದರಿಂದಲೇ ಅರಮನೆಯ ವಾಸ ನಮಗೆ ಬೇಡ ಅಂತ ತ್ಯಜಿಸಿ ಹೊರಬಂದವು. ಗಂಗಾ ತೀರದಲ್ಲಿ ಆಶ್ರಮವನ್ನು ರಚಿಸಿ ಅನೇಕ ಮಂದಿ ಶಿಷ್ಯರಿಗೆ ಪಾಠ ಹೇಳುತ್ತಾ ಅದೇ ನನ್ನ ಜೀವನದ ಉಪವೃತ್ತಿಯಾಗಿ ತೊಡಗಿಸಿಕೊಳ್ಳುತ್ತಾ ಮುಂದುವರಿದವು. ಆದರೆ ಏನು ಮಾಡೋಣ, ವಿದ್ಯೆಯನ್ನು ಮನ್ನಿಸುವ ಮಂದಿಗಳು ಕಡಿಮೆಯಾಗಿ ಹೋದ್ರು ಅಂತ ಕಾಣುತ್ತದೆ. ಬರಬರುತ್ತಾ ಶಿಷ್ಯರಿಂದವೇ ಕಡಿಮೆಯಾದ ಕಾಲಕ್ಕೆ ಬಡತನವೇ ವಿಜೃಂಭಿಸುವುದಕ್ಕೆ ತೊಡಗಿತು. ಸಂಸಾರದ ಫಲರೂಪವಾಗಿ ಒಬ್ಬ ಕಂದನೂ ಹುಟ್ಟಿಕೊಂಡ, ಅಶ್ವತ್ಥಾಮ ನಾಮಕ. ಅವನು ಹುಟ್ಟಿದಂತಹ ಕಾಲದಲ್ಲೇ ದೇವಲೋಕದ ಉಚ್ಚರೈ ಸೊಗಸು ಸ್ವರವೇ ತೆಗೆದು ಕೂಗಿದ್ದರಿಂದ ಇವನಿಗೆ ಅಶ್ವತ್ಥಾಮನೆಂದೇ ಹೆಸರಿರಿಸೆಂದು ಅಶರೀರವಾಣಿಯೂ ಆಯಿತು. ಅದರಂತೆ ಹೆಸರಿರಿಸಿ ಪೋಷಿಸುವುದಕ್ಕೆ ತೊಡಗಿದರೆ ಕುಟುಂಬ ಭರಣಕ್ಕೆ ಎಲ್ಲಿ ಅವಕಾಶವಾಗುತ್ತದೆ? ಹುಟ್ಟು ದರಿದ್ರನಾದ ಕಡು ಬಡತನವನ್ನೇ ಅನುಭವಿಸುತ್ತಿರುವ ನಾನು ಹೇಗೋ ಸಾವರಿಸಿಕೊಂಡು ಸಂಸಾರವನ್ನು ಸರಿದೂಗಿಸುತ್ತಾ ಇದ್ದರೆ ಒಂದು ದಿನ ವಿಪರೀತವೇ ಆಗಿ ಹೋಯಿತು. ದಿನವೂ ಹಾಲಿಗಾಗಿ ಹಂಬಲಿಸುತ್ತಿದ್ದ ಕಂದ ಅಶ್ವತ್ಥಾಮನಿಗೆ ಓರಗೆ ಆ ಹುಡುಗರೆಲ್ಲ ಅಕ್ಕಿಯ ಹಿಟ್ಟನ್ನೇ ಕಲಸಿ ಕುಡಿಸಿ ಇದು ಹಾಲು ಅನ್ನುವಂತಹ ಮಿಥ್ಯವನ್ನು ಅವನಲ್ಲಿ ಆರೋಪಿಸಿದರು. ತಾನಿಂದು ಹಾಲು ಕುಡಿದೆ ಅನ್ನು ಹಾಗೆ ಸಂಭ್ರಮಿಸುತ್ತಿದ್ದಂತಹ ಅಶ್ವತ್ಥಾಮನನ್ನು ನೋಡಿ ಮಕ್ಕಳೆಲ್ಲ ಪರಿಹಾಸ್ಯವನ್ನು ಮಾಡುವುದಕ್ಕೆ ತೊಡಗಿದರಂತೆ. ಅಳುತ್ತಾ ಮನೆ ಸೇರಿದ ತಾಯಿಯ ಸೆರಗಿನಲ್ಲಿ ಮೋರೆಯನ್ನು ಹುದುಗಿಸಿ ತನಗಾದ ಅಪಮಾನವನ್ನು ಹೇಳಿದರೆ ನೊಂದ ಹೃದಯದ ಕೃಪಿ ನಾನು ಬಂದ ಕಾಲಕ್ಕೆ ಕಣ್ಣೀರ್ಗರೆಯುವುದಕ್ಕೆ ತೊಡಗಿದರು. ಜೀವನದಲ್ಲಿ ತನಗಾಗಿ ಒಂದು ಹೊತ್ತಿನ ತುತ್ತಿಗಾಗಿ, ತಾನು ಧರಿಸಿಕೊಳ್ಳುವ ಒಂದು ಆಭರಣಕ್ಕಾಗಿ, ತನ್ನ ಆಭೂಷಣಕ್ಕಾಗಿ ಯಾವತ್ತೂ ನನ್ನಲ್ಲಿ ತುಟಿ ಬಿಚ್ಚದೇ ಇದ್ದ ಕೃಪಿ ಇಂದಿನ ದಿನ ಕಣ್ಣೀರಿಳಿಸಿ ಕಾಲ ಬುಡಕ್ಕೆ ಯಾಕರಗುತ್ತಿದ್ದಾಳೆ ಅನ್ನುವ ಹಾಗೆ ವಿಚಾರಿಸಿದ್ರೆ ಕಂದ ಅಶ್ವತ್ಥಾಮನಿಗೊದಗಿದಂತಹ ಸ್ಥಿತಿಯನ್ನು ನನ್ನ ಮುಂಭಾಗದಲ್ಲಿ ಬಿತ್ತರಿಸಿದರು. ನನಗಾಗಿ ನಾನು ಯಾಚಿಸುವುದಿಲ್ಲ, ಆದರೆ ನನ್ನ ಕರುಳಿನ ಕುಡಿ ಒಂದು ಹೊತ್ತಿನ ಒಕ್ಕುಡುತ್ತೆ ಹಾಲಿಗೆ ಗತಿ ಇಲ್ಲದೆ ಇದ್ದ ಸ್ಥಿತಿಯಲ್ಲಿ ಯಾಕೆ ನಿಮಗೆ ಸಂಸಾರ? ಕೇಳಿದ್ರೆ ಹೇಳ್ತೀರಿ, ಧನುರ್ವಿದ್ಯೆಯಲ್ಲಿ ಅಪೂರ್ವವಾದದ್ದನ್ನು ಸಾಧಿಸಿದ್ದೇನೆ, ದೇವಲೋಕದ ಕಾಮಧೇನುವನ್ನಾದರೂ ಧರೆಗಿಳಿಸುವ ಸಾಮರ್ಥ್ಯ ಉಂಟು. ಏನು ಮಾಡುವ, ಕೇಳಿಸಿಕೊಳ್ಳಲೇಬೇಕಾಗಿ ಬಂತು. ಬಡತನವನ್ನು ನೀಗಿಸುವ ಉದ್ದೇಶದಿಂದ ಏನು ಮಾಡೋಣ ಅಂತ ಯೋಚಿಸಿ ಆ ಮೊದಲೇ ಪರಶುರಾಮಾಚಾರ್ಯರ ಸನ್ನಿಧಾನವನ್ನು ನಾನು ಸೇರಿದ್ದೆ. ತನಗೊದಗಿದಂತಹ ಭೂಮಿಯಲ್ಲೂ ಸಂಪತ್ತನ್ನು ಕರೆದು ಬ್ರಾಹ್ಮಣರಿಗೆ ದಾನವೆಸಗುತ್ತಾ ಇದ್ದಾರೆ ಪರಶುರಾಮಾಚಾರ್ಯರು. ಬ್ರಾಹ್ಮಣನಾದ ನಾನು ಆ ಬ್ರಾಹ್ಮಣರಿಂದ ಬೇಡಿ ಪಡೆದರೆ ಏನು ಕೊರತೆ ಆಗುತ್ತದೆ ಅನ್ನುವ ಕಾರಣಕ್ಕೆ ಅವರ ಮುಂಭಾಗದಲ್ಲಿ 2 ಕೈಗಳನ್ನು ಚಾಚಿ ನಿತ್ರೆ ಅವರು ಹೇಳಿದರು, ಮಗನೇ ತುಂಬಾ ತಡಾಗಿ ಹೋಯಿತು ನೀನು ಬರುವ ಕಾಲಕ್ಕೆ. ನನ್ನಲ್ಲಿದ್ದದ್ದನ್ನೆಲ್ಲ ಕೊಟ್ಟು ಬರಿಗೈಯವನಾಗಿ ಹೋಗಿದ್ದೇನೆ. ಈಗ ನನ್ನ ಕೈಯಲ್ಲಿ ಏನೂ ಉಳಿದಿಲ್ಲ, ಇರುವುದೆರಡೇ. ಒಂದು ನಾನು ಕಲಿತ ವಿದ್ಯೆ, ಇನ್ನೊಂದು ನನ್ನ ದೇಹದಲ್ಲಿ ಸ್ಥಿತವಾದ ಪ್ರಾಣ. ನಿನಗೆ ಬೇಕಾಗಿ ಯಾವುದನ್ನು ಬೇಕಾದರೂ ಕೊಡ್ತೇನೆ. ಅವರ ಪ್ರಾಣ ತೆಕ್ಕೊಂಡು ನಾನು ಯಾಕೆ ಬ್ರಹ್ಮಹತ್ಯಾ ದೋಷಕ್ಕೊಳಗಾಗಲಿ? ಆ ಕಾಲಕ್ಕೆ ಅವರಲ್ಲಿ ಯಾಚಿಸಿದ್ದು ಅದನ್ನು. ವಿಶೇಷವಾದ ದಿವ್ಯಾಸ್ತ್ರಗಳನ್ನೇ ದಯಪಾಲಿಸಿ ಗುರುಗಳೇ ಕರೆದುಕೊಟ್ಟರು. ಯುಗಂಧರ, ಯೋಗತಿವೀರ, ಮಾಹೇಂದ್ರ, ಬ್ರಹ್ಮಾಸ್ತ್ರ ಮೊದಲಾದಂತಹ ವಿಶೇಷವಾದಂತಹ ಶಸ್ತ್ರ ಸಂಪದಗಳನ್ನೆಲ್ಲ ನನಗವರು ದಯಪಾಲಿಸಿದರು. ಅಭಿಮಾನದಿಂದ ಕೃಪೆಯ ಮುಂಭಾಗದಲ್ಲಿ ಆಡಿಕೊಂಡಿದ್ದೆ. ಪರಶುರಾಮಾಚಾರ್ಯರಲ್ಲಿಗೆ ಹೋಗಿ ಸಿರಿವಂತಿಕೆ ಬಂದಿದೆ ನನಗೆ. ಈ ಭೂಮಿಯಲ್ಲಿ ಯಾವನಿಗೂ ಸಾಧಿಸುವುದಕ್ಕೆ ಸಾಧ್ಯವಾಗದೇ ಇದ್ದದ್ದಷ್ಟನ್ನು ಧನುರ್ವಿದ್ಯೆಯಲ್ಲಿ ನಾನು ಸಂಪಾದಿಸಿಕೊಂಡು ಬಂದವನಿದ್ದೆ. ಈಗ ಚುಚ್ಚುವುದಕ್ಕೆ ತೊಡಗಿದರು. ನೋಡ, ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ, ನೋಡ ಒಂದು ಯುಗಂಧರ ಬಿಡಿ, ನೋಡ ಒಂದು ಯೋಗ ತಿಮಿರ ಬರಲಿ. ಯೋಗ ತಿಮಿರದಿಂದ ಲೋಕವನ್ನು ನೀವು ಗೆಲ್ಲಬಹುದು, ಸಂಸಾರ ಗೆಲ್ಲಿಕ್ಕಾಗುತ್ತದೆ.
ಹಸಿದ ಹೊಟ್ಟೆಯ ಮಗನ ಹೊಟ್ಟೆ ತುಂಬಿಸ್ತದ ನಿಮ್ಮ ವಿದ್ಯೆ. ಆ ಕಾಲಕ್ಕೆ ನನಗೆ ಪಕ್ಕನೆ ಜ್ಞಾಪಕಕ್ಕೆ ಬಂದದ್ದು ಅಗ್ನಿವೇಶಾಶ್ರಮದಲ್ಲಿ ನನ್ನ ಸಹಪಾಠಿಯಾಗಿದ್ದಂತಹ ದೃಪದ, ಪಾಂಚಾಲ ನಗರದ ಪೃಷತಸೂನುವಾದಂತಹ ಆತ ಆತ್ಮೀಯ ಸಖನಾಗಿದ್ದ. ಅನಾಥ ಪ್ರಜ್ಞೆಯಿಂದ ನಾನು ಕಣ್ಣೀರ್ಗರೆಯುವ ಕಾಲದಲ್ಲೆಲ್ಲ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದ. ನನಗೆ ಯಾರೂ ಇಲ್ಲ ದೃಪದ ಅನ್ನೋ ಹಾಗೆ ನಾನು ಆಡಿದರೆ ಛೇ ಅಂತ ಮಾತು ನಿನ್ನ ಬಾಯಿಂದ ಬರಕೂಡದು. ನಾನೆಲ್ಲ ಇರುವ ಕಾಲಕ್ಕೆ ನೀನು ಯಾಕೆ ಅನಾಥನಾಗುತ್ತೆ? ನಾಳೆ ಪಾಂಚಾಲದ ಸಾಮ್ರಾಜ್ಯ ನನಗೆ ಸಿಗ್ತದೆ, ಅಲ್ಲಿಯ ಮಹಾ ಸಾಮ್ರಾಟನಾಗುವುದಕ್ಕೆ ನಾನಿದ್ದೇನೆ. ನನಗೆ ಅಧಿಕಾರ ಸಿಕ್ಕಿದ್ರೆ ನನ್ನ ಅರ್ಧ ನಿನ್ನದ್ದೇ, ನನ್ನ ಅರ್ಧ ಪಾಂಚಾಲವನ್ನೇ ನಿನಗೆ ಒದಗಿಸಿಕೊಡ್ತೇನೆ ಅಂತ ಆಡಿದ್ದೆ. ಇಷ್ಟೊಂದು ಆತ್ಮೀಯವಾಗಿ ಕಂಡುಕೊಂಡವನಲ್ಲಿ ಒಂದು ಹೊತ್ತಿನ ತುತ್ತಿಗಾಗಿ, ಒಕ್ಕುಡುತೆ ಹಾಲಿಗಾಗಿ ನಾನೊಂದು ಯಾಚಿಸಿದರೆ ಅಪರಾಧ ಏನಾಗುತ್ತದೆ? ಈ ವಿಶ್ವಾಸದಿಂದಲೇ ಪಾಂಚಾಲ ನಗರವನ್ನು ನಾನು ಸೇರಿದರೆ ಮುಖ ಬಂದಾಗಿ ಹೋಯಿತು. ನನ್ನ ಪರಿಚಯ ಇಲ್ಲದೆ ಇದ್ದವರ ಹಾಗೆ ವ್ಯವಹರಿಸಿ ಹಿಂದಿನ ಸ್ನೇಹವನ್ನು ಅವನ ಮುಂಭಾಗದಲ್ಲಿ ಎಚ್ಚರಿಸಿದರೆ ನೆನಪಿಲ್ಲದವನ ಹಾಗೆ ತೋರಿಸಿಕೊಂಡ. ಅಂದಾಗಿದೆ ಸ್ನೇಹ, ಪ್ರಯೋಜನ ಸಿದ್ಧಿ ಇಲ್ಲದೆ ಇದ್ದಂತಹ ಸ್ನೇಹ ಇಲ್ಲ ಈ ಪ್ರಪಂಚದಲ್ಲಿ. ಅಂದು ನಿನ್ನಿಂದ ನನಗೆ ಉಪಕಾರ ಆಗಬೇಕಿತ್ತು, ಗುರುಮಟ್ಟದಲ್ಲಿ ಒಬ್ಬ ಸಖ ಬೇಕಿತ್ತು, ಅದಕ್ಕೆ ಬೇಕಾಗಿ ಸ್ನೇಹಿತನಾಗಿದ್ದೇನೆ. ಇಂದು ನಿನ್ನ ಸ್ಥಿತಿಯನ್ನು ನನ್ನ ಸ್ಥಿತಿಯನ್ನು ನೋಡು. ಬಡತನವೇ ರೂಪವೆತ್ತಂತೆ ಕಾಣಿಸುವ ನೀನು, ಬಡವ ಎಡೆಯನಾನ್ಮನಾದ ಅತಿ ಶ್ರೀಮಂತನಾದ ನಾನು, ನಮಗೆಲ್ಲಿಯ ಸಂಬಂಧ ಅನ್ನುವ ಹಾಗೆ ತಿರಸ್ಕರಿಸಿದ ಕಾಲಕ್ಕೆ ನನ್ನ ಸ್ವಾಭಿಮಾನ ಹೆಡೆ ಎತ್ತಿ ಪೂತ್ಕರಿಸುವುದಕ್ಕೆ ತೊಡಗಿದೆ. ಯಾವ ಕಾಲಕ್ಕೂ ಕ್ಷತ್ರಿಯರ ಮುಂಭಾಗದಲ್ಲಿ ಕೈ ಚಾಚಲಾರೆ ಅನ್ನುವಂತಹ ನನ್ನ ನಿರ್ಣಯವನ್ನು ಮೀರಿ ನನ್ನ ಪ್ರಾಣಮಿತ್ರನಿದ್ದಾನೆ ಅನ್ನುವ ಕಾರಣಕ್ಕೆ ದೃಪದನ ಮುಂಭಾಗದಲ್ಲಿ ಕೈ ಚಾಚಿ ನಿಂತರೆ ಮಾಡಿದನಲ್ಲ ನನಗೆ ಶಾಸ್ತಿ. ಆ ಕಾಲಕ್ಕೆ ಪ್ರತಿಜ್ಞಾಬದ್ಧನಾದೆ, ಸಾಧಿಸ್ತೇನೆ. ಯಾವ ಕ್ಷತ್ರಿಯ ಕುಲ ಅನ್ನೋ ಹಾಗೆ ಅಭಿಮಾನದಿಂದ ನೀನು ಬೀಗಿದೆಯೋ ಅದೇ ಕ್ಷತ್ರಿಯ ಕುಲದವರ ಮುಂದೆಯೇ ನೀನು ಬಾಗುವ ಹಾಗೆ ಮಾಡದೆ ಹೋದರೆ ನಾನು ಬ್ರಾಹ್ಮಣ ಅಲ್ಲ. ಕ್ಷತ್ರಿಯ ಕುಮಾರಕರನ್ನು ನನ್ನ ಶಿಷ್ಯರನ್ನಾಗಿ ಸಿದ್ಧಗೊಳಿಸ್ತೇನೆ. ಆ ಕ್ಷತ್ರಿಯ ಬಾಲಕರಿಂದಲೇ ನಿನ್ನ ಕ್ಷಾತ್ರವನ್ನು ಕ್ರಯಕ್ಕೆ ತೆಗೆದುಕೊಳ್ಳದೆ ಹೋದರೆ ನಾನು ಭರದ್ವಾಜ ಸೂನುವಲ್ಲ ಅಂತ ಆಡಿ ಪಾಂಚಾಲ ನಗರದಿಂದ ಹೊರಟು ಬಂದು ಪ್ರತಿಜ್ಞೆ ಮಾಡಿದ್ದೇನೆ, ಹೊರಟು ಬಂದಿದ್ದೇನೆ. ಅದು ಸಂಸಾರ ಸಾಗಿಸ್ತದೋ ಹೇಳಿ? ನಾಳೆಯ ಪ್ರತಿಜ್ಞೆಯನ್ನು ನಡೆಸುವುದು ಹೇಗೆ ಅನ್ನುವುದಕ್ಕಿಂತಲೂ ಇಂದಿನ ಸಂಸಾರಕ್ಕೇನು ಅನ್ನುವುದನ್ನೇ ಯೋಚಿಸಬೇಕಾಗಿ ಬಂದಿದೆ. ಆದ್ದರಿಂದಲೇ ಸತಿಸುತರನ್ನು ಜೊತೆಗರಿಸಿ ಹಸ್ತಿನಾವತಿಯತ್ತ ಮುಖ ಮಾಡಿ ಅನೇಕ ಗಿರಿಗ ಹೊರಗಳನ್ನೆಲ್ಲ ಹಾಯುತ್ತಾ ಮುಂದೆ ಬಂದರು. ದಾರಿಯ ಬಳಲಿಕೆಯಿಂದ ಬಳಲಿದವರಿಗೆ ಪಥದ ಶ್ರಮವರಿಯದ ಹಾಗೆ ನಾನಾ ಕಥೆಗಳನ್ನು ಅರ್ಹುತ್ತಾ ಮುಂದೆ ಬಂದರು. ನಡೆಯಲಾರದೆ ಅಶ್ವತ್ಥಾಮ ತಡವರಿಸುವುದು ಕಾಣುತ್ತದೆ. ಸ್ವಲ್ಪ ಎತ್ತಿಕೊಳ್ಳೆ, ಇನ್ನು ಬಹಳ ದೂರ ಇಲ್ಲ. ಓ ಅಲ್ಲಿ ಹಸ್ತಿನಾವತಿಯ ಸೀಮೆ ಕಾಣಿಸ್ತದೆ, ಆ ಕಡೆ
ಆಡಬೇಕು. ಇಷ್ಟರವರೆಗೆ ಆಡಿದ್ದನ್ನೇ ಆಡುವುದಲ್ಲ, ಹೊಸದು ಏನುಂಟು ಅದನ್ನು ಕಾಣಬೇಕು. ಹೌದಲ್ವಾ? ನನ್ನ ನಿರ್ಧಾರ ಹೇಳಬಲ್ಲೆಯ? ನಾವು ನೀವು ಜೊತೆಯಾಗಿ ಒಂದು ಚೆಂಡಾಟ ಆಡಿದ್ರೆ ಹೇಗೆ? ಹೌದು, ಆದ್ರೆ ಇನ್ನು ಕೇಳುವುದಕ್ಕೆ ಯಾರಲ್ಲಿ ಇಲ್ಲ. ಅಪ್ಪಣೆಯನ್ನು ಪಡೆದೇ ಬಂದಿದ್ದೇವೆ, ತಡ ಮಾಡುವುದಲ್ಲ. ಎಲ್ಲಿಟ್ಟು ಚೆಂಡು? ಈಗ ಮೊದಲು ಪ್ರಾರಂಭಿಸುವುದು ಯಾರು? ನನ್ನ ಕೈಯಲ್ಲಿ ಉಂಟು, ಪ್ರಾರಂಭಿಸ್ತೇನೆ. ಸರಿಯಾಗಿ ಇಣುಕಿ ನೋಡಿದ್ಯಾ? ಅದನ್ನು ತೆಗೆಯುವುದಕ್ಕೆ ಸಾಧ್ಯತೆ ಉಂಟಾ? ಹಾಗಿದ್ರೆ ನಮ್ಮ ಚೆಂಡು ಬಾಯಿಯೊಳಗೆ ಬಿತ್ತಲ್ಲ. ನನ್ನಲ್ಲಿ ಇಳಿಸುವುದು ಬೇಡ, ನೀ ಸ್ವಲ್ಪ ತಪ್ಪಾಗಿದ್ಯಲ್ಲ. ಇಳಿಸ್ತೇನೆ ಚೆಂಡನ್ನು ನಿನ್ನನ್ನು ಸಾಧ್ಯ ಇಲ್ಲ. ಹಾಗಿದ್ರೆ ನನ್ನಿಂದ ಆಗುವುದಿಲ್ಲ. ಚೆಂಡು ಒಳಿತಾಗಲಿ. ಬಹಳ ಮಂದಿಗಳಿದ್ದೀರಿ. ಹೌದು, ನೋಡಿದ್ರೆ ಎಳೆಯ ಮಕ್ಕಳು. ಏನು ಹಳೆ ಬಾವಿ ಬದಿಯಲ್ಲಿ ನಿಂತಿದ್ದೀರಿ? ನಾವೆಲ್ಲ ಹಸ್ತಿನಾಪುರದಲ್ಲಿ ಬೆಳೆದವರು. ಹಸ್ತಿನಾಪುರದಲ್ಲಿ? ಹೌದು, ಹಸ್ತಿನೆಯ ಮಕ್ಕಳು. ಓ, ಹಸ್ತಿನೇ ಅರಗುವರರು. ಹೌದು. ನೀವೇನು ದಟ್ಟ ಬಯಲಿಗೆ ಬಂದದ್ದು? ಚೆಂಡಾಟ ಆಡೋಣ ಅನ್ನುವಂತ ಉದ್ದೇಶದಿಂದ ನಾವೆಲ್ಲ ಬಂದು ಚೆಂಡಾಟದಲ್ಲಿ ನಿರತರಾಗಿದ್ದೆವು. ಮತ್ತೆ ಆಟಕ್ಕೆ ಅಂತ ಬಂದವರು ನೀರಿಲ್ಲದ ಬಾವಿಯ ಬಳಿಯಲ್ಲಿ ಎಂತದ್ದು ಮಾಡುದು? ಇಣಿಕಿ ಇಣಿಕಿ ನೋಡ್ತೀರಿ. ಆದ್ರೆ ನೋಡುವ ಹಾಗಾಯ್ತಲ್ಲ ಅಂತ. ನಮ್ಮ ಚೆಂಡು ಬಾವಿಯ ಒಳಗೆ ಬಿದ್ದಿದೆ ಸ್ವಾಮಿ. ಇನ್ನೂ ಹೇಗೆ ತಲೆ ಬಿಸಿಯಾಗಿದೆ. ಆಡ್ತಾ ಆಡ್ತಾ ಚೆಂಡು ಬಾವಿಯೊಳಗೆ ಬಿದ್ದು ಆಗಿದೆ. ಇನ್ನು ಮೇಲೆ ಎತ್ತುವ ಬಗೆ ಹೇಗೆ ಅಂತ ಯೋಚಿಸಿಯೇ ಕಾಣುವುದಿಲ್ಲ. ನೀವೆಲ್ಲ ಕೃಪಾಚಾರ್ಯರಿಂದ ಪಾಠ ಹೇಳಿಸಿಕೊಳ್ಳುವರು. ಧನುರ್ವಿದ್ಯೆಯಲ್ಲ ಅಭ್ಯಾಸ ಆಗಲಿಲ್ಲ? ಆಗಿದೆ. ಧನುರ್ವಿದ್ಯೆ ಅಭ್ಯಾಸ ಆದ ಕ್ಷತ್ರಿಯರ ಕುಮಾರಕರು ನೀವು ಬಾವಿಗೆ ಬಿದ್ದ ಚೆಂಡು ತೆಗೆಯುವುದು ಹೇಗೆ ಅಂತ ಯೋಚನೆ ಮಾಡುವುದು ಯಾಕೆ? ಯಾವ ದಾರಿಯೂ ಕಾಣುವುದಿಲ್ಲ. ಒಬ್ಬ ಕ್ಷತ್ರಿಯ ಕುಮಾರಕ ಧನುರ್ವಿದ್ಯೆಯನ್ನು ಸಾಧಿಸಿಕೊಂಡವನಿಗೆ ಭೂಮಿಯಲ್ಲಿ ಎಲ್ಲ ಪಾತಾಳದೊಳಗಿದ್ದದ್ದನ್ನು ಮೇಲೆ ಎತ್ತಲಿಕ್ಕಾಗುತ್ತೆ. ಗೊತ್ತಾಗುದಿಲ್ಲ ಅಲ್ಲ? ಚೆಂಡನ್ನು ತೆಗೆಯುವಂತಹ ವಿದ್ಯೆ ನಾವು ಕಲಿಯಲಿಲ್ಲ. ಇಲ್ಲ, ಅಭ್ಯಾಸವೇ ಆಗಲಿಲ್ಲ. ಚೆಂಡು ನೋಡುವ. ಕೂಪದೊಳಗೆ ಸೇರಿದ್ದಂತಹ ಚೆಂಡು ಮೇಲೆ ಬರುವ ಹಾಗಾಗಿ. ಇಷ್ಟು ಮಾತ್ರ ಅಲ್ಲ, ಧನುರ್ವೇದದಲ್ಲಿ ಮಂತ್ರಾಸ್ತ್ರ ಪ್ರಯೋಗ ಅಂತ ಒಂದು ಉಂಟು. ಅದನ್ನು ಸಾಧಿಸಿದವನಿಗೆ ಎಷ್ಟು ಸೂಕ್ಷ್ಮ ವಸ್ತುವನ್ನಾದರೂ ಎಷ್ಟೇ ಆಳದಲ್ಲಿದ್ರು ಅಗೋಚರವಾದ ಪ್ರದೇಶದಲ್ಲಿದ್ರು ತರುವುದಕ್ಕೆ ಸಾಧ್ಯ ಆಗ್ತದೆ.
ಇದು ನನ್ನ ಉಂಗುರ ಹೌದಾ? ಹೌದಾ? ಬಿಸಾಡೋದು ನೀವು ಬಾವಿ ಒಳಗೆ ಆಯ್ತಲ್ವಾ? ಅದಕ್ಕೆ ಬಾವಿಯೊಳಗೆ ಹಾಕಿ ಬೇಕು ಬೇಕು ಅಂತಲೇ ಹಾಕಿದ್ದ ಅಂತ ಸ್ವಾಮಿ. ಅದೆಂತದ್ದು ಹೆಕ್ಕಿಕೊಂಡು ಇದು ಬೆಲೆ ಬಾಳುವಂತ ಒಂದು ಮುಷ್ಟಿ ಹುಲ್ಲು ಸಾಕದಕ್ಕೆ. ಹೌದಾ? ದರ್ಬೆ ದರ್ಬೆ ನೋಡು, ಈ ದರ್ಬೆಯನ್ನು ಮಂತ್ರಿಸಿ ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚಲೇಬೇಕು. ಅಬ್ಬಬ್ಬ, ಏನು ಸಾಮರ್ಥ್ಯ! ಒಂದು ಕೇಳಿಕೆ ಉಂಟು, ಇಷ್ಟೊಂದು ನೀವು ಸಾಮರ್ಥ್ಯವಂತರು ಅಂತ ನಮಗೆ ಇಷ್ಟರವರೆಗೆ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ಕೇಳಿಕೆ ಏನು ಬಲ್ಲಿರ, ನೀವು ನಮ್ಮ ಜೊತೆಯಲ್ಲಿ ಬರಬೇಕು, ನಿಮ್ಮ ಪರಿಚಯವನ್ನು ನಮ್ಮವರಿಗೆ ಮಾಡಿಸಿಕೊಡ್ಬೇಕು ಅನ್ನುವಂತಹ ಹಂಬಲವನ್ನು ಇರಿಸಿದ್ದೇವೆ. ಇಲ್ಲಿ ಬರುವುದಕ್ಕೆ ಸಿದ್ಧರಾಗಿದ್ದೀರಾ? ನೀವೆಲ್ಲ ಭೀಷ್ಮರಿಂದ ಪೋಷಿಸಲ್ಪಡುವವರಲ್ಲ. ನಿಮಗೆಲ್ಲ ಅಜ್ಜನ ಭೀಷ್ಮ? ಅಜ್ಜಯ್ಯ. ಒಂದು ಕೆಲಸ ಮಾಡಿ, ನನ್ನ ಹೆಸರು ದ್ರೋಣ ಅಂತ. ನಿಮ್ಮ ಅಜ್ಜನ ಹತ್ರ ಹೋಗಿ ಹೇಳಿ, ಯಾರೋ ಒಬ್ರು ಧನುರ್ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಿದವರು ದ್ರೋಣ ಅನ್ನುವ ಹೆಸರಿನವರು ಇಲ್ಲಿಗೆ ಬಂದಿದ್ದಾರಂತೆ, ನಿಮ್ಮನ್ನು ನೋಡಬೇಕಂತೆ ಅಂತ ಹೇಳಿ. ಅಜ್ಜನಿಗೆಲ್ಲ ಅರ್ಥ ಆದೀತು. ನದಿಯ ಸುತರಲ್ಲಿ ತಂದು ಕುಂಭರನ್ನು ಬಂಧಿಸಿದ ಧನುರ್ವಿದ್ಯಾ ಕೌತುಕವನ್ನು ಕಂಡಂತಹ ಕುಮಾರಕರು ಭೀಷ್ಮಾಚಾರ್ಯರಲ್ಲಿಗೆ ನನ್ನನ್ನು ಕರೆದೊಯ್ದು ಪರಿಚಯಿಸಿದರೆ, ನದಿಯ ಸುತ ಅಭಿಮಾನದಿಂದಲೇ ನನ್ನನ್ನು ಮನ್ನಿಸಿದರು. ನೀವು ನಮ್ಮ ಪೂರ್ವ ಸುಕೃತ ವಿಶೇಷದಿಂದಲೇ ಈ ಕುಮಾರಕರಿಗೆ ಸಿಕ್ಕಿದ್ದೀರಿ ಆಚಾರ್ಯರೇ. ಇನ್ನು ಮುಂದೆ ಈ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವಂತಹ ಹೊಣೆ ನಿಮಗೆ ಸೇರಿದ್ದು ಅಂತ 105 ಮಂದಿ ಮಕ್ಕಳನ್ನು ನನ್ನ ಕಾಲಿಗೆ ರಗಿಸಿದ್ರಲ್ಲ, ಒಪ್ಪಿಕೊಂಡೇ ನಾನು. ಮನಸ್ಸಿನಾಳದಲ್ಲೇ ಒಂದು ಉದ್ದೇಶ ಉಂಟು. ಧ್ರುಪದನ ಮುಂಭಾಗದಲ್ಲಿ ಮಾಡಿದಂತಹ ಪ್ರತಿಜ್ಞಾ ಪೂರ್ತಿಗೆ ಇದು ಸರಿಯಾದ ಒಂದು ವೇದಿಕೆ ಯಾಕಾಗಲಾರದು? ಅವಕಾಶವನ್ನು ವಿನಿಯೋಗ ಮಾಡಿಕೊಡ್ಬೇಕು ಬುದ್ಧಿವಂತನಾದ. ನಮ್ಮ ಕುಟುಂಬ ಪೋಷಣೆಯೂ ಆಗುತ್ತದೆ. ಧ್ರುಪದನಿಂದ ಅಪಮಾನಿತವಾದ ಸಕಲ ವೃತ್ತಾಂತವನ್ನು ಭೀಷ್ಮಾಚಾರ್ಯರಲ್ಲಿ ಹೇಳಿ ನನ್ನ ಪ್ರತಿಜ್ಞೆಯ ವಿಷಯವನ್ನು ಅವರಲ್ಲಿ ಸ್ಪಷ್ಟಪಡಿಸಿದೆ. ಆ ಕಾಲಕ್ಕೆ ಭೀಷ್ಮರು ಒಪ್ಪಿದರು. ಅಡ್ಡಿ ಇಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ, ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇವೆ, ಇನ್ನು ಮುಂದೆ ಇವರನ್ನು ಬೇರೆ ಕಡೆಗೆ ವಿದ್ಯಾಭ್ಯಾಸಕ್ಕೆ ಕಳುಹಿಸುವುದಕ್ಕಿಲ್ಲ ಅಂತ. ಆ ಕಾಲಕ್ಕೆ ರಾಜಗುರುವಾಗಿ ಈ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ನನಗೆ ಬೇಕಾದ ಕುಟುಂಬ ಪೋಷಣೆಯ ಸಕಲ ವ್ಯವಸ್ಥೆಯನ್ನು ಒದಗಿಸುವ ಭರವಸೆ ನಾಡಿದ್ದು ಮಾತ್ರವಲ್ಲ, ಕೇವಲ ಹಸ್ತಿನಾವತಿಯ ಅರಗೋರರಿಗಲ್ಲ, ಈ ಆರ್ಯಾವರ್ತದಲ್ಲಿರುವ ಸಮಸ್ತ ಕ್ಷತ್ರಿಯ ಕುಮಾರರಿಗೆ ವಿದ್ಯೋಪದೇಶವನ್ನು ಮಾಡುತ್ತಾ ಹಸ್ತಿನಾವತಿಯ ರಾಜಗುರುಗಳಾಗಿದ್ದುಕೊಳ್ಳಿ ಎಂದು ಹೇಳಿದ್ದಾರೆ. ಇದು ಭಗವಂತ ನನಗೆ ಕೊಟ್ಟ ಅವಕಾಶ, ಸಾಧಿಸೋಣ ಸಾಕು.
ಆಗ್ತದೆ. ಹಿಂದೆ ಏನು ಅಂತ ನೋಡಬೇಡ ಮಗು, ಮುಂದಿನ ದಿನ ಏನು ಅನ್ನುವ ನಮ್ಮ ಲೆಕ್ಕಕ್ಕಿರುವಂತಹುದೇ ಅಲ್ಲ. ಉದಿಸಿ ಬೆಳಗಾದಂತಹ ಒಂದು ದಿನ ಉಂಟು, ಅದೇ ಬದುಕಿಗೆಲ್ಲವೂ ಆಧಾರವಾಗುತ್ತದೆ ಅಂತ ಒಳ್ಳೆಯ ಮಾತನ್ನೇ ನನ್ನ ಅಪ್ಪನಾದಂತಹ ಹಿರಣ್ಯಧನುಷರು ನನಗೆ ಕಲಿಸಿಕೊಟ್ಟರು. ಅಕ್ಕರೆಯಿಂದ ಮಗುವು ಏಕಲವ್ಯ ಎನ್ನುವ ಹಾಗೆ ಅವರು ಆಡುವಾಗ ಎಷ್ಟು ಸಂತೋಷ ನನ್ನ ಪಾಲಿಗೆ ಆಗ್ತದೆ. ಕಾಡಿನ ಬೇಡರಿಗೆ ಏನು ಬೇಕಾಗ್ತದೆ ಅಷ್ಟನ್ನೇ ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಬದುಕನ್ನು ಮಾಡುತ್ತಿರುವವರು ನಾವು, ಬದುಕನ್ನು ಸಾಗಿಸುತ್ತಿರುವವರು ನಾವು. ಬಿದಿರ ಕೋಲಿನ ಬಿಲ್ಲು, ಅದೇ ಬಿದಿರ ಕಡ್ಡಿಯ ಬಾಣ, ಇವಿಷ್ಟನ್ನೇ ಎದುರಾಗಿ ಜೋಡಿಸುತ್ತಾ ಬೇಕಂತೆ ಮೃಗಗಳನ್ನು ಬೇಟೆಯಾಡಿ ಜೀವನವನ್ನೇ ಹೊರೆಯುತ್ತಿರುವವರು ಹಾಗೂ ಸಾಗಿಸುತ್ತಿರುವವನು. ಇತರ ನಮ್ಮ ಎಲ್ಲ ಮಂದಿಗಳ ಜೊತೆಗೆ ನೋಡಿದರೆ ಅವರಿಗಿಂತ ಹೆಚ್ಚಿನ ಅಭ್ಯಾಸವನ್ನು ನಾನು ಮಾಡಿದವನು ಮಾತ್ರವಲ್ಲ, ಅವರಿಂದ ಹೆಚ್ಚಿನ ಆಸಕ್ತಿಯನ್ನು ಹೂಡಿದಂತಹ ಬಾಣವು ಸರಿಯಾದಂತಹ ಗುರಿ ಎಲ್ಲದರಲ್ಲಿಯೂ ಸೇರುತ್ತದೆ ಅಂತಿಲ್ಲ. ನಾನು ಲಕ್ಷ್ಯ ಬಿಟ್ಟು ಹೂಡಿದೆ ಅಂತಾದ್ರೆ ಖಂಡಿತ ಸೇರಿಯೇ ಸೇರುತ್ತದೆ. ಅಪ್ಪಯ್ಯ ಹೇಳುವುದನ್ನೇ, ಏನು ಬೇಕಿದ್ರೆ ಮಾಡು ಮಗನೇ, ಮಾಡುವ ಕೆಲಸದ ಮೇಲೆ ನಿನಗೊಂದು ಏಕಾಗ್ರತೆ ಬೇಕಾಗ್ತದೆ. ಸರಿಯಾಗಿ ಮನಸ್ಸಿನಿಂದ ಇಷ್ಟನ್ನು ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದ್ದೀಯೋ ಅದರಿಂದ ಖಂಡಿತವಾಗಿ ನೀನು ಗುರಿ ಸೇರುವುದಕ್ಕಾಗ್ತದೆ. ನಮ್ಮ ತಾಂಡಕ್ಕೆ ನೀನು ಹೆಚ್ಚಿನವನಾಗುತ್ತೆ ಅಂತ ಆಡಿದ್ರೆ ಎಷ್ಟು ಸಂತೋಷವಾಗ್ತದೆ. ಯಾಕೆ ಹೆಸರಿಸಿದ್ರೋ ಗೊತ್ತಿಲ್ಲ, ನಮ್ಮವರೆಲ್ಲ ನನ್ನ ಅಪ್ಪಯ್ಯನಿಗೆ ಬಹಳಷ್ಟು ಬೆಲೆಯನ್ನು ಕೊಡ್ತಾರೆ. ಯಾಕೆ? ಇಷ್ಟು ಮಂದಿ ಬೇಡವರಿಗೆಲ್ಲ ಅವನು ಒಡೆಯನಿದ್ದಾನೆ, ದೊಡ್ಡವನಿದ್ದಾನೆ ಎನ್ನುವ ಕಾರಣಕ್ಕೆ. ಜೀವನದಲ್ಲೂ ಬಹಳಷ್ಟು ಅನುಭವ. ಅಪ್ಪಯ್ಯ ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲರೂ ಹೇಳಿದ ಹಾಗೆ ಕೇಳುವವರೇ, ಮೌನವಾಗಿ ಅದನ್ನು ಪಾಲಿಸಿಕೊಂಡೇ ಬರುವವರು. ಅಪ್ಪನ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲವನ್ನು ಅಭ್ಯಾಸ ಮಾಡುತ್ತಾ ಕಾಡಾಡಿಯಾಗಿ ನಾನಿದ್ದರೂ ಕೂಡ ಯಾಕೆ 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 ಅಂತ ಎಷ್ಟು ಯೋಚಿಸಿದ್ರೂ ನನಗೆ ಅರ್ಥವಾಗುವುದಿಲ್ಲ. ಕೆಲ ದಿವಸಗಳಿಂದ ನನ್ನ ಮನಸ್ಸು ಬೇರೆ ವಿಷಯದಲ್ಲೇ ಓಡತೊಡಗಿತಲ್ಲ. ಎಷ್ಟು ಮಂದಿಯನ್ನು ಕಾಣುವುದಿಲ್ಲ ನಾನಿಲ್ಲಿ. ಈ ಅರಣ್ಯದಲ್ಲೇ ನಾನಿದ್ದರೂ ಕೂಡ ಬರೇ ಕಾಡಿನ ಒಳಭಾಗದಲ್ಲಷ್ಟೇ ಇರುವುದಲ್ಲ, ಬೇರೆ ಬೇರೆ ಕೆಲಸ ಇದ್ದಾಗ ಹಾಗೆ ಕಾಡಿನ ಆಚೆ ಬದಿಗೂ ಹೋಗುವುದಕ್ಕುಂಟು. ಆವಾಗ ನಾನು ಕಂಡದ್ದು ಎಷ್ಟು ಮಂದಿ ವೀರರು, ಎಷ್ಟು ಮಂದಿ ಮುಖದಲ್ಲಿ ಕಳೆ ಉಳ್ಳವರು ಹಾಗೆ ಹೋಗುತ್ತಾರೆ ಯಾವುದೋ ಕಡೆಗೆ. ಏನು ಅಂತ ನೋಡಿದ್ರೆ ಅವರ ಎಡ ಭುಜದ ಮೇಲೆ ಅದೇನೋ ಬಾಣಗಳು ತುಂಬಿದ್ದಂತೆ ಕತ್ತಳಿಗೆ. ಆಮೇಲೆ ಬಲಭುಜದಲ್ಲಿ ನೇತು ಹಾಕಿದಂತಹ ಒಂದು ಬಿಲ್ಲು, ಕೈಯಲ್ಲಿ ಬಾಣವನ್ನು ತಿರುಗಿಸುತ್ತಾ ಉತ್ಸಾಹದಿಂದ ಅವರು ಹೋಗುವುದು. ಎಲ್ಲಿಗೆ ಎಲ್ಲಿಗೆ ಅಂತ ನನಗೆ ಅರ್ಥವಾಗುವುದಿಲ್ಲ. ಅಪ್ಪಯ್ಯ ಕೇಳಿದ್ರೆ ಹೇಳ್ತಾರೆ, ಬಹುಶಃ ಅವರೆಲ್ಲ ಗುರುಗಳಲ್ಲಿ ವಿದ್ಯೆ ಕಲಿಯುವುದಕ್ಕೆ ಹೋಗುವುದು ಇರಬೇಕು ಎನ್ನುವ ಹಾಗೆ. ಏನು ವಿದ್ಯೆ ಅಂತ ಹೇಳಿದ್ರೆ ಅದು ಧನುರ್ಬಾಣವನ್ನು ಉಪಯೋಗಿಸುವಂತಹ ವಿದ್ಯೆ ಬಹಳಷ್ಟು ಹೆಚ್ಚಿನದ್ದು. ಅದನ್ನು ಕಲಿತವನು ಲೋಕದಲ್ಲಿ ಏನೂ ಮಾಡಬಹುದು ಅಂತ ಅವರು ಹೇಳಿದಾಗ ಯಾಕೋ ನನ್ನ ಒಳಗಿಂದೊಳಗೆ ತಪ್ಪನೆ ಬೇಕು ಬೇಕು, ನಾನು ಅವರ ಹಾಗಾಗಬೇಕು, ಅವರಂತೆ ನಾನು ಹೆಚ್ಚಿನದನ್ನು ಕಲಿಯಬೇಕು ಅಂತ ಅದೇ 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 ಮನದೊಳಗೆ ಹಾಗೆ ತಿರುಗುತ್ತಲೇ ಇದೆ. ಎಷ್ಟು ದಿವಸಗಳಿಂದ ಯೋಚಿಸಿದ್ರು ನನಗೆ ಪರಿಹಾರ ದೊರಕುವುದಿಲ್ಲ. ಅದನ್ನೇ ಯೋಚಿಸುತ್ತಾ ಹಾಗೆ ಕಾಡಾಡಿಯಾಗಿ ಒಬ್ಬನೇ ಮುಂದೊತ್ತಿ ಬಂದ್ರೆ ಎಲ್ಲಿ ನನಗೆ ವಿದ್ಯೆ ಹೇಳಿಕೊಡುವವರಿದ್ದಾರೆ? ಯಾವನು ಯೋಗ್ಯವಾಗಿ ಕಲಿಸಿ ನನ್ನ ಆಸಕ್ತಿಗೆ ಬೇಕಾದಂತೆ ಒದಗಿಸಿಬಿಟ್ಟು ನನ್ನನ್ನೂ ದೊಡ್ಡವನು ಅಂತ ಮಾಡಿ ತೋರಿಸಿಯಾನು ಅಂತವರೊಬ್ಬರು ನನಗೆ ಬೇಕು 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 ಅಂತ ಆಸೆ ಆಗ್ತದೆ. ಹಾಗೆ ಅವರು ಹೋಗುವ ಮಂದಿಯಲ್ಲಿ ಕೇಳಿದ್ರೆ, ಮತ್ತೆ ಅವರು ಹೋಗುವ ವಿಷಯವಾಗಿ ನನ್ನ ಮನೆಯಲ್ಲೂ ಕೇಳಿದ್ರೆ ಹೇಳ್ತಾರೆ, ಸಮರ್ಥರಾದಂತಹ ಗುರುಗಳ ಬದಿಗೆ ಅವರು ಹೋಗುವುದು ಅಂತ. ಎಲ್ಲಿದ್ದಾರಂತೆ ಆ ಗುರುಗಳು?
ಒಂದು ವಿಷಯ ನನಗೆ ತಿಳಿಯಿತು. ಹಸ್ತಿನಾಪುರದಲ್ಲಿದ್ದಾರಂತೆ ಒಬ್ಬ ಗುರುಗಳು. ಈ ಬಿಲ್ವಿದ್ಯೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿದವರು ಮಾತ್ರವಲ್ಲ, ತನಗೇನು ಗೊತ್ತಿದೆ ಅದನ್ನು ಇತರ ಮಂದಿಗೆ ಯೋಗ್ಯವಾದ ರೀತಿಯಿಂದ ಹೇಳಿಕೊಟ್ಟು ಅವರನ್ನು ಸರಿಯಾಗಿ ಸಿದ್ಧತೆ ಮಾಡುತ್ತಾ ಇದ್ದಾರೆ ಅಂತ. ಯಾರವರ ಹೆಸರು ಕೇಳಿದರೆ ಹೇಳ್ತಾರೆ, ದ್ರೋಣ ಎಂಬಂತ ಹೆಸರುಳ್ಳವರು ಗುರುಕುಲವನ್ನಲ್ಲಿ ನಡೆಸ್ತಾ ಇದ್ದಾರೆ. ಆಗ ನಾನು ಸರಿಯಾದ ವಿಷಯಕ್ಕೆ ಬಂದೆ. ಪ್ರಾಯಶಃ ನಾನು ಕಂಡಂತಹ ಇಷ್ಟು ಮಂದಿಗಳು ಕೂಡ ನೇರವಾಗಿ ಇಷ್ಟು ಸಂಗ್ರಹದೊಂದಿಗೆ ಉತ್ಸಾಹದೊಂದಿಗೆ ಹೋಗುತ್ತಿರುವುದು ಅಲ್ಲಿಗೆ ಇರಬೇಕು. ಆ ಗುರುಗಳ ಮನೆಯನ್ನು ಸೇರಿಕೊಂಡು ಅವರಲ್ಲೇ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಆ ಮೂಲಕವಾಗಿ ಅವರು ಹೊರಬರಲಿದ್ದಾರೆ ಎಂಬ ಹಾಗೆ ಆಗ ನನಗೆ ಆಸೆ ಇನ್ನಷ್ಟು ಹೆಚ್ಚುವುದಕ್ಕೆ ತೊಡಗಿತು. ಹಸ್ತಿನಾವತಿ ಬಹಳ ದೂರ ಏನೂ ಅಲ್ಲ, ನಮಗೂ ಅತ್ಯಂತ ಸಮೀಪವಾದದ್ದೇ ಸರಿ. ನಾನು ಅಲ್ಲಿ ಹೋಗಿ ಆ ಗುರುಗಳನ್ನು ಕಂಡು ನನ್ನ ಮನಸ್ಸಿನಲ್ಲಿ ಏನುಂಟು ಅದನ್ನು ಹೇಳಿದರೆ, ನನಗೆ ಆ ವಿದ್ಯೆಯನ್ನು ಹೇಳಿಕೊಡದೆ ಹೋದಾರು, ಖಂಡಿತವಾಗಿ ಉತ್ಸಾಹವನ್ನು ಕಂಡಾದರೂ ಹೇಳಿಕೊಟ್ಟಾರು. ನನಗಿರುವಂತಹ ಆಸಕ್ತಿಯನ್ನು ಕಂಡ್ರೆ ಕೊಟ್ಟಾರು ಎಂಬಂತಹ ವಿಶ್ವಾಸ ನನಗುಂಟು. ಅಲ್ಲದೆ ಹಸ್ತೆಯ ಮನೆ ಹಾಗೆ ತಾನೆ, ಎಲ್ಲರಿಗೆ ಎಲ್ಲವನ್ನು ಕೊಡಬಲ್ಲದು. ಮತ್ತೆ ಗುರುಗಳಾದವರಿಗೆ ಅಂತ ಭಾವ ಇರುವುದಿಲ್ಲ. ಒಳ್ಳೆ ಶಿಷ್ಯನನ್ನು ಸಿದ್ಧ ಮಾಡಬೇಕು ಅಂತ ನಮ್ಮ ಅಪ್ಪಯ್ಯ ಹೇಳಿದ್ದರಿಂದ ನನಗೆ ಅರ್ಥವಾಯಿತು. ಆದ್ದರಿಂದ ಅದು ಸರಿ ಎಂಬ ತೀರ್ಮಾನವನ್ನು ಮಾಡಿದ್ದೇನೆ. ಕೈಯಲ್ಲಿ ಧನುರ್ಬಾಣ ಹೇಗೂ ನನ್ನ ಆಸಕ್ತಿಗೆ ದ್ಯೋತಕವಾಗಿ ಉಂಟು. ಇಷ್ಟರಿಂದ ಸೇರಿಕೊಂಡು ನಾನು ಬಯಸಿದ್ದನ್ನು ಪಡೆಯುವಂತಹ ಉದ್ದೇಶದಿಂದ ಅತ್ಯಂತ ವೇಗವಾಗಿ ಒಮ್ಮೆ ಗುರು ಸಾನ್ನಿಧ್ಯ ಆ ಗುರುಗಳಲ್ಲಿದ್ದಾರವನ್ನು ಭೇಟಿಯಾಗುವುದಕ್ಕೆ ಹೋಗ್ತೇನೆ. ಕಂಡೆ. ಬಂದವನೇ ಭಯಭಕ್ತಿಯಿಂದ ಕಾಲುಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆಸೆ ಕಣ್ಣುಗಳಿಂದ ಸುತ್ತಲೂ ಕಾಣುತ್ತಿರುವೆ. ಹುಡುಗ, ಇಲ್ಲಿರುವಂತಹ ರಘುವರರೆಲ್ಲ ಸಹಾಯಕ ವಿದ್ಯೆಯ ಸಾಧನೆಯಲ್ಲಿ ತೊಡಗಿಸಿಕೊಂಡದ್ದನ್ನು ಬಾಯಲ್ಲಿ ಜೊಲ್ಲು ಸುರಿಸಿ ಆಸೆಯ ಕಣ್ಣುಗಳಿಂದ ಕಾಣುತ್ತಿರುವಂತಹ ನಿನ್ನನ್ನು ನೋಡಿದಾಗ ಸಂತೋಷವೂ ಆಯಿತು, ಜೊತೆಗೆ ಆಶ್ಚರ್ಯವೂ ಆಯಿತು. ನಿನ್ನ ಉತ್ಸಾಹವನ್ನು ನೋಡಿದರೆ ಯಾವನಿಗೆ ಅಭಿರುಚಿ ಇರುತ್ತದೆಯೋ ಅವನು ಆಡಬೇಕಾದದ್ದಿಲ್ಲ, ಅವನ ಮುಖ ಅದನ್ನು ಹೇಳುತ್ತದೆ. ಏನು ಮಾಡುವ, ನಮ್ಮಲ್ಲೇ ಅನೇಕ ಶಿಷ್ಯರು ನನ್ನ ಒತ್ತಾಯಕ್ಕೆ ಅಭ್ಯಾಸ ಮಾಡುವವರು ಇರುವುದು. ಒಮ್ಮೆ ಬಂದದ್ದಕ್ಕೆ ಮುಗಿದ್ರೆ ಸಾಕು ಅಂತ ಕಾಣಲಿಕ್ಕೆ ತೊಡಗುತ್ತದೆ ಅವರು. ನೀನು ಬಹಳಷ್ಟು ಆಸಕ್ತಿಯಿಂದ ಇದನ್ನು ಕಾಣುತ್ತಿರುವಾಗ ಒಂದು ಪಾತ್ರತ್ವ ಇದ್ದವನು ಅಂತ ಪಕ್ಕನೇ ಅನ್ನಿಸಿತು. ಹಾಗೆಂದು ನಿನ್ನನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರೆ ವಿಚಿತ್ರವಾದ ಉಡುಗೆ ತೊಡುಗೆಗಳನ್ನು ಕೊಟ್ಟಿದೆ. ಹುಲಿ ಚರ್ಮವನ್ನು ಧರಿಸಿದ್ದಿ, ಮೈಗೆಲ್ಲ ಸೊಪ್ಪನ್ನು ಕಟ್ಟಿಕೊಂಡಿದ್ದಿ, ಕುರಿಯ ರೋಮವನ್ನು ಮೈಗೆ ಸುತ್ತಿಕೊಂಡಿದ್ದಿ, ಒಂದು ಚರ್ಮದ ಚೀಲ ಬಲಹಗಲ್ಲಲ್ಲಿ ಕಾಣಿಸ್ತದೆ, ಕೈಯಲ್ಲಿ ಒಂದು ಬಿಲ್ಲುಬಾಣ ಹಿಡಿದಿದ್ದಿ. ಯಾರ ಮಗ ನೀನು? ಯಾಕಾಗಿ ಇಲ್ಲಿಗೆ ಬಂದೆ? ಇಲ್ಲಿ ದಾರಿ ತಪ್ಪಿ ಬಂದವನು ಅಥವಾ ದಾರಿ ಹುಡುಕಿ ಬಂದವನು? ಯಾರನ್ನಾದ್ರೂ ಕಾಣುವ ಉದ್ದೇಶಕ್ಕೆ ಬಂದವನು ಅಥವಾ ಬಂದದ್ದಕ್ಕೆ ಕಂಡಾಗ ಇವರಿಗೊಂದು ನಮಸ್ಕಾರ ಮಾಡುವಂತ ಖಂಡಿತ ಯಾಕೆ ಬಂದೆ ನೀನು?
ಎಷ್ಟು ಸಲ ಬಿದ್ರು ಅಡ್ಡವೇ ಅಲ್ವ? ಹೌದಪ್ಪ, ಏನು ನೆಟ್ಟಗಾಗಬೇಕು ಅಂತ ಮನಸ್ಸುಂಟು ನನಗೆ. ನೆಟ್ಟಗೆ ಅಂದ್ರೆ ಎರಡು ಬಗೆಯಿಂದ ಆಗ್ಲಿಕ್ಕೆ ಆಗ್ತದೆ. ಒಂದು ಸರಿಯಾದ ದಾರಿಯಲ್ಲಿ ಅಂತ ಅರ್ಥ. ಇನ್ನೊಂದು ಎಂತದ್ದು ಬಂದ್ರು ನಾವು ನೆಟ್ಟಗೆ ಅಂತ. ಅಲ್ಲಲ್ಲ, ಉದ್ದಟತನ ಅಂತ ಅರ್ಥ. ಅಲ್ಲಲ್ಲ, ನನಗೆ ಸರಿದಾರಿಯಲ್ಲೇ ಇರಬೇಕು ಅಂತ ಮನಸ್ಸುಂಟು. ಹಾಗೆ ನಾನು ಹುಡುಕಿಕೊಂಡೇ ಬಂದದ್ದು. ಹುಡುಕಿಕೊಂಡು? ಹೌದಪ್ಪ. ಏನು ಕಳೆದಿದ್ದಿ ಅಥವಾ ಏನು ಸಿಗಬೇಕು ಅಂತ ನಿರೀಕ್ಷೆಯಿಂದ ಇತ್ತು? ಕಳೆದದ್ದು ಏನೋ ಗೊತ್ತಿಲ್ಲ, ಸಿಗಬೇಕು ಎನ್ನುವಂತ ಆಶೆಯಂತೂ ಮನಸ್ಸಿನಲ್ಲಿ ಖಂಡಿತವಾಗಿ ಉಂಟು. ಅದೇ ಎರಡು ಕಾರಣಕ್ಕಾಗಿ ಹುಡುಕ್ಲಿಕ್ಕೆ ಆಗ್ತದೆ. ಒಂದು ಇದ್ದದ್ದು ಕಳ್ಕೊಂಡ್ರೆ, ಇನ್ನೊಂದು ಬೇಕಾದ್ದು ಬಯಸಿದ. ನಾನು ಇದ್ದದ್ದನ್ನು ಕಳ್ಕೊಂಡದ್ದಲ್ಲ, ಬೇಕಾದ್ದನ್ನು ಬಯಸಿ ನಾನು ಇಲ್ಲಿವರೆಗೆ ಬಂದದ್ದು. ಬೇಕಾದ್ದು? ಹೌದಪ್ಪ. ನಿನಗೇನೋ ಬೇಕಾದ್ದು ಅನ್ನುವುದರ ಬಗ್ಗೆ ಒಂದು ಪೂರ್ವಕಲ್ಪನೆ ಉಂಟು ಅಂತ ಆಯ್ತು. ಹೌದು. ಏನು ಬೇಕು? ಇವರನ್ನೆಲ್ಲ ನಾನು ಆಸೆಯ ಕಂಗಳಿಂದ ಕಾಣುವುದಕ್ಕೂ ಕಾರಣ ಉಂಟು. ಇವರೆಲ್ಲ ಒಳ್ಳೆಯ ಅಭ್ಯಾಸವನ್ನು ಮಾಡುತ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ಒಳ್ಳೆಯದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದೇ ಇವರಿಗೆಲ್ಲ ಬೇಕಂತೆ ಹೇಳಿಕೊಡುವಂತಹ ಗುರುಗಳು ನೀವು ಅನ್ನುವುದು ನನಗೆ ಚೆನ್ನಾಗಿ ತಿಳಿದಿದೆ. ಹಾಗೆ ನಾನು ಕೂಡ ಕೋಲವಿದ್ಯೆಯನ್ನು ಕಲಿಯಬೇಕು ಎನ್ನುವಂಥ ಒಂದು ಆಸೆಯಿಂದ ಬಂದವನು ನಾನು ಏಕಲವ್ಯ ಅಂತ ನನ್ನ ಹೆಸರು. ಏಕಲವ್ಯ ಅಂತ ಬಾಲಕೇಳು ಶರಣವಿದ್ದೆ ಲೀಲೆಯಿಂದ ಕರುಣಿಸುವರು. ಅಭ್ಯಾಸದಿಂದ ವಿದ್ಯೆ ಸಿದ್ಧಿಯಾಗುತ್ತದೆ ಅಂತ ಒಂದು ಮಾತು. ಅಭ್ಯಾಸದ ಕುರಿತಾದಂತಹ ಆಸಕ್ತಿ ವಿದ್ಯೆಯಲ್ಲಿ ಮೂಡಬೇಕು ಅಂತಾದರೆ ಪೂರ್ವಕರ್ಮ ವಿಶೇಷ ಬೇಕು ಅನ್ನುವುದು ವಿಶ್ವಾಸ. ಅಲ್ಲದೇ ಇದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರೂ ವಿದ್ಯಾವಂತರೇ ಆಗುತ್ತಿದ್ದಾರೆ. ಒಬ್ಬೊಬ್ಬನು ಅವನ ಯೋಗ್ಯತಾನುಸಾರವಾಗಿ ಪ್ರತ್ಯೇಕವಾದಂತಹ ಬಗೆಯಲ್ಲಿ ಪ್ರಪಂಚದಲ್ಲಿ ಅದ್ವಿತೀಯನಾಗಿ ಕಾಣಿಸಿಕೊಳ್ಳಲಿಕ್ಕೆ ಕಾರಣವಾಗುವಲ್ಲಿ ಕೇವಲ ಸಾಧನೆಯೊಂದೇ ಸಾಧ್ಯವಲ್ಲ, ಅದೃಷ್ಟವೂ ಬೇಕಾಗುತ್ತೆ. ಅದೃಷ್ಟ ಅಂದರೆ ಏನು? ಜನ್ಮಾಯತ್ತವಾಗಿ ಬಂದಹಂತಹದ್ದು ಅಂತ ಹುಟ್ಟಿನಿಂದಲೇ ಬರಬೇಕದು, ಸಾಧನೆಯಿಂದ ಸಿಗುವಂತಹದ್ದು. ಕೇವಲ ಅಪವಾದ ಧರ್ಮವಾಗಿ ಪ್ರಪಂಚದಲ್ಲಿ ಒಂದೆರಡು ಉದಾಹರಣೆಗಳಿದ್ದಕ್ಕೆ ವಿರುದ್ಧವಾದದ್ದು ಸಿಗುವುದೇ ಹೊರತು ಬಹುತೇಕ ಹಾಗೇ ಆಗುವುದು ಈ ಪ್ರಪಂಚದ ವಿದ್ಯಾಸಕ್ತಿಯನ್ನು ಹೊಂದಿದ್ದು ಎಲೆಯ ಹರೇದಮ ನೀನು ಹೇಳಿಕೊಡುವುದೇ ನನಗೆ ಕಾಯ. ನಾನು ಹೇಳಿಕೊಡುತ್ತಾ ಅಭ್ಯಾಸ ಮಾಡಿ ನೀನು ಅಭ್ಯಾಸದಿಂದಲೇ ಸಾಧಿಸಬೇಕನ್ನುವ ಉದ್ದೇಶವನ್ನು ಹೊಂದಿದ್ದಾನೆ. ನಿನ್ನ ಬಯಕೆಯನ್ನು ಕಂಡು ನನಗೆ ಸಂತೋಷ ಆಗಿದೆ. ಹಾಗೆಂದು ಹೇಳಿಕೊಡಬೇಕು ಅಂತ ನೀನು ಎಲ್ಲಿಂದ ಬಂದ, ನಿನ್ನ ತಂದೆ ತಾಯಿಗಳು ಯಾರು, ನಿನ್ನ ಹೆಸರೇನೋ ಏಕಲವ್ಯ ಹೇಳಿ. ಏಕಲವ್ಯ ಅನ್ನುವುದರ ಧ್ವನಿ ಸೂಕ್ಷ್ಮಗ್ರಾಹಿತ್ವವನ್ನು ಹೊಂದಿದ ಮಾತ್ರ ಬರ್ತದೆ. ಒಂದು ಸಲ ಹೇಳಿದ ಅರ್ಥವಾಗುವಲ್ಲಿ ಏಕಲವ್ಯ ಅಂತ. ಹಾಗೆಂದು ಕೇವಲ ಹೆಸರಿನಿಂದಷ್ಟೇ ನಿಮ್ಮನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ. ನಿನ್ನ ಹಿನ್ನೆಲೆ ಎಲ್ಲ ಬೇಕಾಗುತ್ತದೆ. ಎಲ್ಲಿಂದ ಬಂದ ನೀನು, ಯಾವ ಮಗ? ನಾನು ತಾಡಿಯಲ್ಲಿ
ಅವರು ಬೇಡರ ಕುಲದಲ್ಲಿ ಇರುವವನು ನಾನು. ನಿಷಾದರಿಗೆ ಒಡೆಯನಾಗಿರುವಂತಹ ಹಿರಣ್ಯಧನುಷ ಎಂಬುವವನು ನನ್ನ ಅಪ್ಪ. ಅವರ ಬಾಲಕನಾಗಿ ನನಗೆ ಏಕಲವ್ಯ ಎಂಬ ಹೆಸರು. ನಾನು ತುಂಬ ನಮ್ಮವರ ದಾರಿಯಲ್ಲಿ ಹೋಗುವ ಮಂದಿಗಳನ್ನೆಲ್ಲ ಕಂಡಿದ್ದೇನೆ. ನಿಮಗೆ ಬೇಕಾದಷ್ಟು ವಿದ್ಯೆಯನ್ನು ನಿನ್ನ ಅಪ್ಪ ಅಮ್ಮನೇ ಹೇಳಿಕೊಡುವುದು ಕೊಟ್ಟಿದ್ದಾರೆ. ಈಗ ಬೇಡರಿಗೆಲ್ಲ ನಾನು ಹೇಳಿಕೊಟ್ಟ ಅವರು ಬಿಲ್ಲು ಹಿಡಿಯುವುದು, ಕಾಡಿನಲ್ಲಿ ಅಲ್ಲಿ ಸಂಚರಿಸಿ ಮೃಗಗಳನ್ನು ಬೇಟೆಯಾಡಲಿಕ್ಕೆ ಎಷ್ಟು ಬೇಕಾಗುತ್ತದೋ ಅಷ್ಟೆಲ್ಲ ಅವರೇ ಪಾಠ ಮಾಡುವುದಿಲ್ಲ. ಅಷ್ಟನ್ನು ಅವರು ಪಾಠ ಮಾಡಿದ್ದಾರೆ. ನನಗೆ ಅದಕ್ಕಿಂತಲೂ ಹೆಚ್ಚಿನದನ್ನು ಕಲಿಯಬೇಕು ಎನ್ನುವಂಥ ಆಸೆ ಉಂಟು. ಯಾಕಂದರೆ ಇಲ್ಲಿರುವಂತಹ ಎಷ್ಟೋ ಮಂದಿ ಅರಸುವವರೆಲ್ಲರೂ ಕೂಡ ನಿಮ್ಮಿಂದಲೇ ಅದೇ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ. ಧನುರ್ವೇದವನ್ನು ಅಭ್ಯಾಸ ಮಾಡಿ ಅವರು ದೊಡ್ಡವರಾಗಿದ್ದಾರೆ ಎಂಬಾಗ ನಾನು ಅವರಂತೆಯೇ ಕಲಿತು ದೊಡ್ಡವನಾಗಬೇಕು ಎನ್ನುವಂಥ ಆಶೆಯನ್ನು ಹೊತ್ತು ನಿಮ್ಮ ಪಾದದವರೆಗೆ ಓಡಿ ಬಂದವ. ಅದನ್ನು ನನಗೂ ಅದನ್ನು ಹೇಳಿಕೊಟ್ಟು ನನ್ನನ್ನು ನಿಮ್ಮ ಶಿಷ್ಯ ಅಂತ ಸ್ವೀಕರಿಸಬೇಕು ಅಂತ ಬೇಡಿಕೆ. ಮಗು ಆಸೆಗಂಧದಿಂದ ನೋಡುತ್ತೀವಿ, ಹೌದು, ಬಯಕೆಯನ್ನು ಮುಂದಿಡುತ್ತೀವಿ. ಆದರೆ ನಿನಗೆ ಧನುರ್ವೇದದ ಉಪದೇಶ ಹೌದು ಸಾಧ್ಯ ಇಲ್ಲ. ಗೊತ್ತಾ ಕಥ ನೀನು ಬೇಡಿಕೊಳ್ಳುವೆ, ಕಥ ನೀನು ಬೇಡಿಕೊಳ್ಳುವೆ, ಕುಲದಿ ವ್ಯಾಧಾರೆ. ಈಗ ಕಲಿಯ ಈಗ ಕಲಿಯ ಎಂದು ತಿಳಿದುಕೋ. ಕುಲದಲ್ಲಿ ವ್ಯಾಧ. ಸಾಮಾನ್ಯವಾಗಿ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಚತುರ್ವರ್ಣಗಳನ್ನು ಗುರುತಿಸಿದನು ನಾವು. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ನಿನ್ನ ಜಾತಿ ಯಾವುದು ಗೊತ್ತ? ಈ ನಾಲ್ಕರಲ್ಲಿಯೂ ಬರುವುದಿಲ್ಲ. ಅದರಿಂದ ಆಮೇಲಿನಂತೆ ಅದನ್ನು ಯಾವುದೆಂದು ಹೆಸರಿಸುವುದಕ್ಕೆ ಶಾಸ್ತ್ರಕಾರನಿಗೆ ಸಂದಿಗ್ಧ ಆಯ್ತಂತೆ. ಅದಕ್ಕೆ ಅವನಿಗೊಂದು ಪ್ರತ್ಯೇಕ ಹೆಸರು ಕೊಟ್ಟು ಪಂಚಮರು. ಪಂಚಮರು ಅಂದ್ರೆ 5ನೇ ಅವರು ಅಂತ ಅರ್ಥ, ಬೇರೆಂಥದ್ದು ಅಲ್ಲ. ಈ 4 ವರ್ಣಗಳಿಗೂ ಸೇರಿದವನಲ್ಲದೇ ಇದ್ದದ್ದರಿಂದಲೇ ನಿಷಾದರು ದೇಶದಿಂದ ಬಹುದೂರ ಕಾಡಿನಲ್ಲೇ ವಾಸಿಸಬೇಕಾಗಿ ಬಂತು. ನಿಮ್ಮ ವಿನಿಯೋಗವೇ ಊರಿಗಿಲ್ಲ ಅಂತ ಅದರ ಅರ್ಥ ಅಲ್ಲ. ದೇಶಕ್ಕೆ ಆಪತ್ತು ಒದಗಿದ ಕಾಲದಲ್ಲಿ ಅನಿವಾರ್ಯವಾದರೆ ಒಂದು ಕೂಟ ಯುದ್ಧಕ್ಕೆಲ್ಲ ನಿಮ್ಮನ್ನು ವಿನಿಯೋಗ ಮಾಡುವ ಕ್ರಮ ಅರಸುಗಳಲ್ಲಿ ಉಂಟೆ ಹೊರತು ಅದಕ್ಕಿಂತ ಹೆಚ್ಚಿಲ್ಲ. ಮಗ ವರ್ಷಕ್ಕೊಂದಾವೃತ್ತಿ ಊರಿಗೆ ಬಂದು ದೇಶ ಆಳುವ ರಾಯನನ್ನು ನೋಡಿ ಹೊರಬಾಗಿಲಿನಲ್ಲಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಅಲ್ಲಿಂದಲೇ ರಾಜನಿಂದ ಉಡುಗೊರೆಯನ್ನು ಪಡೆದು ಹಿಂದೆ ಹೋಗಬೇಕಾದ ಪರಿಸ್ಥಿತಿಯ ವಂಶದಲ್ಲಿ ಹುಟ್ಟಿದ ನಾನು. ನೀನು ಆ ಜಾತಿಯ ಮಾತಾದ್ರೆ ಇಲ್ಲಿವರೆಗೆ ಬರಲಿಕ್ಕೆ ಬಿಟ್ಟದ್ದೇ ತಪ್ಪಾಗ್ತದೆ ನನಗೆ. ಇದು ಕ್ಷತ್ರಿಯ ಕುಮಾರರಿಗೆ ವಿದ್ಯೋಪದೇಶವನ್ನು ಮಾಡುವ ಪವಿತ್ರವಾದಂತಹ ಕ್ಷೇತ್ರ. ಇಲ್ಲಿ ನಿನ್ನಂಥವನ ಪ್ರವೇಶವೂ ಆಗಕೂಡದು. ಹೋಗಿ ಅರಿಯದೇ ಬಂದಿ ಆ ಕುರಿತು ಆಕ್ಷೇಪ ಮಾಡಿ ಪ್ರಯೋಜನ ಇಲ್ಲ. ಮಗು, ಕೇವಲ ಕಾನನದಲ್ಲಿ ಸಂಚರಿಸಿ ಮೃಗಪಕ್ಷಿಗಳನ್ನು ಬೇಟೆಯಾಡಿ ನಿನ್ನ ಜೀವನ ವೃತ್ತಿಯನ್ನು ಸಾಧಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀನು ಈಗಾಗಲೇ ಸಾಧಿಸಿರಬಹುದು. ಒಂದು ಬಿದಿರಿನ ಕೋಲಿಗೆ ಒಂದು ಹಗ್ಗವನ್ನು ಕಟ್ಟಿ 2 ಕಣೆಯನ್ನು ಸೇರಿಸಿದರೆ ಬಿಲ್ಲು ಬಾಣ ಆಗುತ್ತದೆ. ನಿಮಗಷ್ಟು ಸಾಕು ಮೃಗಗಳನ್ನು ನೋಯಿಸಿರು. ಇಲ್ಲಿ ಉಪದೇಶ ಮಾಡುತ್ತಿರುವ ಧನುರ್ವೇದ ಇರುವುದು ಬೇಟೆಯಾಡುವುದಕ್ಕಲ್ಲ ಮಗ, ಪರಹಿಂಸೆಗಾಗಿ ಅಲ್ಲ. ದೇಶವನ್ನು ಕಾಯುವಂತಹ ಸಾಮರ್ಥ್ಯವನ್ನು ಸಿದ್ಧಿಯಾಗಿಸಿಕೊಳ್ಳುವುದಕ್ಕಾಗಿ ಉಪದೇಶವಾಗುವಂತಹ ವಿದ್ಯೆ ಇದು. ಒಂದು ದೇಶವನ್ನಾಳುವ ಅರಸನಿಗೆ ನ್ಯಾಯ ಸಂರಕ್ಷಣೆಗಾಗಿ, ಧರ್ಮ ಪರಿಪಾಲನೆಗಾಗಿ ಉಪದೇಶವಾಗಬೇಕಾದಂತಹ ವಿದ್ಯೆಯನ್ನು ಧರ್ಮಾತಿಕ್ರಮಣವನ್ನೆಸಗಿ ಅರ್ಹತೆ ಇಲ್ಲದೆ ಇದ್ದ ಜಾತಿಯಲ್ಲಿ ಹುಟ್ಟಿದ ನಿನಗೆ ಉಪದೇಶಿಸುವುದಕ್ಕೆ ನನಗೆ ಬದ್ಧತೆ ಇಲ್ಲ. ನಿನ್ನ ಅಪೇಕ್ಷೆ ದೊಡ್ಡದು. ನೋಡ, ಮುಂದಿನ ಸಲ ಆದರೂ ಒಳ್ಳೆ ಜಾತಿಯಲ್ಲಿ ಹುಟ್ಟಿ ಬಾ, ಆಮೇಲೆ ಆಲೋಚನೆ ಮಾಡಬೇಕು. ಸಣ್ಣ ಹುಡುಗ ಸಂಭ್ರಮದ
ಬಯಸಬಾರದೇ ಇದ್ದದ್ದನ್ನು ಬಯಸುವುದೇ ತಪ್ಪಾಗ್ತದೆ. ಅಷ್ಟೂ ತಪ್ಪಾಗುತ್ತದೆ. ನಾನು ಎಳೆಯ ಹುಡುಗ, ನಾನು ಆದ್ದರಿಂದಲೇ ನಿನಗೆ ಕ್ಷಮೆ ಕೊಟ್ಟದ್ದು. ಕರುಣೆಯಿಂದಲೇ ನೀವು ಎಳೆಯ ಕಂದ ಎಂಬ ಹಾಗೆ ನನ್ನನ್ನು ಪೋಷಿಸಿ ಬೆಳೆಸಿದರೆ ನಾನೂ ಸದಾ ಕೃತಜ್ಞನಾಗಿರ್ತೇನೆ, ಧನ್ಯನಾಗಿರ್ತೇನೆ. ಕರುಣಾಪೂರ್ಣತೆ ಎನ್ನುವುದು ಅಪಾತ್ರದಲ್ಲಿ ವಿನಿಯೋಗವಾಗುವುದಕ್ಕಿದ್ದದ್ದಲ್ಲ ಮಗು. ಪಾತ್ರದ ಕುರಿತೇ ಮಾತನಾಡುತ್ತೀವಿ ಗುರುಗಳೇ. ಅರ್ಹತೆ ಉಂಟು, ಕೆಲ ಜಾತಿಯೇ ಅದಕ್ಕಿಂತ ಹೊರಗಾಗಿ ಉಂಟು ಎಂಬ ಹಾಗೆ ಅಂತ ಎಲ್ಲವೂ ಹಾಗೆ ಆಗ್ತದೆ ಗುರುಗಳೇ. ಎಲ್ಲವೂ ಒಂದು ನಾನು ಕೆಲವು ವಿಷಯವನ್ನು ಅವರಿಂದ ಇವರಿಂದ ಕೇಳಿ ತಿಳಿದಿದ್ದೇನೆ. ಸ್ವಲ್ಪ ಸ್ವಲ್ಪ ಸಂಗ್ರಹ ಮಾಡಿದ್ದೀನಿ. ಹೌದು, ಇಲ್ಲಿ ನೀವು ಗುರುಗಳಾಗಿರುವವರು. ಹೌದು, ಹಾದಿ ಹೋಕರು ಕೆಲವರು ಹೇಳಿದ್ದಾರೆ, ಯಾರು ದ್ರೋಣಾಚಾರ್ಯರು ಅಂತ ಹೇಳಿದ್ರು ಅವರು ಕುಂಭ ಸಂಭವರು ಅಂತ. ಹಾಗಾದ್ರೆ ಅಲ್ಲಿಂದ ಹುಟ್ಟಿದವರಿಗೆ ಜಾತಿ ನಿರ್ಣಯ ಆಗುತ್ತದೋ ಹಾಗಾದ್ರೆ ಅಂತಲೂ ಒಂದು ಪ್ರಶ್ನೆ ಬಂತು. ಆಮೇಲೆ ಕೃಪಾಚಾರ್ಯರು ಅಂತ ಇಲ್ಲಿದ್ದಾರಂತೆ, ಅವರು ಕೂಡ ಹಾಗೆ ಹುಟ್ಟಿಕೊಂಡದ್ದು ಬಾಣದ ಮುಖದಿಂದ ಕೆಳಗೆ ಬಿದ್ದಂತಹ ಶಕ್ತಿಯಿಂದ ಅಂತ. ಸಲಿಲದಿಂದ ಹುಟ್ಟಿದ್ದು ಅಂತಲೂ ಕೆಲವರು ಹೇಳಿದ್ರು, ನೀರಿಂದ ಅಂತ. ಗುಂಡು ಹುಲ್ಲಿನಲ್ಲಿ ಹುಟ್ಟಿದವರು. ಹೌದು, ಈಗ ಅವರಿಗೂ ಏನು ಜಾತಿ, ಏನು ಪಾತ್ರತೆ. ಆಮೇಲೆ ಅಂಬಿಗರ ಕುಲದಲ್ಲಿ ಹುಟ್ಟಿದಂತ ಒಬ್ಬಳು ಹೆಣ್ಮಗಳು ಹಸ್ತಿನಾವತಿಯ ಮನೆಯ ಮಹಾರಾಣಿಯೂ ಆಗಿದ್ದಾಳೆ ಅಂತ ಒಂದು ಸುದ್ದಿ ಉಂಟು. ಅಲ್ಲೆಲ್ಲ ಪಾತ್ರದ ಆಗ್ತದೆ ಎನ್ನುವಾಗ ಏಕಲವನಿಗೆ ಯಾಕೆ ಆಗುವುದಿಲ್ಲ ಗುರುಗಳೇ? ನೀನು ಪ್ರಶ್ನೆ ಕೇಳಲಿಕ್ಕೆ ಮುಖದಲ್ಲಿ ಕಾಣಿಸಿದ ಕಾಲಕ್ಕೆ ಎಳೆಯವ ನೀನು ಅಂತ ನಿನ್ನನ್ನು ಮಾನಿಸಿ ಮಾತಾಡಿದರೆ ತಲೆ ಮೇಲೆ ಕೈ ಹಾಕಿ ಮಾತಾಡ್ತೆಲ್ಲೋ ಹುಡುಗ. ಹಸ್ತಿನಾವತಿಯ ಜಾತಿ ನಿರ್ಣಯ ಮಾಡಲಿಕ್ಕೆ ಪೀಠಾಧಿಪತಿಯ ನೀನು ಅಧಿಕ ಪ್ರಸಂಗಿ. ಸುಮ್ಮನೆ ಶಾಸ್ತ್ರ ಹೇಳಲಿಲ್ಲ, ಅಪಾತ್ರರಿಗೆ ವಿದ್ಯೆ ಹೇಳಬೇಡ ಅಂತ. ಅಲ್ಲಿಂದ ಇಲ್ಲಿಂದ ಹೆಕ್ಕಲಿಕ್ಕೆ ಸಿಕ್ಕಿದ್ದನ್ನೇ ಹಿಡ್ಕೊಂಡು ಜಾಗ ಇಲ್ಲದೆ ಇದ್ದಲ್ಲಿ ವಿನಿಯೋಗ ಮಾಡುವ ಬುದ್ಧಿ ಉಂಟು ನಿನ್ನ ಹತ್ರ. ವಿದ್ಯಾರ್ಥಿ ಆಗಿರಬೇಕಾದವನಿಗೆ ಪ್ರಧಾನ ಗುಣ ಯಾವುದು ಗೊತ್ತಾ ನಿನಗೆ? ವಿಧೇಯತನ. ಪ್ರಶ್ನೆ ಮಾಡಲಿಕ್ಕಿದ್ದವನ ನೀನು. ಹಸ್ತಿನಾವತಿಯ ಸೀಮೆಯನ್ನು ವಿಮರ್ಶೆ ಮಾಡಲಿಕ್ಕೆ ಹೊರಟಿದ್ದಾನ. ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಲೋಕದಲ್ಲಿ ಯಾರು ಸಮ್ಮತಿಸಬೇಕೋ ಅವರು ಸಮ್ಮತಿಸಿದ ಚಾರಿತ್ರ ಹಸ್ತಿನಾವತಿ ಅರಮನೆಯದ್ದು, ಹಸ್ತಿನಾವತಿ ಅರಮನೆಯ ಸೀಮೆಯದ್ದು. ಅದನ್ನು ಅಳತೆ ಮಾಡಲಿಕ್ಕೆ ಕಾಡಿನಲ್ಲಿ ಹುಟ್ಟಿದ ಒಬ್ಬ ಹುಡುಗ ಬರಬೇಕಾದ ಅಗತ್ಯ ಇಲ್ಲ. ಏನು ಕುಂಭ ಸಂಭವ ಅಂದ್ರೆ ಜಾತಿ ಇಲ್ಲದವ ಅಂತ ಇರ್ತವ. ಕೃಪಾಚಾರ್ಯರು ಹುಲ್ಲಿನ ಮಗ ಅಂತ ಅರ್ಥವ. ನೋಡ, ನೀನೊಂದು ಹುಲ್ಲಿನ ರಾಶಿಯಲ್ಲಿ ಮಗು ಹುಟ್ಟಿಸು, ಆಗ್ತದ ನಿನ್ನಿಂದ? ಸಲುಗೆ ತೋರಿಸಿದ್ರೆ ತಲೆ ಮೇಲೆ ಕೈ. ಅಂಬಿಗರ ಮನೆಯಲ್ಲಿ ಬೆಳೆದ ಹುಡುಗಿ ಮಾತ್ರ ಏನು ಸತ್ಯವತಿ ದೇವಿ. ಈಗ ಹಸ್ತಿನಾವತಿಯ ಚಕ್ರವರ್ತಿ ಪೀಠದ ಮೇಲೆ ವಿಮರ್ಶೆಗೆ ಹೊರಟಿದ್ದ. ನಾವು ನಿನಗೆ ವಿದ್ಯೆ ಹೇಳಿದ್ರೆ ನಾಳೆ ಏನಾಗ್ತದೆ ಅನ್ನುವುದಕ್ಕೆ ಹಿಂದೆ ಮುನ್ನುಡಿ ಬರೆದಿಯಲ್ಲ ನೀನು. ನಿನ್ನಂಥವನಿಗೆ ವಿದ್ಯೆ ಅಲ್ಲ, ಅದಕ್ಕೆ ಶಾಸ್ತ್ರ ಸಾರಿದ್ದು. ಪಡಕೊಂಡದ್ದನ್ನು ಗಳಿಸುವಲ್ಲಿ ವಿವೇಕವು, ವಿನಿಯೋಗಕ್ಕೆ ವಿವೇಚನೆಯೂ ಇಲ್ಲದೆ ಇದ್ದವರಿಗೆ ಅದು ಕೈಗೆ ಎಟಕ ಕೂಡದು. ನಿನಗೆ ಎಲ್ಲಿಯಾದ್ರೂ ಮಂತ್ರಾಸ್ತ್ರ ಸಿದ್ಧಿಯಾದ್ರೆ ಮಗು ನಾಳೆ ಎಂಥದಕ್ಕೆ ವಿನಿಯೋಗ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಗೊತ್ತಿಲ್ಲದೆ ಮಾತಾಡಿದ್ದಿಂದ ಕ್ಷಮೆ ಕೊಟ್ಟಿದ್ದೇನೆ. ಹೋಗಿಲ್ಲಿಂದ. ಮಗು, ವಿದ್ಯೆ ಕೊಡೆಂದು ನೀನು ಕೇಳುತ್ತಾ ಇದ್ದೆ. ನಿನ್ನ ಹುಟ್ಟು, ನಿನ್ನ ಹಿನ್ನೆಲೆ, ನಿನ್ನ ಕುಲ, ನಿನ್ನ ಗೌರವ ಎಲ್ಲವನ್ನು ಮರೆತಾದರೂ ವಿದ್ಯಾಕಾಂಕ್ಷೆಯನ್ನು ಹೊಂದಿದ ನಿನಗೆ ವಿದ್ಯೋಪದೇಶ ಮಾಡಬಹುದೇ? ಹೀಗೆ ವಿವೇಚನೆ ಮಾಡಿದರೆ ಮಗು, ಮಿಕ್ಕುಳಿದದ್ದನ್ನೆಲ್ಲ ಗೌಣ ಮಾಡುವ. ವಿದ್ಯೆಯ ಕುರಿತಾದ ನಿನ್ನ ಅಪೇಕ್ಷೆ ಇದು ಪೂರ್ವ ಸುಕೃತದಿಂದಲೇ ಸಿದ್ಧವಾದದ್ದು. ಆದ್ದರಿಂದ ಯಾಕೆ ವಿದ್ಯೆ ಕೊಡಕೂಡದು ಅನ್ನುವುದನ್ನು ಯೋಚಿಸಿದರೂ ಆಗುವುದಿಲ್ಲ ಮಗು. ಯಾಕಂದ್ರೆ ಈ ಲೋಕಕ್ಕೆ ಶಾಸನ ಮಾಡಲಿಕ್ಕಿದ್ದವ ದ್ರೋಣ, ಲೋಕದ ಶಾಸನದೊಳಗೆ ಬದುಕುವುದಕ್ಕಿದ್ದವ ದ್ರೋಣ. ಒಬ್ಬ ಅಪಾತ್ರನಾದವನಿಗೆ ವಿದ್ಯೋಪದೇಶವನ್ನು ಮಾಡಿದರೆ ಕಲಿತ ನಿನ್ನನ್ನಲ್ಲ ನಾಳೆ ಪ್ರಪಂಚ ಪ್ರಶ್ನೆ ಮಾಡುವುದು. ಎಲ್ಲ ಅರ್ಹತೆ ಇಲ್ಲದವನಿಗೆ ದ್ರೋಣರು ಹೇಗೆ ಉಪದೇಶ ಮಾಡಿದ್ರು ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ನಿನಗೆ ಕೈ ಮಗುಚಿದ್ರೆ ಮುಗಿಯುತ್ತದೆ, ನಾಳೆ ಪ್ರಪಂಚ ಕೇಳಿದರೆ ಹೇಗೆ ಕಲಿತೆ? ಅದೇ ದ್ರೋಣರು ಹೇಳಿಕೊಟ್ರು, ಮುಗಿಯಿತು. ಪ್ರಪಂಚಕ್ಕುತ್ತರ ನಾನು ಕೊಡಬೇಡುವ ಮಗು. ಸಮಾಜದೊಳಗೆ ಬದುಕುತ್ತಿರುವ ನಾವು ಸಮಾಜದ ಕಟ್ಟುಪಾಡುಗಳನ್ನು ಅತಿಕ್ರಮಿಸುವುದಕ್ಕಾಗುವುದಿಲ್ಲ ಮಗು. ಸ್ಪಷ್ಟ ಮಾತಿನಿಂದ ಹೇಳ್ತೇನೆ. ನನ್ನನ್ನು ಕೇಳುವವರಿದ್ದಾರೆ ಹತ್ತಿನಾಬದಲ್ಲಿ. ನಿನಗೆ ವಿದ್ಯೆ ಹೇಳಲಿಕ್ಕೆ ತೊಡಗಿದ್ರೆ ಮಗು, ನಾಳೆ ನನ್ನ ಸಂಸಾರ ಉಪವಾಸ ಮಲಗಬೇಕು. ನನ್ನ ಹೆಂಡತಿ ಮಕ್ಕಳನ್ನು ಉಪವಾಸ ಹಾಕಬೇಕು ಅಂತ ಹಠ ಉಂಟ ನಿನಗೆ? ಇಲ್ಲಲ್ಲ. ಸಾಧಿಸಬೇಕನ್ನುವ ಹಠ ಇದ್ದವನಿಗೆ ಗುರು ಮುಖ್ಯ ಅಲ್ಲ ಮಗು, ಸಾಧನೆ ಮುಖ್ಯ. ಸಾಧನೆ ಮಾಡಿದರೆ ಎಂಥದನ್ನು ಮಾಡಲಿಕ್ಕಾಗುತ್ತೆ. ಕಲ್ಲಿನಲ್ಲಿ ಮೂರ್ತಿ ಆಗುತ್ತೆ, ಮಣ್ಣಿನಲ್ಲಿ ಮನೆ ಮಾಡಲಿಕ್ಕೆ ಬರ್ತದೆ, ಹರಿಯುವ ನೀರನ್ನು ತಡೆದು ಬೇಕಾದ ಕೃಷಿಗೆ ವಿನಿಯೋಗ ಮಾಡಲಿಕ್ಕೆ ಬರ್ತದೆ, ಆಕಾಶದಿಂದ ಸುರಿಯುವ ಮಳೆಯನ್ನು ನಮ್ಮ ವಿನಿಯೋಗಕ್ಕಾಗಿ ಉಪಯೋಗ ಮಾಡಲಿಕ್ಕೆ ಬರ್ತದೆ, ಉದ್ಭವಿಸುವ ಮಿಂಚು ನಮಗೆ ಬೆಳಕಿಗೆ ಕಾರಣವಾಗಿದೆ. ಮಗು, ವಿನಿಯೋಗದಿಂದ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಸಾಧಿಸುವುದಾದರೆ ಸಾಧಿಸು, ನಾನು ಹೇಳಿಕೊಡುವ ಹಾಗಿಲ್ಲ. ನೀನು ಕಲಿಯಕೂಡದು ಅಂತ ಹೇಳಲಿಕ್ಕೆ ನನಗೆ ಹಕ್ಕಿಲ್ಲ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ. ನಿನ್ನ ಸಾಧನೆ, ನಿನ್ನ ನಿಷ್ಠೆ ನಿನ್ನನ್ನು ಒಳ್ಳೆಯದು ಮಾಡ್ತದೆ, ಅಷ್ಟೇ ಹೇಳುವುದು ನಾನು. ಹೆಚ್ಚು ಹೊತ್ತಿಲ್ಲಿ ನಿಲ್ಲಬೇಡ ಮಗು. ವಿನಯದಿಂದಲೇ ಗುರುಗಳಲ್ಲಿ ವಿದ್ಯೆಯನ್ನು ಕಲಿಸಿ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣವನ್ನು ಅವರು ಕೊಟ್ಟರೆ ಯಾಕೆ ನನಗೆ ಅವರಲ್ಲಿ ಇಂಥವನ್ನೆಲ್ಲ ಕೇಳಬೇಕು ಎನ್ನುವಂತ ಒಂದು ಉತ್ತಟ ನನಗ ಬುದ್ಧಿ ಬಂತು. ಹೇಳಿ ಕೇಳಿ ನಾನೊಬ್ಬ ಬೇಡ, ಯಾರಿಗೂ ಬೇಡದವ, ಯಾವನಾಗಿ ಗುರುತಿಸಲ್ಪಟ್ಟಂತಹ ನನಗೆ ಇನ್ನೊಬ್ಬರ ಹುಟ್ಟಿನ ವಿಷಯವನ್ನು ಪ್ರಶ್ನಿಸುವುದಕ್ಕೆ ಅಧಿಕಾರ ಆದರೂ ಉಂಟು. ನಾನೇ ಮನುಜರಲ್ಲಿ ಕೀಳನಾಗಿದ್ದೇನೆ, ಕೀಳವಾದಂತಹ ನಾನು ಇನ್ನೊಬ್ಬರು ಹಾಗೋ ಹೀಗೋ ಅಂತ ಪ್ರಶ್ನಿಸುವಂತಹ ಕೆಲಸಕ್ಕೆ ಹೋಗಲೇ ಕೂಡದು. ಹೋದದ್ದೇ ತಪ್ಪು ನನ್ನದ್ದು. ಅದು ವಿದ್ಯೆಯಲ್ಲೂ ಚೆನ್ನಾಗಿ ಗೊತ್ತಿದ್ದಂತಹ ಗುರುಗಳ ಮುಂದೆ ಕಣ್ಣು ಕೆಂಪಗೆ ಮಾಡಿಕೊಂಡು ಕಟುವಾದ ಮಾತಿನಿಂದ ಆಡಿದ್ರಲ್ಲ, ಮಗನೇ ಹಸ್ತಿನಾವತಿಯ ಮನೆಯನ್ನು ಪ್ರಶ್ನಿಸ್ತೀಯ ಹುಚ್ಚು ಹುಡುಗ ನೀನು. ಹಬ್ಬ ನಿನ್ನ ಸೊಕ್ಕಿ ಒಂದು ಭಾಗ್ಯ. ನನಗೆ ಶಾಪ ಕೊಡುವ ಮಟ್ಟಕ್ಕೆ ಅವರು ಹೋಗಲಿಲ್ಲ. ನನ್ನಲ್ಲಿ ಎಳಸನ್ನು ಕಂಡಂತಾಗುವವರು ಅಂತಹದನ್ನು ಮಾಡಕೂಡದಪ್ಪ, ನೀನು ಹೋಗು, ಆದಷ್ಟು ಬೇಗ ನಿನ್ನ ಮುಖವನ್ನು ಮರೆಸಿಲ್ಲಿಂದ ನಡೆ ಅನ್ನುವಂತಹ ಮಾತನ್ನು ಮಾತ್ರ ಆಡಿದರು. ಅವರಲ್ಲಿ ಕೆಣಕಿಲಿಕ್ಕೆ ಹೋದದ್ದೇ ನನ್ನ ತಪ್ಪು. ಆದ್ರಿಂದ ಏನೂ ನನಗೆ ದಕ್ಕದಂತಹ ಸ್ಥಿತಿ ಅಲ್ಲ. ನನ್ನ ಹುಟ್ಟು ನನ್ನ ಕಲಿಯುವುದಕ್ಕೆ ಅಡ್ಡಿಯಾಗುತ್ತದೆ ಅಂತ ನನ್ನ ಹುಟ್ಟಿಗೆ ನಾನು ಕಾರಣವಾಗುತ್ತೇನೋ. ನನ್ನ ಹೊಣೆ ಬರಹ ಅನ್ನುವುದು ನಾನು ಯಾದರ ಕುಲದಲ್ಲಿ ಹುಟ್ಟುವ ಹಾಗಾದ್ದು. ಹುಟ್ಟಿ ಆಧಾರವಾಗ್ತದೆ ಅಂತ ಅದಕ್ಕೆ ಹೊಣೆ
ದಾಸನಾಗಿ ಬಲಿಯಾಗಿ ಹೋಗ್ತಿದ್ದೇನೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಕಲಿಯಬೇಕು ಎನ್ನುವಂತ ಅತ್ಯಂತ ಹೆಚ್ಚಿನ ಉತ್ಸಾಹ ನನಗುಂಟು. ಇವರು ಖಂಡಿತ ಕಲಿಸುವುದಿಲ್ಲ. ಹೋಗು, ನಿನಗೆ ಸಾಧನೆಗೆ ಹಲವು ದಾರಿ ಪ್ರಕೃತಿಯಲ್ಲಿ ಉಂಟು, ಕಲಿತುಕೋ. ಆದರೂ ನನಗೆ ಗುರು ಅಂತ ಬೇರೆ ಯಾರನ್ನು ಒಪ್ಪುವುದಕ್ಕೂ ಆಗುವುದಿಲ್ಲ. ನನ್ನ ಮನಸ್ಸು ಅದಕ್ಕೆ ಸಿದ್ಧವೇ ಆಗುವುದಿಲ್ಲ. ನಾನು ಯಾರನ್ನು ಗುರುಗಳು ಎನ್ನುವ ಹಾಗೆ ಮನಸ್ಸಿನಿಂದ ಒಪ್ಪಿದ್ದೇನೆ, ಅವರೇ ನನ್ನ ಗುರುಗಳು. ಮತ್ತೆ ನಾನು ಇಲ್ಲಿ ಏನು ಮಾಡೋಣ? ಖಂಡಿತವಾಗಿ ನನಗಿಲ್ಲಿ ಆಶೆ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಸರಿಯಾದ ಕಾರಣ ಆ ಗುರುಗಳು ನನಗೆ ಹೇಳಿದ್ದಾಯಿತು. ನನಗೆ ಬಂದ ಭಾಗ್ಯ ಇಷ್ಟು ಮತ್ತದಕ್ಕಿಂತ ಹೆಚ್ಚು ಏನು ಹೇಳುವ ಹಾಗಿಲ್ಲ. ದೇವರ ಅನುಗ್ರಹ ಇದ್ದರೆ ಸಾಧನೆಯಿಂದ ಒಳ್ಳೆಯವನಾಗುವಂತ ಒಂದು ಮಾತನ್ನಾಡಿದ್ರಲ್ಲ, ನಿನ್ನ ಸಾಧನೆ ನಿನಗೆ ಒಳ್ಳೆಯದು ಕೊಡಲಿ ಅಂತ. ಅದುವೇ ನನಗೆ ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಮಣ್ಣಿಂದ ಹುಟ್ಟಿದ ಮಗನೇ ಮಣ್ಣಲ್ಲಿ ಎಷ್ಟು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಅಂತಲೂ ಹೇಳಿದರು. ನೋಡೋಣ, ಹಾದಿಯುದ್ದಕ್ಕೂ ಹೋಗುವಾಗ ಸಾಧನೆಗೆ ಏನಾದ್ರೂ ಒಂದು ದಾರಿ ನನಗೆ ಯೋಚನೆಗೆ ಬಂದಿತ್ತು. ಅದನ್ನೇ ಯೋಚಿಸ್ತಾ ನನ್ನ ಮನೆಯ ಕಡೆಗೆ ಯೋಚಿಸ್ತಾ ನಾನು ಬದುಕುವಂತ ಕಾಡಿನತ್ತ ನಾನು ಬಂದ್ರೆ ಪಕ್ಕನೆ ನನ್ನ ಗುರುಗಳ ಮಾತು ಮತ್ತೆ ಕೇಳುತ್ತದೆ. ಬೀಳುವ ಮಳೆಯಿಂದ, ಮಿಂಚಿನಿಂದ, ಆಮೇಲೆ ಬೇರೆ 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 ವಿಚಾರದಿಂದ ಎಷ್ಟನ್ನು ಮಾಡುವುದಕ್ಕಾಗ್ತದೆ. ಕಲ್ಲು ಉಪಯೋಗಕ್ಕೆ ಬರ್ತದೆ, ಮಣ್ಣು ಉಪಯೋಗಕ್ಕೆ ಬರ್ತದೆ. ಮಗನೇ, ಉಪಯೋಗಕ್ಕೆ ಪ್ರಕೃತಿಯಲ್ಲಿ ಹಲವು ದಾರಿ ಉಂಟು. ಬುದ್ಧಿ ಇದ್ದರೆ ನೀನು ಅರ್ಥ ಮಾಡಿಕೊ ಎಂಬ ಹಾಗೆ ಹೇಳಿದ್ರಲ್ಲ. ಈಗ ನನಗೆ ನೆನಪಾಯಿತು, ಸಾಧನೆಯಿಂದ ಏಕಾಗ್ರತೆಯಿಂದ ಏನನ್ನೂ ಸಾಧಿಸಬಹುದು. ನಿಜವಾಗಿ ನನ್ನ ಹೆಸರಿನಲ್ಲಿ ಒಂದು ಅರ್ಥ ಉಂಟು ಅಂತ ಗೊತ್ತಾದ ಅವರು ಹೇಳಿದ ಮೇಲೆ, ಒಮ್ಮೆ ಹೇಳಿದರೆ ಅಭ್ಯಾಸ ಮಾಡುವವನು ಎನ್ನುವ ಅರ್ಥ ಬರ್ತದೆ ಅಂತ. ಹಾಗಾದ್ರೆ ಯಾಕೆ ನಾನು ಅಭ್ಯಾಸ ಮಾಡಕೂಡದು ಎನ್ನುವುದಕ್ಕಾಗಿ ನದಿ ತೀರಕ್ಕೆ ಬಂದಿದ್ದೇನೆ. ಒಂದಷ್ಟು ಮಣ್ಣನ್ನು ತಂದು ನೀರಿನಲ್ಲಿ ಚೆನ್ನಾಗಿ ಕಲಸಿ ಒಂದು ಸರಿಯಾದ ಮೂರ್ತಿಯನ್ನು ಮಾಡಿದ್ದು. ಸರಿ ಅಂದ್ರೆ ಒಟ್ಟು ಅಲ್ಲ, ನಮ್ಮ ಗುರುಗಳ ಪ್ರತಿಮೂರ್ತಿ ಆಗಬೇಕು ಎನ್ನುವ ಹಾಗೆ ಒಬ್ಬ ಓರಣದಿಂದ ಮನಸ್ಸಿನಲ್ಲಿ ಅವರನ್ನು ಅಲ್ಲಿ ನಾನು ಹೇಗೆ ಕಂಡಿದ್ದೇನೋ ಹಾಗೆಯೇ ಮನಸ್ಸಿನಲ್ಲಿ ಗ್ರಹಿಸುತ್ತಲೇ ಮೂರ್ತಿಯನ್ನು ಸಿದ್ಧಪಡಿಸಿದ್ದು. ನೋಡುವಾಗ ನೆಮ್ಮದಿ. ಅಪ್ಪ, ಆ ಗುರುಗಳೇ ಕಣ್ಣ ಮುಂದೆ ಬಂದು ನಿಂತ ಹಾಗೆ ಕಾಣ್ತದೆ. ಈಗ ಮೂರ್ತಿಯನ್ನಲ್ಲಿ ನಿಲ್ಲಿಸಿದ್ದೇನೆ, ಸಾಕಾಗುವುದಿಲ್ಲ. ಕಾಡಿನಲ್ಲಿ ಸಿಗಬಹುದಾದಂತಹ ಎಷ್ಟೋ ಹೂಗಳನ್ನು ತಂದು ಆ ಮೂರ್ತಿಯ ಪಾದದಲ್ಲಿ ಇರಿಸಿ ನನಗೆ ತಿಳಿದ ರೀತಿಯಿಂದ ಕೈ ಮುಗಿದ್ದೇನೆ. ಪೂಜೆ ಅಂದರೂ ಸರಿಯೇ. ಇವರ ಒಂದು ಅನುಗ್ರಹ ಉಂಟು ಅಂತಾದ್ರೆ ನನಗೆ ಖಂಡಿತವಾಗಿ ಎಲ್ಲ ಬರ್ತದೆ ಎಂಬಂತ ಭರವಸೆ ಉಂಟು. ಅವರ ಪಾದ ಮೂಲದಲ್ಲಿ ನಾನೇ ಸಿದ್ಧಪಡಿಸಿದ ಬಿಲ್ಲು ಹಾಗೂ ಬಿದ್ದಿದ ಕೋಲಿನ ಬಾಣವನ್ನು ಇರಿಸಿದ್ದೇನೆ. ಅವರನ್ನೇ ಧ್ಯಾನಿಸುತ್ತಾ ಏಕಾಗ್ರ ಮನಸ್ಸಿನಿಂದ ಇಲ್ಲೇನೇ ನಾನು ನಿತ್ಯೆಯನ್ನು ಅಭ್ಯಾಸ ಮಾಡ್ತೇನೆ. ಖಂಡಿತ ಗುರುಗಳು ನನಗೆ ಅನುಗ್ರಹ ಮಾಡ್ತಾರೆ ಎಂಬ ವಿಶ್ವಾಸ ಉಂಟು. ಗುರುಗಳೇ ಅನುಗ್ರಹಿಸಬೇಕು, ಗುರುಗಳೇ ಅನುಗ್ರಹಿಸಬೇಕು. ಬೇಟೆಗೆ ಬೇಕಾದಂತಹ
ಕೇಂದ್ರೀಕರಿಸಿಕೊಂಡು ಬೇಟೆ ನಾಯಿಗಳನ್ನು ಒಳಗೊಂಡು ತರುತ್ತೇನೆ. ದುಷ್ಟ ಮೃಗಗಳನ್ನು ಸಾಧಿಸಿದ್ದೇವೆ. ಇನ್ನೂ ಬೇಟೆ ನೋಡ್ತಾ ಈ ಬಿಲ್ಲನ್ನು ಎತ್ತಿ ನಾವೇ ಸಿದ್ಧಪಡಿಸಿದಂತಹ ಬಾಣವನ್ನು ಹಾಗೆ ಹೂಡುವುದಕ್ಕಾಗಿ ಅಭ್ಯಾಸ ಮಾಡಿದವ. ಏನು ಮಹಿಮೆಯೋ ಗೊತ್ತಿಲ್ಲ. ಹಸ್ತಿನಾವತಿಯಲ್ಲಿ ಎಲ್ಲರಿಗೂ ಹೇಳಿಕೊಡುವಂತಹ ಗುರುಗಳು ಯಾವ ರೀತಿ ಹೇಳಿಕೊಡ್ತಾರೋ ನನಗರಿಯದು. ಆದರೆ ನನ್ನ ಮನಸ್ಸಿನಲ್ಲಿ ಒಂದೊಂದೇ ಹೊಳೆಯುವುದಕ್ಕೆ ತೊಡಗಿತಲ್ಲ. ಬಾಣವೊಂದನ್ನು ಹೂಡಿ ಹಾಗೆ ಅಗ್ನಿಯನ್ನು ಪ್ರಾರ್ಥಿ ಹೂಡಿದೆ ಅಂತ ಆದ್ರೆ ಅದು ಅದೇ ಬಾಣವಾಗಿ ಪರಿಣಮಿಸ್ತದೆ. ಒಂದೊಂದು ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹಾಗೆ ಒಂದೊಂದು ಬಾಣವನ್ನು ಎಸೆದರೆ ಅದೆಲ್ಲವೂ ಪ್ರಯೋಗದಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂತ ಆದ್ರೆ ಈ ಕಾಲಕ್ಕೆ ಎಲ್ಲವೂ ನನಗೆ ಹಂತ ಹಂತವಾಗಿ ಒದಗತೊಡಗಿದೆ ಎನ್ನುವುದು ಸ್ಪಷ್ಟವೇ. ಈಗ ನನಗೆ ಸಮಾಧಾನ ಆಯಿತು. ಗುರುಗಳು ಹೇಳಿದ ಮಾತು ಸತ್ಯ. ಏಕಾಗ್ರತೆ ಉಂಟು, ಸಾಧನೆಯನ್ನು ಮಾಡುವಲ್ಲಿ ನನಗೆ ಉತ್ಸಾಹ ಉಂಟು, ಖಂಡಿತವಾಗಿ ನನಗೆಲ್ಲವೂ ದೊರಕಿತು. ಸಾಧಿಸು, ಎಲ್ಲಾದ್ರೂ ಇರು, ಒಳ್ಳೆಯವನಾಗು ಅಂತ ಹೇಳಿದರು. ಅಂತೂ ಅವರ ಆಶೀರ್ವಾದ ನನಗೆ ಫಲರೂಪವಾಗಿ ಸಿಕ್ಕಿತು ಎನ್ನುವ ಸಂತೋಷ. ಕೇಂದ್ರೀಕರಿಸಿಕೊಂಡು ನಾನು ಅಭ್ಯಾಸ ಮಾಡುತ್ತಿದ್ದರೆ ಏಕಾಗ್ರತೆಯ ಭಂಗವಾಗುವ ರೀತಿ ಎಲ್ಲಿಂದ ನಾಯಿಗಳ ಬೊಗಳುವಿಕೆ ನನಗೆ ಕೇಳಿತ್ತು. ಹರಟೆ, ಇದನ್ನು ಮಾಡಿದ್ರೆ ನನ್ನ ವಿದ್ಯೆ ಕಲಿಯುವುದಕ್ಕೆ ಅಡ್ಡಿಯಾಗ್ತದೆ. ಆದ್ದರಿಂದ ಗುರುಗಳನ್ನು ಸ್ಮರಿಸಿ ಆ ಶಬ್ದ ಬಂದ ಕಡೆಗೆ ಒಂದೊಂದೇ ಲೆಕ್ಕ ಹಾಕಿ 7 ಬಾಣಗಳನ್ನು ಶಬ್ದ. ಇದಕ್ಕೆ ಕಾರಣ ಏನು ಅಂತ ಹುಡುಕುತ್ತಾ ಮುಂದೆ ಬಂದಂತೆ ಓಹೋ ದೂರದಿಂದ ನೋಡಿದೆ. ಕೈ ಚಳಕ ಇವನಿದೆ ಅಲ್ವೇ ಹುಡುಗ? ಬಹಳಷ್ಟು ಮೆಚ್ಚಿದೆನಯ್ಯ. ಗುರು ಅನುಗ್ರಹ ಇಲ್ಲದೆ ಶಿಷ್ಯನಾದವನು ಪ್ರಪಂಚದಲ್ಲಿ ಬೆಳಗುವುದಕ್ಕೆ ಸಾಧ್ಯವಿಲ್ಲ ಅಲ್ವೇ? ಶಿಷ್ಯ ಏನು ಎಂಬುದನ್ನು ತೋರಿಸಿಕೊಡುವುದು ಗುರು ಅನುಗ್ರಹದಿಂದ.
ನಿನ್ನ ಬಿಲ್ಲು ವಿದ್ಯೆ ಪ್ರವೀಣತೆಗೆ ನಾನು ಮೆಚ್ಚಿದ್ದೇನೆ. ಬೇಡರ ಹುಡುಗ ನೀನು. ಶಬ್ದವೇದೀಶ್ವರದ ಮೂಲಕವಾಗಿ ಶ್ವಾನ ಬೊಗಳುತ್ತಿರುವುದನ್ನು ನಿಲ್ಲಿಸಿ ಬಿಟ್ಟೆಯಲ್ಲ. ಆದ್ರೆ ನಿನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ, ಅನುಗ್ರಹಿಸಿದಂತಹ ಆ ಗುರು ಮಹಾನು ಗುರು ಆಗಿರಬಹುದು. ನಿನ್ನ ಹೆಸರೇನು? ವಿದ್ಯೆಯನ್ನು ಕಲಿಸಿದಂತಹ ಗುರು ಯಾರು ಹೇಳುವೆಯೋ? ಏಕಲವ್ಯ ಅಂತ ನನ್ನ ಹೆಸರು. ಹೌದೇ? ಕಾಡಿನ ಬೇಡರಲ್ಲಿ ದೊಡ್ಡವನಾದಂತಹ ಹಿರಣ್ಯಧನುವಿನ ಮಗ ನಾನು. ನಾನು ಇಷ್ಟನ್ನು ಪ್ರಯೋಗಿಸುವುದಕ್ಕೆ ಕಾರಣವಾದ್ದು ಯಾರು? ನನಗೆ ಇವರು ಈ ಗುರುಗಳು. ಗುರುಗಳು? ಹೌದು. ದ್ರೋಣಾಚಾರ್ಯರೇ ನನ್ನ ಗುರುಗಳು. ದ್ರೋಣಾಚಾರ್ಯರು ನಿನ್ನ ಗುರುಗಳು? ಅವರಿಂದಲೇ ನಾನು ಇಷ್ಟನ್ನು ಕಲಿತೆ. ನಿನ್ನಲ್ಲಿ ಆ ವಿಚಾರ ಮಾತನಾಡುವುದಲ್ಲ, ಗುರು ಇದ್ದಲ್ಲಿಗೆ ಹೋಗ್ತೇನೆ. ಯಾರಯ್ಯ ನೀನು ಯಾರಯ್ಯ ಮಣ್ಣ ಯಾರಯ್ಯ ಯಾರು ನಿನ್ನ ಹುಡುಗ ಏಕಾಗ್ರವಾದಂತಹ ಮನಸ್ಸಿನಿಂದ ಬಿಲ್ವಿದ್ಯೆಯನ್ನೇ ಸಾಧಿಸುತ್ತಾ ನೀನಿರುವೆ. ಯಾರು ನೀನು? ಯಾರ ಮಗ? ಒಂದು ಮಣ್ಣ ಮೂರ್ತಿ ಇಟ್ಟುಕೊಂಡು ಅದರ ಮುಂಭಾಗದಲ್ಲಿ ಎಂತದೋ ಸಾಧನೆ ಮಾಡುವುದಕ್ಕೆ ಹೊರಟಿದ್ದಿ. ಈ ಮೂರ್ತಿ ಯಾರದು? ಯಾರ ಮಗ ನೀನು? ನಿನ್ನ ಹೆಸರೇನು? ನಿನಗೆ ವಿದ್ಯೆ ಹೇಳಿದ ಗುರು ಯಾರು? ಗುರುಗಳೇ, ನಾನೊಂದು ಬಂದೆ. ಮತ್ತೊಮ್ಮೆ ಮೊದಲಿನ ಹಾಗೆಯೇ ನೀವು ಪ್ರಶ್ನೆಯನ್ನೇ ಕೇಳುವುದಕ್ಕೆ ತೊಡಗಿದ್ದೀರಿ. ಮೊದಲಿನ ಹಾಗೆ ಅಂದ್ರೆ ಈ ಮೊದಲು ನಿನ್ನನ್ನು ಮಾತಾಡಿಸಿರ್ಬೇಡ ನಾನು. ಹೀಗೆ ನೀವು ಮಾತನಾಡಿಸಿದ್ದು ಅದೇ ಧ್ವನಿ, ಅದೇ ರೀತಿ, ಅದೇ ಶೈಲಿ. ಕಾಡಿಗೆ ಈ ಬದಿಗೆ ಬರಲೇ ಇಲ್ಲ. ನೀವು ಕಾಡಿಗೆ ಬರ್ಲಿಲ್ಲ, ಮತ್ತೆ ನಾನೇ ನೀವಿದ್ದ ಕಡೆಗೆ ಬಂದಿದ್ದೆ ಒಂದು ಸಲ. ನಾನಿದ್ದಲ್ಲಿಗೆ? ಹೌದು. ಅಂದ್ರೆ ಹಸ್ತಿನಾವತಿಗೆ. ನೀವು ಗುರುಕುಲದಲ್ಲಿ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಹೇಳಿಕೊಡುವ ಕಾಲಕ್ಕೆ ನಿಮ್ಮಿಂದ ಒಂದು 10 ಮಾರ ದೂರದಲ್ಲಿ ಹಾಗೆ ಕೈ ಮುಗಿದು ನಾನು ನಿಂತಿದ್ದೆ. ಮತ್ತೆ ನಾನೊಂದು ಹೇಳು, ನನಗೆ ಅಂತಲ್ಲ, ನನ್ನ ಆಗಿದ್ದ ಎಲ್ಲಾ ಗುರುಗಳಿಗೂ ಇದೇ ಅಭ್ಯಾಸ. ಹೇಗೆ? ಕಲಿಸಿದ ಶಿಷ್ಯರನ್ನೇ ಮರ್ತು ಬಿಡುದು. ಮತ್ತೆ ಗೊತ್ತಾಗೋದಿಲ್ಲ. ಎಲ್ಲ ನಾವೇ ಕಲಿಸಿದವರಾಗುವಾಗ ಒಂದೊಂದ್ಸಲ ಅವರೇ ಬಂದು ಹೇಳ್ಬಾರ್ದು, ಗುರುಗಳು ನಿಮಗೆ ಗೊತ್ತಿಲ್ವಾ, ನಾವು ಕೆಲವು ವರ್ಷ ನಿಮ್ಮೊಟ್ಟಿಗೆ ಕಲ್ತಿದ್ದೇವೆ. ಯಾಕೆಂದ್ರೆ ನಮ್ಮ ಛಾಯೆಯೂ ಇರುವುದಿಲ್ಲ ಕಲ್ತವರಲ್ಲಿ. ಆದ್ರಿಂದ ಅವರು ಕೇಳ್ಬೇಕಾಗ್ತದೆ ನಿಮ್ಮ ಗುರು ಯಾರು ಅಂತ. ಇದು ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಗುರುಗಳ ಒಂದು ಸ್ವಲ್ಪ ನನ್ನಲ್ಲಿ ಉಳಿಸಿಕೊಂಡಿದ್ದೇನೆ ಅಂತ. ಹೌದಾ? ಹೌದು. ನಾನು ನಿನಗೆ ಹೇಳಿಕೊಟ್ನಾ? ನೀನು ನನ್ನಲ್ಲಿ ಕಲಿಯುವುದಕ್ಕೆ ಬಂದಿದ್ಯಾ? ನಾನು ಬಂದು ಕೇಳಿದ್ದೆ ನನಗೆ ವಿದ್ಯೆ ಕಲಿಸಿ ಅಂತ. ನಿನಗೆ? ಹೌದು. ಆಗ ನೀವು ಹೇಳಿದ್ದೀರಿ ಯಾವ ಕುಲ ಮಗು ನಿನ್ನದ್ದು? ಆಗ ನಾನು ಕುಲಜನಲ್ಲ ಅಂತ ಹೇಳಿದ್ದೆ. ನಿನ್ನ ಕುಲ ಯಾವುದು? ನಾನು ಬೇಡರ ಕುಲದವ ಅಂತ. ನಿನ್ನ ಹೆಸರೇನು? ನಾನು ಏಕಲವ್ಯ. ಹಿರಣ್ಯಧನುವಿನ ಮಗ ನಾನು. ಹಿರಣ್ಯಧನು ಅಲ್ವಾ? ಹೌದು ಹೌದು. ಈಗ ನೆನಪಾಗ್ತಾ ಬಂತು. ಹಿರಣ್ಯಧನು ಎಂಬ ಮಗ ಏಕಲವ್ಯ ಬಂದು ಕೆಲವು ವರ್ಷ
ವರ್ಷವೇ ಆಯ್ತು ಅಂತ ಅದು. ಕೆಲವು ವರ್ಷ ಕಳೆದು ಹೋಯ್ತು ಅಲ್ವಾ? ಹೌದು. ನಾನು ಆಗುವುದಿಲ್ಲ ಅಂತ ನಿನ್ನನ್ನು ತಿರಸ್ಕರಿಸಿ ಕಳುಹಿಸಿದೆ. ಹೌದು, ಹೇಳಿದ್ದೀರಿ ನೀವು. ನಿಮಗೆಲ್ಲ ಅಂತ ಯೋಗ್ಯತೆ ಇಲ್ಲ, ಕುಲಹೀನ ನೀನು, ಇಲ್ಲಿಗೆ ಬರಕೂಡದು, ಹೋಗು ಎನ್ನುವ ಹಾಗೆ. ಮತ್ತೆ ಯಾರೋ ವಿದ್ಯೆ ಮಾರಾಟ ಮಾಡುವ ಗುರು ಸಿಕ್ಕಿರ್ಬೇಕು ನಿನಗೆ. ಇಲ್ಲ, ನನಗೆ ಕುಂಭ ಸಂಭವರೇ ಗುರುಗಳಾಗಿ ಸಿಕ್ಕಿತ್ತು. ಕುಂಭ ಸಂಭವರು ಮತ್ತೆ ಯಾರು ಸಿಕ್ಕಿದ್ರಪ್ಪ? ಅಲ್ಲ, ಕುಂಭ ಸಂಭವರು ಅಂತ ನಾನು ಹೇಳಿದ್ದು ನಿಮ್ಮಲ್ಲೇ ಕಾಣುವುದಾಗ. ನಾನೊಬ್ಬ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಕುಂಭ ಸಂಭವ, ಬೇರೆಯವರು ಇದ್ದಾರೆ. ಆದ್ರೆ ನಾನು ಕಂಡದ್ದು ನಿಮ್ಮನ್ನು ಮಾತ್ರ, ಬೇರೆ ಯಾರನ್ನು ಹುಡುಕಿಕೊಂಡು ಹೋಗಲಿಲ್ಲ. ನಾನೆಲ್ಲಿಯಾದ್ರೂ ಪಕ್ಕನೆ ಅಗಸ್ತ್ಯರೇನಾದ್ರೂ ಹೇಳಿಕೊಟ್ರು ಅಂತ ಲೆಕ್ಕ ಹಾಕಿ. ಹಾಗೂ ಅವರೊಬ್ಬರು ಇದ್ದಾರಲ್ಲ. ಹೌದು, ಅವರು ಕುಂಭ ಸಂಭವ. ನಾನು ನಿಮ್ಮಲ್ಲೇ ಗುರುತನ್ನು ಕಂಡದ್ದು. ಬೇರೊಬ್ಬರು ಗುರುಗಳನ್ನಾಗಿ ಸ್ವೀಕರಿಸಬೇಕು ಅಂತ ನನ್ನ ಮನಸ್ಸು ಹೇಳುವುದೇ ಇಲ್ಲ. ನಾನು ನಿನಗೆ ಹೇಳಿಕೊಡ್ಲೇ ಇಲ್ಲ, ನೀನು ಹೇಗೆ ಸಾಧಿಸಿದಿ ಮಗು? ನೀವು ಹೇಳಿಕೊಡದೇ ಇದ್ರು ಹೋಗುವಾಗ ಒಂದು ಮಾತು ಹೇಳಿದ್ದೀರಿ. ಏನು? ಮಣ್ಣಿನಿಂದಲೂ ಮನೆ ಕಟ್ಟುವುದಕ್ಕಾಗ್ತದೆ, ಕಲ್ಲು ಉಪಯೋಗಕ್ಕೆ ಬರ್ತದೆ, ಮಿಂಚು ಉಪಯೋಗಕ್ಕಾಗ್ತದೆ, ಸುರಿಯುವ ಮಳೆಯನ್ನು ಅನುಕೂಲಕ್ಕಾಗಿ ಬಳಸಿಕೊಳ್ಳುವುದಕ್ಕಾಗುತ್ತದೆ. ಹೌದು. ಹೀಗೆ ಬಳಸುವುದಕ್ಕೆ ನಮಗೆ ಸಾಧ್ಯ ಉಂಟು ಅಂತಾದ್ರೆ ಏನನ್ನೂ ಮಾಡಬಹುದು. ಕಲಿಸುವುದಕ್ಕೆ ಗುರು ಬೇಡ ಮಗನೇ, ಸಾಧಿಸುವವನಿಗೆ ಒಂದು ಲಕ್ಷ್ಯ ಬೇಕಾದ್ದು. ನಿನ್ನ ಮನಸ್ಸಿನಲ್ಲಿ ಉಂಟೋ ಹೌದು ಅಂತಾದ್ರೆ ನೀನು ಗಟ್ಟಿಯಾಗಿ ಸಾಧಿಸಬಹುದು. ನಿನಗೆ ನನ್ನಿಂದಂತೂ ಆಗುವುದಿಲ್ಲ. ಹಾಗಿದ್ರೆ ನಿನಗೆ ನೀನೇ ಗುರುವಾಗಿ ಮತ್ತೆ ಸಾಧನೆ ಮಾಡಿದೆ. ಅಲ್ಲ 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 ಅಲ್ಲ, ನಿಮ್ಮ ಮಾತೇ ನನಗೆ ಗುರುವಾದದ್ದು. ಮಾತು ಗುರು ಆಯ್ತಾ? ನೀವು ಹೇಳಿದ್ದಲ್ಲ, ಮಣ್ಣಿಂದಲೂ ಮಾಡಬಹುದು, ಕಲ್ಲಿಂದಲೂ ಮಾಡಬಹುದು, ಸಾಧನೆಗೆ ಹಾದಿ ಪ್ರಕೃತಿಯಲ್ಲಿ ಉಂಟು, ಹೋಗು ಅಂತ. ಹೋಗು, ಎಲ್ಲಾದ್ರೂ ಸರಿ, ಸಾಧಿಸಿ ಒಳ್ಳೆಯವನಾಗು ಅಂತ ಹೇಳಿದ್ದೀರಿ. ಅದನ್ನೇ ಹಿಡ್ಕೊಂಡು ಮತ್ತೆ ಬಂದೆ. ಹಾಗೆ ಮಣ್ಣನ್ನೆಲ್ಲ ಚೆನ್ನಾಗಿ ನೆನೆಸಿ ಅದರಿಂದ ನಿಮ್ಮ ಮೂರ್ತಿಯನ್ನೊಂದನ್ನು ಮಾಡಿ ನೋಡಿ ನೋಡಿ ನೋಡಿ. ಹಾಗೆ ಇದೀಗ ನನ್ನ ಮೂರ್ತಿಯ? ಹೌದು. ಅದು ಅವರವರ ಕಲ್ಪನೆ ಅಲ್ಲ, ನನಗೆ ನೋಡುವಾಗ ನನ್ನಾಗೆ ಕಾಣುವುದಿಲ್ಲ. ಅಲ್ಲ, ನನಗೆ ನಿಮ್ಮನ್ನೇ ಕಾಣುತ್ತದೆ ಮೂರ್ತಿಯಲ್ಲಿ. ಆಗ್ಲಿ, ನೀನು ಸಂಕಲ್ಪಿಸಿದ್ದು ದ್ರೋಣರ ಮೂರ್ತಿ. ಇದು ದ್ರೋಣರ ಮೂರ್ತಿ ಎಂದೇ ಸಂಕಲ್ಪಿಸಿದ ನನ್ನ ಕಣ್ಣಿಗೆ ಮನಸ್ಸಿಗೆ ಕಾಣುವುದು ದ್ರೋಣರಲ್ಲಿ ಮಾಡಿ ನಿಂದು ಬೆಳಗಯಾಮದಲ್ಲೇ ಇದ್ದು ನಿಷ್ಠೆಯಿಂದ ಕೈ ಮುಗಿದು ಪೂಜಿಸಿ ನಾನು ವಿದ್ಯೆಯನ್ನು ಕಲಿತೆ. ಬರೇ ಕಲ್ತದ್ದಲ್ಲ ಗುರುಗಳೇ, ಬರೇ ಒಂದು ಕಬ್ಬಿಣದ ಸಲನ್ನು ಚೂಪನ್ನಾಗಿಸಿ ಹೊಡೆಯುವುದಕ್ಕೆ, ಬಿದಿರ ಕೋಲನ್ನು ಹೊಡೆಯುವುದಕ್ಕೆ ಕಲಿತದ್ದಲ್ಲ. ಅಗ್ನಿ, ವರುಣ, ವಾಯು, ಕುಬೇರ ಮೊದಲಾದವರಿಂದ ಹೊಂದಿಕೊಂಡಿರುವ ಅಸ್ತ್ರಗಳು, ಮಂತ್ರಾಸ್ತ್ರ, ಇನ್ನೂ ಹೇಳಬೇಕಾದ ವೇದವನ್ನೇ ಕಲಿತೆ ನಾನು. ಕಲಿತೆ ಅಂದ್ರೆ ನಿನಗೆಲ್ಲ ಅದು ಉಪದೇಶ ಮಾಡಿತಾ? ಹೌದು, ನಾನು ಹೀಗೆ ಅಂತ ಸ್ಮರಿಸಿದ ತಕ್ಕ ನನ್ನ ಮನಸ್ಸಿನಲ್ಲಿ ಗೊತ್ತಾಗುವ ಹಾಗೆ ಉಪದೇಶಿಸಿ ನಿನ್ನ ಕಿವಿಗೆ ಉಪದೇಶ ಆದಾಗ ಆಗುವುದು. ಹೌದು ಹೌದು, ಒಂದೊಂದು ವಿಶೇಷ ವಿಶೇಷ ವಿದ್ಯೆಗಳು. ಹಾಗೆ ನಾವು ಅಭ್ಯಾಸ ಮಾಡುತ್ತಿರುವಾಗ ನಾಯಿ ಬೊಗಳುವುದು ಕೇಳಿತು. ನಾಯಿ ಬೊಗಳುವುದು ನನ್ನ ಏಕಾಗ್ರತೆಗೆ ಅಡ್ಡಿ ಆಗ್ತದೆ ಅಂತ ಗೊತ್ತಾದಾಗ, ಎಲ್ಲಿ ಸ್ವರ ಕೇಳ್ತದೆ ಅದನ್ನೇ ಮನಸ್ಸಿನಲ್ಲಿ ಗ್ರಹಿಸಿಕೊಂಡು ಅಲ್ಲಿಗೆ ಇಲ್ಲಿಂದಲೇ ಬಾಣ ಹೊಡಿದೆ. ನೋಡಿ, ನಾಯಿಯ ನಾಲಿಗೆಯಲ್ಲಿ ಬಾಣ ನಾಟಿದೆ, ಸ್ವರ ನಿಂತಿದೆ. ನನಗಾಗುವಂತಹ ಎಲ್ಲ ಉಪದ್ರವಗಳು ದೂರವಾಗಿದೆ. ಈಗ ನಮ್ಮ ಹುಡುಗ ಬಂದು ಹೇಳಿದಾಗ 7 ಬಾಣಗಳು ನಾಯಿಯ ಬಾಯಿಯೊಳಗೆ ಪ್ರಯೋಗ ಆಗಿದೆ. ಹಾಗೆಂದು ಒಂದು ಗಾಯ ಆಗಲಿಲ್ಲ, ಒಂದು ಬಿಂದು ರಕ್ತ ಹರಿಯಲಿಲ್ಲ. ಅದಕ್ಕೆ ಬಾಯಿ ಬೊಗಳುವುದಕ್ಕೆ ಸಾಧ್ಯ ಆಗುದಿಲ್ಲ. ತೆರೆದ ಬಾಯಿಗೆ ಹೀಗೆ ಬಾಣ ಪ್ರಯೋಗ ಆದ್ದರಿಂದ ಇನ್ನದಕ್ಕೆ ಸ್ವರ ಹೊರಡಿಸಲಿಕ್ಕೆ ನಾನು ಬರಿದರೆ ಕಲಿತೆಯನ್ನಯ ಬಯದಿ, ನಾನು ಬರಿದರೆ ಕಲಿತೆಯನ್ನಯ ಬಯದಿ, ನೀನೀಗ ಗುರು ದಕ್ಷಿಣೆಯನ್ನು ಸಾರುಗಾರಲಿ ಕೊಡಲು ಸಪ್ರೀತನ ಹೇಳಾನು, ಸಾರುಗಾರಲಿ ಕೊಡಲು ಸಪ್ರೀತನ ಹೇಳಾನು, ಮಗು ಏಕಲವ್ಯ. ನಾನು ಕಲಿಸಿದನೋ ಇಲ್ವೋ ಅನ್ನುವುದಲ್ಲ ಇಲ್ಲಿ ಪ್ರಶ್ನೆ. ನಿನ್ನತ್ರಿಗೆ ಯಾರು ಕೇಳಿದ್ರು ನೀನೇನು ಅಂತ ಹೇಳುದು? ನನ್ನ ಗುರುಗಳು ದ್ರೋಣರು, ದ್ರೋಣಾಚಾರ್ಯರು. ನೀನು ಹೇಳುದು ಅದೇ ಅಲ್ವಾ? ಹಾಗೆ ಹೇಳ್ತೇನೆ, ಹಾಗೆ ಹೇಳ್ತೇನೆ. ನಿನ್ನ ಸಾಧನೆಯಿಂದ ಕಲ್ತದ್ದು ಅಂತ ಹೇಳುವುದಿಲ್ಲ. ಗುರುಗಳು ಕಲಿಸಿದ್ದು ದ್ರೋಣರಂತೆ ಮಣ್ಣಿನ ಪ್ರತಿಮೆಯೊಂದನ್ನು ಸಿದ್ಧ ಮಾಡಿ ಅದನ್ನೇ ಗುರುವಿನ ಸ್ಥಾನದಲ್ಲಿ ಆರೋಪಿಸಿ ಅದನ್ನೇ ಅರ್ಚಿಸಿ ಆರಾಧಿಸಿ ಆ ಅನುಗ್ರಹ ವಿಶೇಷದಿಂದ ತನಗೆ ವಿದ್ಯೆ ಕರಗತವಾಗಿದೆ ಅಂತ ಸಂತೃಪ್ತಿಯನ್ನು ಕಾಣುತ್ತಿರುವವನು ನೀನು. ಅವರ ಅನುಗ್ರಹ. ಒಳ್ಳೆ ಉಪಾಯಗಾರ ನೀನು. ಅಂತೂ ನನ್ನನ್ನು ಮಣ್ಣು ಮಾಡಿದೆಯಲ್ವಾ? ಇಲ್ಲ 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 ಇಲ್ಲ,
ವಿದ್ಯೋಪದೇಶ ಮಾಡಿ ಗುರುಗಳೇ, ಕಲಿತುಕೊಳ್ಬೇಕು ಅಂತ ಕೇಳಿದ ಕಾಲಕ್ಕೆ ನಿನಗೆ ಜಾತಿ ಇಲ್ಲ ಸಲ್ಲದು ಅಂತ ಹಿಂದೆ ಕಳುಹಿಸಿದ್ದು. ಅದಕ್ಕೆ ನೀನು ಕಂಡುಕೊಂಡ ಉಪಾಯ, ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡುವ ಗುರು ಆದ್ರಲ್ಲೂ ಆಕ್ಷೇಪ ಹೇಳುವುದು, ಉತ್ತರವೇ ಕೊಡದಿದ್ದ ಗುರು ಆದರೆ ಮಣ್ಣಿನ ಮೂರ್ತಿ ಮಾಡುವ. ಅದು ಮೂರ್ತಿ, ಅದು ಏನು ಕೇಳಿದ್ರು ತಲೆಯಲ್ಲಾಡಿಸ್ಲಿಕ್ಕೂ ಆಗೋದಿಲ್ಲ, ಮಾತಾಡ್ಲಿಕ್ಕೂ ಆಗೋದಿಲ್ಲ. ಆಗ ನಿನ್ನ ಇಷ್ಟ ಕೈಗೂಡುತ್ತದೆ. ಈ ಕಾರಣಕ್ಕೆ ಬೇಕಾಗಿ ಮಣ್ಣಿನ ಮೂರ್ತಿಯನ್ನೇ ಮಾಡಿದಿ, ವಿದ್ಯೆಯನ್ನು ಸಂಗ್ರಹಿಸಿದಿ. ಮಗು, ನನ್ನಿಂದಲೇ ಕಲಿತದ್ದು ಹೌದು ಅನ್ನುವುದನ್ನು ನೀನು ಹೃತ್ಪೂರ್ವಕವಾಗಿ ಒಪ್ಪಿಕೊಳ್ತಿ ಅಂತಾದರೆ ಖಂಡಿತ ಒಪ್ಪಿಕೊಳ್ತೇನೆ. ಇನ್ನು ನೀನು ಕಲಿಬೇಕಾದದ್ದಿಲ್ಲ. ಕಲಿತಾಯ್ತು ಗುರುಗಳೇ, ಇನ್ನೊಬ್ಬರಿಗೆ ಕಲಿಸುವಷ್ಟಾಯಿತು ನಿನ್ನ. ಅಬ್ಬಾ ಮಗು, ಧನ್ಯನಾದ. ವಿದ್ಯಾರ್ಥಿ ಜೀವನ ಪರಿಪೂರ್ಣವಾಗಬೇಕು ಅಂತಾದ್ರೆ ಗುರುವಿನ ಹಂಗಿನಿಂದ ಶಿಷ್ಯನಾದಮ ದೂರ ಆಗಬೇಕು. ಅದಕ್ಕೇನು ದಾರಿ ಗುರುಗಳೇ? ಗುರುದಕ್ಷಿಣೆ ಅಂತ ಒಂದು ಕೊಡ್ಲಿಕ್ಕುಂಟು. ಈಗ ನಾನು ಗುರು ಹೌದು ಅಂತಾದ್ರೆ, ನೀವೇ ಗುರುಗಳು, ನೀನು ಶಿಷ್ಯ ಹೌದು ಅಂತಾದ್ರೆ ನನಗೆ ಗುರುದಕ್ಷಿಣೆ ಕೊಡಬೇಡುವ? ಗುರುದಕ್ಷಿಣೆ ಗುರುಗಳೇ ಏನು ಕೊಡಬೇಕು ಗುರುಗಳೇ? ಏನು ಕೇಳಿದ್ರು ಕೊಡ್ತೀಯ? ನೀವು ಏನು ಕೇಳಿದ್ರು ಕೊಡ್ತೇವೆ. ನೀವು ಏನು ಕೇಳಿದ್ರು ಹಿಂದೆ ಮುಂದೆ ಯೋಚಿಸದೆ ಕೊಡ್ತೇನೆ. ಗುರುನಿಷ್ಠೆ ನಿನ್ನಲ್ಲಿರುವುದು ಪ್ರಾಮಾಣಿಕತನದ್ದು ಹೌದಾದರೆ ಖಂಡಿತ ನನ್ನ ಕಾಲಬುಡದಲ್ಲಿ ನಿನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿಟ್ಟು ನಿನ್ನ ಗುರುದಕ್ಷಿಣೆಯನ್ನು ಸಿದ್ಧಪಡಿಸಿ. ಗುರುಗಳೆಲ್ಲ ದೇವರೇ. ಗುರುವೇ ಪರಬ್ರಹ್ಮ ಗುರುವೇ ರುದ್ರರು, ಗುರುವೇ ಸರ್ವರನು ಪಾಲಿಪರು, ಕರಳ ಬೇಡವು ನೀಡೆ ಸರಿದೇವ ತರಳನಾದರೂ ಗುರುವೇ ಒರೆದಂತೆ ನಡೆದರೆ ನಗೆ ಇರುವುದೈ ಕೀರ್ತಿ ಗುರು ಚರಣದಲ್ಲಿ ತರಿದಿವೆ. ಗುರು ಚರಣದಲ್ಲಿ ತರಿದಿವೆ ಕಡುಗದಲ್ಲಿ ಗರಗರನೆ ಕೊಯ್ದು ಗುರುವರನ ಚರಣದಲ್ಲಿರಿಸಿದ ಗುರುವನಗೆ ಪರಬ್ರಹ್ಮ ಮೊದಲು ಎಷ್ಟು ಯೋಚನೆ ನನಗೆ ಖಂಡಿತವಾಗಿ ಬರ್ತಿರ್ಲಿಲ್ಲ. ಯಾವತ್ತು ನಿಮ್ಮನ್ನು ಕಣ್ತುಂಬ ಕಂಡು ಬಂದಿರೋ, ಯಾವತ್ತು ನೀವು ವಿಷಯವನ್ನು ಅನೇಕ ನನಗೆ ಹೇಳಿದಿರೋ, ಮತ್ತೆ ನನ್ನ ಮನೆಗೆ ಬಂದು ಮಣ್ಣಿನಿಂದ ನಿಮ್ಮದೇ ಮೂರ್ತಿಯನ್ನು ಸ್ಥಾಪಿಸಿ ಅದಲ್ಲೇ ಜೀವಂತಿಕೆಯನ್ನು ಕಂಡು ಅಭ್ಯಾಸ ಮಾಡುವುದಕ್ಕೆ ತೊಡಗಿದೆನು. ಆಗ ನನಗೂ ಸ್ವಲ್ಪ ಸ್ವಲ್ಪ ಯೋಚಿಸುವಂತ ಬುದ್ಧಿಯು ಬಂತು. ಈಗ ನನಗೆಲ್ಲವೂ ಅರ್ಥ ಆಗ್ತದೆ. ಗುರುವು ಬ್ರಹ್ಮನಿಗೆ ಸಮಾನ, ಗುರುವು ರುದ್ರನಿಗೆ ಸಮಾನ, ಗುರುವು ನಾರಾಯಣನಿಗೆ ಸಮಾನ. ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರೂ ಗುರುಗಳೇ. ಆ ಮೂರು ಮೂರ್ತಿಗಳ ವಿಶೇಷಣವು ಗುರುವಲ್ಲಿರುವ ಕಾರಣ ಗುರುವನ್ನು ಪರಬ್ರಹ್ಮ ಎಂಬ ಹಾಗೆ ಕಂಡುಕೊಳ್ತಾರೆ. ನೀವು ಪರಬ್ರಹ್ಮ ಸ್ವರೂಪಿಗಳು, ಹೀಗಾಗಬೇಕು ಮಗು ಎನ್ನುವ ಹಾಗೆ ನೀವು ಯಾವ ಕಾಲಕ್ಕೆ ಕೇಳಿದಿರೋ, ದೇವರಿಂದಲೇ ನಮಗೆ ಎಲ್ಲವೂ ಒದಗಿ ಬರುವುದು. ಅದೇ ದೇವರು ಮಗು ನೀನಿಷ್ಟನ್ನು ಕೊಡತಕ್ಕುದು ಎನ್ನುವ ಹಾಗೆ ಹೇಳಿದ್ರೆ, ಆಜ್ಞೆ ಮಾಡಿದರೆ, ಆ ಸಂದರ್ಭದಲ್ಲಿ ಕೊಡದೆ ಉಳಿದರೆ ದೇವರು ಕೊಟ್ಟ ಬದುಕು ಇದ್ದು ಏನು ಸುಖ. ಕೊಟ್ಟ ನುಡಿಗೆ ತಪ್ಪಿ ನಾನು ಹಿಂದೆ ಜಾರಿದನಾದರೆ ಸರಿದನಾದರೆ
ಜರೆದು ಬಿಡ್ಲಿಕ್ಕಿಲ್ವೇ ಈ ಲೋಕದ ಜನಾಂಗವೆಲ್ಲ? ಲೋಕದವರಿಂದ ಕೆಟ್ಟ ಮಾತು ಹೇಳಿಸಿ ಬದುಕುವ ಬದುಕು ಏಕಲವ್ಯನಿಗೆ ಯಾಕೆ ಬೇಕು? ಬೇಡ ಗುರುಗಳೇ, ನನಗೆ ಕೀರ್ತಿ ಬೇಕು. ಗುರು ಕೇಳಿದ್ದನ್ನು ನಾನು ಗುರುಗಳ ಪಾದದಲ್ಲೇ ಅರ್ಪಿಸಿದೆ ಅಂತಾದರೆ ಅದು ನನಗೆ ಕೀರ್ತಿಯನ್ನು ಒದಗಿಸ್ತದೆ. ಗುರು ಕಾಣಿಕೆಯಾಗಿ ಒಪ್ಪಿಸಿದ ಕೀರ್ತಿ ಏಕಲವ್ಯನಿಗೆ ಬರ್ತದೆ ಅಂತಾದ್ರೆ ಅದಕ್ಕಿಂತ ಹೆಚ್ಚು ಇನ್ನೊಂದು ಬೇಡ ಗುರುಗಳೇ ನನಗೆ. ನೀವು ನನ್ನ ಗುರುಗಳು ಎನ್ನುವಾಗ ನನ್ನಿಂದ ಕಲಿತದ್ದು ಹೌದು ಅಂತಾದ್ರೆ, ಆ ಶಿಷ್ಯತ್ವವು ನಿನಗೆ ಒಪ್ಪಿಗೆ ಆಗಿದೆ, ನೀನು ಸ್ವೀಕರಿಸ್ತಿ ಅಂತಾದ್ರೆ ಕೊಡುವಂದಿರಲ್ಲ. ನಿಂದ ಶಿಷ್ಯ ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಉಂಟು ಗುರುಗಳೇ. ಖಂಡಿತ ಕೊಡ್ತೇನೆ ಗುರುಗಳೇ, ಕೊಡ್ತೇನೆ, ಯೋಚನೆ ಮಾಡಬೇಕು. ಇದು ಎಡದ ಕೈಯಿಂದ ಕಡ್ಕವನ್ನು ಹಿರಿದಿದ್ದೇನೆ, ಬಲದ ಕೈಯ ಹೆಬ್ಬೆರಳನ್ನು ಇದೋ 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 ಮೆಚ್ಚಿ ಧ್ರುಗು ಜಲ ಸೂಸಿ ಕುಂಭದ ಅಚ್ಚರಿಯುವುದು ನಿನ್ನಯ ಹೆಚ್ಚಿನ ಗುರು ಭಕ್ತಿಯದು ಮಮ ಕೃತಿಯ ಪಟಲದಲ್ಲಿ. ಕೈಯ ಹೆಬ್ಬೆರಳನ್ನೇ ಕತ್ತರಿಸಿ ನನ್ನ ಪಾದಮೂಲದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದ್ದು. ಸಂತೋಷ ಆಯಿತು, ಸಂತೋಷ ಆಯಿತು. ಶಿಷ್ಯನಾದಿನೇ ನಾನು. ಮಗು, ಬಿಲ್ಲು ವಿದ್ಯೆಯ ಸಾಧನೆಯಲ್ಲಿ ಅದ್ವಿತೀಯನಾಗಿ ಕಾಣಿಸಿಕೊಳ್ಳುವಂತಹ ಮಂದಿಗಳು ಹುಡುಕಿದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಸಿಗಬಹುದು. ಆದರೆ ಗುರುಭಕ್ತಿಯ ಪಾರಮ್ಯದಲ್ಲಿ ನಿನ್ನಂಥವರು ಇನ್ನೊಬ್ಬ ಸಿಗಲಾರ. ಅದರಿಂದ ಸಂತೋಷ ಆಯಿತು. ಸಾಧನೆಯಿಂದ ನೀನು ಸಾಧಿಸಿದ ಬಿಲ್ವಿದ್ಯೆ ಧನುರ್ವೇದ, ಆದರೆ ಅರ್ಹತೆ ಇಲ್ಲದೆ ಇದ್ದಂತಹ ನೀನು ಸಂಪಾದಿಸಿದ ವಿದ್ಯೆ. ಸಾಧನೆ ಮಾಡಿದರೆ ಸಿಗುತ್ತದೆ ಮಗು. ಕದ್ದು ಕೇಳಿದ ಶೂದ್ರನಿಗೂ ಮಂತ್ರ ಬರ್ತದೆ, ಆದರೆ ವಿನಿಯೋಗಕ್ಕೆ ಅರ್ಹತೆ ಬರ್ತದೆ ಅಂತ ಅರ್ಥವೋ ಮಗ? ಕೂಡದಲ್ಲ. ಸಮಾಜದ ಕಟ್ಟುಪಾಡುಗಳೊಳಗೆ ಬದುಕಬೇಕಾದ ಅನಿವಾರ್ಯತೆ ಇದ್ದವರು ನಾವು. ಮೀರಿ ವ್ಯವಹರಿಸಲಿಕ್ಕಾಗುವುದಿಲ್ಲ. ನಾಳೆ ಪ್ರಪಂಚ ನನ್ನನ್ನು ಪ್ರಶ್ನಿಸ್ತದೆ. ದ್ರೋಣರ ಶಿಷ್ಯನಂತೆ ನಿಷಾದ ಕುಲದಲ್ಲಿ ಹುಟ್ಟಿದಂತಹ ಏಕಲವ್ಯ ಹೇಗೆ ಧನುರ್ವೇದವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಯಿತು ಅಂತ ಪ್ರಶ್ನಿಸಿದರೆ ಪ್ರಪಂಚಕ್ಕೆ ಉತ್ತರಿಸಬೇಕಾದ ಬದ್ಧತೆ ಇರುವವ ನಾನಾಗುತ್ತೇನೆ ಹೊರತು ನೀನಾಗುವುದಿಲ್ಲ. ಮಗು, ನಿನಗದು ಸಲ್ಲದು ಅಂತ ನಾನು ಆಡಿದ ಮೇಲೆ ನಿನ್ನ ಸಾಧನೆಯಿಂದ ನೀನು ಸಿದ್ಧಿಯಾಗಿಸಿಕೊಂಡಿರಬಹುದು. ಆದರೂ ಅದು ಕಳ್ಳತನದ ವಿದ್ಯೆಯೇ ಆಗುತ್ತದೆ. ಆದ್ದರಿಂದ ಆ ಚೋರತ್ವಕ್ಕೊಂದು ಶಿಕ್ಷೆಯಾಗಬೇಕು. ಗುರುದಕ್ಷಿಣೆಯನ್ನೂ ನೀನು ಕೊಟ್ಟ ಹಾಗಾಗಬೇಕು. ಚೋರತ್ವದಿಂದ ನೀನು ಸಂಪಾದಿಸಿದ ವಿದ್ಯೆಗೊಂದು ಶಿಕ್ಷೆಯೂ ಆಗಬೇಕು. ಈ ಕಾರಣಕ್ಕಾಗಿ ನಿನಗೊದಗಿಸಿದಂತಹ ಶಿಕ್ಷೆ ಮುಂದಿನ ಲೋಕಕ್ಕೊಂದು ಪಾಠವೂ ಆಗಬೇಕು. ಸಲ್ಲದೇ ಇದ್ದದ್ದನ್ನು ಅಲ್ಲದೇ ಇದ್ದ ಮಾರ್ಗದಲ್ಲಿ ಅಕ್ರಮವಾಗಿ ಸಂಪಾದಿಸಿದರೆ ಪರಿಣಾಮದಲ್ಲಿ ಏನಾಗುತ್ತದೆ ಅನ್ನುವುದು ಪ್ರಪಂಚಕ್ಕೊಂದು ಆದರ್ಶವಾಗಬೇಕು. ಈ ಕಾರಣಕ್ಕಾಗಿ ನಿನ್ನ ಹೆಬ್ಬೆರಳನ್ನು ಕತ್ತರಿಸಿ ಕೊಡೆಂದೆ. ಇಲ್ಲದಿದ್ದರೆ ಯೋಚನೆ ಮಾಡು, ನಾನೇನು ಮಾಂಸ ತಿನ್ನುವವನು? ಮಾಂಸ ತಿನ್ನುವ ನೀನಾದರೂ ಹೂವು ಹಣ್ಣುಗಳಿಂದ ಆ ಮೂರ್ತಿಯನ್ನು ಈ ತನಕ ಪೂಜಿಸುತ್ತಾ ಬಂದೆ. ಮಾಂಸವನ್ನೇ ತಿನ್ನದೇ ಇದ್ದ ನಾನು ನಿನ್ನ ಕೈಯ ಹೆಬ್ಬೆರಳನ್ನೇ ಕಾಣಿಕೆಯಾಗಿ ಕೊಡೆಂದೆ. ಮಗು, ಈ ಪ್ರಪಂಚ ಬಯಸುವುದನ್ನು. ನಿಷಾದರ ಕುಲದಲ್ಲಿ ಗುರುವಿಗೆ ಹಣ್ಣು ಹಂಪಲಿನ ಪೂಜೆ ಸಾಕಾಗುವುದಿಲ್ಲ, ಮಾಂಸವೇ ಬೇಕಾಗುತ್ತದೆ. ಆದ್ದರಿಂದಲೇ ಇಂದದೇ ಗುರುದಕ್ಷಿಣೆಯನ್ನು ನಾನು ಕೇಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿ ಹೋಯಿತು. ನೋಡು, ನಿನ್ನ ಪ್ರಾಣವನ್ನೇ ಕೊಡೆಂದು ಕೇಳಿದರೂ ನೀನು ಕೊಡಬೇಕಾಗಿತ್ತು. ನೀನು ಇನ್ನು ಮುಂದೆ ನನ್ನ ಹೆಸರು ಹೇಳಿ ಬಿಲ್ಲು ಮುಟ್ಟಕೂಡದು ಅಂತ ಹೇಳಿದರೂ ನೀನು ಮುಟ್ಟದೆ ಉಳಿಯಬೇಕಿತ್ತು. ನಿನ್ನನ್ನು ದಂಡಿಸುವುದೇ ನನ್ನ ಉದ್ದೇಶವಾದರೆ, ಕೇವಲ ಮನಮತ್ಸರದಿಂದಲೇ ನಾನು ಹೇಳುವವನಾದರೆ ನನಗದನ್ನೂ ಮಾಡಲಿಕ್ಕೆ ಬರ್ತಿತ್ತು. ಅಪಾತ್ರರಿಗೆ ಅದ್ವಿತೀಯವಾದದ್ದು ಸಿಕ್ಕಿದರೆ ಎಷ್ಟು ದುರ್ವಿನಿಯೋಗವಾಗುತ್ತದೆ ನೋಡು ಮಗು. ಒಂದು ನಾಯಿಯ ಬೊಗಳುವಿಕೆ ನಿಲ್ಲಿಸಲಿಕ್ಕೆ ಶಬ್ದವೇದಿ ಬೇಕಾಯ್ತಲ್ವ ಮಗು? ಯಾವ ಉದ್ದೇಶಕ್ಕಾಗಿ ವಿನಿಯೋಗ ಬೇಕಾದಂತಹ ಧನುರ್ವೇದ, ಅದನ್ನು ಎಷ್ಟು ನಿಕೃಷ್ಟವಾದ ಕೆಲಸಕ್ಕೆ, ಒಂದು ಕಲ್ಲು ಮಾಡುವ ಕೆಲಸ. ಒಂದು ಕಲ್ಲು ಹೊಡೆದರೆ ನಾಯಿ ಆ ಕಡೆಗೆ ಓಡುವುದಿಲ್ಲ, ಅದಕ್ಕೆ ಶಬ್ದವೇದಿ ಶರಪ್ರಯೋಗ ಮಾಡಬೇಕು. ಅರ್ಹತೆ ಇಲ್ಲದೆ ಇದ್ದವರಿಗೆ ಅಪೂರ್ವವಾದದ್ದು ಸಿಕ್ಕಿದ್ರೆ ಆಗುವ ತೊಂದರೆ ಇದು.
ಎಲ್ಲಿಗೆ ವಿನಿಯೋಗ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹೀಗೆ ಪ್ರಪಂಚಕ್ಕೆ ಹಾನಿಕಾರಕವಾದ ವಿನಿಯೋಗ ನಿನ್ನಿಂದ ನಾಳೆಗೆ ಆಗಕೂಡದು ಅನ್ನುವುದಕ್ಕಾಗಿ ಇಂದಿನ ದಿನ ದಂಡನೆಯಾಗಿ ಶಿಕ್ಷೆಯಾಗಿ ನಿನಗೆ ಈ ಗುರುದಕ್ಷಿಣೆಯನ್ನು ನಾನು ವಿಧಿಸಿದ್ದೇನೆ ಹೊರತು ಬೇರೆಲ್ಲ. ಮಗು, ಕಾಡಿನಲ್ಲಿ ಮೃಗ ಬೇಟೆಯಾಡಿ ಮೃಗಗಳನ್ನು ಕೊಂದು ಜೀವನ ಮಾಡಲಿಕ್ಕೆ ನಿನಗೆ ಎಷ್ಟು ಬೇಕು ಅಷ್ಟಕ್ಕೆ ನಿನಗೆ ಇನ್ನೂ ತೊಂದರೆ ಆಗುವುದಿಲ್ಲ. ವಿಶೇಷವಾದ ಸಾಧನೆಯ ಲಾಘವಕ್ಕೆ ನಿನಗೆ ಬಿಗುತನ ಇಲ್ಲದೆ ಹೋಗುತ್ತದೆ, ಅಷ್ಟೇ ಇರುವುದು. ಹೆಬ್ಬೆರಳಿಲ್ಲದೆ ಇದ್ರೆ ಏನಾಗುತ್ತದೆ? ಸಂಧಾನದಲ್ಲಿ ಲಾಘವ ಸಿಕ್ಕುವುದಿಲ್ಲ, ಅಷ್ಟೇ ಇರುವುದು. ಭರಿತವಾಗಿ ನೀನು ಹೊಡೆಯಲಾರೆ ಇನ್ನು ಮುಂದೆ. ಭರಿತವಾಗಿ ಹೊಡಿಬೇಕಾದ ಅವಶ್ಯಕತೆ ಮೃಗ ಕೊಲ್ಲಲಿಕ್ಕೆ ಹೊಡೆಯುವಷ್ಟು ನಿನಗೆ ಇವತ್ತಿಗೂ ಸಾಮರ್ಥ್ಯ ಉಂಟು. ಆದ್ದರಿಂದ ಮಗು, ಲೋಕದ ಕಟ್ಟುಪಾಡುಗಳು ನಮಗೆ ಸಾಧ್ಯ ಆಗ್ತದೆ ಎಂದು ನಾವು ಅತಿಕ್ರಮಿಸಕೂಡದು. ಅದಾಗುವುದಿಲ್ಲ ಮಗು. ಲೋಕದಲ್ಲಿ ಆದರ್ಶಪ್ರಾಯವಾದಂತಹ ಗುರುಭಕ್ತಿ ಉಳ್ಳವನು ಏಕಲವ್ಯ ಅಂತ ನಿನಗೊಂದು ಚಾರಿತ್ರ್ಯ ಸಿದ್ಧವಾಯಿತು. ತನ್ನ ಹೆಬ್ಬೆರಳನ್ನಾದರೂ ಕತ್ತರಿಸಿ ಕೊಟ್ಟನಂತೆ. ಧನುರ್ವಿದ್ಯೆಯಲ್ಲಿ ನಿನಗಿಂತ ದೊಡ್ಡ ಸಾಧನೆ ಮಾಡಿದವರು ನಾಳೆ ಮತ್ತೊಬ್ಬಾಗಲಿಕ್ಕೂ ಸಾಕು. ಆದರೆ ಗುರುಭಕ್ತಿಯಲ್ಲಿ ಎಲ್ಲರನ್ನೂ ಮೀರಿಸಿದ ಶಿಷ್ಯನಾದೇನಿ ಮಗು. ಈ ಪ್ರಪಂಚದಲ್ಲಿ ಕಟ್ಟುಪಾಡುಗಳು ಅಂತ ಉಂಟು ಮಗು, ಅದನ್ನು ಮೀರ್ಲಿಕ್ಕೆ ಆಗುವುದಿಲ್ಲ, ನನಗಾಗಲೂ ನಿನಗಾದರೂ. ಆದ್ದರಿಂದ ಈ ಶಿಕ್ಷೆ ವಿಧಿಸಬೇಕಾಗಿ ಬಂದಿದೆ. ಯಾವ ಕಾಲಕ್ಕೂ ಗುರು ನನಗೆ ದ್ರೋಹವೆಸಗಿದ ಅಂತ ನೀನು ಎಣಿಸಕೂಡದು. ಇಲ್ಲ ಗುರುಗಳೇ, ದೈವ ನಿನಗೊದಗಿಸಿದ ಶಿಕ್ಷೆ ಇದು ನಿನ್ನ ಅತಿಕ್ರಮಕ್ಕೆ ಅನ್ನುವುದನ್ನು ನೀನು ಅರ್ಥ ಮಾಡಿಕೋ. ಆ ನಂಜುಗೊರಳಿನವ ನಿನ್ನನ್ನು ಸದಾ ಕಾಲ ಕಾಪಾಡಿ. ಏನು ಗುರುದೇವ? ದೊಡ್ಡ ದೊಡ್ಡದು ಮಾತಾಡಿದ್ಯಾಗ ಬಂದು ಹೌದು, ಗುಟ್ಟಿನಲ್ಲಿ ಹೇಳಿಕೊಟ್ಟಿದ್ದೀರಾ ಅಂತ ಹೌದು, ಗೊತ್ತಾಯ್ತಲ್ಲ ವಿಷಯ. ನಂದು ತಪ್ಪಾಯ್ತು. ಊರಿಗೆ ಹೋಗೋಣ. ಆಯ್ತು. ಶಿವನೇ, ಗುರುಗಳೇ ಹೇಳಿದ್ರಲ್ಲ, ಸಲ್ಲದ್ದನ್ನು ಕಲಿಯಲಿಕ್ಕೆ ಹೊರಟ್ರೆ ಹೀಗೆ ಆಗುವುದು ಮಗನೇ. ಅತಿಕ್ರಮಿಸಿದೆ ನೀನು. ಅತಿಕ್ರಮಣ ಆಯಿತು ಅಂತಾದ್ರೆ ಅದಕ್ಕೆ ಉಗುಣತೆಯೇ ಶಿಕ್ಷೆ, ಬೇರೆ ಶಿಕ್ಷೆ ಇಲ್ಲ. ಶಾಸನ ಮಾಡುವವರೇ ನನ್ನ ಬದುಕಿಗೆ ಬಂದ ಭಾಗ್ಯ ಇಷ್ಟೇ. ಆದ್ದರಿಂದ ಏನು ಒದಗಿದಂತೋ ಅದರಿಂದಲೇ ತೃಪ್ತಿಯನ್ನು ಪಡುವುದಕ್ಕೆ ಇನ್ನೂ ಅಭ್ಯಾಸ ಮಾಡುತ್ತೇನೆ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ. ದ್ರೋಣಾಚಾರ್ಯರ ಬಳಿಯಲ್ಲಿ ಇದ್ದುಕೊಂಡು ಗುರುವಿದ್ಯೆಯನ್ನು ಕಲಿತಾ ಇದ್ದವನು ನಾನು. ಆದ್ರೆ ಯಾಕೆ ಏನು ಅನ್ನುವುದು ಗೊತ್ತಿಲ್ಲ, ಮನಸ್ಸಿಗೆ ಜಾಡ್ಯ ಹಿಡಿದು ಹೋಯಿತು. ಆದ್ದರಿಂದಲೇ ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ಬೇಟೆಯಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹೊರಟವನು ನಾನು.
ನಿನ್ನ ಗರ್ಜನೆಯನ್ನು ಕೇಳಿದ ಕ್ಷಣ ಓಡುವಂತ ಹುಡುಗನ್ನು ಹಾಗೆ ಭಾವಿಸಿಕೊಳ್ಬೇಡ. ಘೋರವಾದಂತಹ ಕಾಡಿನಲ್ಲಿದ್ದುಕೊಂಡು ತನ್ನ ಹೊಟ್ಟೆಪಾಡನ್ನು ತೀರಿಸಬೇಕಾದಂತಹ ನೀನಿಂದು ನನ್ನನ್ನು ತಿಂತೇನೆ ಅನ್ನೋ ಹಾಗೆ ಮುಂದುವರಿದು ಬರ್ತಾ ಇದೆಯಾ? ಮುಂದುವರಿದು ಬಂದೆ ಅಂತಂದ್ರೆ ಕೈ ಕಾಲು ದಟ್ಟವಾದ ಅರಣ್ಯ ಪ್ರದೇಶವಿದು. ಇಲ್ಲಿಗೆ ನಾನೇ ಅರಸು, ಮೃಗರಾಜ ನಾನು. ನನ್ನ ನೆಮ್ಮದಿಯೇ ಹುತ್ತನ್ನು ತಂದವ ನೀನು. ಹಾಯಾಗಿ ಗವಿಯಲ್ಲಿ ನಿದ್ರಿಸುತ್ತಾ ಇದ್ದೆ. ನನ್ನ ನಿದ್ರೆಗೆ ಭಂಗವನ್ನುಂಟು ಮಾಡಿದೆ. ಎಲ ನಿನ್ನ ಅಹಂಕಾರವೇನಿದ್ದರೂ ಕೂಡ ನಾಡಿನಲ್ಲಿ ಕಟ್ಟಿಡು. ನನ್ನನ್ನು ತಿವಿಯುವುದಕ್ಕೋ ನನ್ನನ್ನು ಕೆರಳಿಸುವುದಕ್ಕೋ ಮುಂದಾದ ಎಂದಾದರೆ ನಿನ್ನ ಉದರವನ್ನು ಬಗೆಯಲು ಕರುಳನ್ನು ಸೆಳೆದು ಹಿಂದೆ ಮುಖದಲ್ಲಿ
ಕಾಡಿನ ರಾಜ ಶಿವ ಕಾಡಿನಲ್ಲಿ ತನ್ನ ತಾಳುತ್ತಾ ಪರಾಕ್ರಮವನ್ನು ನಡೆಸುತ್ತಾ ಬಂದವರನ್ನು ಪೀಡಿಸುತ್ತಾ ಮುಂದುವರಿಯುತ್ತಿರುವಂತ ವ್ಯಕ್ತಿ ನೀನು. ಕೇವಲ ಪ್ರಾಣಿನಲ್ಲಿದ್ದುಕೊಂಡು ಪ್ರಾಣಿಗಳನ್ನು ಬೇಟೆಯಾಡಬೇಕೆ ಹೊರತು ಬಂದಂತ ಮನುಷ್ಯರಿಗೆ ಮಾನವರಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಉಂಟು ಮಾಡಬಾರಿತ್ತು. ಆದರೂ ಕೂಡ ಯಾವನೋ ಒಬ್ಬ ಹುಡುಗ ಈ ಕಾಲಕ್ಕೆ ತನ್ನ ಕೈಗೆ ಸಿಕ್ಕಿದ್ದಾನಂತೇಳಿ ಅವನನ್ನು ಮುಕ್ತೋದಕ್ಕಾಗಿ ಮುಂದುವರಿಯುವ ನೀತಿಯ ಏನು ಅವನನ್ನು ಕಾಪಾಡೋರು ಯಾರಿಲ್ಲ ಯಾರಾಗಿ ತಿಳಿದುಕೊಂಡೆ. ಈ ದಾರಿಯಾಗಿ ಸಂಚರಿಸುತ್ತಿರುವಂತಹ ಸಮಯ ಕೇಳಿದಂತಹ ಬೊಬ್ಬೆಗೆ ಓಡಾಡಿಕೊಂಡು ಬಂದವರಿದ್ದೇನೆ. ಬಿಟ್ಟರೆ ಒಲಿದು ಇಲ್ಲದಿದ್ದರೆ ಶಿಕ್ಷಿಸಿ ಮಾನವರು ನಾಡಿನಲ್ಲಿಯೇ ಪಾರುಪತ್ಯವನ್ನು ನಡೆಸಬೇಕೇ ಹೊರತು ಈ ಕಾಡಿಗೆ ಪ್ರವೇಶಿಸಿ ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನು ಹಿಂಸಿಸುವುದು ತರವಲ್ಲ. ಅದೇನಿದ್ದರೂ ನಾಡಿನ ಅರಸನಾದಂತಹ ನನಗೆ ಮೀಸಲಾಗಿರುವುದು. ಹಾಗಾಗಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಕೈ ಮಾಡುವುದಕ್ಕೆ ಮುಂದಾದ್ರಿ ಎಂದಾದ್ರೆ ಇಬ್ಬರನ್ನು ಜೊತೆ ನಮಗೆ ಸಂಬಂಧಿಸಿದ್ದಲ್ವ. ಆದ್ರೆ ಅರಸರಾದವರು ಕಾಡಿಗೆ ಬರಬಾರದೆಂದು ಯಾವುದ್ರಲ್ಲೂ ಬರೆದಿರಿಸಿಲ್ಲ. ಯಾಕಂದ್ರೆ ಅರಸರಿಗೆ ಸಂಬಂಧಪಟ್ಟಂತ ಪ್ರದೇಶ ಅಲ್ಲಿ ಅವರು ಯಾವ ರೀತಿಯ ತಿರುಗಾಟವನ್ನು ನಡೆಸಬಹುದು ಅವರಿಗೆ ಹಕ್ಕಿದೆ. ಆದರೂ ಕೂಡ ಬಂದವನನ್ನು ವಿರೋಧಿಸಿ ನನ್ನನ್ನು ಕಾಳಗವನ್ನು ಮಾಡ್ತೇನೆ ಎನ್ನುವುದು ನಿನ್ನ ಅಭಿಪ್ರಾಯ. ಕಾಡಿನಲ್ಲಿರುವಂತಹ ಮೃಗಗಳು ಕಾಡಿನಲ್ಲಿಯೇ ಬದುಕಬೇಕು. ಹಾಗೆಂದು ನಾಡಿನ ಮನುಜರಾದಂತಹ ನೀವು ಕಾಡಿಗೆ ಪ್ರವೇಶಿಸಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೀರಿ ಎಂದಾದರೆ ನಿಮ್ಮನ್ನು ಶಿಕ್ಷಿಸಿ ಪ್ರಾಣಿ ತಿಂದದ್ದು ಹೆಚ್ಚಾಗಿದೆ. ಏರಿದಂತ ಕೊಬ್ಬನ್ನು ಕೆಳಗಿಳಿಸ
ಭಯ ಭರಿತ ಭಕ್ತಿಯೊಡೊತ್ತಿಸುತ್ತದು ಶೋಧನನು ತಾನು ವೀರ ಸಾರಿರುವುದಲ್ಲಿದ್ದ ಆರು ನೀನೆಲೆ ವೀರ ಸಾರಿರುವುದಲ್ಲಿದ್ದ ಭೂರಿ ಕರುಣಾಮೃತವೇ ಗುಣನಿಧಿಯದಿಂದ ನಾನು ಕುಲಶೀಲಾದಿ ತಿಳಿಯಲಾಶಿಸುವೆ ಕಾಣುವುದಕ್ಕೆ ನನ್ನಷ್ಟೇ ಪ್ರಾಯ ಸಮರ್ಥನು ನೀನಾದ ಕಾರಣ ನಮ್ಮಿಬ್ಬರಲ್ಲಿ ಹಿರಿಯವ ಕಿರಿಯವತ್ತ ಯಾವತ್ತೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆಲೋಚಿಸಲಿಕ್ಕೆ ಹೋದ್ರೆ ಅಂತಾದ್ರೆ ಸ್ವಲ್ಪ ಪ್ರಾಯದಲ್ಲಿ ನಿನಗಿಂತ ದೊಡ್ಡವ ಅಂತ ನಾನು ಆಲೋಚನೆ ಮಾಡಬಹುದು. ಹೌದು. ಆದ್ರೂ ಕೂಡ ನಿನ್ನನ್ನು ಕಾಣುವಾಗ ಬಹಳಷ್ಟು ಆಶ್ಚರ್ಯ ಉಂಟಾಗ್ತಾ ಇದೆ. ಯಾಕೆ? ರಾಜಕುವರ ಕ್ಷತ್ರಿಯ ಕುವರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮುಖದಲ್ಲಿರುವಂತಹ ವರ್ಚಸ್ಸು ಓಜಸ್ಸು ತೇಜಸ್ಸನ್ನು ಗಮನಿಸುವಾಗ ನೀನೊಬ್ಬ ವೀರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಖಂಡಿತ. ವೀರನಾದಂತ ನೀನು ಈ ಕಾಲಕ್ಕೆ ಕಾನೂನು ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಎದುರಾದಂತಹ ಸಿಂಹದ ಜೊತೆಯಲ್ಲಿ ಕಾಳಗು ನಡೆಸೋದಕ್ಕೆ ಅಸಾಧ್ಯವಾಯಿತು ನಿನ್ನಿಂದ. ಆದರೂ ಕೂಡ ನಿನ್ನನ್ನು ಅದರಿಂದ ಬದುಕಿಸಿದವನು ನಾನಿದ್ದೇನೆ. ಹೌದು. ಆದರೂ ಕೂಡ ನಿನ್ನನ್ನು ಕಂಡಾಗ ಕ್ಷತ್ರಿಯ ಕುವರನಾಥ ನೀನು ಒಬ್ಬನೇ ಕಾಡಿಗೆ ಬರಬೇಕಿದ್ರೆ ಕಾರಣವೇನು? ಯಾಕಾಗಿ ಬಂದವ? ಯಾವ ನಿಮಿತ್ತ ಬಂದವ? ಯಾರು ನೀನು? ಸಕಲ ವಿಚಾರವನ್ನು ನನ್ನಲ್ಲಿ ತಿಳಿಸಬಹುದೇ? ನನ್ನ ವಿಚಾರವಾಗಿ ಗುರುಕುಲಾಂಬುದಿ ಚಂದ್ರ ದುರ್ಯೋಧನನ ತಮ್ಮ ಗುರುಕುಲಾಂಬುದಿ ಚಂದ್ರ ದುರ್ಯೋಧನನ ತಮ್ಮ ಕಲವೈದು ಶಾಸವಾಕ್ಯವೆಂದೆನುತ ಗುರುಕುಲದಿ ವಿದ್ಯೆಯನು ಪಠಿಸುತ್ತಿದೆ ನಾನೋರ್ವನು ತೆರಳಿ ಬಂದರು ಉತ್ಸಾಹದಿ ಬೇಟೆಗರುತ ಗುರುಕುಲಾಂಬುದಿ ಚಂದ್ರ ದುರ್ಯೋಧನನ ತಮ್ಮ ಅಯ್ಯ ಪುಣ್ಯಾತ್ಮ, ಆಪತ್ಕಾಲದಲ್ಲಿ ಪ್ರಾಣ ರಕ್ಷಣೆಯನ್ನು ನೀಡಿದವನು ನೀನು. ಹೌದು. ನನಗೆ ದೇವರಿಗೆ ಸಮಾನ. ನನ್ನ ಕರ್ತವ್ಯವನ್ನು ನಾನು ಪೂರೈಸಿದವನಿದ್ದೇನೆ. ಪರಿಚಯವನ್ನು ಕೇಳ್ತಾ ಇದೀಯಾ? ಸರಿ. ಪರಿಚಯವನ್ನು ಹೇಳದೆ ಹೋದೆ ಅಂತ ಆದ್ರೆ ಅಪರಾಧ ಅಂತ ಆಗ್ತದೆ. ನಾನು ಬೇರೆ ಎಲ್ಲಿಯವನು ಅಲ್ಲ, ಮತ್ತೆ ಹಸ್ತಿನಾವತಿಯವನು ನಾನು. ಹಸ್ತಿನಾವತಿ. ಹೌದು. ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಮಗನಾಗಿ ಹುಟ್ಟಿದವನು ನಾನು. ನನ್ನ ಹೆಸರೇ ದುಶ್ಯಾಸನ. ನನಗೊಬ್ಬ ಅಣ್ಣ ಇದ್ದಾನೆ. ಯಾರು? ಕೌರವ ಅನ್ನುವ ಹಾಗೆ. ಯಾಕೆ ಏನು ಅಂತ ಗೊತ್ತಿಲ್ಲ, ಮನಸ್ಸಿಗೆ ಏನೋ ಬೇಸರ ಉಂಟಾಯಿತು. ಅದನ್ನು ಕಳಿಬೇಕು ಅನ್ನುವಂತಹ ಉದ್ದೇಶದಿಂದ ಬೇಟೆಯನ್ನಾಡಬೇಕು ಅನ್ನೋ ಹಾಗೆ ಕಾಡನ್ನು ಪ್ರವೇಶ ಮಾಡಿದವನು ನಾನು. ಸರಿ. ಇಲ್ಲಿ ಇಂಥ ದುರ್ಧರ ಪ್ರಸಂಗಗಳೆಲ್ಲ ಎದುರಾಯಿತು. ಈ ಹೊತ್ತಿಗೆ ನನ್ನನ್ನು ಪ್ರಶ್ನಿಸಿದ್ಯಲ್ಲ, ನೀನು ಯಾರು ಏನು ಅಂತ ಅರ್ಥ ಆದದ್ದಿಲ್ಲವಲ್ಲವಯ್ಯ. ನನ್ನ ಕುರಿತಾಗಿ ಕೇಳಿಕೊಳ್ಳುವುದಕ್ಕಾಗಿ ಒಂದು ಆಗ್ತಾ ಇದೆ. ಊರೇ ಕಾಡೇನು ಕಾಡದಂತ ನಾನೊಬ್ಬ ವೀರ, ಊರೇನು ಕಾಡೇನು ನಗರಸ್ಥ ನಾನೊಬ್ಬ ನನ್ನಷ್ಟೇ ನಾನೊಬ್ಬ. ಸಾರಿಗನು ಗತಿಹೀನ ಊರೂರ ತಿರುಳಿ ಊರಿ ಕಷ್ಟವ ಹುಟ್ಟಿ ಜೀವನದ ಬೇಸರದಿ ಊರಿ ಕಷ್ಟವ ಹುಟ್ಟಿ ಜೀವನದ ಬೇಸರದಿ ಸಾರೆ ಮನದೊಳಗಿದ್ದು ತವ ಭೇಟಿಯಾಯ್ತು ಅಯ್ಯ ದುಶ್ಯಾಸನ, ಏನಪ್ಪ? ನಿನ್ನ ಕುರಿತಾಗಿ ಸಕಲ ವಿಚಾರವನ್ನು ನನ್ನಲ್ಲಿ ತಿಳಿಸವನಿದ್ದೀಯ. ಆದ್ರೆ ನೀನು ಯಾರು ಏನು ಅಂತ ಅರ್ಥ ಆದದ್ದಿಲ್ಲ. ಮರು ಪ್ರಶ್ನೆ ನಿನ್ನದು. ಆದ್ರೆ ಓ, ನೀನು ಪ್ರಶ್ನೆ ಕೇಳಿದ ಕ್ಷಣವೇ ಒಮ್ಮೆ ನೆಲನೋಟಕನಾಗಬೇಕಾಗ್ತದೆ, ಒಮ್ಮೆ ಮೇಲೆ ನೋಡ್ಬೇಕಾಗ್ತದೆ. ಯಾಕೆ ಹಾಗೆ? ಏನಂತ ಹೇಳಿಕೊಳ್ಳಿ ನಾನು? ನಿನ್ನ ವಿಚಾರವಾಗಿ ಹೇಳು. ಹೇಳಿಕೊಳ್ಳುವುದಕ್ಕೆ ಹೋದ್ರೆ ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಅಧೀನತ ಮತ್ತು ರಾಧೆಯರ ಮಗ ನಾನು. ಹೌದೇ? ಕರ್ಣ ಎನ್ನುವುದಾಗಿ ನನ್ನನ್ನು ಎಲ್ಲರೂ ಕರೆಯುತ್ತಾ ಇದ್ದಾರೆ. ನತದ್ರಷ್ಟ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆ? ಯಾಕೆಂದ್ರೆ ನನ್ನ ಪ್ರಾಯಕ್ಕೆ ತಕ್ಕುದಾದಂತಹ ವಿದ್ಯೆ ಶಾಸ್ತ್ರ ವಿದ್ಯೆಯನ್ನಲ್ಲ, ಶಸ್ತ್ರವಿದ್ಯೆಯನ್ನು ಸಂಪೂರ್ಣವಾಗಿ ಸಾಧಾರಣ ರೀತಿಯಲ್ಲಿ ಕಲಿತುಕೊಂಡವ ನಾನಿದ್ದೇನೆ. ಆದ್ರೂ ಕೂಡ ಅದನ್ನು ತೋರಿಸುವುದಕ್ಕಾಗಿ ಅಥವಾ ಲೋಕವನ್ನೆರಡು ಆಳುವುದಕ್ಕಾಗಿ ಅಂತ ಅರ್ಹತೆ ನಾನು ಉಳ್ಳವನಲ್ಲ. ಹೌದೇ? ಹಾಗಾಗಿ ಏನು ಮಾಡೋಣ, ಇದೇ ಕಾರಣದಲ್ಲಿ ತಿರುಗಾಡಿಕೊಂಡು ಕೇವಲ ಕಲಿತದ್ದೆಲ್ಲವೂ ವ್ಯರ್ಥವಾಯ್ತಲ್ಲ ಎನ್ನುವಂತ ದುಃಖದಲ್ಲಿ ತಿರುಗಾಟವನ್ನು ನಡೆಸ್ತಾ ಇದ್ದೇನೆ. ಇಂದಲ್ಲ ನಾಳೆ ಇದೇ ರೀತಿ
ತಿರುಗಾಟ ಮಾಡಿ ನನ್ನ ಜೀವನವನ್ನು ಒಂದು ಕೊನೆಗಳಿಸುವ ಅನ್ನುವಂತ ಆಲೋಚನೆ ಈ ಕಾರಣದಲ್ಲಿ ಕಳೀತಾ ಇದ್ದೆ. ಆ ಸಮಯದಲ್ಲಿ ನಿನ್ನ ಪ್ರವೇಶವಾಯ್ತು, ಸಿಂಹವನ್ನು ಕೊಂದಿದ್ದೇನೆ. ಇಷ್ಟೇ ಅಪ್ಪ ನನ್ನದು ಹೇಳಿಕೊಳ್ಳುವುದಕ್ಕೆ ಇಷ್ಟು ದೊಡ್ಡವನಲ್ಲ ನಾನು. ಅದಕ್ಕಾಗಿ ದುಃಖಿಸ್ತಾ ಇದೀಯಾ? ಸತ್ಯ ಅಯ್ಯ, ಇನ್ನು ಮುಂದೆ ನನಗೆ ಯಾರೂ ಇಲ್ಲ ಅನ್ನೋ ಹಾಗೆ ಚಿಂತೆ ಮಾಡಬೇಕಾದಂತಹ ಪ್ರಸಂಗ ಇನ್ನು ಬರುವುದಿಲ್ಲ. ಅದ್ಯಾಕೆ? ಯಾಕಂದ್ರೆ ಹುಲಿಯ ಬಾಯಿಂದ ನನ್ನ ಪ್ರಾಣವನ್ನು ರಕ್ಷಿಸಿದವನು ನೀನು. ನಿನಗೂ ಪ್ರಾಣ ರಕ್ಷಣೆಯನ್ನು ನಾನು ಕೊಡ್ತೇನೆ. ಯಾವ ರೀತಿ? ಸಾಯಬೇಕು ಅನ್ನೋ ಹಾಗೆ ಮುಂದುವರೆದು ಹೋಗ್ತಾ ಇರುವವನು ನೀನು. ಇನ್ನೊಂದು ಇನ್ನೆಂತದ್ದು ಮಾಡು. ನಿನಗೆ ಬೇಕಾದದೇನು? ನಾನು ಕಲಿತಂತಹ ವಿದ್ಯೆ ಪ್ರದರ್ಶನ ಮಾಡುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಆಗಬೇಕು ಅನ್ನೋ ಹಾಗೆ. ಲೋಕಮುಖದಲ್ಲಿ ನೀನು ಒಪ್ಪಿಕೊಳ್ಳಬೇಕು. ಅದಕ್ಕೆ ನೀನು ಚಿಂತೆ ಮಾಡಬೇಡ. ಮತ್ತೆ? ನನ್ಗೊಬ್ಬ ಗುರುಗಳಿದ್ದಾರೆ, ದ್ರೋಣಾಚಾರ್ಯರು. ಹೌದೇ? ಅವರ ಬಳಿಗೆ ನಿನ್ನ ಕರ್ಕೊಂಡು ಹೋಗ್ತೇನೆ. ಯೋಗ್ಯವಾದಂತಹ ಸ್ಥಾನ ನಿರಿಸಿ ಬಾಯಾಲಿ ಭರದಿ ಸತ್ತಾಹ ಗೈದು ಹಿರಿಯರಾದು ಕರೆದುಂಡ ಹತ್ತಿದ ಸರ್ವಾರಕ್ಕೂ ಗುರುವೃದ್ಧರಾದಂತಹ ಭೀಷ್ಮಾಚಾರ್ಯರು, ಹಾಗೆಂದು ಗುರುಕುಲದಲ್ಲಿ ಈ ಮಕ್ಕಳಿಗೆ ಮೊದಲ ಪಾಠ ಹೇಳುತ್ತಿದ್ದ ಗುರುಗಳು ಕೃಪಾಚಾರ್ಯರು. ಶಲ್ಯ ಭೂಪತಿಯ ಮೊದಲಾದವರೆಲ್ಲ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ. ನೀವೆಲ್ಲ ಒಂದು ಬಯಕೆಯನ್ನು ಮುಂದಿಟ್ರಿ. ಇಷ್ಟು ದಿವಸ ದ್ರೋಣಾಚಾರ್ಯರು ಸುಮ್ಮನೆ ಊಟ ಮಾಡಿ ಕಾಲ ಕಳೆದದ್ದಲ್ಲ, ಏನಾದ್ರೂ ಸಾಧನೆ ಮಾಡಿದ್ದಾರೋ ಊರವರಿಗೆಲ್ಲ ಒಂದು ಪ್ರಶ್ನೆಯಾಗಿ ಹೋಗಿದೆ. ಹಾಗಾಗಿ ಮಕ್ಕಳ ವಿದ್ಯಾರ್ಹತೆಯ ಕುರಿತಾಗಿ ಒಂದು ಪ್ರದರ್ಶನ ಆಗಬೇಕು. ನೋಡಿ, ನಿಮ್ಮ ಸೂಚನೆಯ ಹಾಗೆ ಶುಭ ಮುಹೂರ್ತದಲ್ಲಿ ಭೂಪೂಜೆಯನ್ನು ಮಾಡಿ ಸಿದ್ಧ ಮಾಡಿದಂತಹ ಪ್ರದರ್ಶನ ವೇದಿಕೆ ವಿಶಾಲವಾದಂತಹ ತಾಣದಲ್ಲಿ ಯೋಜನಾಂತರಗಳ ವಿಸ್ತಾರವಾದ ಭವ್ಯ ವೇದಿಕೆ ಸಿದ್ಧವಾಗಿದೆ. ನೀವೆಲ್ಲ ಹಿರಿಯರು ಕೂತು ನೋಡಬೇಕು. ಹುಡುಗರು ಸಾಧಿಸಿದ ಒಂದೊಂದು ವಿದ್ಯೆಯನ್ನು ಸ್ಪಷ್ಟವಾಗಿ ಗೊತ್ತಾಗುವ ಹಾಗೆ. ಎಲ್ಲರೂ ಬಂದಿದ್ದೇವೆ. ಪ್ರದರ್ಶನಕ್ಕೆಲ್ಲ ಬಂದಿದ್ದೀವಿ. ನೀವು ಬರುವುದಕ್ಕೆ ಯಾರೂ ಇಲ್ಲ, ಎಲ್ಲ ಬಂದಾಗಿದೆ. ಎಲ್ಲ ಬರುವವರೆಲ್ಲ ಬಂದಾಗಿದೆ. ಎಲ್ಲ ಪ್ರಾರಂಭ ಮಾಡುವುದಲ್ಲ. ಮೊದಲು ಕತ್ತಿ ಒರೆಸ, ಕತ್ತಿ ತಿರುಗಿಸುವುದು. ಕತ್ತಿ ತಿರುಗಿಸಲಿಕ್ಕೆ ಯಾರಾದ್ರೂ ನೀವು ಒಪ್ಪಣೆ ಮಾಡಿದ್ರೆ ಆಯ್ತು ಗುರುಗಳೇ. ನೀವು ಹೇಳಿದ್ರೆ ಸಾಕು, ತಿರುಗಿಸುವುದು ಅಲ್ಲ, ಎಲ್ಲರಿಗೂ ಎಲ್ಲಾ ವಿಧದ ವಿದ್ಯೆ ಪಾಠ ಆಗಿದೆ, ಅಭ್ಯಾಸವೂ ಆಗಿದೆ. ಆದ್ರೆ ಅದರಲ್ಲಿ ವಿಶೇಷವಾದ ಪರಿಣತಿಯನ್ನು ಹೊಂದಿದವರ ಹತ್ರವೇ ಮಾಡಿಸಿದ್ರೆ ಸ್ವಲ್ಪ ಸಮಯ ಉಳಿಯುತ್ತದಲ್ಲ ಅಂತ ಸುಮ್ಮನೆ. ಧರ್ಮರಾಯ ನಮ್ಮ ಕತ್ತಿ ತಿರುಗಿಸಿ ನೋಡ. ಅಜ್ಜ ಇದ್ದಾರೆ. ಮೊಮ್ಮಗನೇ ಇನ್ನು ಮೊದಲ ಗುರುಗಳು ಕೃಪಾಚಾರ್ಯರಿದ್ದಾರೆ. ಗುರುಗಳೇ ನಮೋ ನಮಃ. ಸಭೆಯವರಿಗೆ ಒಂದು ಕೈ ಮುಗಿ ಮಗ, ಸಭೆಯವರಿಗೆ ಒಂದು ಕೈ ಮುಗಿದು ಪ್ರಾರಂಭ. ಗುರುಗಳೇ, ಇಷ್ಟರವರೆಗೆ ನಿಮ್ಮಿಂದಲೇ ಸಕಲ ವಿದ್ಯೆಯನ್ನು ಕಲಿತುಕೊಂಡವನು ನಾನು. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಆತನು ಕಲಿತಂತಹ ವಿದ್ಯೆ ಅದು ಪ್ರದರ್ಶನಕ್ಕೆ ಬಂದಾಗ ಮಾತ್ರ ಕಲಿತಂತಹ ವಿದ್ಯೆಗೆ ಫಲ ಸಿಗುವುದಕ್ಕೆ ಸಾಧ್ಯ. ಆ ಅವಕಾಶ ಇವತ್ತು ಕೂಡಿ ಬಂದಿದೆ. ಗುರುಗಳೇ, ಮೊದಲಾಗಿ ಆಶೀರ್ವಾದ ಪಡೆದುಕೊಂಡು ನೀವು ಕಲಿತಂತಹ ವಿದ್ಯೆಯನ್ನು ಚಪ್ಪಳೆ ತಟ್ಟಿಯಪ್ಪ, ಹುಡುಗ ಎಷ್ಟು ಸಾಧನೆ ಮಾಡಿದ್ದಾನಲ್ಲ. ಇವನಿಗೆ ಕತ್ತಿ ಒಳ್ಳೆ ಹಿಡಿಸ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನೊಬ್ಬರ ಬಗ್ಗೆ ಎಲ್ಲ ಒಳ್ಳೆ ವಿಮರ್ಶೆ ಮಾಡ್ತೀನಿ, ಇದು ನೋಡ್ತೇನೆ ಬಂಡವಾಳ. ನೋಡಿ, ಡಾಕ್ಟರ್ ಸಾದೇವರು ಇಲ್ಲಿ ಬನ್ನಿಯಪ್ಪ, ಬನ್ನಿ. ನೀವು ಜಗಳ ಅಂತಲ್ಲ ನೋಡಿ, ನಿಮ್ಮಿಬ್ಬರ ಸಾಧನೆ ಒಂದು ಅವರ ಸಾಧನೆ. ಏನ್ ಅದ್ಭುತ. ನಾಳೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಇದು ಈಗ ಅವರವರ ವಶಕ್ಕೆ ಅವರು ಕತ್ತಿ ತಿರುಗಿ ಒಂದು ವಿರೋಧಿಗಳನ್ನು ಎದುರಿಸುವ
ಬೀಸುವಲ್ಲಿ ಹೇಗೆಲ್ಲ ಪರಿಣತಿಯನ್ನು ಕಾಣಿಸಬೇಕಾಗ್ತದೆ ಅನ್ನೋದರ ಪ್ರದರ್ಶನ ಆಗಿದೆ. ವಿರೋಧಿಗಳು ಪರಸ್ಪರ ಎದುರಾದ್ರೆ ಹೇಗೆ? ಅಲ್ಲ, ವಿರೋಧಿಗಳು ಅಂತಲ್ಲ ಹೇಳ್ತಾರೆ. ಈಗ ಹೊಡೆತವನ್ನು ಕೊಡುವುದಕ್ಕೆ ಮಾತ್ರ ಅಲ್ಲ, ಪ್ರತಿ ಹೊಡೆತವನ್ನು ಕೊಡುವಾಗ ಹೊಡೆತವನ್ನು ಅನುಭವಿಸುವುದಕ್ಕೂ ಬರ್ತದೆ. ಈ ಎರಡರಲ್ಲಿ ಹೇಗೆ ಪರಿಣತಿ ಅಂತ ಎಲ್ಲವೋ ಭೀಮ, ದೇಹ ದೊಡ್ಡದಿದೆ ಎನ್ನುವ ಹಾಗೆ ಕತ್ತಿ ಬೀಸುವುದಕ್ಕೆ ಬಂದ್ರೆ ಹೊಟ್ಟೆಗೆ ಯಾಕೆ ಹೆಚ್ಚಿಗೆ ಹೋಗಬೇಡ. ಅಯ್ಯನೇ ಗುರುಗಳು ಕತ್ತಿಯನ್ನು ಕೊಟ್ಟಾಕ್ಷಣ ನಾನು ವಿದ್ಯೆಯನ್ನು ಕಲ್ತಿದ್ದೇನೆ, ಅಹಂಕಾರನೇ ತಲೆಗಡೆ ಇರುವಾಗಿದೆ. ನಾವಿಲ್ಲಿ ಎಷ್ಟು ಕಲ್ತಿದ್ದೇವೆ, ಏನು ಕಲ್ತಿದ್ದೇವೆ ಎಂಬುದನ್ನು ಪ್ರತಿಷ್ಠಾಂತ ಏರ್ಪಡ್ತಾ ಈ ಪರೀಕ್ಷಾ ರಂಗ ಇಲ್ಲಿ ನಿಮ್ಮ ಕೈಯಲ್ಲಿ ಗುರುಗಳು ಕತ್ತಿಯನ್ನು ಕೊಡ್ತಿದ್ದಾರೆ. ನನ್ನ ಅವಕಾಶ ಕೊಡಿ ಗುರುಗಳೇ. ಹೊಟ್ಟೆಗೆ ಹಾಕ್ತೇನೆ ಈಗ. ನಾವು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಗುರುಗಳಲ್ಲಿ ಒಂದೆರಡು ಮಾತು. ಗುರುದೇವ, ಹೊಂದಿಸಿಕೊಂಡಿದ್ದೇನೆ. ನೀವು ಎಷ್ಟು ಕಲಿಸಿದ್ದೀರಿ ಅನ್ನುವುದು ಮುಖ್ಯವಲ್ಲ, ನಾನು ಎಷ್ಟು ಕಲಿತಿದ್ದೇನೆ ಅನ್ನುವುದು ಪ್ರಾಮುಖ್ಯ. ಗುರುಗಳೇ, ನನಗೆ ಗದಾ ಯುದ್ಧ ಅದರಲ್ಲಿ ಹೆಚ್ಚಿನದ್ದಾದಂತಹ ಆಸಕ್ತಿ ಇತ್ತು. ಆಸಕ್ತಿ ಉಂಟು. ಅದನ್ನು ದಿನೇ ದಿನೇ ಅಭ್ಯಾಸ ಮಾಡಿ ಈಗ ಹೆಚ್ಚು ಕಲಿತಿದ್ದೇನೆ ಅಂತಲ್ಲ, ಆದ್ರೂ ಈ ಗದೆಯನ್ನು ಹಿಡಿದು ಯುದ್ಧ ಮಾಡುವಷ್ಟು ಸಾಮರ್ಥ್ಯ ನನ್ನಲ್ಲಿ ಉಂಟು. ಆದ್ರೆ ಒಂದುಂಟು, ನಾವು ಈ ಯುದ್ಧ ಪ್ರಾರಂಭ ಮಾಡುವ ಮೊದಲು ಎರಡು ಕೈಯನ್ನು ಎತ್ತಿ ನೀನು ಜಯ ಜಯ ಅಂತ ಹೇಳಿದೆ ಸಾಕು. ನೀವು ಕಲ್ತದ್ದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ. ಆಚಾರ್ಯ, ಮೊಮ್ಮಗನೇ ನೀವು ಮೂರು ಮಂದಿ ಜೊತೆಯಲ್ಲಿದ್ದೀರಿ, ಯಾರಿಗೆ ಹೊಂದಿಸುವುದು ಅಂತ ಗೊತ್ತಾಗುದಿಲ್ಲ. ಇವ ಮೂರು ಜನರಿಗೆ ಒಟ್ಟಿಗೆ ನಮಸ್ಕಾರ ಮಾಡಿದ ಬಹುಶಃ ಇದೇ ಮೊದಲು ಇದೇ ಕೊನೆ. ಅಲ್ಲ, ಹಾಗಲ್ಲ, ನಾನು ಒಂದರಲ್ಲಿಯೇ ಸುಧಾರಿಸಿ ಬಿಡುವ ಅಂತ ಹಾಗೆ. ಅದಿದು ಪ್ರಾರಂಭಿಸ್ತೇವೆ.
ಇತ್ಲಾಯಿ ಕೊಡು, ಗದೆ ಮುದ್ದಿತ್ಲಾಯಿ ಕೊಡು, ಇಲ್ಲಿ ಕೊಡು. ನಾನು ಎತ್ತಲಿಲ್ಲ, ಗುರುಗಳು ಮಧ್ಯ ಪ್ರವೇಶ ಮಾಡಿದ್ರು. ಇವು ಹೋಳಾಗಿ ಹೋಗ್ತಾ ಇತ್ತು ಅವನು. ಇದನ್ನು ಹಿಡಿದ್ರೆ ಇಬ್ಬರಿಗೂ ಆಗುದಿಲ್ಲ, ತಗೊಂಡೋಗಿ. ಅವ ಅಷ್ಟು ಮಾಡುವಾಗ ನಾನು ಇಷ್ಟು ಮಾಡದೆ ಅಲೆ ಗದಾ ಯುದ್ಧದಲ್ಲಿ ನಿಮ್ಮದಾದಂತಹ ವಿಶೇಷವಾದಂತಹ ಪರಿಣತಿಯನ್ನೆಲ್ಲ ಪ್ರದರ್ಶಿಸಿದ್ದೀರಿ. ಹೌದು ಹೊರಗಡೆ ಪ್ರದರ್ಶನಕ್ಕೆ ತೊಡಗಿದ್ರೆ ಇವತ್ತು ಇಡೀ ದಿವಸ ನಿಮ್ಮದೇ ಮಾಡಿದ್ರು ಮುಗಿಲಿಕ್ಕಿಲ್ಲ, ಅಷ್ಟು ನೀವು ಕಲ್ತಿದ್ದೀರಿ ನನಗೆ ಗೊತ್ತು. ಆದ್ರೆ ನಮಗೆ ಸಮಯದ ಮಿತಿ ಉಂಟಲ್ಲ, ಇನ್ನೂ ಕಲ್ತವರಿದ್ದಾರೆ, ಅಲ್ಲೆಲ್ಲರಿಗೆ ಅವಕಾಶ ಸಿಗಬೇಕು. ಸ್ವಲ್ಪ ಹಿಂದೆ ಆದಿತ್ತು ಹೊರಗಡೆ ಆಚಾರ್ಯರೇ, ದ್ರೋಣಾಚಾರ್ಯ ಈ ತನಕ ನಾನಾ ಬಗೆಯ ಆಯುಧಗಳನ್ನೆಲ್ಲ ವಿನಿಯೋಗ ಮಾಡಿ ಹೇಗೆ ಒಬ್ಬ ಕ್ಷತ್ರಿಯ ಕುಮಾರ ಹೋರಾಟ ಮಾಡುವುದರಲ್ಲಿ ಪರಿಣತಿಯನ್ನು ಹೊಂದಿದ್ದಾನನ್ನುವುದನ್ನೆಲ್ಲ ನೀವು ಕಂಡಿದ್ದೀರಿ. ಇನ್ನೀಗ ನುಡಿವಿದ್ಯೆಯದ್ದೊಂದು ಹಾಗೆಯೇ ಉಳಿದಿದೆ. ಅರ್ಜುನ, ಗುರುದೇವ, ಧನುರ್ವಿದ್ಯೆಯಲ್ಲಿ ಅಲ್ಲ, ನಾನು ಮೊದಲೇ ಹೇಳಿದ್ರೆ ಒಳ್ಳೇದಾಗುದಿಲ್ಲ. ಇವ ಎಷ್ಟು ಸಾಧನೆ ಮಾಡಿದ್ದಾನೆ ಅಂತ ನೀವೇ ನೋಡಬೇಕು. ಮಗು, ಗುರುದೇವ, ಏನೆಲ್ಲ ಸಾಧನೆಯನ್ನು ಮಾಡಿದ್ಯೋ ಅದೆಲ್ಲವನ್ನು ಪ್ರದರ್ಶಿಸುವ ವೇದಿಕೆ ಇದು. ಗುರುಗಳು ಎಷ್ಟು ಶ್ರಮ ವಹಿಸಿ ಹೇಳಿಕೊಟ್ಟಿದ್ದಾರೆ ಅಂತ ನಿನ್ನ ಪ್ರದರ್ಶನದಿಂದ ಗೊತ್ತಾಗ್ಬೇಕು. ನಿಮ್ಮ ಅನುಗ್ರಹ. ಇಷ್ಟೆಲ್ಲ ಹೊರಗೆ ಬರ್ಬೇಕು. ನಮಸ್ಕರಿಸಿದವನಿದ್ದೇನೆ. ಗುರು ಎಂದರೆ ಜಗತ್ತು, ಜಗತ್ತು ಅಂದರೆ ಗುರು. ಗುರು ಯಾವತ್ತೂ ಕೂಡ ಪರಿಪೂರ್ಣನು ಅಲ್ವೇ? ಜಗದ್ಗದ್ಯದಲ್ಲಿ ನಿಂತುಕೊಂಡು ಗುರು ಅನುಗ್ರಹಿಸ್ತಾನೆ. ಸ್ವಾಮಿನು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದವರು ನೀವು ಅಲ್ವೇ? ಇದೋ ನಿಮ್ಮ ಆಜ್ಞಾನುಸಾರವಾಗಿ ನಿಮ್ಮಂದ ಅನುಗ್ರಹಿತನಾಗಿ ನಾನು ಏನನ್ನು ಮಾಡ್ತೇನೆ, ಹಸ್ತಿನಾಪುರದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ನೋಡಬೇಕು. ಸ್ವಾಮಿ ಅನುಗ್ರಹಿಸಿ. ಅರ್ಜುನ ಆಗಲಿಸಿದ್ದೇನೆ. ಗುರುಕೃಪಾಚಾರ್ಯರು ಒಳ್ಳೆಯದ ಹಸ್ತಿನಾಪುರದ ಅಧೀಶರಾದಂತಹ ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ ಅವರ ಪಾದಾರವಿಂದಗಳಿಗೂ ನಮಸ್ಕರಿಸುತ್ತಾ ನೋಡಿ, ನಾನು ನಿರೀಕ್ಷೆಯಲ್ಲಿದ್ದಾರೆ ಮಗು. ಎಂತದ್ದು ಮಾಡ್ತಾನೆ ಅಂತ ನೋಡು. ನೋಡಿ ಇದೋ ಅಗ್ನಿಯಾಸ್ತ್ರ ತೊಡಗಿತಲ್ಲ ಬೆಂಕಿ. ಏನು ಮಾಡ್ತೀವಿ ಮಗ? ಇದೋ ನೋಡಿ ವರ್ಣಾಸ್ತ್ರವನ್ನು ಉರಿಯುತ್ತಿದ್ದ ಬೆಂಕಿ ನಂದಿತು, ಆದ್ರೆ ಎಲ್ಲೆಡೆ ನೀರೇ ತುಂಬಿತು. ಹೌದು, ಈಗ ಎಂತದ್ದು ಮಾಡುದು? ಏನು ಮಾಡೋದು? ವಾಯುಅಸ್ತ್ರ ಇದೆ. ಪ್ರಬಲವಾದ ವಾಯು. ಹೌದು, ಯಾರಿಗೂ ನಿಲ್ಲಿಕ್ಕೆ ಸಾಧ್ಯ. ಪ್ರಚಂಡ ವಾಯು ಬೀಸುತ್ತಾ ಉಂಟು ಅಲ್ವಾ? ಈಗ ಇದನ್ನು ಹೇಗೆ ತಡೆಯುವುದು? ಸ್ವಾಮಿ, ನಿಮ್ಮಿಂದ ಪ್ರತಿಯೊಂದು ಕೂಡ ವಿದ್ಯೆಗಳು ಅನುಗ್ರಹಿತವಾಗಿದೆ ಅಲ್ವೇ? ಇದೋ ಪರ್ವತಾಸ್ತ್ರವನ್ನು ವಾಯು ಬೀಸುವುದು ನಿಂತಿತ್ತು, ಪರ್ವತ ತಡೆಯಾಯಿತು. ಈಗ ಪರ್ವತವನ್ನು ಹೇಗೆ ನಿವಾರಿಸಿ? ಪರ್ವತವನ್ನು ವಜ್ರಾಸ್ತ್ರದಲ್ಲಿ ವಜ್ರವೇ ವಿಜೃಂಭಿಸುವುದಕ್ಕೆ ತೊಡಗಿದೆ. ಈಗ ಎಂತದ್ದು ಮಾಡುದು? ಇಂದ್ರಾಸ್ತ್ರವನ್ನು ಪ್ರಯೋಗಿಸ್ತೇನೆ. ಐಂದ್ರಾಸ್ತ್ರಕ್ಕೆಂತದ್ದು? ಸಚಿ ಹತ್ತಿರದಿಂದ ಸಂಮೋಹಿಸ್ತೇನೆ.
ಈ ಪಾರ್ಥನೆಷ್ಟು ಪರಿಣತಿಯನ್ನು ಹೊಂದಿದ್ದಾನೆ ಅನ್ನುವುದನ್ನು ನಮ್ಮ ಸಭೆಯಲ್ಲಿದ್ದವರೆಲ್ಲ ಕಾಣುವಂತಹ ಅವಕಾಶ ಆಗಿ ಹೋಗಿದೆ. ಇದು ಕೇವಲ ಮಂತ್ರಾಸ್ತ್ರಗಳ ಸಿದ್ಧಿ. ಇನ್ನು ಲಕ್ಷ್ಯ ಭೇದನೆಲ್ಲ ಮಾಡ್ತಾನೆ ನಮ್ಮ ಹುಡುಗ. ಅದನ್ನು ಹೇಳ್ಬಾರ್ದು, ನಮ್ಮ ಶಿಷ್ಯ ಅಂತಾನೆ ಹೇಳಿ. ನೋಡೋಣ. ಲಕ್ಷ್ಯ ಅಂತ ಹೇಳಿದ್ರೆ ಗುರಿ ಆಚೀಚಾಗ್ಲಿಕ್ಕಿಲ್ಲ, ಅಷ್ಟು ನಿಖರವಾಗಿ. ನಾವು ಈಗ ಅಲ್ಲಿ ನೋಡೋಣ. ಏನು ಸ್ವಾಮಿ ಇದು? ಆ ಎತ್ತರದಲ್ಲಿ ಒಂದು ಯಂತ್ರದ ವೃಷಭವನ್ನು ನಾನು ಸಿದ್ಧ ಮಾಡಿಟ್ಟಿದ್ದೆ. ಹೌದೌದೌದೌದು. ಸದಾ ಕಾಲ ತಿರುಗುತ್ತಾ ಇರ್ತದೆ ಅದರ ಕೊರಳು. ಸರಿ. ಅದರ ಕೋಡುಗಳೆರಡ ಮಧ್ಯದಲ್ಲಿ ಆಗಿ ಬಾಣ ಹೋಗಿ ಆಚೆ ಬದಿಯಲ್ಲಿರುವ ಹಕ್ಕಿಯನ್ನು ಹೊಡಿಬೇಕು. ಹೌದೇ? ಹಾಗೆ ಹೌದೇ ಗುರುವರ್ಯ? ಇದೋ ಇದು ಅಮೋಘ. ನಾನು ಹೇಳಿದ್ದಲ್ವಾ ಲಕ್ಷಣ ಸಿದ್ಧಿ ಹೇಗೆ ಉಂಟು ಅಂತ. ಈಗ ಗೊತ್ತಾಯ್ತಲ್ಲ ಧನುರ್ವಿದ್ಯೆಯಲ್ಲಿ ಪಾರ್ಥನೆಷ್ಟು ಅದ್ವಿತೀಯನನ್ನಿಸಿಕೊಂಡಿದ್ದಾನೆ ಅಂತ. ನಿಜವಾಗಿ ಹೇಳ್ತೇನೆ ಆಚಾರ್ಯರೇ, ನನ್ನ ಶಿಷ್ಯ ವೃಂದದಲ್ಲಿಂದಲ್ಲ, ಪ್ರಸಕ್ತ ವರ್ತಮಾನ ಕಾಲದಲ್ಲಿ ಈ ಪಾರ್ಥನ ಆಗಿದ್ದಂತಹ ಒಬ್ಬ ಧನುರ್ಧರ ಇಲ್ಲ. ಪಾರ್ಥ ಏವ ಧನುರ್ಧರ. ಎಲ್ಲವನ್ನು ನೋಡ್ತಾ ಇದ್ದವ ನಾನು. ಅರ್ಜುನ ಪ್ರಯೋಗಿಸಿದ ಪ್ರಾಣಗಳಲ್ಲವಲ್ಲ ಎಲ್ಲರೂ ಮೆಚ್ಚಿ ಒಕ್ಕೊರಲಿನಿಂದ ಏಕವೀರ ಅದ್ವಿತೀಯ ಬಿಲ್ಲುಗಾರ ಎನ್ನುವುದಾಗಿ ಹೊಗಳ್ತಾ ಇದ್ದಾರೆ. ಅದನ್ನು ಕೇಳಿ ಎದ್ದು ಬಂದು ಸಭೆಯನ್ನು ಪ್ರವೇಶ ಮಾಡಿದ್ದೇನೆ. ನನಗೊಂದು ಅವಕಾಶ ಕೊಟ್ಟಿದ್ದು ಹೌದಾದ್ರೆ ಅವ ಮಾಡಿದಂತ ಪ್ರಯೋಗವೇನಿದೆಯೋ ಅದನ್ನೆಲ್ಲವನ್ನು ಮಾಡುವಂತ ಸಾಮರ್ಥ್ಯ ನನ್ನಲ್ಲಿದೆ. ನನಗೊಂದು ಅವಕಾಶ ಕೊಡಿ. ಎಂದು ಹೊಗಳುತ್ತಿರುವಾಗ ಯಾತೆ ಮುಂದೆ ಮಾಡಿಕೊಂಡು ಸಂತೋಷದಿಂದ ನಗು ಬೇಗುಂಟೆ. ನಾನೇ ವೀರ ಅಂತ ಹೇಳಿಕೊಳ್ಳುವುದಲ್ಲ, ಇಲ್ಲಿಯವರು ಹೇಳೋದು ಗುರುಗಳು. ಹೌದಾ? ಅವರು ನನ್ನನ್ನು ಹೊಗಳಿಕೊಳ್ಳುವುದಲ್ಲ. ನೀನು ಹೊಗಳಿಕೊಂಡ್ರು ಕೂಡ ನಿನ್ನವರು ಹೇಳಿದ್ರು ಕೂಡ ಅದೆಲ್ಲವನ್ನು ಪ್ರದರ್ಶಿಸುವಂತಹ ಸಾಮರ್ಥ್ಯ ನನ್ನಲ್ಲಿರುವ ಕಾರಣ ಬಂದವರಿದ್ದೇನೆ. ಹೌದಾ? ಏನು ಬೇಕು ನೀನು ಮಾಡಿದ್ದೆ ಎಷ್ಟಿದೆ ಅಷ್ಟೆಲ್ಲವನ್ನು ನಾನು ಪ್ರಯೋಗ ಮಾಡ್ತೇನೆ. ಸ್ವಲ್ಪ ನಿಲ್ಲು ಆಗಲಿ. ಓ ಪುಣ್ಯಾತ್ಮ, ಇದ್ದಕ್ಕಿದ್ದಾಗೆ ಪ್ರದರ್ಶನ ರಂಗವನ್ನು ತಂದು ಅವರನ್ನು ಯುದ್ಧಕ್ಕೆ ಕರೀತಾ ಇದೆಯಲ್ಲ. ನೋಡಿದ್ರೆ ಎಲ್ಲ ಪ್ರಯೋಗ ಮಾಡಿದ್ದೇನೆ. ಅವ ಮಾಡಿ
ಮಾಡಿದ್ದೆಲ್ಲವನ್ನು ಎಲ್ಲ ನೀವು ಮಾಡ್ತೀಯ ಹೌದು. ಹೌದಾ? ಈಗ ನಾವು ಮಾಡಬೇಕು ಅಂತ ಆದ್ರೂ ಒಂದು ಸಮಾನತೆ ಅಂತ ಬೇಕು. ಈಗ ಅವನಲ್ಲಿ ಜೊತೆ ಯುದ್ಧ ಜೊತೆ ಯುದ್ಧ, ನೀನು ಗಂಡು ಅವ ಗಂಡು ಹೌದು, ಹಾಗಂತೇಳಿ ಒಂದೇ ಪ್ರಾಯದವರು ಹೌದು. ಸಾಮರ್ಥ್ಯ ಪ್ರದರ್ಶನ ಸಾಮರ್ಥ್ಯ ಇದ್ರೆ ಸಾಕಾಗುದಿಲ್ವೋ, ಒಂದು ಸಮಾನತೆ ಬೇಕು. ಈಗ ಅವ ಒಬ್ಬ ಅರಸುಕುಮಾರ, ಪಾಂಡು ತಾನೆ ಹೇಳಿಕೊಳ್ಳೋದಕ್ಕೊಂದು ಹೆಸರುಂಟು ಅರ್ಜುನ. ನಿನ್ನಲ್ಲಿ ಏನುಂಟು? ನೀನು ಯಾವ ಕುಲದವ, ಯಾವ ಗೋತ್ರದವ, ನೀನು ಇಲ್ಲಿ ಯಾಕೆ ಬಂದದ್ದು? ನಿನ್ನಿಂದೆಲ್ಲ ಆಗ್ಲಿಕ್ಕಿಲ್ಲ. ಇದು ನೀನು ಅರ್ಹನಲ್ಲ. ಯಾರು ನಿಮ್ಮ ಜಾತಿ ಅಂತಂದ್ರೆ ಯಾರು? ಕುಲದೆಯರಿಗೆ ಕುಟಾರವಾದುದು, ಅಯ್ಯೋ ಕುಲದೆಯರಿಗೆ ಕುಟಾರವಾದುದು, ನನಗೆ ಭಾರತನು ಅದೇ ನಿಶ್ಚಯ, ನಿಶ್ಚಯವಿದು. ಫಲವ ಕಾಣೆನು ಮಾನವಿಲ್ಲದ ಹರಣವಿನ್ನೇಗೆ. ಎಷ್ಟೊಂದು ಸಂತೋಷದಿಂದ ಎಷ್ಟೊಂದು ಉಲ್ಲಾಸವನ್ನು ತಾಳಿ ಪ್ರದರ್ಶನವನ್ನು ನಾನು ಮಾಡ್ತೇನೆ ಎನ್ನುವುದಾಗಿ ಸಭಾ ಪ್ರವೇಶ ಮಾಡಿ ಪಾರ್ಥ ಮಾಡಿದಂತ ಪರಾಕ್ರಮೇನಿಯು ಅದೆಲ್ಲವನ್ನು ಅರೆಕ್ಷಣದಲ್ಲಿ ತೋರ್ಪಡಿಸಿದವನು ನಾನಿದ್ದೇನೆ. ಅದೆಲ್ಲವನ್ನು ನೋಡಿ ಮೆಚ್ಚುಗೆಯಿಂದ ಎಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ ನನ್ನ ಪ್ರವೀಣತೆಯನ್ನು ನೋಡಿ. ಆದ್ರೆ ಕೊನೆಗೆ ತೊಂದ ಯುದ್ಧಕ್ಕೆ ಮುಂದಾದಂತ ತಕ್ಷಣ ಹಿರಿಯವರು ಗುರುಗಳೆನಿಸಿಕೊಂಡವರು ಬಂದು ನನ್ನಲ್ಲಿ ಜಾತಿ ಯಾವುದು ನೀನು? ಪಾರ್ಥನಿಗೆ ಹೇಳಿಕೊಳ್ಳುವುದಕ್ಕೆ ಜಾತಿ ಇದೆ, ಆದರೆ ನಾನು ಯಾವ ಜಾತಿ, ಹೇಗೆ ಎಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ ಎಂಬುದನ್ನು ಇವರಲ್ಲಿ ಹೇಗೆ ಹೇಳಿಕೊಳ್ಳಲಿ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ರೀತಿ ಇವರು ಜಾತಿ ನಿಂದೆ ಮಾಡುವುದಕ್ಕಾಗಿ ಮುಂದುವರೆದಿದ್ದಾರೆ ಅಂತೇಳಿ ಆದ್ರೆ ಇಷ್ಟೊಂದು ಪರಾಕ್ರಮವನ್ನು ತೋರಿಸಿ ಮಾನ ನಿಧಿಯಾದಂತಹ ನನಗೆ ಮಾನ ಹೋದ ಮೇಲೆ ಈ ಜೀವನ ನನಗೆ ಬೇಕಾಗ್ತದೆ ಹೇಳಿ? ಮಾನ ಹೋದ ಮೇಲೆ ಇನ್ನೂ ಉಳಿದೇನು ಪ್ರಯೋಜನ? ಮಾನ ಹೋದ ಮೇಲೆ ಪ್ರಾಣವೂ ಹೋಗಬೇಕು. ಹಾಗಾಗಿ ಯಾಕೆ ಈ ಪ್ರಾಣ? ಈ ಕ್ಷಣವೇ ಪ್ರಾಣವನ್ನು ಮಿತ್ರರ ಬಳಿಯ ಸಾಲಿದ ನುಡಿದ ಗುರುವರ ಅಲಲದಿರು ನಾ ಕಾವೆ ನಿನ್ನಯ ಮಾನ ಹರಣಗಳ. ಕರ್ಣ ಸಾಯುವುದಕ್ಕಾಗಿ ಮುಂದಾಗುವುದಲ್ಲ. ಮಾನ ಹೋದ ಮೇಲೆ ಪ್ರಾಣ ಇನ್ಯಾಕೆ? ನಿಲ್ಲು ಆಚಾರ್ಯರೇ. ನಿನ್ನ ಪ್ರಾಣ ಯುಧಿಷ್ಠಿರ. ಕೇಳಿರಿ ಭೂಮಾಲಕ ದಿಕ್ಪಾದರೆ ಶೂಲಿಯ ಹರಿವಗೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಹಾಗೆ ಕೃಪಾಚಾರ್ಯರು ಸಮಸ್ತರು ಕೇಳಬೇಕಾದಂತ ವಿಚಾರ. ಆದ್ರೆ ಇವನ ವಿದ್ಯೆಯನ್ನು ಪ್ರಕಟಪಡಿಸುವುದಕ್ಕೆ ಬೇಕಾಗಿ ಈ ಸಭೆಯ ಮುಂಭಾಗದಲ್ಲಿ ಬಂದು ನಿಂತಿದ್ದಾನೆ. ಆದ್ರೆ ನೀವು ಕೇಳಿದಂತ ಪ್ರಶ್ನೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲದೆ ಅವ ಸಾಯುವುದಕ್ಕಾಗಿ ಹೊರಟು ನಿಂತಿದ್ದಾನೆ. ಈಗ ಒಬ್ಬರಲ್ಲಿ ಎಷ್ಟು ವಿದ್ಯೆ ಉಂಟು ಅಂತ ತಿಳಿಯುವುದು ಅವನ ಪ್ರದರ್ಶನ ಆದ ಬಳಿಕ. ಆದ್ರೆ ಒಂದುಂಟು, ಈ ಕರ್ಣನನ್ನು ನಾನು ಸಾಯುವುದಕ್ಕೆ ಬಿಡುವುದಿಲ್ಲ. ಯಾವನೇ ಯೋಧನಾಗಿರಲಿ ಅವನು ಬಾಳಿ ಬದುಕಲೇಬೇಕು. ಅದಕ್ಕೆ ಬೇಕಾಗಿ ಆಚಾರ್ಯರೇ ಅಂಗರಾಜ್ಯದಲ್ಲಿ ಈತನನ್ನು ಕುಳ್ಳಿರಿಸಿ ಈತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂಗರಾಜ್ಯದ ಅಧಿಕಾರಿಯನ್ನಾಗಿ ನಾನು ಮಾಡ್ತೇನೆ. ಬಾ, ನನ್ನ ಜೊತೆ. ನಾವು ಮಾತಾಡಿ ಪ್ರಯೋಜನ ಇಲ್ಲ. ನಿಮ್ಮ ಹುಡುಗ ಅಂತೂ ಅವನಿಗೆ ಧರ್ಮಕ್ಕೊಂದು ರಾಜ್ಯ ಆಯಿತು. ಆದರೂ ಇಂದಿನ ದಿನ ಸಂಘರ್ಷಕ್ಕೋ ದ್ವಂದ್ವ ಯುದ್ಧಕ್ಕೋ ಅವಕಾಶವಾಗಬೇಕಾದಂತಹ ವೇದಿಕೆಯಲ್ಲ ಇದು. ಪ್ರದರ್ಶನದ ಹೊತ್ತು ಇನ್ನು ಯಾವಾಗ ಮುಗಿಯುತ್ತದೆ ಅಂತ ಸಭೆಯವರೆಲ್ಲ ಕೊರಳುದ್ದ ಮಾಡಲಿಕ್ಕೆ ತೊಡಗಿದ್ದಾರೆ. ಸಾಕು ಅಂತ ಅವ್ರು ಹೇಳುವುದಕ್ಕಿಂತ ಮೊದಲು ನಾವು ಮುಗಿಸಿ ಸ್ವಲ್ಪ ಬುದ್ಧಿಯಲ್ಲಿ ಕೇಳು. ಹಾಗಾಗಿ ಎಲ್ಲ ನಿಮ್ಮ ಮನೆಗೆ ತೆರಳಿ. ಭೀಮ
ಪರಿಸ್ಥಿತಿ. ನೀವು ಸ್ವಲ್ಪ ಪ್ರಾಯದವರು ನೋಡಿಕೊಳ್ಬೇಕು, ಇಲ್ಲದಿದ್ರೆ ಕಷ್ಟಕ್ಕೆ ನಿಲ್ತದೆ ಹೀಗೆಲ್ಲ ಆದ್ರೆ. ಪರಿಣಾಮ ಆಗ್ಲಿ, ಈಗ ಹೋಗುವ. ಒಳ್ಳೆಯದು. ವಿಶೇಷವಾಗಿ ದಿಗ್ದೇಶಗಳ ರಾಜಕುಮಾರರು ಎಲ್ಲರೂ ನನ್ನ ಗುರುಕುಲದಲ್ಲಿ ಬೇಕಾದಂತಹ ವಿದ್ಯೆಯನ್ನೆಲ್ಲ ಸಂಗ್ರಹಿಸಿಕೊಂಡವರು. ಪ್ರದರ್ಶನ ರಂಗದಲ್ಲಿ ಸರಿಯಾದಂತಹ ಪ್ರದರ್ಶನವನ್ನು ಒದಗಿಸಿ ಎಲ್ಲ ಪ್ರಶಂಸೆಗೂ ಪಾತ್ರರಾದವರು. ಕಲಿತು ಮುಗಿದಿದೆ ಅಂತಲ್ಲ, ಆದ್ರೂ ಕಲಿವಿಕೆಗೆ ಒಂದು ಹಂತ ಅನ್ನುವುದು ಉಂಟಲ್ಲ, ಈಗ ಪರಿಪೂರ್ಣ ಅನ್ನಿಸಿಕೊಂಡಿದ್ದೀವಿ. ಇನ್ನು ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡುವುದೆಲ್ಲ ವೈಯಕ್ತಿಕವಾಗಿ ಸಂಬಂಧಿಸಿದೆ. ಆದ್ದರಿಂದ ಋಣದಿಂದ ಮುಕ್ತರಾಗುತ್ತೇವೆ ಅಂತಲ್ಲ, ಒಂದು ಪರಿಪಾಠ ಅಂತ ಉಂಟು. ಏನು ಗುರುಗಳೇ? ಶಿಷ್ಯರಾದವರು ಗುರುಕುಲದಿಂದ ಹೊರಡುವ ಕಾಲಕ್ಕೆ ಗುರುಗಳಿಗೊಂದು ದಕ್ಷಿಣೆ ಕೊಟ್ಟೇ ಹೋಗಬೇಕು. ಓಹೋ, ಗುರು ಕಾಣಿಕೆ. ಗುರು ದಕ್ಷಿಣೆ ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ? ಅದು ಯಾವುದು ಗುರುಗಳೇ? ನಮ್ಮ ಹತ್ರ ಹೇಳಿ, ನಾವು ಕೊಡ್ತೇವೆ. ಪಾಂಚಾಲ ನಗರದ ಅಧಿಕಾರಿಯಾದಂತಹ ದೃಪದ ಒಂದು ಕಾಲಕ್ಕೆ ನನಗೆ ಪ್ರಾಣಮಿತ್ರನಾಗಿದ್ದ. ಗುರುಮಠದಲ್ಲಿ ನಾವಿರುವ ಕಾಲಕ್ಕೆ. ಆದ್ರೆ ಅದೇ ಮಿತ್ರತ್ವವನ್ನು ನೆನಪಿಸಿಕೊಂಡು ಒಂದು ದಿನ ಅವನಿಗೆ ಅಭಿಷೇಚನವಾದ ಮೇಲೆ ನಾನು ಪಾಂಚಾಲವನ್ನು ಸೇರಿದ್ರೆ ನನ್ನನ್ನು ಅಪಮಾನಿಸಿ ಹಿಂದೆ ಕಳುಹಿಸಿದ್ದ. ಆ ಕಾಲಕ್ಕೆ ಒಂದು ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ಅಲ್ಲಿ ನನ್ನ ಶಿಷ್ಯರಿಂದಲೇ ನಿನ್ನನ್ನು ಕಟ್ಟಿಸಿ ಎಳ್ಕೊಂಡು ಬಂದು ನನ್ನ ಮಂಚದ ಕಾಲಿಗೆ ಕಟ್ಟಿಸ್ತೇನೆ. ಹೇಗೆ ಮಾಡಬಲ್ಲಿರೋ? ಜೊತೆಯಲ್ಲಿ ಬಂದ ಎಂದಾದ್ರೆ ಮುಂದಿನ ಕಾರ್ಯವನ್ನು ನಾವು ಕೈಗೊಳ್ಳುವುದಿಲ್ಲ. ಅಲ್ಲ, ನಮ್ಮ ಮಾತನ್ನು ತಿರಸ್ಕರಿಸಿ ಯುದ್ಧಕ್ಕೆ ಬಂದ ಎಂದಾದ್ರೆ ಅವನ ಸಾಮರ್ಥ್ಯ ಏನು ಅನ್ನುವುದನ್ನು ನಾನು ತೋರಿಸ್ತೇನೆ. ನಮ್ಮ ಕಷ್ಟವೆಂದು ನಾವು ತಿಳಿದುಕೊಂಡವರು. ಯಾವನೇ ವ್ಯಕ್ತಿಯಾಗಲಿ ಶರೀರಕ್ಕೊಂದು ಘಾತ ಮಾಡಿದ್ರೆ ಆ ನೋವು ವಾಸಿಯಾದಿದ್ದು, ಮನಸ್ಸಿಗೆ ನೋವು ಮಾಡಿದ್ರೆ ಪ್ರತೀಕಾರದಿಂದ ಮಾತ್ರ ಅದನ್ನು ಹೋಗಲಾಡಿಸಲು ಸಾಧ್ಯ. ಗುರುದೇವ, ನಿಮ್ಮ ಶಿಷ್ಯ ನಾನಿದ್ದೇನೆ. ನನಗೆ ಅನುಗ್ರಹಿಸಿ ದ್ರುಪದನನ್ನು ಎಳೆದು ತಂದು ನಿಮ್ಮ ಚರಣಕ್ಕೊಪ್ಪಿದ್ದೇನೆ. ನಾವಿದ್ದೇವೆ ಅಂತ ಹೇಳ್ತಾರೆ. ಯಾರು ಬರುವುದು ಬೇಡ, ನಾನು ಒಬ್ಬನೇ ಸಾಕು. ನಾನು ಒಬ್ಬನೇ ಹೋಗ್ತೇನೆ. ಒಂದುಂಟು ಗುರುಗಳೇ, ಈಗ ನಿಮಗೆ ಬೇಸರ ಆಗುದಿದ್ರೆ ಭೀಮ ಒಬ್ಬ ಬರಲಿ,
ಸಂಕೋಲ ಯುದ್ಧ ಮಾಡುವುದಕ್ಕಾಗ್ತದೆ, ಜೊತೆಯಲ್ಲಿ ಕರೆದುಕೊಂಡು ಬರ್ಲಿಕ್ಕೆ. ಮತ್ತೆ ಇವರೆಲ್ಲ ನಾವು ಅವನನ್ನು ಕಟ್ಟಿಕೊಂಡು ಬರುವಾಗ ಒಂದು ಘೋಷ ಹಾಕುವುದಕ್ಕೂ ಆಗ್ತದೆ. ಮತ್ತೆ ನಮಗೆ ಗಾಳಿ ಹಾಕಬೇಡುವ. ಪಟ್ಟದ ಶಿಷ್ಯ ನಾನಿರುವಾಗ ನಿನ್ನ ಅಗತ್ಯವಿಲ್ಲ. ನಾನಿದ್ದೇನೆ ಪಟ್ಟದ ಶಿಷ್ಯ ಅಂತ ಸ್ವೀಕಾರ ಮಾಡಿದ್ದು ಮಾತ್ರ ಅಲ್ಲಿ ಒಂದು ಪ್ರೀತಿ ಉಂಟು. ನೀವೀಗ ದ್ರುಪದನ ಇಲ್ಲಿಯೇ ಜಗಳ ಮಾಡ್ತೀರ. ಹಾಗಲ್ಲ, ಇವರೆಲ್ಲ ಯಾಕೆ ನಾವು ಸಾಕಾಗುದಿಲ್ವಾ? ಒಂದು ಕೆಲಸ ಮಾಡು, ಏನು? ನೀವು 100 ಮಂದಿಗಳು ಹೊರಡಿ, ನೀವೇ ಮೊದಲಿಗೆ ಹೋಗಿ, ಇವರು ಹಿಂದಿನಿಂದ ಬರಲಿ. ಯಾಕೆಂದ್ರೆ ನಿಮ್ಮಿಂದ ಆದ್ರೆ ಅಲ್ಲ, ನಿಮ್ಮಿಂದ ಆಗುತ್ತದೆ, ಆಗಬೇಕಾದ್ದೇ ಆಗುತ್ತದೆ. ನಿಮಗಾಗಬೇಕಾದ ಆಗದ ಮೇಲೆ ಆಮೇಲೆ ಇವರ ಏನಾದ್ರೂ ದುಡಿಲಿಕ್ಕೆ ಅವಕಾಶ ಇದ್ರೆ ದುಡಿಲಿ. ಅವಕಾಶ ಇವರಿಗೆ ಇಲ್ಲ ಇಲ್ಲ, ಆದ್ರೂ ನೀವು ಹೇಳಿದಾಗ ಆದೀತು ಆದೀತು ಮುಂದೆ ಬೇಸರಿಸಬೇಡ. ಗರ್ವಿಷ್ಠರವರು. ಹೌದು, ದ್ರುಪದನ ಸಾಮರ್ಥ್ಯವನ್ನು ಚೆನ್ನಾಗಿ ಬಲ್ಲವ ನಾನು. ಒಮ್ಮೆ ಇವರ ದಪ್ಪ ಕಟ್ಟಿದ ಚರ್ಮ ಹದಾಗ್ಲಿ, ನಾಲ್ಕು ಬೀಳ್ಲಿ, ಬುದ್ಧಿ ಬರ್ಲಿ. ಹೌದು, ಹಾಗೆಂದು ಗೆದ್ದು ತರುವವನು ನೀನನ್ನು ವಿಶ್ವಾಸ ಉಂಟು. ಆಗಲಿ. ಪರಾಕ್ರಮ ಹುಟ್ಟಿರೋ ಇರುವಂತಹ ಸ್ಥಳ ದ್ರುಪದ ಭೂಪತಿಯಿಂದ ಹೊರಟು ಬಂದ ಕಾರ್ಯಕಾಲ ಕರ್ತವ್ಯ. ಹಾಗೆಯೇ ಅಕ್ಷರಾಂಗನ ಎಪ್ಪಳನ್ನು ನೋಡಿ ಪರಾಶರ ಮಹರ್ಷಿಗಳು ಮೋಹಿತರಾದರಂತೆ ವೀರ್ಯಸ್ಖಲನವಾಯಿತು. ಆ ವೀರ್ಯವನ್ನು ಮರದ ಬುಡದಲ್ಲಿ ಜೋಪಾನವಾಗಿ ಇರಿಸಿದ್ರಂತೆ. ಆ ವೇಳೆಯಲ್ಲಿ ಮೃಗವೇಟೆಗಾಗಿ ಹೋದಂತಹ ನನ್ನಪ್ಪ ಪುಟ್ಟ ಶಿಶುವನ್ನು ಕಂಡು ಅರಮನೆಗೆ ಕರೆದುಕೊಂಡು ಬಂದರು. ಪ್ರೀತಿಯಿಂದ ಸಾಕಿದ್ರು,
ಮರದ ಬುಡದಲ್ಲಿ ಹುಟ್ಟಿಕೊಂಡ ಕಾರಣ ದೃಪದನೆನ್ನುವಂತಹ ನಾಮಧೇಯ. ಶಸ್ತ್ರ ಶಾಸ್ತ್ರ ಇತ್ಯಾದಿಗಳನ್ನು ಯೋಗ್ಯ ಗುರುಗಳಲ್ಲಿ ಅಧ್ಯಯನ ಮಾಡಿದ್ದಾಯಿತು. ಪ್ರಾಯ ಪ್ರಬುದ್ಧನ ಅಂತ ನನ್ನನ್ನು ನೋಡಿದ ನಮ್ಮ ತಂದೆಯವರು ಪಾಂಚಾಲ ದೇಶದ ಸರ್ವ ಅಧಿಕಾರದ ಹೊರೆಯನ್ನು ನನ್ನ ತಲೆಗೆ ಹೊರಿಸಿದ್ರು. ವಂಶದ ಪದ್ಧತಿಯಂತೆ ವಾನಪ್ರಸ್ಥಾಶ್ರಮಕ್ಕೆ ತೆರಳಿದರು. ತದನಂತರ ಪೌಷವಿ ಎನ್ನುವಂತಹ ಕನ್ಯೆಯೊಬ್ಬಾಕಿಯನ್ನು ಮದುವೆಯಾದೆ. ಪುತ್ರ ಸಂತಾನವಿಲ್ಲದೆ ಅನೇಕ ವತ್ಸರ ಮರುಗುತ್ತಿದ್ದಾಗ ನನ್ನ ಹೆಂಡತಿಯ ಪ್ರಚೋದನೆಯಂತೆ ಅವಳ ಸಲಹೆಯಂತೆ ಶಿವನನ್ನು ಆರಾಧಿಸಿದೆ. ಗಂಡು ಮಗನೊಬ್ಬರನ್ನು ಪಡೆಯಬೇಕು ಎನ್ನುವಂತೆ ಪ್ರತ್ಯಕ್ಷನಾದಂತಹ ಪರಶಿವ ಗಂಡು ಮಗನನ್ನು ಈಗ ಪಡೆಯಲು ಸಾಧ್ಯವಿಲ್ಲ. ಹೆಣ್ಣಪ್ಪಾಕೆ ಆ ಪುತ್ರ ಸಂತಾನವನ್ನೇನೇ ಕೊಡ್ತೇನೆ. ಕಾಲಕ್ರಮೇಣದಲ್ಲಿ ಹೆಣ್ಣಾದಂತಹ ಆಕೆಯೇ ಗಂಡು ಮಗನಾಗಿ ಪರಿವರ್ತನೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳಿದರು. ಹುಟ್ಟಿದ ಮಗು ಅಂಡದೋಪಾದಿಯಲ್ಲಿ ಶಿಖೆಯಲ್ಲಿ ಬೆಳೆಯಿತು. ಆ ಮಗುವಿಗೆ ಶಿಖಂಡಿ ಎನ್ನುವ ಹೆಸರನ್ನಿರಿಸಿ ಪೋಷಿಸ್ತಾ ಇದ್ದೇನೆ ಎಂಬಲ್ಲಿಗೆ ನಮ್ಮ ಈ ಪಾಂಚಾಲ ನಗರವೇ ಈ ಹೊತ್ತು ಸಂತೋಷ ಪಡ್ತಾ ಇದೆ. ಸಂಪತ್ತಿನ ತವರು ಮನೆಯ ನೆಲೆಸಿದ್ದಾಳೆ ಇಲ್ಲಿ ಮಹಾಲಕ್ಷ್ಮಿ ಎಂಬಂತೆ ಪ್ರತಿಯೊಬ್ಬರು ಕೊಂಡಾಡುತ್ತಾ ಇದ್ದಾರೆ. ಯಾವ ಕೊರತೆಯೂ ಇಲ್ಲದೆ ರಾಜ್ಯಭಾರ ಮಾಡುತ್ತಾ ಇದ್ದೇನೆ. ಯಾರದು ಅವಸರ ಏನು? ಗಡಿಬಿಡಿ ಗಂಡನ ಓಡಿಕೊಂಡು ಬರುವಾಗ ತಲೆಯಲ್ಲಿರುವಂತಹ ಅದೆಂತದು ತಲೆಗೊಂದು ಮುಂಡಾಸು ಅದು ಎಲ್ಲಿ ಉಂಟು ಈಗ? ಕೆಳಗೆ ಬಿದ್ದಿದೆ. ಅದು ಯಾಕೆ? ಭಯವಾದದ್ದು. ಅಷ್ಟು ಅವಸರ. ಹೌದು, ಈ ಅವಸರದಿಂದ ನೀನು ಬರಬೇಕಾದ್ರೆ ಏನು ಕಾರ್ಯಕ್ರಮ ನಡೆಯುತ್ತಾ ಇದೆ? ಬುದ್ಧಿ ಏನು ಪ್ರಕರಣ ನಡೆಯುತ್ತೆ? ಬುದ್ಧಿ ಏನು? ನೀವು ಮನುಷ್ಯರಲ್ಲ, ದೇವರು. ಮನುಷ್ಯರಲ್ಲ ಅಂತ ಹೇಳುವಾಗ ನಾನು ಏನು ಅಂತ ಯೋಚನೆ ಮಾಡಿದೆ. ದೇವರು ರಾಜರಿಗೆ ಪ್ರತ್ಯಕ್ಷ ಕಾಣುವ ದೇವರಂದ್ರೆ ನಾನೇ. ರಾಜ ಪ್ರತಿಪಕ್ಷ ದೇವ. ಯಾವ ಪ್ರತಿಪಕ್ಷ? ಪ್ರತ್ಯಕ್ಷ ಪ್ರತಿಪಕ್ಷ ಅಲ್ಲ. ಏನಾಯ್ತು ಈಗ? ನೀವು ದೇವರು. ನಿಮ್ಮ ಆಡಳಿತದಲ್ಲಿ ನಮಗೇನು ಕೊರತೆ ಇಲ್ಲ. ಹೊಟ್ಟೆಗೆ ಎಣ್ಣೆ, ತಲೆಗೆ ಅನ್ನ ಎಲ್ಲ ಬೇಕು. ಎಲ್ಲ ಹಿಂದೆ ಮುಂದೆ ಆಗಿ ಹೋಗ್ತದೆ ನಿನ್ನ ಅವಸರದಲ್ಲಿ. ಹೊಟ್ಟೆಗೆ ಎಣ್ಣೆಯ, ತಲೆಗೆ ಎಣ್ಣೆ, ಹೊಟ್ಟೆಗೆ ಅನ್ನ. ಅದು ಹೇಳುವಾಗ ಹೆಚ್ಚು ಕಡಿಮೆ ಆದ್ರೂ ಹಾಕುವಾಗ ಸರಿ ಹಾಕಿದ್ದೇನೆ. ಒಳ್ಳೆಯದಪ್ಪ, ಒಳ್ಳೆಯದು. ಆ ಜ್ಞಾನವನ್ನು ಪರಮಾತ್ಮ ಕರುಣಿಸಿದ್ದಾರಲ್ಲ ನನಗೆ. ಅದು ದೊಡ್ಡ ಏನಾಯ್ತು ಈಗ? ಪರವಾಗಿಲ್ಲ, ಅಲ್ಲಿ ಕಾವಲು ಮಾಡ್ತಾ ಇದ್ದೆ. ನಿನ್ನ ಉದ್ಯೋಗ ಅದು. ನಿಷ್ಠೆಯಲ್ಲಿ ಮಾಡ್ತಾ ಇದ್ರೆ ನನಗೆ ಬೊಬ್ಬೆ ಗಳಿಸ್ತು. ಬುದ್ಧಿ. ಯಾರ ಬೊಬ್ಬೆ? ಯಾರ ಬೊಬ್ಬೆ? ಎಂತ? ನಮ್ಮ ಪುರಜನರದ್ದೇ ಅಲ್ಲ, ಮತ್ತೆ ಮರ ಊರಿನವರು. ಯಾವ ಮರಮೂರಿನವರು ಬಂದದ್ದ? ಈ ಪರಮೂರಿನವರು. ಯಾರೋ ಪರಮೂರಿನವರು ಬಹಳಷ್ಟು ಮಂದಿಗಳಿದ್ದಾರೆ. ತುಂಬಾ ಮಂದಿ ಬಂದಿದ್ದಾರ? ಯಾರು ವಿಚಾರಿಸಿದ್ಯಾ? ಎಲ್ಲಿಯವರಂತ ವಿಚಾರಿಸಿದ್ದೇನೆ. ಒಂದು ದಂಡು ಉಂಟು. ಯಾವ ದಂಡು? ಮನುಷ್ಯರ ದಂಡು. ಸೇನಾದಂಡು. ಹೌದು. ವಿಚಾರ ಯಾರದ್ದಂತೆ? ಯಾರು? ಯಾಕೆ ಬಂದ್ರು? ನಾನೊಂದು ವಿಚಾರಿಸಿದ ಕ್ರಮ ನೋಡ್ಬೇಕಿತ್ತು. ಏನು? ನೀವು ಯಾರು? ನಿಮ್ಮ ಹೆಸರೇನು? ಕೈಯಲ್ಲಿ ಆಯುಧ ಹಿಡ್ಕೊಂಡಿದ್ದೀರಲ್ವ? ನೀವು ಮಾತಾಡೋದಿಲ್ಲಲ್ಲ? ನಿಮಗೆ ಬಾಯಿ ಬರೋದಿಲ್ವಾ? ಯಾರ್ಯಾರಲ್ಲಿ ಕೇಳಿದ್ದಲ್ಲ, ನಿಮ್ಮಲ್ಲೇ ಕೇಳಿದ್ದು. ಹಾಗೆ ಕೇಳಿದೆ ಅವರಲ್ಲಿ ಕೇಳಿದೆ. ನಿನ್ನ ಗದರಿಸಿಕೆ ಅವರು ಹೆದರಿದೋ ಹೇಗೆ? ಹೇಳಿದ್ರಲ್ಲ, ಅಷ್ಟು ಗದರಿಸಿದ್ಯಲ್ಲ. ಹೌದು. ಏನು ಹೇಳಿದ್ರು? ನಿಮ್ಮ ಜನ ಅಲ್ವಾ? ಬಿಟ್ಟೆನಾ ನಾನು? ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕಿಲ್ಲ. ಈ ಊರಿನ ಅನ್ನ ತಿನ್ನುವಲ್ಲ ನೀನು? ನನಗೆ ನೆನಪುಂಟದು. ಹೌದು. ಅಷ್ಟೊತ್ತಿಗೆ ಅವ ಹೇಳಿದ, ಏನು? ನಾವು ಕರ್ಪೂರದಿಂದ ಬಂದವರು. ಕರ್ಪೂರವ? ಯಾವ ಕರ್ಪೂರವ? ಕರ್ಪೂರ ಅಂತ ಒಂದು ಊರು ಉಂಟ. ಯಾವುದಾದ್ರು? ಅದು
ಹಸ್ತಿನಾವತಿ ಹಾ. ಕರ್ಪೂರ. ಅಲ್ಲಿ ಯಾರು ಅಂತ ಕೇಳಿದೆ. ಅಲ್ಲಿಯವರು ಯಾರು? ಅಲ್ಲಿಯವರಲ್ಲಿ ಯಾರು? 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 ಒಬ್ಬ ಕವರ್ ಕವರ್ ಅಲ್ಲವ ಕೌರವ. ಕೌರವ ಕೌರವ ಒಬ್ಬ ಅವ. ಮತ್ತೆ ಅವನ ತಮ್ಮ ಅಂತೆ. ಅವರು 100 ಮಂದಿ ಇದ್ದಾರೆ. ಕೌರವಾದಿಗಳು 100 ಮಂದಿ ಇದ್ದಾರೆ. ದುಶ್ಯಾಸನ, ವಿಕರ್ಣ ಎಲ್ಲ ಇದ್ದಾರೆ. ಅದೇ ಅದೇ ಅವರು ಕೌರವಾದಿಗಳು. ಹೌದು. ಏನಾಯ್ತು? ಈಗ ನನಗೆ ಒಂದು ಮಾತು ನೆನಪಾಗ್ತದೆ. ಏನು? ಗಾಂಧಾರಿ ಎತ್ತಳು 100 ಮಕ್ಕಳನ್ನು ಒಂದಕ್ಕೂ ತಲೆ ಬುದ್ಧಿ ಸರಿ ಸರಿ ಇದ್ರೆ ಹೀಗೆ ಬರ್ತಾರ? ಇಲ್ಲಿಗೆ ಬರ್ತಾರೆ. ನೀನು ಹೇಳಿದ್ದು ಸರಿಯೇ. ಹೌದು. ಅವರು ಮಾತ್ರ ಬಂದದ್ದು. ಮತ್ತೆ 5 ಮಂದಿಗಳಿದ್ದಾರೆ. ಬೇರೆ 5 ಮಂದಿಗಳಿದ್ದಾರೆ. ಹೌದು. ಯಾರವರು? ಎಲ್ಲಿಯವರು? ಅವರು ಅಲ್ಲಿಯವರೇ. ಹಸ್ತಿನಾವತಿ ಅವರೇ? ಹೌದು. ಹೌದಾ? ಅವರ ಈ 100 ಮಂದಿಗಳು ಬೇರೆ, 5 ಮಂದಿಗಳು ಬೇರೆ, ಬೇರೆ. ಒಟ್ಟಾಗಿ ಬಂದಿದ್ದಾರೆ. ಒಟ್ಟಾಗಿ ಬಂದಿದ್ದಾರೆ. ಯಾಕಂತೆ? ಯಾರು? ಅವರ ಇವರು ಯಾರು? ಯಾರ ಇವರು? ಸತ್ತು ಹೋದ ಪಾಪ ಪಾಂಡು ಅವರ ಮಕ್ಕಳು. ಪಾಂಡು ಚಕ್ರವರ್ತಿಯ ಮಕ್ಕಳು ಪಾಂಡವರು. ಹೌದು, ಅವರೆಲ್ಲ ಬಂದಿದ್ದಾರೆ. ಯಾಕಂತೆ? ಬಂದವರ ಬೊಬ್ಬೆ ಹಾಕ್ತಾರೆ. ಯಾಕೆ? ನಿನ್ನ ಅಪ್ಪನನ್ನು ತೋರಿಸು. ನಿನ್ನ ಅಪ್ಪ ಇದ್ದಾನ ಈಗ? ಇಲ್ಲಿದ್ದಾರೆ. ನಾನು ನಿನ್ನ ಅಪ್ಪನ? ನೀವು ಅನ್ನ ಕೊಡುವವರು. ಅಪ್ಪನ ಹಾಗೆ. ಹೌದು. ಹಾ, ಹಾ, ಹಾ. ಅಮ್ಮನ ಗಂಡ ಅಲ್ಲ. ಅಪ್ಪನ ಹಾಗೆ. ಹೌದು. ಹೌದು, ಅನ್ನ ಕೊಡುವ. ಏನಾಯ್ತು? ದ್ರುಪದ ಮಹಾರಾಜನನ್ನು ತೋರಿಸು. ಅವನನ್ನು ಬಿಡೋದಿಲ್ಲ. ಯಾಕಂದ್ರೆ? ಅವನ ಬೆನ್ನಿಗೆ ಬಾರಿಸ್ತೇವೆ. ಇವರೆಲ್ಲ ಧೋನಿಯಾಚಾರ್ಯ ಶಿಷ್ಯಂದಿರು ನಿಮ್ಮನ್ನು ಕಟ್ಟಿ ಎಳ್ಕೊಂಡು ನಾನು ಎಷ್ಟು ಒಳ್ಳೆ ವಿಷಯ. ಬಂದವರು ಹಸ್ತಿನಾವತಿಯಿಂದ ಹೌದು, ಆಯುಧಧಾರಿಗಳಾಗಿ ಸಮರ ಉದ್ದೇಶದಿಂದ ಬಂದಿದ್ದಾರೆ. ಅಲ್ಲವೇ? ಹೌದು. ದ್ರೋಣಾಚಾರ್ಯರ ಶಿಷ್ಯರು. ಇವರು ಬರೇ ಸಣ್ಣ ಹುಡುಗರು, ವಿದ್ಯಾರ್ಥಿಗಳು. ಅಲ್ಲವೇ? ಅವರಿಗೆ ಗೊತ್ತಿಲ್ಲ ಯುದ್ಧ ಅಂದ್ರೆ ಏನು. ಏನು ಮನೆಯಂಗಳದಲ್ಲಿ ಚೆಂಡಾಟವಾಡಿದ ಹಾಗೆ ಅಂತ ಭಾವಿಸಿದ್ರು. ಚೆಂಡಾಟ ಹೋಗ್ಲಿ, ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಹೇಳುವ. ಅಂತೂ ಗುರುಗಳ ಮಾತನ್ನು ಬೀರುವುದು ಬೇಡ ಹೀಗೆ ಭಾವಿಸಿ ನಿಮ್ಮನ್ನು ಬಂದಿದ್ದಾರೆ. ಕಣಕ್ಕೆ ಏನು ಅಲ್ಲಿ ತಲೆ ಬೆಳೆದವರಿಲ್ಲ? ಭೀಷ್ಮ ಇಲ್ವೋ? ಇಲ್ವಾ? ಭೀಷ್ಮಾಚಾರ್ಯ ಆಚಾರ್ಯ. ಹಾಗೆ ಶಾಸ್ತ್ರ ಇತ್ಯಾದಿಗಳನ್ನು ಅಧ್ಯಯನ ಮಾಡುವಂತಹ ಕೃಪಾಚಾರ್ಯರಿಲ್ವೋ? ಇಲ್ವಾ? ಅದೆಷ್ಟೇ ಮಂದಿ ತಿಳುವಳಿಕೆಯುಳ್ಳ ಮಹಾಜ್ಞಾನವುಳ್ಳ ಜ್ಞಾನಿಗಳು ಹಸ್ತಿನಾವತಿಯಲ್ಲಿ ಇಲ್ಲವೇ? ಅವರಿಗೆ ಬುದ್ಧಿ ಹೇಳಬಹುದಿತ್ತು. ಅಲ್ವೋ? ಅದನ್ನೆಲ್ಲ ಈ ಹೊತ್ತು ಯುದ್ಧಕ್ಕೆ ಬಂದಿದ್ದಾರಂತ ಆದ್ರೆ ಅಲ್ಲಿ ಇದ್ದವರೆಲ್ಲ ಮತಹೀನರಾಗಿ ಹೋದ್ರೆ ಬಿಡು. ಬಂದವರಿಗೆ ಸರಿಯಾದ ಶಾಸ್ತಿಯನ್ನು ವಿಧಿಸುವರೆ ನಾನು ಸಮರ್ಥನಿದ್ದೇನೆ. ಏನವರ ಮಾತ್ರ ಬರೆಯುತ್ತಾರಲ್ಲ, ನಮ್ಮಲ್ಲಿ ಶಸ್ತ್ರಾಸ್ತ್ರ ಸಿದ್ಧತೆಗಳಿಂದ ನಮ್ಮ ಸೇನೆ ನೇತಾರತ್ವ ವಹಿಸಿಕೊಂಡು
ನನಗೂ ಮತ್ತು ನಿನಗೆ ಯಾವ ದ್ವೇಷವೂ ಇಲ್ಲ. ಅದೇ ನಾನು ಯೋಚನೆ ಮಾಡು. ನಿನ್ನನ್ನು ಇದುವರೆಗೆ ನೋಡ್ಲಿಲ್ಲ ನಾನು. ಯಾರು ಹೇಳಿ ಬಂದೆ ಹೇಳು. ನಿನ್ನ ಎದುರಾಗಿ ಕಾಣಿಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಯಾರು ಕಾರಣವು? ನಿನ್ನಿಂದಾಗಿ ನನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಅಪಮಾನವಾಗಿದೆ ಅನ್ನುವುದನ್ನು ತಿಳಿದುಕೊಂಡು ಬಂದಿದ್ದೇನೆ. ಗುರುಗಳೇ ಕಳುಹಿಸಿದ್ದಾರೆ. ನೀನು ನನ್ನ ಜೊತೆ ಬಂಧನವಾಯಿತು. ಇಲ್ಲದೆ ಇದ್ರೆ ಕೈ ಕಾಲು ಕಟ್ಟಿ ಅನುಮತಿಯನ್ನು ಪಡೆದು ನನ್ನನ್ನು ಕಟ್ಟಿಕೊಂಡು ಹೋಗುವುದಕ್ಕಾಗಿ ಬಂದ ಹುಡುಗನೇ ಇನ್ನ ತೋಳ್ಗಳಲ್ಲ. ನಿನ್ನಲ್ಲಿಗೆ ಕಳುಹಿಸುವುದಕ್ಕೆ ಬಲವಾದ ಕಾರಣವೊಂದೇನು? ಈ ಹಿಂದೆ ಅವರಿಗಾದಂತ ಅವಮಾನ. ಹಾಗಾಗಿ ನಾವು ಬಂದಿದ್ದೇವೆ. ಇಕೋ ನಿನ್ನ ಮೇಲೆ ನನಗೆ ದ್ವೇಷ ಇಲ್ಲ. ನೀನು ನನ್ನ ಜೊತೆಯಲ್ಲಿ ಬಂದೇ ಅಂದಾದ್ರೆ ನನಗೂ ಒಂದು ಮರ್ಯಾದೆ ಅಲ್ಲ. ನಿನ್ನ ಕೈಕಾಲುಗಳನ್ನು ಕರೆದುಕೊಂಡು
ನನ್ನ ಪ್ರತಿಸ್ಪರ್ಧಿಯಾಗಿ ಬಾಣಪ್ರಯೋಗ ಮಾಡುವುದಕ್ಕಾಗಿ ಮುಂದಾಗಿದ್ಯಲ್ಲ, ಯಾರು ನೀನು? ಪಾಂಡವರಲ್ಲಿ ಹೆಸರೇನು? ಎಂಬ ಉದ್ದೇಶ ಏನು? ಶಶಿವಂಶದಲ್ಲಿ ಆವಿರ್ಭವಿಸಿದಂತಹ ಪಾಂಡವತನಯ ಪಾರ್ಥನೆಂದ್ರೆ ನಾನು ಬಂದ ಉದ್ದೇಶ ಏನು ಗೊತ್ತೇ? ಏನು? ಗುರುಗಳ ಆಜ್ಞಾನುಸಾರವಾಗಿ ಬಂದಿದ್ದೇನೆ. ತಿಳಿದಿರಬಹುದು ನಿನಗೆ. ಏನು? ದ್ರೋಣಾಚಾರ್ಯರು ಅಲ್ವೇ? ಅಂತಹ ದ್ರೋಣಾಚಾರ್ಯರಿಗೆ ಅವಮಾನವನ್ನು ಮಾಡಿದ್ದೆ ನೀನು. ನಿನ್ನನ್ನು ಬಂಧಿಸಿ ಪಾಂಡವರಲ್ಲಿ ಮಧ್ಯಮ ನೀನು. ನೀನಾದರೂ ಯೋಚನೆ ಮಾಡಿಕೊಳ್ಳಬೇಕಾಗಿತ್ತು. ಏನು? ಹಸ್ತಿನಾವತಿಯವರಿಗೆ ಪಾಂಡಪುತ್ರರಿಗೆ ಇದುವರೆಗೆ ನಡೆಯುವಂತಹ ದ್ವೇಷ ಯಾವುದೂ ಇಲ್ಲ. ಇರಬಹುದು, ಬರಿದೆ ಗುರುವಿನ ಮಾತನ್ನು ಕೇಳಿ ಕಾಲ್ಕೆದರಿಗೆ ಯುದ್ಧಕ್ಕಾಗಿ ಮುಂದೆ ಬಂದಿದ್ದೆಲ್ಲ. ಅರ್ಜುನ, ಏನು ನೀನು ಗಡಿಸಿದ ಯಾವುದೇ ಬಿರುವಿದ್ಯೆ ಇದ್ದರೆ ಗುರುಗಳ ಪ್ರಾಣ ಸ್ನೇಹಿತರಂತೆ ನೀನು ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ಯಾ? ಕೊಡ್ತೇನೆ ಅಂತ ಹೇಳಿದ್ಯಾ? ಆ ಬಗ್ಗೆ ವಿಚಾರಣೆಗಾಗಿ ಬಂದವನು ನೀನು? ಹೌದು. ಕೇಳುವುದಕ್ಕಾಗಿ ಬಂದಾಗ ಅವಮಾನಿಸಿ ಕಳಿಸಿದ್ಯಂತೆ. ಅದು ನನ್ನ ಇಷ್ಟ. ಇದೋ ಕೊಡುವುದು ಬಿಡುವುದು
ದ್ರೌಪದಿ ಹೌದಪ್ಪ. ಆಡಿದ ಮಾತನ್ನು ಉಳಿಸಿಕೊಳ್ಬೇಕಿತ್ತು. ಕೊಟ್ಟ ವಚನವನ್ನು ಮೀರಿದಂತಹ ನೀನು ಚಂಡ ತೋರಿಸಿ ನಿನ್ನ ಬಲವು. ಏನೋ ಇದು? ನೀನು ಬರುವಾಗಲೇ ತಂದಿದ್ಯಾ? ಏನ್ ಮಾಡುದು? ಬರುವಾಗಲೇ ತಂದಿದ್ದೇನೆ. ಏನೋ ದ್ರುಪದ, ಏನು? ನಾನು ಎಂಬಂತಹ ಗರ್ವ ನಿನ್ನ ತಲೆಯಲ್ಲಿ ಪಿತ್ತ ರೂಪದಲ್ಲಿದ್ದು. ಬಾ ಚರಣ ಒಪ್ಪಿಸೆ ಕಂಡು ಶಿಷ್ಯನು ಅಮಿತ ಗುರುದೇವೆಲ್ಲರೂ ಗುರುದಕ್ಷಿಣೆಯನ್ನು ಸಲ್ಲಿಸುವ ಉದ್ದೇಶಕ್ಕಾಗಿ ತೆರಳಿದರು. ವಿಜಯಶಾಲಿಯಾಗಿ ದ್ರುಪದನನ್ನು ಹೆಡೆಮುರಿ ಬಂಧಿಸಿದಂದು ನನ್ನ ಮಂಚದ ಕಾಲಿಗೆ ಬಂಧಿಸಿದವ ನೀನು. ಗುರುದೇವ, ಓ ಗುರುದಕ್ಷಿಣೆಯನ್ನು ಕೊಡುವುದಕ್ಕಾಗಿ ನಿನ್ನನ್ನು ಬಂಧಿಸಿಕೊಂಡೊಯ್ತೇನೆ ಅಂತ ಹೇಳಿದಾಗ ಇದೇ ದ್ರುಪದ ಆಡಿದಂತಹ ಮಾತು, ನಾನೊಬ್ಬ ವೀರ, ನನ್ನನ್ನು ಗೆಲ್ಲುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಅಂತ. ಸ್ವಾಮಿ, ನಿಮ್ಮ ಅನುಗ್ರಹ ಮಾತ್ರದಿಂದ ಕ್ಷಣದಲ್ಲಿ ಅವನನ್ನು ಸೋಲಿಸಿ ದರ ದರ ದರನೆ ಹಿಡಿದು ಚರಣಕ್ಕೆ ಒಪ್ಪಿಸಿದ್ದೇನೆ. ಅದ್ವಿತೀಯನಾದಂತಹ ಶಿಷ್ಯ ನೀನು. ಪರಮ ಸಂತೋಷ ಆಯಿತು ಮಗನೇ. ಕಲಿಗಳಂದದಿ ಮೊಗವ ವೀಕ್ಷಿಸು ನೀನೆಂದ ಕ್ಷತ್ರಿಯೋತ್ತಂಸರು ನಾವು, ಮಹಾರಥಿಗಳು ನಾವು, ಅಕ್ಷಾಹಿಣಿ ಸಂಖ್ಯಾಕವಾದಂತಹ ಸೈನಿಕದಿಂದ ಸಪ್ತಾಂಗ ಪರಿವೇಷ್ಟಿತವಾಗಿ ಧರಣಿಯನ್ನು ಪರಿಪಾಲಿಸುವಂತಹ ವಿಭುಗಳು ಅಂತಾಡಿದೆಯಲ್ಲ. ಏಯ್, ಹೆಂಗಸಿನಾಗೆ ತಲೆದಗ್ಗಿಸಿ ಯಾಕೆ ಕೂತಿದ್ದಿ? ಎದ್ದು ಮುಖ ಮೇಲೆ ಕಾಣುತ್ತಾಗಿದ್ದ ಕಿರೀಟಕ್ಕೆ ಗುರುತಾಗಲಿಲ್ವ? ಪರಿಪಾಲಿಸುವವ. ನೆತ್ತಿಯ ಮೇಲೆ ಮುತ್ತಿನ ಛತ್ರ, ಛತ್ರ ಚಾಮರಾದಿ ವ್ಯಂಜನಗಳ ಅನುಭವ,
ಸಿಂಹಾಸನದ ಎತ್ತರದಲ್ಲಿ ಕೂತರೆ ನಿನಗೆ ಬಡವರನ್ನು ನೋಡಿದ್ರೆ ಗುರ್ತಾಗುದಿಲ್ಲ ಅಲ್ಲ? ಯಾರಪ್ಪ ನೀನು? ಯಾರದು ದ್ರೋಣ ಅಂದ್ರೆ ಎಲ್ಲ ಹೆಸರು ಕೇಳಿದಾಗ್ತದೆ ಅಂತ ಅವತ್ತೊಂದು ಸಲ ಹೇಳಿದ್ಯಲ್ಲ, ಗುರ್ತಾಯ್ತಾ ಈಗ? ನಾನು ಬಡ ಬ್ರಾಹ್ಮಣ, ಬಡ ಬ್ರಾಹ್ಮಣ ದ್ರೋಣ, ನೆನಪಾಯ್ತಾ? ನೀನು ಇಷ್ಟು ಮಾಡಿದ ಮೇಲೆಯೂ ಗುರುತಾಗ್ತದೆ ಇರ್ತದ? ಬಡ ಬ್ರಾಹ್ಮಣನಾದ ನಿನಗೂ ಪಡವೆಯಾಣ್ಮನಾದ ನನಗೂ ಗೆಳೆತನಕ್ಕೆ ಹೇಗೆ ಸಾಧ್ಯ ಅಂತ ಆವತ್ತು ಆಕ್ಷೇಪವನ್ನು ವ್ಯಕ್ತಪಡಿಸಿದಿ. ಸಿರಿತನ ಬಡತನ ಅನ್ನುವುದು ಚಕ್ರದ ಅರೆಗಳಂತೆ ಅನ್ನುವುದನ್ನು ನಿನ್ನ ಅನುಭವಕ್ಕೆ ತರುವುದಕ್ಕಾಗಿ ಇಷ್ಟನ್ನು ಮಾಡಿದ್ದು. ಕೆಳಗಿದ್ದಾರೆ ಚಕ್ರ ಉರುಳಿದಾಗ ಮೇಲೆ ಬರ್ತದೆ ದೃಪದ, ಮೇಲಿದ್ದದ್ದು ಕೆಳಗಿಳಿಯುತ್ತದೆ. ಆದ್ದರಿಂದಲೇ ಚಕ್ರಪಂಕ್ತಿಗೆ ಅನುಗುಣವಾಗಿ ಮಾನವನಾದವನ ಜೀವನ ಈ ಪೃಥ್ವಿಯಲ್ಲಿ ಅನ್ನುವುದು ನಿನಗೆ ಸದಾಕಾಲ ನೆನಪಿರಬೇಕು ಅನ್ನುವುದನ್ನು ತೋರಿಕೊಡುವುದಕ್ಕೆ ಮಾಡಿದ್ದು. ಈಗ ಸಮಸ್ತ ಪಾಂಚಾಲದ ಅಧಿಪ ನಾನು, ನನ್ನ ಪ್ರೀತಿಯ ಶಿಷ್ಯನಾದ ನಿನ್ನ ಜಾತಿ ಮಗ ಅರ್ಜುನ, ಅವನನ್ನೇ ನಿನ್ನಲ್ಲಿ ಕೊಡಿಸಿ ನಿನ್ನನ್ನು ಸೆರೆ ಹಿಡಿಸಿ ಇಲ್ಲಿಗೆ ಎಳ್ಕೊಂಡು ಬಂದಿದ್ದೇನೆ, ಮಂಚದ ಕಾಲಿಗೆ ಕಟ್ಟಿಸಿ ಮಾಡಿಸಿದ್ಯಲ್ಲ. ಈಗ ಏನು ಆದ್ರೂ ನಿನ್ನ ಸಮಸ್ತ ಪಾಂಚಾಲ ನನಗೇನು ಬೇಡ. ನೀನ್ ಹೇಳಿದಿ ಗೆಳೆತನಕ್ಕೆ ಸಮಾನತೆ ಬೇಕು ಅಂತ. ನಿನ್ನ ಪಾಂಚಾಲ ಈಗ ನನ್ನದಾಗಿದೆ, ನನ್ನದ್ರಲ್ಲಿ ನಿನಗರ್ಥ ಕೊಡ್ತೇನೆ. ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿರುವ ಮಾಕಂದಿ, ಕಾಂಪಿಲ್ಯವೇ ಮೊದಲಾದಂತಹ ನಗರಗಳನ್ನು ಹೊಂದಿದ ಅರ್ಧ ಪಾಂಚಾಲಕ್ಕೆ ನೀನ ಅಧಿಕಾರಿ. ಅಹಿಚ್ಛತ್ರವನ್ನೇ ರಾಜಧಾನಿಯನ್ನಾಗಿಸಿ ಗಂಗೋತ್ತರವಾದಂತಹ ಪಾಂಚಾಲ ಏನಿದೆಯೋ ಅದು ಇವತ್ತಿನಿಂದ ದ್ರೋಣನದ್ದು. ಯಾಕಂದ್ರೆ ನಾಳೆಯೂ ನೀನು ಮಿತ್ರದ್ರೋಹ ಆಗಕೂಡದು, ಆಡಿದ ವಚನ ಇಲ್ಲದವ ಆಗಕೂಡದು. ಪಾಂಚಾಲ ಅರ್ಥ ದ್ರೋಣನಿಗೆ ಒದಗಿಸ್ತೇನೆ ಅಂದ ಆಡಿದ ಮಾತು ಇವತ್ತಿಗೂ ಊರ್ಜಿತದಲ್ಲಿ ಉಳಿಯಬೇಕು. ಅದಕ್ಕಾಗಿ ಒದಗಿಸಿಕೊಟ್ಟಿದ್ದೇನೆ. ಆದದ್ದೆಲ್ಲ ಮರೆತು ಬಿಡಿ. ಹೇಳೋ ನಾನು ಈಗಲೂ ಬಯಸುವುದು ಇಷ್ಟು ಮಾಡಿದ್ದು ಯಾಕೆ ಗೊತ್ತುಂಟ? ನೀನು ನನ್ನ ಸ್ನೇಹಿತನಾಗಿಯೇ ಉಳಿಬೇಕನ್ನುವ ಉದ್ದೇಶದಿಂದ. ನಿನ್ನ ಕೊಲೆ ಮಾಡಿದ್ಯಲ್ಲ ನೀನು. ಜೀವ ಇತ್ತು ಸತ್ತ ಹಾಗೆ ಮಾಡಿಸಿದ್ಯಲ್ಲ ನೀನು. ನಾನು ಇವತ್ತಿಗೂ ಬಯಸುವುದು ನಿನ್ನ ಸ್ನೇಹವನ್ನೇ. ಬೇಕಾದ್ರೆ ನೀನು ನನ್ನ ಸ್ನೇಹಿತ ಅಲ್ವೇ? ಹೌದೌದೌದು. ನನ್ನ ನೆನಪಾದಿತ್ತಲ್ಲ, ಇನ್ನು ಮರೀಲಿಕ್ಕಿಲ್ಲಲ್ಲ. ನೆನಪಾದೀತು. ಆದೀತಾ? ಆಗುವ ಹಾಗೆ ಮಾಡ್ತೇನೆ ನಾನು. ಅದೇ ಆಗುವ ಹಾಗೆ ಮಾಡ್ತೇನೆ. ನೆನಪಿಟ್ಟುಕೊಳ್ಳು. ನಾನು ದೃಪದ ಮರಿಬೇಡ. ಏನು? ನಾನು ದ್ರೋಣ, ನೆನಪಿರ್ಲಿ. ಏನು ಅದು ಗೊತ್ತಾಗಿದೆ ನನಗೆ. ಆದೀತು. ನೋಡಿದ್ಯಾ, ಬ್ರಾಹ್ಮಣನೊಬ್ಬ ಏನು ಕೈಯಲ್ಲಿ ಮೂಲಧನ ಇಲ್ಲದೆ ಇಷ್ಟು ಮಾಡಬಲ್ಲ. ಗೊತ್ತಾಯ್ತಾ ನಿನಗೆ? ಗೊತ್ತಾಯ್ತಪ್ಪ, ಈಗ ಗೊತ್ತಾಯ್ತು. ಕ್ಷತ್ರಿಯನಿಲ್ಲದೆ ಬ್ರಾಹ್ಮಣನಿಗೆ ಉಳಿಗಾಲ ಇಲ್ಲ. ಅದು ಗೊತ್ತಾ? ನೆನಪಿಸಿಕೋ ನೀನು. ಕ್ಷತ್ರಿಯರನ್ನು ಸಿದ್ಧ ಮಾಡುವುದೇ ಬ್ರಾಹ್ಮಣರು, ನೆನಪಿರ್ಲಿ ನಿನಗೇನು? ಅದು ಉಭಯವೂ ಹಾಗೆ. ಕ್ಷತ್ರಿಯನು ಬೇಕು, ಬ್ರಾಹ್ಮಣನು ಬೇಕು. ಹೊಂದಿಕೊಂಡಿದ್ರೆ ನೆಮ್ಮದಿ ಉಂಟು. ಅದಕ್ಕಾಗಿ ಯಾರು ಹೊಂದಿಕೊಂಡಿರುವುದು? ಸ್ನೇಹ ಹಸ್ತವನ್ನು ಚಾಚಿದ್ದೇನೆ, ಬೇಕಾದ್ರೆ ಸ್ವೀಕರಿಸಬಹುದು. ಕಾಲೆಳೆಯುವ ಬುದ್ಧಿ ಆದ್ರೆ ನಮ್ಮದು ಆಕ್ಷೇಪ ಇಲ್ಲ, ಅದಕ್ಕೂ ಎದೆಗೊಡುವುದಕ್ಕೆ ಸಿದ್ಧರೇ. ಕಾಣುವ, ಇನ್ನೊಮ್ಮೆ ಕಾಣುವ. ಆದೀತು, ನೋಡಿಕೊಳ್ಳುವ. ನಾನು ನೋಡಿಕೊಳ್ಳುವ. ನೋಡಿಕೊಳ್ಳುವುದಂತೆ, ನನ್ನನ್ನು ನೋಡಿಕೊಳ್ಳುವುದು. ಇವ ನೋಡಿಕೊಳ್ಳುವಾಗ ನಾನು ನೋಡಿಕೊಂಡೇನು. ಆ ಭರವಸೆ ನನಗೂ ಇದೆ. ಇದು ಇಲ್ಲಿಗೆ ಮುಕ್ತಾಯ ಆಗುವುದಿಲ್ಲ. ಬೆಳೆಯಬೇಕು. ಯಾವ ರೀತಿ ಬೆಳೆಯಬೇಕು? ದೃಪದನ ಇಚ್ಛಾನುಸಾರವಾಗಿ ಬೆಳೆಯಬೇಕು. ಏನು ಮಾಡೋಣ? ಯಾವ ರೀತಿಯಿಂದ ಇವರನ್ನು ಗೆಲ್ಲುವುದು, ಯಾವ ರೀತಿಯಿಂದ ಇವರನ್ನು ಕೊಲ್ಲುವುದು? ಸರಿ, ಆಲೋಚನೆ ಮಾಡ್ತೇನೆ ನಾನು. ಒಬ್ಬಾಕೆ ಹೆಣ್ಣು ಬೇಕು, ಮತ್ತೊಬ್ಬ ಮಗ ಬೇಕು. ಹೆಣ್ಣು ಗಂಡು ಇಬ್ಬರು ಬೇಕು. ಮಗ ಯಾಕೆ ಬೇಕು? ಇವ ಇದ್ದಾನಲ್ಲ ನೋಡಿಕೊಳ್ಳುತ್ತಂತ ಹೇಳಿದವ, ಅವನನ್ನು ನೋಡಿಕೊಳ್ಳುವುದಕ್ಕಾಗಿಯೇ ಮಾಡ್ತೇನೆ ನಾನು. ಹೆಣ್ಣು ಯಾಕೆ ಬೇಕು? ಗುರುವಿನ ಮಾತಿನ ಪ್ರಕಾರವಾಗಿ ನನ್ನನ್ನು ಹೆಡಮುಡಿ ಬಂಧಿಸಿದ ಅರ್ಜುನನ ಪರಾಕ್ರಮಕ್ಕೆ ನಾನು ಮನಸೋತಿದ್ದೇನೆ. ಅವನಿಗಾಗಿಯೇ ಹೆಣ್ಣೊಬ್ಬ ಆಕೆ ಬೇಕು, ಅವನಿಗೆ ಮದುವೆ ಮಾಡಿಕೊಡಬೇಕು. ಈ ಸಂಕಲ್ಪ ನನ್ನದು. ಹೇಗೆ ಪಡೆಯೋಣ? ಪುತ್ರರನ್ನು ಪಡೆಯುವುದಕ್ಕಾಗಿ ಪುತ್ರ ಕಾಮೇಷ್ಟಿಯಾಗ
ಯಾಗವನ್ನು ಮಾಡಿ ಹೆಣ್ಣು ಅರ್ಜುನನಿಗಾಗಿ ಗಂಡು ನನ್ನ ಕಣ್ಣಾರೆ ಕಾಣಬೇಕು, ನಾನಾ ದೃಷ್ಟಿಯಿಂದ ಸಂತೋಷ ಪಡಿಬೇಕು. ನೋಡೋಣ. ದ್ರೋಣ ದ್ರೋಣ ಮನಸ್ಸಿನಲ್ಲಿಟ್ಟುಕೋ, ಮರೆಯುವಂತಹದ್ದಲ್ಲ, ನೋಡಿಕೊಳ್ತೇನೆ. ಸಹದೇವರೇ, ಪಾಂಡವರಾದಂತಹ ನಮಗೆ ದೈವಾನುಗ್ರಹ ಇದೆ ಎಂಬುದಕ್ಕೆ ನಿದರ್ಶನ. ಸುಡುತ್ತಾ ಇದ್ದೋ ಎಂಬ ಹಾಗೆ ಗುಹೇದುವ ಮೂಲಕವಾಗಿ ಹೊರ ಬಂದೆವು. ಆದ್ರೆ ಅದೆಷ್ಟು ದೂರದವರೆಗೆ ನಡೆದರೂ ಕೂಡ ನಮಗೆ ಯಾಕೋ ಏನೋ ದೇವರು ಹೀಗೂ ನಮ್ಮನ್ನು ಶಿಕ್ಷಿಸ್ತಾರೋ ಎಂಬ ಹಾಗೆ ಅನಿಸ್ತದೆ. ಅಲ್ಲ, ಜೀವನದಲ್ಲಿ ಕಷ್ಟ ಬರಬೇಕೆಂದಿದ್ರೆ ಬರಲೇಬೇಕು, ಅದು ವಿಧಿ ನಿಯಮ. ಹಾಗೆಂದು ಈ ಬಿಲದ್ವಾರದಿಂದ ಹೊರಗೆ ಬಂದಿದ್ದೇವೆ ನಾವು. ಆದ್ರೆ ಕತ್ತಲೆಯಿಂದ ಹೊರಗೆ ಬಂದಂತಹ ನಾವು ಬೆಳಕನ್ನು ಕಂಡರೂ ಸಹ ಪಡುತ್ತಿರುವಂತಹ ಬಾಧೆ ಅನೇಕವಾಗಿದೆ. ನೋಡಿದಿರ, ಸರಿಯಾದ ದಾರಿ ಇಲ್ಲ. ಕಲ್ಲು ಮುಳ್ಳುಗಳ ಮೇಲೆ ನಡೆಯುತ್ತಾ ಇದ್ದೇವೆ. ಮುಳ್ಳುಗಳು ಚುಚ್ಚಿದಾಗ ರಕ್ತ ಸೋರುತ್ತಾ ಇದೆ, ಕಾಲೊಡೆದಿದೆ. ಈ ಕಾಂತಾರದಲ್ಲಿ ನಡೆದ ಅಭ್ಯಾಸ ಇಲ್ಲ. ಆದರೂ ನಾವೆಲ್ಲವರು ಇಲ್ಲಿಯವರೆಗೆ ಆ ದೇವರ ದಯೆಯಿಂದ ಕ್ಷೇಮಿಗಳು ಎಂಬಂತ ಭಾವನೆ ನನ್ನಲ್ಲಿದೆ. ಅಲ್ವೇ ತಾಯಿಯೇ? ನನ್ನ ಮಗನಂತಹ ಭೀಮ ಇಲ್ಲದಿದ್ದಾರೆ, ಬನ್ನಿ ಹೋಗೋಣ ಎನ್ನುವ ಹಾಗೆ ನಮ್ಮನ್ನೆಲ್ಲ ಒತ್ತಾಯ ಪಡಿಸಿ ಕರೆದುಕೊಂಡು ಬಂದ. ಅವನ ರಕ್ಷಣೆಯಿಂದಲಾಗಿ ನಾವೆಲ್ಲವರು ಬದುಕಿ ಉಳಿದಿದ್ದೇವಲ್ಲಮ್ಮ. ಹೌದು ಮಗನೇ, ಆದ್ರೆ ಅದನ್ನೆಲ್ಲ ನಾನು ಆಲೋಚನೆ ಮಾಡುವುದು. ನಡೆದು ಅಭ್ಯಾಸ ಇಲ್ಲದವರು ನಾವು. ಕಾಡು ದಾರಿಯಲ್ಲಿ ಬಂದೆವು, ಕಲ್ಲು ಮುಳ್ಳುಗಳನ್ನೆಲ್ಲ ತುಳಿದೆವು. ಕಾಲಿನಲ್ಲಿ ರಕ್ತ ಸೋರ್ತಾ ಇದೆ, ಒಂದಡಿಯನ್ನಿಡುವುದಕ್ಕೂ ಸಾಧ್ಯ ಇಲ್ಲ.
ನಾನು ಆಲೋಚನೆ ಮಾಡುವುದು ಇಷ್ಟೇ, ಅರಗಿನಾಲಯದಲ್ಲಿಯೇ ನಾವು ಉರಿದು ಹೋಗ್ತಿದ್ರೆ ಅಲ್ಲಿ ಆದ್ರೂ ನೆಮ್ಮದಿ ನಮಗೆ ದೊರಕುತ್ತಿತ್ತು. ಆ ನೆಮ್ಮದಿಗೂ ಭಂಗ ಉಂಟು ಮಾಡುವಂತೆ ಈ ಭೀಮ ಕರೆದುಕೊಂಡು ನಮ್ಮನ್ನಿಂದ ದುಸ್ಥಿತಿಗೆ ತಳ್ಳಿ ಬಿಟ್ನಲ್ಲ. ಅಯ್ಯೋ ದೇವರೇ. ಅರಸ ಹಿಡಿಯಲಿ ದಾನವರು ತಿನ್ನಲಿ, ಅರಸ ಹಿಡಿಯಲಿ ದಾನವರು ತಿನ್ನಲಿ, ಮುಂದರಿಯ ಇರಿಸಲಾರೆವು ಎಂದರ ಮಾತಿಸುತ್ತರು, ಮುಂದರಿಯ ಇರಿಸಲಾರೆವು ಎಂದರ ಮಾತಿಸುತ್ತರು. ಅಗ್ರಜ, ಏನಪ್ಪ? ಇಲ್ಲಿನ ವಿಚಾರವನ್ನು ಹೇಗೆ ಹೇಳಲಿ? ಯಾಕೆ ಮಗು ಹೇಳು. ಸುತ್ತಲೂ ಕತ್ತಲು ಆವರಿಸಿದೆ. ಹಾ. ಹಸಿವಿನಿಂದ ಬಳಲಿ ಹೋಗಿದ್ದೇವೆ. ಹಾ. ಒಂದು ಹೆಜ್ಜೆ ಮುಂದೆ ಇಡುವುದಕ್ಕೆ ಆಗುದಿಲ್ಲ. ನಿಶಕ್ತರಾಗಿದ್ದೀರಾ? ಇಲ್ಲಿರುವಂತಹ ಈ ಕಷ್ಟವನ್ನು ಅನುಭವಿಸುವುದಕ್ಕಿಂತ ಹಾ. ಕೌರವ ಕೊಡುವಂತಹ ಶಿಕ್ಷೆಯನ್ನೇ ಅನುಭವಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಧರ್ಮನಂದನನು ತಡವರಿಸಿ ಧರ್ಮನಂದನನು ತಡವರಿಸಿ ಬೀಳುತ್ತಲೇ, ತಡವರಿಸಿ ಬೀಳುತ್ತಲೇ, ಸುಮ್ಮನಿದ್ದನು ಸುಮ್ಮನಿದ್ದನು ನಡೆಯಲಾರೆವೆಂದನು. ಒಮ್ಮೆ ಕೆಳಗೈರಿ ಕಾವಲೆದು ಸಲೆಯುಂಟು, ಕಾಪಿಯದೆಂದು ಎಂದರ ಪಾಠ, ಕಾಪಿಯದೆಂದು ಎಂದರ ಪಾಠ, ಧರ್ಮನಂದನನು ತಡವರಿಸಿ ಅಣ್ಣ, ಪಾರ್ಥ, ಸರಿಯಾಗಿ ಒಮ್ಮೆ ನನ್ನನ್ನು ನೋಡು. ಏನಪ್ಪ? ಈ ಘೋರವಾದಂತ ಅರಣ್ಯದಲ್ಲಿ ಒಂದು ಹೆಜ್ಜೆಯನ್ನು ಮುಂದಿರಿಸುವಂತಹ ಶಕ್ತಿ ನನ್ನಲ್ಲಿಲ್ಲಣ್ಣ. ಕಲ್ಲು ಮುಳ್ಳುಗಳನ್ನು ತುಳಿದು ಮುಂದೆ 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 ನಾವು ಸಾಗುತ್ತಾ ಇದ್ದೇವೆ. ಒಂದು ಕಡೆಯಿಂದ ಆಯಾಸ, ಮತ್ತೊಂದು ಕಡೆಯಿಂದ ಬಾಯಾರಿಕೆ. ಅಣ್ಣ, ಎಂತೆಂಥ ಕಷ್ಟವನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ನಾವು ಮುಂದೆ ಮುಂದೆ ಬಂದವರು. ಆದ್ರೆ ಅದಾದ್ರೂ ಆದೀತು. ಈ ಕಾನನದಲ್ಲಿ ನನ್ನಿಂದ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸಹೋದರರಿರ, ನಾವು ಹುಟ್ಟಿದ್ದು ಅರಣ್ಯದಲ್ಲಿ, ಮತ್ತೊಮ್ಮೆ ಅರಮನೆಯನ್ನು ಸೇರಿದ ಕಾರಣ ಈ ಹೊತ್ತು ನಮಗೆ ಕಷ್ಟ ಪ್ರಾಪ್ತವಾಗಿದೆ ಎಂಬ ಹಾಗೆ ಕೊರಗಬೇಕಾದಿತ್ತು ಆಗಿದೆ. ಏನು ಮಾಡೋಣ?
ಕಣ್ಣಲ್ಲಿ ನೀರು ಸೂಸಬಾರದು. ತಮ್ಮಂದಿರೇ, ಆಗಿ ಹೋದ ಕಾರ್ಯಕ್ಕಾಗಿ ಮರುಗ ಕೂಡ ಹಿಂದೆ ಮುಂದೆ ಆಲೋಚಿಸದೆ ಅರಗಿನಾಲೆಯಲ್ಲಿ ದಗ್ಧರಾಗಬಹುದಾದಂತಹ ನಿಮ್ಮನ್ನು ನಾನು ರಕ್ಷಿಸಿದೆ, ನನ್ನನ್ನು ನಾನು ರಕ್ಷಿಸಿಕೊಂಡೆ. ಹೌದಪ್ಪ. ನಿಧಾನವಾಗಿ ಆಲೋಚಿಸಿದ್ರೆ ಅರ್ಥವಾಗುವುದಿಲ್ಲವೇ? ಯಾರದೋ ಒಂದು ವಂಚನೆಯ ಜಾಲದಲ್ಲಿ ಸಿಕ್ಕಿ ನಾವು ಹೊತ್ತೆ ಹೋದೆವೆಂದಾದರೆ ಹೆತ್ತ ನಿನ್ನ ಹೊಟ್ಟೆಗೆ ಅವಮಾನ, ಹೊಟ್ಟೆಗೆ ಅವಮಾನ. ಪಾರ್ಥಿವನು ನೀನು ಕ್ಷತ್ರಿಯ ಮಕ್ಕಳನ್ನೇ ಹೆತ್ತಿದ್ದಿ. ಹಾಗಾದರೆ ಇನ್ನೊಬ್ಬರ ವಂಚನೆಯ ಬಗ್ಗೆ ಸುಳಿವಿಲ್ಲದೆ ಆ ಜಾಲದಲ್ಲಿ ಬಿದ್ದು ಬೆಂದು ಹೋದರೆ ನನ್ನಂತಹ ಮಗ ನಿನಗಿದ್ದು ಏನು ಪ್ರಯೋಜನವಮ್ಮ, ಏನು ಪ್ರಯೋಜನ? ಹಾಗಾಗಿ ಅರಗಿನಾಲೆಯನ್ನ ಸಂರಕ್ಷಿಸಿಕೊಂಡು ಆಮೇಲೆ ಶತ್ರುಗಳನ್ನು ಎದುರಿಸುವ ಸನ್ನಿವೇಶಕ್ಕಾಗಿ ಕಾಯೋಣ, ಆ ಮೂಲಕವಾಗಿ ಅವರನ್ನು ಗೆಲ್ಲೋಣ ಅನ್ನುವ ಹಾಗೆ ಆಲೋಚಿಸಿ ಅಲ್ಲಿಂದ ದೇಹವನ್ನು ರಕ್ಷಿಸಿಕೊಂಡಿದ್ದ ಕಡೆಗೆ ಆಗಮಿಸಿದೆ. ನಡೆದು ಕಾಲು ನೋವಾಯಿತು, ಪಾದಗಳಲ್ಲಿ ನೆತ್ತರು ಸುರಿದು ಬಟ್ಟೆ ಕೆಸರಾಯಿತು. ಕೇವಲ ತೊಟ್ಟ ಬಟ್ಟೆ ಅಲ್ಲ, ನಡೆಯುವ ಬಟ್ಟೆಯು, ನಡೆಯುವ ದಾರಿಯೇ ಕೆಸರಾಗಿ ಹೋಗಿದೆಯಪ್ಪ. ನಡೆಯುವುದೆಂತು ಹೇಳು. ನಿಮ್ಮ ಪಾದದ ರಕ್ತದ ಮುದ್ರೆಗಳಿಂದ ಒತ್ತಲ್ಪಟ್ಟಿತು. ಇಂತಹ ಸ್ಥಿತಿಗೆ ಕಾರಣನಾದವನು ನಾನು ಆಗುವುದೆಂದಾದರೆ ಇನ್ನು ನಿಮ್ಮನ್ನು ನಾನು ಅರ್ಧದಲ್ಲಿ ಬಿಟ್ಟು ಹಾಕುವುದಿಲ್ಲ. ನಾನು ಹೊತ್ತೊಯ್ಯುವೆ. ಸುರಕ್ಷಿತವಾದ ತಾಣವನ್ನು ಸೇರುವಲ್ಲಿಯವರೆಗೆ ನಡೆಯಲೇಬೇಕಾದ, ಕ್ರಮಿಸಲೇಬೇಕಾದ ದೂರವನ್ನು ನಡೆಯುವುದು ಹೇಗೆ, ಮುಂದುವರಿಯುವುದು ಹೇಗೆ ಅನ್ನುವ ಸಂಕಟ ನಿಮ್ಮನ್ನು ಕಾಡುತ್ತದೆ ಅನ್ನುವುದು ನನಗೆ ಅರ್ಥವಾಗಿದೆ. ತಾಯೇ, ನಿನ್ನ ಮೊಲೆ ಹಾಲನ್ನುಂಡು ಬೆಳೆದ ಜೀವ ಇದು. ನನ್ನ ತೋಳುಗಳಲ್ಲಿ ಈ ಭೂಮಿಯಲ್ಲೇ ಹೊರಬಹುದಾದಂತಹ ಶಕ್ತಿ ನಿನ್ನ ಸ್ತನ್ಯ ಪಾನದ ಮೂಲಕವಾಗಿ ನೀನೇ ತುಂಬಿಸಿದ್ದಿ. ಅದನ್ನು ಈ ಕಾಲದಲ್ಲಿ ನಾನು ಸದ್ವಿನಿಯೋಗ ಪಡಿಸಿಕೊಳ್ತೇನೆ. ಈ ಭೀಮನ ತಲೆಯ ಮೇಲೆ ಭೀಮನನ್ನು ಹೆತ್ತ ಮಾತೆಯನ್ನು ಹೊತ್ತುಕೊಳ್ಳುತ್ತೇನೆ. ಎರಡೂ ಭುಜ ದಂಡೆಗಳಲ್ಲಿ ಅರ್ಜುನನನ್ನು ಮತ್ತು ಅಣ್ಣದೇವನನ್ನು ಹೊತ್ತುಕೊಳ್ಳುತ್ತೇನೆ. ಎರಡು ಕಂಕುಳಲ್ಲಿ ಸಹದೇವನ ನಿಮ್ಮನ್ನು ಮುಚ್ಚಿಕೊಳ್ಳುತ್ತೇನೆ. ಸುರಕ್ಷಿತವಾದ ತಾಣ ಸೇರುವಲ್ಲಿವರೆಗೆ ವಿಶ್ರಾಂತಿ ಇಲ್ಲದೆ ನಿಮ್ಮನ್ನು ರಕ್ಷಿಸುವುದಕ್ಕೆ ಈ ಭೀಮ ಬಾಧ್ಯಸ್ಥ. ಹೀಗೆ ಬನ್ನಿ, ಹೀಗೆ ಬನ್ನಿ. ಪತಿಗೆ ನಿಂತು ಹಲವು ಜನವ ಕಳೆದು ಪತಿಗೆ ನಿಂತು ಹಲವು ಜನವ ಕಳೆದು ಬರುತ್ತಿರೆ ಭೀಮ ಇವರು ನಿದ್ರಾವಶದಿ ತಲೆದು ಗೊತ್ತಿರಲು ಇವರು ನಿದ್ರಾವಶದಿ ತಲೆದು ಗೊತ್ತಿರಲು ತಳಿರುಗಳ ತರಿದೊಟ್ಟಿ ನಿದ್ರಾಭಂಗವನ್ನೆಸಗದೆ ಇವರಿಗೆ ನಿದ್ರಾಭಂಗವಾಗದ ಹಾಗೆ ಇರುಹಿ ಕಾಲ್ಗಳ ನುತ್ತಿ
ಮಲಗಿಸುವ ಮಲಗಿಸುತ್ತ ಇವರವು ಹಲವು ಪರಿಯಿಂದ ಮನದೊಳಗೆಲಿಸಿ ಮರುಗಿದ ಅಣ್ಣನನ್ನು ಅಮ್ಮನನ್ನು ತಮ್ಮಂದಿರನ್ನು ಹೊತ್ತುಕೊಂಡು ಯೋಜನಾಂತರ ಸಾಗಿದೆ. ಅತಿ ವೇಗವಾಗಿ ಒಳ್ಳೆ ಮತ ಬಂದ ಆನೆ ನಡೆದು ಸಾಗುತ್ತಿರುವಾಗ ಒಂದೇ ಬದಿಗೆ ಹೇಗಪ್ಪ ಭಾರ ಬೀಳ್ತದೆ ಅನ್ನುವಾಗ ಆಲೋಚಿಸಿದ್ದು. ಮತ್ತೆ ಮೇಲೆ ನಾನು ದೃಷ್ಟಿ ಹಾಯಿಸಿದಾಗ ಅರ್ಥ ಆಯ್ತು, ಇವರೊಬ್ಬೊಬ್ಬರೇ ನಿದ್ದೆ ತೂಗುತ್ತಾರೆ ಪಾಪ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ನಡೆದ ಮಾರ್ಗಾಯಾಸ ಹೆಗಲ ಮೇಲೆ ನಾನು ಹೊತ್ತುದರಿಂದಲಾಗಿ ಒದಗಿ ಬಂದಂತಹ ವಿಶ್ರಾಂತಿ, ತಂಪಾಗಿ ಬೀಸುತ್ತಿರುವಂತಹ ಮಾರುತ, ಇವರಿಗೆ ನಿದ್ದೆ ಬಾರದೆ ಎಲ್ಲಿ ಹೋದೀತು. ಹೀಗೆ ನಿದ್ದೆ ಬರುವವರನ್ನು ಹೊತ್ತುಕೊಂಡು ಸಾಗುವುದು ಕಷ್ಟ ಮತ್ತು ತಪ್ಪು. ಆದ್ದರಿಂದಲೇ ಈ ವನಾಂತರದಲ್ಲಿ ತಳಿರುಗಳನ್ನು ಕೊಯ್ದು ತರ್ಪವನ್ನು ರಚಿಸಿ ಇವರೆಲ್ಲರನ್ನು ಮಲಗಿಸಿದ್ದೇನೆ. ಪಾಪ ಕಾಲೆಷ್ಟು ನೋವಾಗ್ತದ ಏನು, ಕಾಲು ಒಡೆದು ರಕ್ತ ಬರ್ತಾ ಉಂಟು. ಇವರ ಕಾಲುಗಳನ್ನು ಕೈಗಳನ್ನು ಪೂಸಿ ಇವರಿಗೆ ಸುಖವಾದ ನಿದ್ದೆ ಬರುವ ಹಾಗೆ ವ್ಯವಸ್ಥೆ ಮಾಡ್ತೇನೆ. ಕಲಿಭೀಮನ ಕಟಕಟ ಇನಿತಾಗ ಬಹುದೆಂದಾಗ ದುಮ್ಮಾನದಿಂದ ಕಲಿಭೀಮನ ಕಟಕಟ ಇನಿತಾಗ ಬಹುದೆಂದಾಗ ಬಹುದುಮ್ಮಾನದಿಂದ ಸುರಿವ ಸೃಜಲವ ಮುಂಚೆರಗಿಂದಲೂ ರಚಿಕೊಂಡು ದೇಶೋಪದಲ್ಲಿ ಭೀಮನು ಸುರಿವ ಸೃಜಲವ ಮುಂಚೆರಗಿ ನಿಂದೊರಸಿಕೊಂಡು ದೇಶೋಪದಲ್ಲಿ ಭೀಮನು ಹರ ಹರ ಶಶಿ ವಂಶಧರ ಸುಗರ್ಗಿ ವಿಧಿಯೇ ಹರ ಹರ ಶಶಿ ವಂಶಧರ ಈ ವಿಧಿ ದೊರಕಿತೆ ಹಾಯೆಂದನು ದೊರಕಿತೆ ಹಾಯೆಂದನು ಸುದೀರ್ಘವಾಗಿ ಉಸಿರೆಳೆಯುತ್ತ ನಮ್ಮಣ್ಣ ನಿದ್ರಿಸುತ್ತಿದ್ದ. ಅಮ್ಮನಾದರೂ ಹಾಯಾಗಿ ನಿದ್ರಾಂಗನೆಯ ತೆಕ್ಕೆಯಲ್ಲಿದ್ದಾಳೆ. ತಮ್ಮಂದಿರು ಅಷ್ಟೇ ಎಚ್ಚರವಾಗುವ ಸ್ಥಿತಿಯಲ್ಲಿಲ್ಲ ಸದ್ಯದಲ್ಲಿ. ಆದರೆ ಈ ಭೀಮನ ಮನಸ್ಸು ವಿಲವಿಲದೆ ಒದ್ದಾಡುತ್ತಿದೆ. ಯಾವನಿವನು ಗುರುತರಿಯದ ಕಾಡಿನಲ್ಲಿ ಹಸಿರ ಹಾಸಿಗೆಯ ಮೇಲೆ ಅನಾಥನ ಹಾಗೆ ನಿರ್ಗತಿಕನ ಹಾಗೆ ಪವಡಿಸಿದ್ದಾನೆಂದಾದ್ರೆ ಇವನು ನಿರ್ಗತಿಕನ, ಇವನು ಅನಾಥನೇ. ಸಮಗ್ರ ಭರತ ಖಂಡದ ಸಕಲ ಪ್ರಭುಗಳು ಒಂದಾಗಿ ಬಂದು ಯಾವನ ಪಾದ ಕಮಲಗಳಿಗೆ ತನ್ನ ಮಣಿ ಕಿರೀಟದ ಮಣಿಗಳಿಂದ ನೀರಾದನವನ್ನು ಎತ್ತುತ್ತಿದ್ದಾರೋ ಆ ಪಾಂಡುವಿನ ಸುಕುಮಾರ ಅರ್ಥಾತ್ ಭರತಖಂಡವನ್ನು ಆಳಬೇಕಾಗಿದ್ದಂತಹ ಪ್ರಭು ಶಕ್ತಿ ಇಂದು ನಿಷ್ಕ್ರಿಯವಾಗಿ ನಿಶ್ಚಲವಾಗಿ ಹಸಿರು ಕಾಡಿನ ಮಧ್ಯದಲ್ಲಿ ಪವಡಿಸಿದೆ. ಅವನ ಭುಜ ದಂಡೆಗಳಾಗಿ, ಅವನ ಮೈಯ ಶಕ್ತಿಯಾಗಿ, ಅವನ ರಕ್ತ ಮುದ್ರಿಕೆಗಳಾಗಿ ಅವರು ಪ್ರವರ್ತಿಸಬೇಕಾಗಿತ್ತು. ಅಂತಹ ಅರ್ಜುನ, ಅಂತಹ ನಕುಲ, ಅಂತಹ ಸಹದೇವ ನಮ್ಮಣ್ಣನ ಪಕ್ಕದಲ್ಲಿ ಹಸು ಮಕ್ಕಳ ಹಾಗೆ ಪವಡಿಸಿ ನಿದ್ರಿಸುತ್ತಿದ್ದಾನೆ. ಎಂಥ ಹಂಸ ತೂಲಿಕಾ ತಲ್ಪದಲ್ಲಿ ಮಲಗಿ ನಿದ್ರಿಸಬೇಕಾಗಿದ್ದವರು ಎಂತಹ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ. ಹರನೆ ನಿನಗೆ ಕರುಣೆ ಇಲ್ಲದೆ ಹೋಯಿತೆ. ಇಂತಾಗಬಹುದೇ ಬೇಡಾಯ್ತೆ ಹಾ ನಿನಗೆ ಇಂತಾಗಬಹುದೇ ಬೇಡಾಯ್ತೆ ಹಾ
ಯಾವಳ ಮಡಿಲಿನಲ್ಲಿ ಮಲಗಿ ಭೂಮಿ ಇಬ್ಬಾರವಾದರೂ ಗೊತ್ತಾಗದಂತಹ ಸುಖ ನಿದ್ರೆಗೆ ನಾವು ಒಳಗಾಗುತ್ತಿದ್ದೆವು. ಆ ಮಡಿಲನ್ನು ಹೊಂದಿದಂತಹ ಕುಂತಿ ದೇವಿ ಇಂದೀಗ ಪರ್ಣ ತಲ್ಪದ ಮೇಲೆ ಅನಾಥಳಾಗಿ ಮಲಗಿ ಧರ್ಮಾತ್ಮನಾದ ಸುಕುಮಾರನೊಬ್ಬ ಬೇಕು ಅನ್ನುವ ಆಲೋಚಿಸಿ ಧರ್ಮಪ್ರಭು ಅನ್ನಿಸಿಕೊಳ್ಳಬಹುದಾದ ಯೋಗ್ಯತೆಯುಳ್ಳ ಈ ಯುಧಿಷ್ಠಿರನನ್ನವಳು ಪಡೆದಳಂತೆ. ಆಮೇಲೆ ಕೇವಲ ಧರ್ಮ ಪ್ರಜ್ಞೆ ಮಾತ್ರ ಸಾಕಾಗುವುದಿಲ್ಲ, ಅದರೊಂದಿಗೆ ಬಲವೂ ಬೇಕು ಅನ್ನುವಂತಹ ಸಂಕಲ್ಪದಿಂದ ಈ ಭೀಮಸೇನನನ್ನು ಆಮೇಲೆ ಅರ್ಜುನ ನಕುಲ ಸಹದೇವರನ್ನು ಪಡೆದಳಂತೆ. ಹೀಗೆ ಪೂರ್ಣ ಪ್ರಜ್ಞೆ ಕೆಲಸ ಮಾಡುತ್ತಾ ಮಾಡುತ್ತಾ ನಮ್ಮಂತಹ ಇವರು ಮಕ್ಕಳನ್ನು ಪಡೆದು, ಅಮ್ಮ ನೀನು ನಿನ್ನ ತಾಯ್ತನವನ್ನು ಸಾರ್ಥಕಪಡಿಸಿಕೊಂಡೆ, ತಾಯ್ತನವನ್ನು ಆದರೆ ಈ ಜಗತ್ತನ್ನೇ ಲಾಲಿಸಿ ಪಾಲಿಸಿ ಪೋಷಿಸಿ ಬೆಳೆಸಬಲ್ಲ ಮಾತೃತ್ವವನ್ನು ಹೊಂದಿದಂತಹ ನಿನ್ನ ಗರ್ಭ ಸಂಜಾತರಾಗಿ ನಮ್ಮ ಪುತ್ರತ್ವವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ನಾವು ಸೋತೆವು, ಸೋತೆವು. ಹೆತ್ತ ತಾಯಿಯ ವೃದ್ಧಾಪ್ಯದಲ್ಲಿ ಕಣ್ಣ ಗೊಂಬೆಗಳ ಹಾಗೆ ಅವಳನ್ನು ಸಂರಕ್ಷಿಸಬೇಕಾದ ಹೊಣೆ ಮಗನಿಗೆ. ಆದರೆ ಆ ಕರ್ತವ್ಯದಲ್ಲಿ ಸೋತು ನಿನ್ನನ್ನು ಈ ಮಣ್ಣು ನೆಲದ ಮೇಲೆ ಮಲಗುವುದಕ್ಕೆ ಬಿಟ್ಟೆ ತಾಯೇ. ಯಾಕೆ ಹೀಗೆ? ಬಹುಶಃ ಹೀಗಿರಬೇಕು. ಪುರುಷ ಸಂಕಲ್ಪ ಅಲ್ಲ, ಇದು ವಿಧಿ ಸಂಕಲ್ಪವೇ ಇರಬೇಕು, ವಿಧಿ ಸಂಕಲ್ಪವೇ ಇರಬೇಕು. ಅದಲ್ಲದೆ ಇದ್ರೆ ರಾಜಮಾತೆಯಾಗಿ ಹಸ್ತಿನಾವತಿಯಲ್ಲಿ ಸಕರರ ವಂದನೆಯನ್ನು ಒಳಗಾಗಬೇಕಾದಂತಹ ತಾಯಿ ಇಂದು ಈಗ ಮಣ್ಣ ನೆಲದಲ್ಲಿ ಹೊರಳುವಂತಹ ಸ್ಥಿತಿವದಲ್ಲಿ ಬರುತ್ತಿದ್ದೆ. ಅಯ್ಯ ವಾರಿಜಾಕ್ಷ, ಅಯ್ಯ ವಾರಿಜ ಸಂಭವವೇ, ನಿಮಗೆ ಕರುಣೆ ಇಲ್ವೇ, ನಿಮಗೆ ಕರುಣೆ ಇಲ್ವೇ, ನಿಮಗೆ ಕರುಣೆ ಇಲ್ವೇ ಎಂದು ನೆಲೆಸುತ್ತ ಅಂದೇ ಮುದುಕ ವ್ಯಾಘ್ರ ವೃಂದಾದಿಗಳು ಹೊತ್ತ ದಂಡರಿಯು ಕಾದೀತನು.
ಬಕಾರ ಭೀತಿ ಬಡಿಸುವಂತಹ ಸ್ಥಳಮಾನ ಹಿಡಿಂಬ ಪದಕ್ಕೆ ಯಾರು ಅಂತ ಕೇಳಿದ್ದೀರಿ? ಹಿಡಿಂಬಾಸುರ ಎಂಬ ಕೇಳಿ ಹಾಗೆಂದುಕೊಳ್ಳಬಹುದಯ್ಯ. ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ. ನಿತ್ಯ ವಿಧಿಗಳನ್ನು ತೀರಿಸಿಕೊಂಡು ಕುಲದೇವರನ್ನು ಸ್ಮರಿಸಿ ಈ ನಮ್ಮ ಕಾಡಿನಲ್ಲಿ ವಾಸವಾಗಿಕೊಂಡು ಇದ್ದೇನೆ ನೋಡಿ. ಈ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಬಹಳ ಸಂತೃಪ್ತಿಯನ್ನೇ ತಂದುಕೊಟ್ಟಿದೆ. ಅನುನಿತ್ಯವು ನಾವು ತಿರುಗಾಡುವಂತಹ ವನ, ಈ ವನದಲ್ಲಿರುವಂತಹ ಮೃಗಗಳು ಇವುಗಳನ್ನು ಕಾಣುವಾಗ ಮನಸ್ಸಿಗೆ ಆದ್ರೆ ಈ ವೇಳೆ ಈ ಕಡೆ ಸಂಚಾರ ಮಾಡುವಾಗ ನಮ್ಮ ನಾಸಿಕಕ್ಕೆ ಮನುಷ್ಯರು ಬಂದಿದ್ದಾರೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಹಾಗಾದ್ರೆ ಈ ಕಾಡಿಗೆ ಯಾವ ಕಾರಣಕ್ಕಾಗಿ ಈ ಮನುಷ್ಯರು ಬಂದಿರಬಹುದಯ್ಯ? ಅಹಂಕಾರದಿಂದ ಬಂದಿರುವಂತಹ ಮಾನವರು ಈ ಕಾಡಿಗೆ ಬಂದದ್ದಾದ್ರೆ ಬಿಡಬಹುದ? ನಾನು ಮನಸ್ಸಿನಲ್ಲಿ ಎಣಿಸಿದ್ದೇ ಸರಿ. ಈ ವೇಳೆ ಈ ಮಾನವರು ಈ ಕಾಡಿಗೆ ಬಂದಿದ್ದಾರಯ್ಯ. ಸುಮ್ಮನೆ ಬಿಡಬಾರದು. ಅವರನ್ನು ಹಿಡಿದು ಪ್ರತ್ಯೇಕವಾದ ಮಾಂಸವನ್ನು ತುಂಡು ತುಂಡು ಮಾಡಿ ನಮ್ಮವರಿಗೆ ತಿನ್ನುವುದಕ್ಕೆ ಕೊಡಬೇಕಾಗಿದೆ. ಹೋಗುವುದು ಯಾರು? ನಾನು ಹೋಗುವುದಲ್ಲಯ್ಯ. ಈ ವೇಳೆ ನನಗೆ ಒಬ್ಬಳು ತಂಗಿ ಇದ್ದಾಳೆ, ಹಿಡಿಂಬಿ. ಅವಳನ್ನೇ ಕರೆಸಿಕೊಳ್ಳಬೇಕಾಗಿದೆ. ತಂಗಿಯೇ,
ನಿನ್ನ ಪ್ರೀತಿಯ ತಂಗಿ ಹಿಡಿಂಬಿ ಇದೋ ನಿನ್ನ ಅಡಿದಾವರಗಳಿಗೆ ಎರಗಿ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅಗ್ರಜ, ಅಣ್ಣ ತಂಗಿಯರು ಸಂಬಂಧ ಹೇಗೆ ಅನ್ನೋದು ನಮ್ಮನ್ನು ನೋಡಿ ಎಲ್ಲರೂ ಕಲಿಯಬೇಕು. ಕಾಡಿನಲ್ಲಿದ್ರೂ ಕೂಡ ಅರಮನೆಯಲ್ಲಿದ್ದಂತಹ ಸಂತೋಷವನ್ನು ನಾನು ಪಡೆಯುತ್ತಾ ಇದ್ದೇವೆ. ಆದ್ರೆ ನಿನ್ನ ಹತ್ತಿರ ಇದ್ದುಕೊಂಡು ನಿನಗೆ ಬೇಕಾದಂತಹ ಸಹಾಯವನ್ನು ಮಾಡುವುದರ ಜೊತೆಯಲ್ಲಿ ಎಲ್ಲಿ ಹೋದರೂ ನಾವು ಜೊತೆಯಾಗಿ ಹೋಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದವರು. ಆದ್ರೆ ಒಮ್ಮಿಂದ ತಂದೆ ಹತ್ತಿರ ಬಾ ಎಂಬುದಾಗಿ ದೂರದಲ್ಲಿದ್ದಂತಹ ನನ್ನನ್ನು ಹತ್ತಿರಕ್ಕೆ ಕರೆಸಿದ್ದಿ. ಬಂದು ನಿನ್ನ ಮುಖವನ್ನು ನೋಡ್ತೇನೆ. ಏನನ್ನ ವಿಶೇಷವಾದಂತಹ ವಾರ್ತೆಯನ್ನು ತಿಳಿಸುವುದಕ್ಕೆ ನೀನು ಸಿದ್ಧರಾಗಿದ್ದೀಯಾ? ಅಣ್ಣ, ಏನು ನನಗೆ ಮದುವೆ ಮಾಡುವ ಸಿದ್ಧತೆಯಲ್ಲಿದ್ದೀಯಾ? ಯಾಕೆ ಈ ರೀತಿಯ ಅವಸರ ಹೇಳ್ತೀಯ ಒಮ್ಮೆ? ಆ ವಿಷಯ ಸೇರಿದ್ದಿಲ್ಲ. ಇಲ್ವೇ ಇಲ್ಲ. ಆದ್ರೆ ಇಂದಿನ ದಿವಸ ಏನು ನಾವು ದೃಷ್ಟಿ ಹರಿಸಿದೆ ನೋಡಿದೆ. ನಮ್ಮ ಕಾಡಿಗೆ ಏನಾಯ್ತು? ಅದರ ವಾಸನೆಯು ನನ್ನ ನಾಸಿಕ ಪುಟವನ್ನೇ ಭೇದಿಸ್ತಾ ಇದೆ. ಹಾಗಾದ್ರೆ ಕಾಡಿಗೆ ಮನುಷ್ಯರು ಬಂದಿದ್ದಾರೆ ಎಂಬುದು ಸ್ಪಷ್ಟವಾಯಿತು ತಾನೆ. ಈ ಕಾಡನ್ನು ಸಂಚಾರ ಮಾಡಿ ಅವರನ್ನು ಹಿಡಿಯುವುದಕ್ಕೆ
ಯಾವುದನ್ನು ಬಯಸುತ್ತೇವೋ ಅದು ನಮ್ಮ ಕೈ ಸೇರುವುದಕ್ಕೆ ಸಿದ್ಧವಾಗಿದೆ. ಹುಡುಕಿಕೊಂಡು ಹೋದಂತಹ ಬಳ್ಳಿ ಕಾಲಿಗೆ ಸಿಲುಕಿದ್ರೆ ಹೇಗಾಗುತ್ತದೆ ಅದೇ ರೀತಿಯಾಗಿ ಹೋಯ್ತು ಪರಿಸ್ಥಿತಿ. ನಿನಗೆ ಮಾಂಸ ಇಲ್ಲದಿದ್ರೆ ಒಂದು ಹೊತ್ತು ಊಟ ಸೇರುವುದಿಲ್ಲ. ನನಗೆ ಬೇಸರ ಇರುವುದಲ್ಲಿ ನನಗೆ ಅದೇ 2 ಹೊತ್ತು ಊಟ ಮಾಡುವಾಗ 1 ಹೊತ್ತಾದ್ರೂ ಮಾಂಸ ಬೇಕು. ಒಂದು ತುಂಡಾದ್ರೂ ಇಲ್ಲದಿದ್ರೆ ಮನಸ್ಸಿಗೆ ತೃಪ್ತಿ ಅದು ಆಗಬೇಕಲ್ಲ. ತಗೀತಾನೇ ಇರಬೇಕು. ಅಣ್ಣ ಪ್ರಾಣಿಗಳ ಮಾಂಸ ತಿಂದು ತಿಂದು ಸಾಕಾಗಿದೆ, ನರರದ್ದು ಬೇಕು ಅನ್ನುವಂತಹ ಉದ್ದೇಶವೇ ನಮ್ಮದು. ನೀನು ಹೇಳಿದಂತಹ ನರರು ಬಂದದ್ದು ಹೌದಾಗಲ್ದು ಅವರನ್ನು ನರಧರಣಿ ತಂದು ನಿನ್ನ ಪಾದ ಬುಡದಲ್ಲಿ ಇರಿಸುತ್ತೇವೆ. ತಂಗಿ ಬಹಳ ಜಾಗರೂಕತೆಯಿಂದ ಸಂಚರಿಸಬೇಕೇನು? ಅಣ್ಣ ನಮ್ಮ ಕಾಡಿನಲ್ಲಿ ನಮ್ಗೆ ತಿಳಿಸಬೇಕಾ ಎಲ್ಲಿ ಎತ್ತರ ಉಂಟು ಎಲ್ಲಿ ತಗ್ಗು ಉಂಟು ಹೇಗುಂಟಂತ ನಮಗೆ ಗೊತ್ತಿಲ್ವಾ? ತಂಗಿ ಹಾಗೆಲ್ಲ ಹೇಳಿದ್ದು ನಾನು. ಈ ವೇಳೆ ಆ ಪಾಪಿಗಳು ಯಾವ ಕಡೆಯಿಂದ ನಮ್ಮ ಮೇಲೆ ಬೀಳಬಹುದೆಂಬುದನ್ನು ನಾವು ಆಲೋಚಿಸಿಕೊಳ್ಳಬೇಕು ನೋಡು. ಅದು ಸರಿ ಸರಿ ತಾನೆ. ಅವರನ್ನು ಹಿಡಿದು ಪ್ರತ್ಯೇಕವಾದಂತಹ ತುಂಡು ತುಂಡು ಮಾಡಿ ಎಲುಬನ್ನು ಮತ್ತು ಚರ್ಮ ಎಲ್ಲವನ್ನು ಸ್ವಲ್ಪ ಮಳೆಗಾಲಕ್ಕೆ ತೆಗೆದಿರ್ಬೇಕು. ಅಣ್ಣ ಯಾಕೆ ತಿಳಿದಿದ್ದ? ಮಳೆಗಾಲದಲ್ಲಿ ತುಂಬಾ ಮಳೆ ಬರ್ತದೆ ತಾನೆ. ಆ ಸಮಯದಲ್ಲಿ ನಮಗೆ ತಿನ್ನುವುದಕ್ಕೆ ಮತ್ತೆ ಯಾವ ಕರ್ಮವೂ ಸಿಗುವುದಿಲ್ಲ ತಾನೆ. ಜೋರಾಗಿ ಮಳೆ ಸುರಿದಾಗ ಸ್ವಲ್ಪ ಶೇಖರಿಸಿಡಬೇಕು. ಹೌದು ತೆಗಿ ಆದಷ್ಟು ಬೇಗನೆ ಅವರನ್ನು ಹಿಡಿದುಕೊಂಡು ಬರಬಹುದೇ? ನಾವು ತುಂಬಾ ತಡ ಆದ್ರೆ ಬೇಯಿಸದೆ ತಿನ್ನುವುದು. ಹೌದು. ಮತ್ತೆ ಸಮಯ ಉಂಟಿದ್ರೆ ಶರೀರಕ್ಕೆ ಒಳ್ಳೇದಲ್ವಾ? ಹೌದು. ಹಸಿ ಹಸಿ ಮಾಂಸ. ಮತ್ತೆ ಕುಳಿತುಕೊಂಡು ಏನೂ ಕೆಲಸ ಇಲ್ಲ, ಸಮಯ ತುಂಬಾ ಉಂಟು, ಆಗ ಒಂದು ಕೆಲಸ ಉಂಟು. ನಾನು ಅಡುಗೆ ಮಾಡ್ತೇನೆ. ನಾನು ತಿಳಿದಿದ್ದೇನೆ. ಏನು? ಬಗೆ ಬಗೆಯ ರೀತಿ ಅಡುಗೆ ನೀನು ಸಿದ್ಧತೆ ಮಾಡಿಸಬೇಕು. ಹೌದು. ಈಗ ಮಾಂಸವನ್ನು ಬೇರೆಯೇ ಅಡುಗೆ ಮಾಡು. ಅದನ್ನು ಹೆಚ್ಚು ತೆಳ್ಳಗೆ ಮಾಡುವುದಕ್ಕಿಲ್ಲ, ಮತ್ತೆ ಸ್ವಲ್ಪ ದಪ್ಪವೇ ಇರಬೇಕು, ತುಂಡು ತುಂಡು ಕೈಗೆ ಸಿಗಬೇಕು. ಸರಿ. ಮತ್ತೆ ಅದರ ಎಲುಬುಂಟಲ್ಲ, ಅದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಬೇಯಿಸಬೇಕು. ಆಗ ಎಲುಬಿನ ನಡುವಿದ್ದಂತಹ ರಸ ಹೊರಗೆ ಬರ್ತದೆ. ಆ ರಸದಲ್ಲೇ ಊಟ ಮಾಡ್ಲಿಕ್ಕೆ ಆಗ್ತದೆ. ಹೌದು ತಂಗಿ. ಹೌದು. ಅಣ್ಣ ಯೋಚನೆ ಮಾಡಬೇಡ. ಬಂದಂತಹ ಮಾನವರನ್ನ ಹಿಡಿದು ಎಲ್ಲಿ ಹಿಡಿದು ಗೊತ್ತಾ?
ಅವರ ಮೂಗಿಗೆ ಹಿಡಿ. ಮೂಗಿನಲ್ಲ ಹೌದು ತಂಗಿ, ಓ. ಮೂಗಲ್ಲಿ ಹಿಡಿಬೇಕು, ಹಾ. ಕಂಠ ಕತ್ತರಿಸಬೇಕು, ಪಾಪ ಮಕ್ಕಳು ಮತ್ತೆ ಯಾವ ಕಡೆ ಓಡುವುದಕ್ಕೆ ಆಗುದಿಲ್ಲ. ನನ್ನ ಕೈಗೆ ಸಿಕ್ಕಿದ ಮೇಲೆ ಎಲ್ಲಿ ಹೋಗುವುದಕ್ಕೂ ಸಾಧ್ಯ ಇಲ್ಲ. ನನಗೆ ನಿನ್ನ ಒಂದು ಆಜ್ಞೆ ಬೇಕು. ಹಾ. ಆಶೀರ್ವಾದ ಮಾಡು. ಹೌದಾ? ಆದಷ್ಟು ಬೇಗನೆ ಹೋಗಿ ಬಾ ತಂಗಿ. ಎಂದಗ್ರಾಜಾತಗೆ ಬೇಡಿ ಎಂದಗ್ರಾಜಾತಗೆ ಒಂದೇ ಸೇಯಲ್ಲಿ ನಿಂತು ಒಂದೇ ಸೇಯಲ್ಲಿ ನಿಂತು ಅವರು ಬಂದು ಹೇಗೆ ಯಾವತ್ತೂ ನನಗೆ ಇಷ್ಟು ಸಂತೋಷ ಆಗ್ಲಿಲ್ಲ. ಇವತ್ತು ಬಹಳ ಸಂತೋಷ ಆಗ್ತಾ ಉಂಟು. ಯಾಕೆ? ಯಾರು ನನಗೆ ಆಜ್ಞೆ ಕೊಟ್ಟದ್ದು? ನನ್ನ ಅಣ್ಣ ಹಿಡಿಂಬಾಸುರ. ಅವನ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ಕಾರ್ಯ ಒಳ್ಳೆದುಂಟು, ನನಗೂ ತಿನ್ನುವುದಕ್ಕೆ ಸಿಗ್ತದೆ. ಅವನು ಹೇಳಿದ ಕಾರ್ಯವನ್ನು ಮಾಡುವುದಕ್ಕೆ ಅನುಕೂಲ ನನಗೆ ಆಗ್ತದೆ. ಓಯ್, ನಾನು ಹೀಗೆ ಹೋದ್ರೆ ಆಗ್ತದ? ಹೆಣ್ಣು ಮಕ್ಕಳ ನಡೆ ಅಂತ ಒಂದಿಲ್ವಾ? ಹೌದಪ್ಪ, ಅದನ್ನು ಬಿಟ್ಟು ಬಿಡಬಾರ್ದು. ಹಾಗೆ ಹೋಗ್ಬೇಕು. ಹೋಗುದು ಮಾತ್ರ ಅಲ್ಲ, ಎರಡು ಬದಿಯಲ್ಲಿ ನೋಡಬಾರ್ದು, ಆಯ್ತಾ? ಒಂದೇ ಬದಿಯಲ್ಲಿ ನೋಡ್ಬೇಕು. ಒಂದೇ ಬದಿಯಲ್ಲಿ ನೋಡಿದ್ರೆ ಅವರು ಹೇಗಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಏನು ಮಾಡುತ್ತಾರೆ ಅನ್ನುವಂತಹ ವಿಷಯ ನಮಗೆ ಗೊತ್ತಾಗ್ತದೆ. ಓಯ್, ನಾನು ಇಲ್ಲೇ ಮಾತಾಡಿದ್ರೆ ಸಾಲದು. ದೂರದಿಂದ ಬರ್ತಾ ಇದ್ದಾರೆ, ನಾಸಿಕಕ್ಕೆ ಪರಿಮಳ ಹೊಡೆಯುತ್ತಾ ಇದೆ ಅಂತ ಹೇಳಿದ್ದು. ಹುಡುಕಬೇಕಾಗಿದೆ, ಮುಂದೆ ಹೋಗ್ತೇನೆ. ಮಲಗಿ
ರಾವಣ ಎಷ್ಟು ಉದ್ದ ಉಂಟು ಎಷ್ಟು ಅಗಲ ಉಂಟು ಅಂತ ಹೇಳಿ ಯಾರಿಂದಲೂ ಸಾಧ್ಯ ಇಲ್ಲ. ಹೋಯ್! ಬಂದೆ ಬಂದೆ ಅದು ಎಂತದಪ್ಪ ಮಲಗಿದ ಹಾಗೆ ಕಾಣ್ತದೆ. ದೂರದಿಂದಲೇ ನಾನು ನೋಡುವುದು ಒಂದು ದೊಡ್ಡ ಗಜ ಹೇಗೆ ಬಿದ್ದಿರ್ತದೆ ಹಾಗೆ ಕಾಣ್ತದೆ. ಬಿದ್ದವರು ಯಾರ್ಯಾರು ಅಣ್ಣನಿಗೆ ಮಾತು ಕೊಟ್ಟು ಬಂದಿದ್ದೇನಲ್ಲ, ಅವರಿಗೆ ಬೇಕಾದಂತಹ ಮಾಂಸವನ್ನು ತಂದು ಉಣಬಡಿಸುತ್ತೇನೆ ಎಂಬುದಾಗಿ ಇದು ಸರಿಯಾದ ಅವಕಾಶ. ಅಣ್ಣನ ಮಾತನ್ನು ಪೂರೈಸಿ ಕೊಡಬಹುದು. ಹೋಗಿ ಹೇಳು ಅವರನ್ನು ಮೊದಲ ಅವರ ಕುತ್ತಿಗೆಗೆ ಹಿಡಿಬೇಕು, ಆಗ ಪ್ರಾಣ ಹೋಗ್ತಾನೆ. ಮತ್ತೆ ಹೇಗಾದ್ರೂ ನಾನು ಕೊಂಡು ಹೋಗ್ತೇನೆ. ದೂರದಿಂದ ನಿಂತು ನೋಡಿದ್ರೆ ಯಾರಂತ ಗೊತ್ತಾಗುವುದಕ್ಕುಂಟ? ಗೊತ್ತಾಗಬೇಕು ನನಗೆ. ಸ್ವಲ್ಪ ಹತ್ತಿರ ಹೋಗ್ತೇನೆ. ಕೈಗೆ ಒಳ್ಳೆ ಪರಿಮಳ ಬರ್ತದೆ. ನಾನು ಹಾಕಿದ್ದು ನನ್ನದೇ ಕೈಯಲ್ವೋ? ಹೌದು ಹೌದು, ಇದು ನಿನ್ನೆ ಪರಿಮಳ ಇವತ್ತು ಬರ್ತದೆ. ಹತ್ತಿರಕ್ಕೆ ಬಂದು ನೋಡ್ತೇನೆ. ಎಂತಹ ಆಶ್ಚರ್ಯ, ಹೀಗೂ ಉಂಟೆ ಅಲ್ಲ ಈ ಪ್ರಪಂಚದಲ್ಲಿ ಇಂಥವರೂ ಇದ್ದಾರಾ? ಏನಪ್ಪ ಇವನನ್ನು ವರ್ಣಿಸುವುದಕ್ಕೆ ನನಗೆ ಆಗುದಿಲ್ಲ. ನಾನು ಕೆಲವರನ್ನು ನೋಡಿದ್ದೇನೆ ಆಚೀಚೆ ಹೋಗುವಾಗ, ನೋಡಿದ್ದು ಮಾತ್ರ ಧರೆಯ ಮಾನವರು ಇಂತಹ ಚೆಲುವರೇ, ಅವರ ಬಗ್ಗೆ ನಾವು ಯಾಕೆ ಹೊಗಳಬೇಕು? ಇದ್ದಾರಪ್ಪ ಕೆಲವರು ಬೆಳ್ಳಗಿದ್ರೆ ಅವರು ತೆಳ್ಳಗಿರು, ಕೆಲವರು ದಪ್ಪ ಇದ್ರೆ ಕಪ್ಪು 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 ಕಪ್ಪು, ಅವರನ್ನು ನೋಡುವುದಕ್ಕಾಗುದಿಲ್ಲ. ಇವ ಹಾಗಲ್ಲ, ನನಗೆ ಅವನ ನೆನಪು ಬರ್ತದೆ. ಅವ ಇದ್ದಾನಲ್ಲ ವಸಂತ, ಯಾರು ವಸಂತ, ಅವನನ್ನು ನೀವು ನೋಡುವುದಕ್ಕೂ ಇಲ್ಲ. ವಸಂತ, ನಳಕೂಬರ, ಜಯಂತ. ಜಯಂತ ಇಲ್ಲ ಇವತ್ತು, ಜಯಂತ ಬರಲಿ
ಬರ್ಲಿಕ್ಕಿಲ್ಲ. ಅವ ಮೇಲಿಂದ ಕೆಳಗೆ ಬರುವಾಗ ಎಷ್ಟು ದಿವಸ ಆದಿತು? ಅವ ಇರಬಹುದಾ? ಆ ರತಿಯ ಗಂಡ ಗೊತ್ತಾಯ್ತು ನಿಮ್ಗೆ? ರತಿಯ ಗಂಡ ಅವನೇ ಅವನೇ ಆಗಿರಬಹುದಾ? ಅಷ್ಟು ಸುಂದರ ಇದ್ದಾನೆ. ಓಯ್, ನನಗೆ ಕೆಲವು ಸಲ ಹೀಗೆ ಅನಿಸುವುದು, ನನ್ನ ಅಣ್ಣನಿಗೆ ನನ್ನ ಪ್ರಾಯ ಯಾಕೆ ಗೊತ್ತಾಗ್ಲಿಲ್ಲ ಅಂತ. ಇಷ್ಟು ಪ್ರಾಯ ಆದ್ರೂ ಕೂಡ ನನಗೆ ಒಂದು ಮದುವೆ ಮಾಡಿಸ್ಲಿಲ್ಲ. ಹೌದಪ್ಪ, ಈಗ ಪ್ರಾಯ ಬಂದ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಇರಿಸಿದ್ರೆ ಏನಾಗ್ತದಂತ ಗೊತ್ತಿಲ್ವಾ? ಮತ್ತೆ ಯಾಕೆ ಅವ ಹಾಗೆ ಮಾಡಿದ? ಹೀಗಿರ್ಬೇಕು, ತಂಗಿಗೆ ಬೇಕಾದಂತ ಹುಡುಗ ತಂಗಿಯೇ ಆರಿಸಿಕೊಂಡು ಬರಲಿ. ಓ, ಇದು ಈಗ ಅನುಕೂಲ. ಯಾವುದಕ್ಕೆ? ನನ್ಗೆ ಏನೋ ಬೇಕನಿಸ್ತದೆ. ಹೌದಪ್ಪ, ನನ್ನ ಶರೀರದೊಳಗೆ ಒಮ್ಮೆ ಚಳಿ 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 ಪ್ರಾರಂಭ ಆಗುತ್ತೆ, ಮತ್ತೆ ಬಿಸಿ 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 ಬಿಸಿ. ಎಂತದ್ದು ನೀವು ರೋಗ ಅಂತ ಭಾವಿಸಿದ್ದ? ಅದು ರೋಗ, ಸಾಮಾನ್ಯ ರೋಗ ಅಲ್ಲ. ಅವನು ಬಾಣ ಬಿಟ್ರೆ ಇಲ್ವಾ? ಯಾರಿಗಾದ್ರೂ ಈ ರೋಗ ಬರುವುದು ಸಹಜ. ಓಯ್, ಈ ಸಲ ತಿನ್ನುವುದು ಬೇಡ. ತಿನ್ನುವುದಕ್ಕೆ ಹೊಟ್ಟೆಗೆ ಇಲ್ಲದಿದ್ರೂ ಆದಿತು, ಇದಕ್ಕೊಂದು ಬೇಕು. ಓಯ್, ನಾನು ನಿಂತ ಜಾಗ ಯಾವುದಂತ ನೋಡ್ಲಿಲ್ಲ. ಬಣ್ಣ ಕಲ್ಲಿನ ಮೇಲೆ ನಿಂತದ್ದು, ಜಾರಿ ಬಿದ್ರೆ ಕೆಳಗೆ ಮೂಗೆಲ್ಲ ಒಡೆದು ಹೋಗ್ತಿತ್ತು. ನನ್ನ ನಾಟ್ಯದಲ್ಲಿ ನನ್ನ ಕೈಕಾಲು ಮುರಿಯುವುದು, ಹೊತ್ತು ಮಾಡುವುದು ಸರಿಯಲ್ಲ. ಇವನನ್ನು ಪಡೆಯಬೇಕು, ಸುಖ ಹೊಂದಬೇಕಾದ್ರೆ ನಿಮಗಾದ್ರೂ ನನ್ನನ್ನು ನೋಡುವಾಗ ಮನಸ್ಸಾಗ್ತದ? ಯಾಕಾಗುದಿಲ್ಲ? ಇದು ರೂಪ ಯಾವುದು ಗೊತ್ತಾ? ಘೋರ ರೂಪ. ಈ ರೂಪಕ್ಕೆ ಯಾರು ಹತ್ತಿರ ಬರುವುದಿಲ್ಲ. ಇದಕ್ಕಾಗಿ ಎಷ್ಟು ಘೋರ ರೂಪ ನೋಡಿದ್ರು ಹೆದರಿಕೆ ಆಗುವುದಿಲ್ಲ. ಆದ್ರೆ ಇಂಥವರ ಹತ್ತಿರ ಹೋಗುವಾಗ ಇದು ಬಳಸುವುದು ನಾವು ಸರಿಯಲ್ಲ. ನೋಡಿದ್ದೀರಾ, ಅವನು ನೋಡಿದ ಮೇಲೆ ನನ್ನ ಸೆರಗು ಕೂಡ ಜಾಗಿದೆ. ಓಯ್, ನೀವ್ಯಾಕೆ ಕಣ್ಣು ಹಾಕುದು? ಸುಮ್ಮನೆ ಇಲ್ಲದಿದ್ರೆ? ಹೌದಪ್ಪ, ಅಂತಹ ಸುಂದರನ್ನು ನೋಡಿದ ಮೇಲೆ ಯಾರ ಮೈ ಮೇಲೆ ಅದ್ರ ಬಟ್ಟೆ ಬೇಡಪ್ಪ. ನಾವು ಹೆಣ್ಣು ಮಕ್ಕಳು ಮರ್ಯಾದೆಯಲ್ಲಿರಬೇಕು. ಈ ಘೋರ ರೂಪವನ್ನು ಬೇರ್ಪಡಿಸುವುದು ಹೇಗೆ? ನಾವು ದಾನವರು, ಯಾವ ಸಮಯದಲ್ಲಿ ಏನು ಬೇಕಾದ್ರೂ ನಾವು ಮಾಡ್ತೇವೆ. ಅದರಲ್ಲೂ ವೇಷ ಮಾಡುವುದುಂಟಲ್ಲ, ಬಹಳ ಬೇಗ ಆಗ್ತದೆ. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು. ಹೋಗ್ಬೇಕು. ಈ ರೂಪ ಅಲ್ಲ, ಬಹಳ ಚಂದದ ರೂಪ. ಅದು ನಾನು ಬಾಯಿಯಿಂದ ಹೊಗಳಿದ್ರೆ ಸಾಲದು, ಹೊಗಳಿದ್ರೆ ಸಾಲದು. ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೇನೆ.
ಬಂದಳ ನೈಯನೆ ಬಂದಳ ಭೀಮಸೇನನ ಮುಂದೆ ಲೇನೆಂಬೆದು ಎಂದು ಜನಮೋಹಕದ ರೂಪವ ನಂದು ತಾತು ಹಿಡಿಂಬೆ ಮೈಯಲೆ ಮಮ್ಮ ವರ ಭೀಮಸೇನನ ಮುಂದೆ ಏನೆಂಬೆನು ಇಂದು ಬಂದಳು ಭೀಮಸೇನನ ಮುಂದೆ ಎಂದು ಜನಮೋಹಕದ ರೂಪವ ಅಂದು ನನ್ನ ಗುರುತು ಸಿಕ್ಕಿತ ನಿಮ್ಗೆ? ಇಲ್ಲ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಷ್ಟರವರೆಗೆ ಯಾರು ನಿಮ್ಮಲ್ಲಿ ಮಾತನಾಡ್ತಾ ಇದ್ದದ್ದು? ರಕ್ಕಸಿ ಯಾರು? ರಕ್ಕಸಿ ಅಪ್ಪ, ರಕ್ಕಸಿ ಅನ್ನುವಾಗಲೇ ಹಾ. ಎದೆ ಒಡೆದು ಸಾಯ್ತೀರೋ ಅಂತ ಭಾವಿಸಿಕೊಂಡೆ ನಾನು. ಈಗ ನಾನು ಹಾಗೆ ಕಾಣ್ತೇನಾ? ಇಲ್ಲ ಈಗ ನಾನು ಹೇಗೆ ಕಾಣಿಸ್ತಾ ಇದ್ದೇನೆ? ಇದು ಹೌದಾ? ರೂಪವತಿಯಾಗಿ ಕಾಣಿಸಿಕೊಳ್ಳುವುದಿಲ್ವಾ? ಹೌದು ಅರೆ ಕ್ಷಣದಲ್ಲಿ ಹಾ. ನಮಗೆ ವೇಷ ಬದಲಾವಣೆ ಮಾಡುವುದಕ್ಕೆ ಹಾ. ಕಷ್ಟ ಏನೂ ಇಲ್ಲ. ಇದು ವೇಷ ಅಲ್ಲ, ರೂಪ. ಹೌದು ಯಾಕೆ? ಯಾಕೆ ಜನಮೋಹಕದ ರೂಪವನ್ನು ಧರಿಸಿಕೊಂಡಿದ್ದೇನೆ. ಹಾ ಯಾರಿಗೋ ನೀವು ನೋಡುವುದಕ್ಕೋ ಅಥವಾ ಇತರರು ನೋಡುವುದಕ್ಕೋ ಅಲ್ಲ. ನನ್ನ ಉದ್ದೇಶ ಏನು? ಒಂದಷ್ಟು ದೂರದಲ್ಲಿ ಬಂಡೆಯ ಮೇಲೆ ಒಬ್ಬ ಕುಳಿತುಕೊಂಡಿದ್ದಾನಲ್ಲ, ಹೌದು. ಇನ್ನು ಹೆಚ್ಚು ದೂರ ಇಲ್ಲ ಅವನ ಬಳಿಗೆ. ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ದಾನೆ. ಅವನನ್ನು ಕಂಡಾಗ ನನ್ನ ಮನಸ್ಸು ಸೂರೆಯಾಗಿ ಹೋಗಿದೆ. ಸೇರುವುದಿದ್ರೆ ಅವನನ್ನು ಸೇರಬೇಕು. ಪ್ರಾಯಕ್ಕೆ ಬಂದಂತಹ ನನಗೆ ಮದುವೆ ಆಗುವುದಿದ್ರೆ ಅವನೊಂದಿಗೇ ಆಗಬೇಕು. ಈ ಆಸೆಯನ್ನು ಇರಿಸಿಕೊಂಡವಳು ನಾನು. ಅದಕ್ಕಾಗಿ ಈ ರೂಪವನ್ನು ಧರಿಸಿಕೊಂಡಿದ್ದೇನೆ. ನನ್ನ ರೂಪ ಕಂಡ್ರೆ ಏನು ಅವ ಒಲಿದು ನನ್ನನ್ನು ಸೇರ್ಲಿಕ್ಕಿಲ್ವಾ? ಸರಿ ಸಂಶಯವೇ ಇಲ್ವಲ್ಲ? ಆದ್ರಿಂದ ಇಷ್ಟೇ ಸಾಕಲ್ಲ ಅಲಂಕಾರ, ಇನ್ನು ಹೆಚ್ಚು ಬೇಕಾದದ್ದಿಲ್ಲ. ಆದಷ್ಟು ಬೇಗನೆ ಅಲ್ಲಿಗೆ ಹೋಗಿ ಅವನನ್ನು ಮಾತನಾಡಿಸ್ತೇನೆ. ಬಂಡೆಯಲ್ಲಿ ಕುಳಿತಂತಹ ಒಂದು ದೃಶ್ಯವನ್ನು ಕಾಣುವಾಗಲೇ ನಮ್ಮ ಕಣ್ಣೇ ತುಂಬಿ ಬರ್ತದೆ. ಅವರ ಸಮೀಪಕ್ಕೆ ಹೋಗಿ ಅವರಲ್ಲಿ ಮಾತುಗಳನ್ನು ಆಡಬೇಕು. ಹೋಗಿ ನೇರವಾಗಿ ದಿಟ್ಟನೆ ನಿಂತುಕೊಂಡ್ರೆ ಅಪ್ಪ ಈ ಹೆಣ್ಣಿಗೆ ಎಷ್ಟು ಸೊಕ್ಕಪ್ಪ ಅಂತ ಗ್ರಹಿಸ್ಲಿಕ್ಕಿಲ್ವಾ? ಅದಕ್ಕಾಗಿ ಅವರನ್ನು ಒಲಿಸಿಕೊಳ್ಳುವುದಕ್ಕೆ ಮೊದಲು ನಮಸ್ಕಾರ ಮಾಡ್ತೇನೆ. ವೀರಾ, ವಂದಿಸಿಕೊಂಡಿದ್ದೇನೆ. ಕಲ್ಯಾಣವಾಗಲಿ. ಒಳ್ಳೆ ಆಶೀರ್ವಾದ.
ಮನಸೂರೆಯಾದುದು ಧೀರ ನಿನಗೆ ಮನಸೂರೆಯಾದುದು ಕಾರಣವರಿತು ವಿಚಾರಿಸಬೇಕು ಕಾರಣವರಿತು ವಿಚಾರಿಸಬೇಕು ಎಷ್ಟು ಕಾಲ ಆಯ್ತೋ ಏನೋ ನಿದ್ರೆ ಬಿಡುವುದು. ಕೆಲವು ದಿವಸ ಆಯ್ತು ನಿದ್ದೆಗೆ. ಹಗಲು ನಿದ್ರೆ ಇಲ್ಲ, ರಾತ್ರಿಯೂ ನಿದ್ರೆ ಇಲ್ಲ. ಬಹುಶಃ ಹಾಗಿರಬೇಕು ಈ ಸ್ಥಿತಿ. ದೂರದಿಂದಲೇ ನಿಮ್ಮನ್ನು ಗಮನಿಸಿದವಳು ನಾನು. ಈ ಬಂಡೆಯ ಮೇಲೆ ಕುಳಿತುಕೊಂಡಿದ್ದೀರಿ. ನಾವು ಒಬ್ಬರೇ ಅಲ್ಲ, ಉಳಿದಂತಹ 5 ಮಂದಿಗಳು ಚೆನ್ನಾಗಿ ನಿದ್ರೆಯಲ್ಲಿದ್ದೀರಿ. ಮೆತ್ತಗೆ ಮಾತಾಡು. ಅಲ್ಲ, ತಾವು ಎಚ್ಚರದಲ್ಲಿದ್ದೀರೋ ನಿದ್ರೆಯಲ್ಲಿದ್ದೀರೋ ಪಕ್ಕನೆ ಊಹಿಸುವುದಕ್ಕೆ ಬರುವುದಿಲ್ಲ. ಅದ್ಯಾಕೆ ಕಣ್ಣು ಮುಚ್ಚಿಕೊಂಡಲ್ಲ ನಿದ್ದೆ ಮಾಡುವುದು? ಹೌದು, ಮಲಗಿಕೊಂಡಲ್ಲ. ಈಗ ಕುಳಿತುಕೊಂಡೆ ಅಲ್ಲಿಗೆ ನಿದ್ರೆಯ ಆ ಸುಖವನ್ನು ಅನುಭವಿಸ್ತಾ ಇದ್ದೀನಿ. ತೂಕಡಿಕೆ ಅಂತ ಹೇಳು. ಹೌದಾ? ಈ ಸ್ಥಿತಿಯಲ್ಲಿ ಕಂಡಂತಹ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮಲ್ಲಿ ಮಾತುಗಳನ್ನಾಡಬೇಕು ಎನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಓ ವೀರ, ಹೆಚ್ಚು ಮಾತಾಡಿದವರಿಗೆ ಎಲ್ಲರಿಗೂ ನಿದ್ದೆ ಬರ್ತದೆ. ಹೌದಾ? ಹೆಚ್ಚು ಮಾತನಾಡುವುದಿಲ್ಲಪ್ಪ. ನೀನು ಹೆಚ್ಚು ಮಾತಾಡ್ತಿದ್ದ ಹೇಳಿದ್ದಲ್ಲ ನಾನು ಊರಿನ ವಿಷಯ ಹೇಳಿ. ನನ್ನ ಮಾತು ಕೇಳುವುದಕ್ಕೆ ನಿಮಗೆ ಪ್ರಿಯವಾಗ್ತದೆ ತಾನೇ? ಸ್ವರ ಒಳ್ಳೆದುಂಟು, ವಿಷಯ ಹೇಗುಂಟು ಅಂತ ಗೊತ್ತಿಲ್ಲ. ಹೌದಾ? ನೀವು ಎಷ್ಟು ಚಂದ ನೋಡುವುದಕ್ಕೆ. ಹೌದಪ್ಪ, ನಿಮ್ಮ 2 ಕಣ್ಣುಗಳು, ನಿಮ್ಮ ಮೀಸೆ, ನಿಮ್ಮ ಬಲಿಷ್ಠವಾದಂತಹ ಬಾಹುಗಳು, ಇವುಗಳನ್ನೆಲ್ಲ ಕಂಡಾಗ ಈ ಲೋಕದಲ್ಲಿ ಒಬ್ಬ ಬಹಳ ಚಂದ ಇದ್ರೆ ಅವನನ್ನು ಹೋಲಿಸುವುದು ಯಾರಿಗೆ? ಮನ್ಮಥನಿಗೆ. ಆದರೆ ನಿಮ್ಮ ಮುಂದೆ ಆ ಮನ್ಮಥನಿಗೆ ಅವನ ಏನೂ ಅಲ್ಲ, ಅವನದ್ದಾದಂತಹ ರೂಪ ತೃಣಕ್ಕೆ ಸಮಾನ. ಅವನನ್ನು ಕರ್ಕೊಂಡು ಬಂದು ನಿಮ್ಮ ಕಾಲ್ಬುಡದಲ್ಲಿ ಕೆಡಬೇಕು. ಬೇಡ. ಮಾರಸಮ ಗಂಭೀರ, ಇದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ನಿಮ್ಮನ್ನು ಕಂಡು ನನ್ನ ಮನಸ್ಥಿತಿ ಬದಲಾವಣೆ ಹೊಂದಿತು. ನಿಮ್ಮನ್ನು ನೋಡುವ ಉದ್ದೇಶದಿಂದ, ಜೊತೆಯಲ್ಲಿ ನಿಮ್ಮಲ್ಲಿ ಮಾತನಾಡುವ ಉದ್ದೇಶದಿಂದ, ನಿಮ್ಮನ್ನು ಸೇರುವ ಉದ್ದೇಶದಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ. ನನ್ನ ಮನಸ್ಸೂರೇ ಆಯಿತು. ನನ್ನ ಮನಸ್ಸು ಹಾಳಾಯಿತು ಈಗ, ಅದು ಗೊತ್ತಾಯ್ತದೆ. ಯಾಕೆ? ನನ್ನನ್ನು ನೋಡಿ ನಿನ್ನ ಮನಸ್ಸು ಸೂರ್ಯ ಹೋದ್ರೆ, ನಿನ್ನನ್ನು ನೋಡಿ ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಬಿಟ್ಟು ತಲೆಯೇ ಹಾಳಾಗುವ ಲಕ್ಷಣ ಉಂಟು. ಯಾಕೆ? ಘೋರವಾದ ಕಾಂತ. ಹೌದು, ಭೀಕರವಾದದ್ದನ್ನು ಕಂಡದ್ದು, ಕರ್ಕಶವಾದದ್ದನ್ನು ಕೇಳಿದ್ದು ನಾವು ಇಷ್ಟರವರೆಗೆ. ಹೌದಾ? ಕರ್ಕಶವಾದದ್ದು ಕೇಳಿದ್ದ ಇಲ್ಲಿ? ಹೌದು. ಓ, ನನಗೂ ಸ್ವಲ್ಪ ಕೇಳಿತ್ತು. ಅಂದ್ರೆ ಕೇಳಿದ್ದು ನೀನು ಮಾಡಿದ ಸರಳಲ್ಲ ಅದು. ಅಲ್ಲಪ್ಪ. ಅಂತಹ ವಾತಾವರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಇಷ್ಟು ಚಂದದ ಹೆಣ್ಣು ಮಗಳೊಬ್ಬಳು ಪ್ರತ್ಯಕ್ಷಳಾಗುತ್ತಾಳೆ ಅಂತ ಆದ್ರೆ ವಿಪರೀತ ಅಲ್ವಾ, ಆಶ್ಚರ್ಯ ಅಲ್ವಾ, ನಂಬಿಕೆಗೆ ಅರ್ಹವಾಗ್ತದೆ ಅದು. ಕೇವಲ ಸೌಂದರ್ಯ ಮಾತ್ರವಲ್ಲ, ವಾಗ್ವೈಖರಿ ಅದು ಉಂಟು. ಈ ಕಾಡಿನೊಳಗೆ ಇಷ್ಟು ಅಸ್ಖಲಿತವಾಗಿ ಸ್ಪಷ್ಟವಾಗಿ ಮಾತಾಡುವ ಹೆಣ್ಣು ಮಗಳೊಬ್ಬಳಿದ್ದಾರೆ ಅಂತ ಆದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗುತ್ತದೆ. ಇರಬಾರದಲ್ಲಿ ಇರಬೇಕಾದದ್ದಲ್ಲದ್ದು ಇರುವಾಗ ಯಾರಿಗಾದ್ರೂ ಸಂದೇಹ ಬರ್ತದೆ. ಸತ್ಯ. ಇದು ಎಲ್ಲಿಂದ ಬಂದದ್ದು?
ಇರುವಂತಹ ರವಿಯೇ ಈ ಆಕೃತಿಯಲ್ಲಿ ಬಂದು ಇಲ್ಲಿ ಕುಳಿತಾನೆ. ಪುರುಷರ ಸಾಲಿನಲ್ಲಿರುವಂತಹ ಒಬ್ಬ ರಾಜ ಈ ರೀತಿಯಾಗಿ ಕಂಗೊಳಿಸುತ್ತಿದ್ದಾನೆಯೇ, ರವಿರಾಜನೇ ಇಲ್ಲಿಗೆ ಬಂದನೆ ಅಂತ ನನಗನ್ನಿಸ್ತದೆ. ಈಶ್ವರ, ಅವ ಎಲ್ಲಿದ್ದಾನೆ? ಅಲ್ಲ, ನಾನು ದೇವರನ್ನು ಕರೆದದ್ದು ಹೇಗೆಲ್ಲ ಕಾಣ್ತದೆ ಈ ಹೆಣ್ಣು ಮಕ್ಕಳಿಗೆ. ಹೌದಪ್ಪ. ಓ ವೀರ, ಈ ದಟ್ಟವಾದಂತಹ ಕಾಂತಾರ, ಈ ಕಾಂತಾರದಲ್ಲಿ ಯಾರೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ದುಷ್ಟ ಮೃಗಗಳಿದ್ದಾರೆ, ಘೋರ ರಾಕ್ಷಸರಿದ್ದಾರೆ, ಆದ್ರೂ ನಾವಿದ್ದೇವೆ ಇಲ್ಲಿ. ಹೌದು, ನಾವಿದ್ದೇವೆ. ಹೌದು, ನೀನಿದ್ದೀಯಲ್ಲ ಅಂತ ನನಗೆ ಆಶ್ಚರ್ಯ. ಹೌದಾ? ನನಗೇನೂ ತೊಂದರೆಯಾಗುವುದಿಲ್ಲ. ಅದಕ್ಕೆ ಕಾರಣ ಉಂಟು. ಈ ವನಕ್ಕೆ ಹಿಡಿಂಬಾವನ ಅಂತ ಹೇಳ್ತಾರೆ. ಹೇಳಿ. ನನ್ನ ಅಣ್ಣ ಇಲ್ಲಿಗೆ ಅಧಿಪತಿ. ಹಿಡಿಂಬ ಅಂತ ಅವನ ಹೆಸರು. ಹಿಡಿಂಬ ಹಿಡಿಂಬ ಅನ್ನುವ ರಕ್ಕಸನ ತಂಗಿಯ ನೀನು ನೋಡಿದ್ರೆ ಹೇಳಲಿಕ್ಕಿಲ್ಲ. ನನ್ನ ಅಣ್ಣ. ಈಗ ರಕ್ಕಸರು ಹೇಗಿರ್ತಾರೆ? ದೊಡ್ಡ ಮೀಸೆ, ಕೆಂಪು ಕಣ್ಣು, ಭೀಕರ ಶರೀರ, ಭೀಕರ ಸ್ವರ. ಯಾರಾದ್ರೂ ನೋಡಿದ್ರೆ ಎದೆ ಹೊಡೆದು ಸಾಯಿದೆ. ನಾನಿಷ್ಟಾರೆ ರಕ್ಕಸರನ್ನು ನೋಡ್ಲಿಲ್ಲ, ಕಲ್ಪನೆ ಹಾಗೆ. ಆದ್ರೆ ಅಂತ ರಕ್ಕಸನ ತಂಗಿ. ಹೌದು. ಇದು ಗಾಳಿ ಊದಿದ್ರೆ ಹಾರಿ ಹೋಗುವ ಹಾಗೆ. ನೀವು ಕಲ್ಪಿಸಿಕೊಂಡ ಹಾಗೆ ಇಲ್ಲ ಈಗ. ಇಲ್ಲ. ಆ ಹಿಡಿಂಬಾಸುರನ ಸುಳ್ಳು ಹೇಳಬೇಡ. ಸುಳ್ಳಲ್ಲ. ಹಿಡಿಂಬನ ತಂಗಿ ನಾನು ಅನ್ನುವ ಹಾಗೆ. ಹೆಸರಂತದ್ದು ನನ್ನ ಹೆಸರು ಅನುಪಮ ಅಂತ. ಅಲ್ಲ, ಮತ್ತೆ ಅನುಪಮವಾದ ನಾಮ. ಅನುಪಮ ನಾಮ. ಹೌದು. ಹಿಡಿಂಬೆ ಅಂತ ನನ್ನ ಹೆಸರು. ಯಾರಾದ್ರೂ ಹೇಳಬೇಡ. ಹೆಸರೇನು ಅಂತ ಕೇಳಿದ್ರೆ ಹಿಡಿಂಬೆ ಅಂತ ಹೇಳಬೇಕಾದ್ರೆ ಇದು ಅನುಪಮ ನಾಮ ಅಂತ ಹೇಳಬೇಡ. ಹಿಡಿಂಬೆ ಅಂತ ಹೆಸರು ನನ್ನ ಹೇಳ್ತೇನೆ. ಏನು? ನಮ್ಮ ಊರಿನಲ್ಲಿ ಇಷ್ಟವರೆಗೆ ಯಾವುದೇ ಹೆಣ್ಣಿಗೆ ಹಿಡಿಂಬೆ ಅಂತ ಹೆಸರಿಲ್ಲ. ಹೌದಾ? ಹೋಗ್ಲಿ. ಅಲ್ಲ, ಆ ದೃಷ್ಟಿಯಿಂದ ಸರಿ. ಊರಿನಲ್ಲಿ ಉಂಟಲ್ಲ, ಆ ದೃಷ್ಟಿಯಿಂದ ಸರಿ. ಅದು ಅನುಪಮ ನಾಮ. ಇದಕ್ಕಿಂತ ಮೊದಲು ಯಾರಿಗೂ ಈ ಹೆಸರು ಇರ್ಲಿಲ್ಲ, ಇನ್ನೂ ಇರ್ಲಿಕ್ಕಿಲ್ಲ. ಆದ್ರೆ ಒಂದು ಸಾಧ್ಯತೆ ಉಂಟು. ಏನು? ದೊಡ್ಡ ಕಾಡಿನಲ್ಲಿ ಹೋಗಿ ಬೇಡದೇ ಇದ್ದದ್ದನ್ನು ಮಾತಾಡಿ ಬೇಡದೇ ಇದ್ದದನ್ನು ಮಾಡಿದ್ರೆ ಅವಳು ದೊಡ್ಡ ಹಿಡಿಂಬೆ ಅಂತ ನಾಳೆ ಹೇಳಲಿಕ್ಕೂ ಸಾಕು. ಹೌದಾ? ಊರಲ್ಲಿ ಹಾಗೆಲ್ಲ ಪ್ರಚಾರ ಆದೀತು ಅಂತ ಹೇಳಿ. ಓ, ಹಾಗೆ ಮುಂದಕ್ಕೆ ಹೋಗ್ಲಿ. ನಾನು ಹಾಗೆ ಇಲ್ಲ. ಹಾಗಿಲ್ಲ. ನಾನು ಬಹಳ ಒಳ್ಳೆಯವರು. ಇದು ಬಾರಿ ಬಾರಿಗೆ ನಾನು ಒಳ್ಳೆಯವಳು ಅಂತ ಹೇಳುವವರೆಗೆ ನಮಗುದು ಕಷ್ಟ. ಹಾಗಲ್ಲ, ನಿಮ್ಮನ್ನು ನೋಡಿದಾಗ ಒಳ್ಳೆಯವರಂತೆ ಸಭ್ಯರಂತೆ ಗೋಚರಿಸ್ತಾ ಇದ್ದೀರಲ್ಲ, ಆದ್ದರಿಂದಲೇ ಸಭ್ಯತನದಿಂದ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ಈಗ ನನಗೊಂದು ಸ್ವಲ್ಪ ಸಂದೇಹದ ವಾಸನೆ ಬರ್ತದೆ. ಏನು? ಆಗ ನನ್ನ ರೂಪವನ್ನು ಹೊಗಳಿ ಮನ್ಮಥನ ಹಾಗೆ ನನ್ನನ್ನು ನೋಡಿ ಹೇಳುತ್ತಿದ್ದಾದ್ರೆ ಇದು ನನ್ನನ್ನು ಉಬ್ಬಿಸಲಿಕ್ಕೆ ಹೇಳಿದ್ದು. ಅಲ್ಲಪ್ಪ, ನಾನು ಇನ್ನೂ ಉಬ್ಬಲಿಕ್ಕಿಲ್ಲ. ಈಗ ಹೇಳ್ತಿ ನನ್ನ ಮಾತು ಚಂದ, ನನ್ನ ರೂಪ ಚಂದ. ಹಾಗಾದ್ರೆ ಏನೋ ಒಂದು ಕೆಲಸ ಆಗಬೇಕು ನಿನಗೆ. ಈಗ ಸತ್ಯ ಹೇಳು, ಹೊಗಳುವುದು ನಿನಗೆ ಏನು? ಓ, ನನ್ಗೇನು ಆಗಬೇಕಲ್ಲ ಹೇಳ್ತೀನಿ. ನಿನ್ನಯ ರೂಪವ ಕಂಡು ನಿನ್ನಯ ರೂಪವ
ಮಾಡೋಣ. ಇರ್ಲಿ ಬಿಡು, ಹೆಸರಿಟ್ಟಾಗಿದೆ, ಅದು ನಮ್ಮ ತಪ್ಪಲ್ಲ. ಹೋಗ್ಲಿ, ಅದು ವಿಷಯವೇ ಅಲ್ಲ. ಈಗ ನಾನು ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತಾ? ಅದು ಗೊತ್ತಾಗ್ಲಿಲ್ಲ. ನನಗೀಗ ಏನಾಗ್ತದೆ ಅದು ಗೊತ್ತಿಲ್ಲ. ಹೌದಾ? ಪ್ರಾಯಕ್ಕೆ ಬಂದ ಹುಡುಗಿ ನಾನು. ಈಗ ಕೆಲವೊಮ್ಮೆ ನನ್ನ ದೇಹ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗುವುದು. ಒಮ್ಮೊಮ್ಮೆ ಬಿಸಿ ಬಿಸಿ ಆಗುವುದು, ಒಮ್ಮೆಗೆ ತಣ್ಣಗೆ ಆಗುವುದು. ಏನಾಗ್ತದೆ ಅಂತ ಗೊತ್ತಾಗುದಿಲ್ಲ. ಮಲಗಿದ್ರೆ ನಿದ್ರೆ ಬರುವುದಿಲ್ಲ. ಹಾಗೆ ಅಂತ ಎಚ್ಚರದಲ್ಲಿದ್ದೇನೋ ಗ್ರಹಿಸಿದ್ರೆ ಏನೋ ಒಂಥರ ಜಾಡ್ಯ. ಕ್ಷಮಿಸಬೇಕು ನೀನು. ಹಾ. ಈ ಲಕ್ಷಣಗಳನ್ನೆಲ್ಲ ನೋಡಿದ್ರೆ ನನ್ನಲ್ಲಿ ಮಾತಾಡಬೇಕಾದದ್ದಲ್ಲ ನೀವು. ಹಾ. ಒಳ್ಳೆ ಒಂದು ವೈದ್ಯರಿಗೆ ತೋರಿಸಿಕೊಳ್ಳಿ. ಅಯ್ಯೋ, ಈ ರೋಗಕ್ಕೆ ಔಷಧಿ ಕೊಡುವುದಿದ್ರೆ ಈ ವೈದ್ಯನೇ ಆಗ್ಬೇಕು. ಹಾಗಾದ್ರೆ ರೋಗ ಏನು ಅಂತ ನನಗೆ ಗೊತ್ತುಂಟು ಗೊತ್ತಾಯ್ತು. ಹೌದು, ನಾನು ವೈದ್ಯ ಅಲ್ಲ. ಬೇಕಾಗಿಲ್ಲ. ಅದು ಏನು ಪ್ರಾಯಕ್ಕೆ ಸಹಜವಾಗಿ ಬರುವಂತಹ ರೋಗ ಅಲ್ಲ, ಒಂದು ಅವಕಾಶ. ನನಗೆ ಭ್ರಮೆ ಹಿಡಿದು ಹೋಗಿದೆ, ಒಂದು ವಿಕಾರ. ಸತ್ಯ. ಈಗ ನಿಮ್ಮ ಬಳಿಗೆ ನಾನು ಬಂದದ್ದು ಅದಕ್ಕಾಗಿ. ನಿಮ್ಮನ್ನು ಕಂಡು ನನ್ನ ಮನಸ್ಸು ಸೂರೆಯಾಗಿದೆ. ನಾನು ಮದುವೆಯಾಗುವುದಿದ್ದರೆ ನಿಮ್ಮನ್ನು ಮಾತ್ರ. ಅದಕ್ಕಾಗಿ ಒಂದು ದಯವಿಟ್ಟು ನನಗೆ ಉಪಕಾರ ಮಾಡಬೇಕು. ನನ್ನ ಕೈ ಹಿಡಿದು ನನ್ನ ಹೆಂಡತಿ ಅಂತ ಸ್ವೀಕರಿಸ್ತೀರಾ? ಮಾತಾಡುವುದಕ್ಕೆ ಅವಕಾಶ ಕೊಟ್ಟದ್ದೇ ಹೆಚ್ಚು. ಉಸಿರು ತೆಗೆದ್ರೆ ಜಾಗೃತಿ. ಯಾಕೆ? ಇಲ್ಲಿದ್ದವರ ನಿದ್ದೆ ಪೂರ್ತಿ ಹಾಳಾಯ್ತು. ಇಲ್ಲಿ ನಿನ್ನ ಮಾತು ಕೇಳಿ. ಅವರಿಗೆ ಎಚ್ಚರ ಆಗುವುದೇ ಇಲ್ಲ. ಎಚ್ಚರ ಆದೀತು ಇನ್ನೇನು. ಆದ ಕಾರಣ ಹೇಳುತ್ತಿದ್ದೇನೆ, ಹೆಚ್ಚು ನಡೆದಾಡುವುದು ಬೇಡ, ಹೆಚ್ಚು ಮಾತಾಡುವುದು ಬೇಡ. ಯಾಕೆ? ನಿನ್ನ ಸ್ವರದಿಂದ, ನಿನ್ನ ಕಾಲ್ಗೆಜ್ಜೆಯ ನಾದದಿಂದ ನನ್ನವರ ನಿದ್ರಾಭಂಗವಾದರೆ ನನಗೆ ಕೆಟ್ಟ ಕೋಪ ಬಂದಿತ್ತು. ಆದ ಕಾರಣ ನಾನು ಮದುವೆ ಆಗುವುದಕ್ಕಿರುವ ವರ ಅಲ್ಲ. ಹಾಗಾಗಿ ನನ್ನಲ್ಲಿ ಮದುವೆಯ ಮಾತುಕತೆ ಬೇಡ. ಓ ಪುಣ್ಯಾತ್ಮ, ಹೀಗೆ ಹೇಳುವುದಾ? ಕೆಟ್ಟದ್ದಾಗುತ್ತದೆ. ಅಯ್ಯೋ, ಕೊಲ್ಲುತ್ತೇನೆ ಅಂತ ಮುಂದಾಗುವುದು ಸರಿಯಾ? ನಾನು ಕೊಲ್ಲದಿದ್ರು ನಾನು ಸಾಯ್ತೀನಿ. ಅದು ಗೊತ್ತಾಗ್ತದೆ.
ನಿಮ್ಮ ಕೋಪಕ್ಕೆ ಬಲಿಯಾದ್ರೆ ಪರಿಣಾಮ ಏನಾದೀತು? ಈಗ ನಾನು ಯಾವಳೋ ಅಲ್ಲ, ನಿಮ್ಮವಳಾಗುವುದಕ್ಕೆ ಬಂದದ್ದು. ಸೋತು ಬಂದವಳು ನಾನು. ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದ್ರೆ, ಸೋತು ಬಂದವಳನ್ನು ತಿರಸ್ಕರಿಸಿದರೆ ಅದರ ಪರಿಣಾಮ ಏನಾದೀತು ಅಂತ ಊಹಿಸಿಕೊಳ್ಳಬಾರದ? ಧರ್ಮದ ಮಾತಿಲ್ಲವೇ? ಚೆನ್ನಾಗಿ ಯೋಚನೆ ಮಾಡಿ. ಸೋತು ಬಂದವಳನ್ನು ತಿರಸ್ಕರಿಸಿದ್ರೆ ಬಹು ಪಾತಕ ಬರ್ತದೆ. ಆದ್ದರಿಂದ ವೀರ, ನನ್ನನ್ನು ಮದುವೆಯಾಗಬೇಕು. ನೀವಲ್ಲದೆ ನನಗೆ ಗತಿ ಇಲ್ಲ. ನನ್ನಲ್ಲಿ ಧರ್ಮದ ಮಾತೆಲ್ಲ ಹೇಳುವುದು ಬೇಡ. ನೀನು ಹೇಳುವುದಕ್ಕಿಂತ ಮೊದಲೇ ನನಗೆ ಗೊತ್ತಿತ್ತು ನಾನು ಚಂದದ ಗಂಡಸು ಅಂತ. ಇಷ್ಟು ಚಂದದ ಗಂಡಸು ಇನ್ನು ಮುಂದೆ ಎಷ್ಟು ಜನ ಹೆಣ್ಣು ಮಕ್ಕಳ ಮನಸ್ಸನ್ನು ಕದೀಲಿಕ್ಕುಂಟ ಯಾರಿಗೆ ಗೊತ್ತು? ಇಲ್ಲ, ನನ್ನನ್ನು ಹೆಣ್ಣಿಗೆ ಮಾರು ಹೋಗದೇ ಇದ್ರು ನನ್ನನ್ನು ಕಂಡಂತಹ ಹೆಣ್ಣುಗಳ ರಕ್ಕಸಿಯರು ನನ್ನನ್ನು ಮದುವೆ ಆಗಬೇಕು, ನನ್ನ ಮನಸ್ಸು ಸೂರೆ ಹೋಗಿದೆ ಅಂತ ಹೇಳುವ ಅವಕಾಶ ಉಂಟು. ಸೋತು ಬಂದವರನ್ನೆಲ್ಲ ಮದುವೆ ಆದ್ರೆ ನನಗೆ ಎಷ್ಟು ಹೆಂಡತಿಯರಾದೀತು ಯೋಚನೆ ಮಾಡಿ. ಹಾಗಾದ್ರೆ ಆ ಧರ್ಮದ ಉಪದೇಶ ಮಾಡಿ ನನ್ನನ್ನು ಸಿಕ್ಕಿಸಿ ಹಾಕುವುದು ಬೇಡ. ಈಗ ಇದಕ್ಕಿಂತ ಮೊದಲು ನಿಮ್ಮಲ್ಲಿ ಯಾರು ಮದುವೆ ಆಗಬೇಕು ಅಂತ ಕೇಳಿಕೊಂಡವರಿಲ್ವಲ್ಲ? ಇಂಥ ಹುಚ್ಚಿನ ಕಲೆ ನಮ್ಮ. ಅಯ್ಯೋ, ಇದು ಹುಚ್ಚು ಕಲೆ. ಹುಚ್ಚಿನ ಕಲೆ ಅಂದ್ರೆ ಕಟ್ಟಿಗೆ ಒಳಪಡದವಳು ಅಂತ ಅರ್ಥ. ಅಯ್ಯೋ, ಕಂಡ ತರ ನೀನು ಚಂದ ನನ್ನನ್ನು ಮದುವೆ ಆಗುವ ಹಾಗೆ ಹೇಳು. ಹಾಗಲ್ಲ, ನಾನು ಯಾರನ್ನು ಹೇಳಲಿಲ್ಲ ಈ ತನಕ. ಈಗಲೇ ನಿಮ್ಮಲ್ಲಿ ಬಂದು ಹೇಳುತ್ತಾ ಇರುವುದು. ನೀನು ಹೇಳುವುದು ಸರಿ ಇರಬಹುದು, ಪ್ರಾಮಾಣಿಕಲೇ ಇರಬಹುದು, ಆದ್ರೆ ನನಗೆ ಮದುವೆ ಆಗುವ ಹಾಗಿಲ್ಲ. ಯಾಕೆ? ನನಗೆ ಗುರು ಹಿರಿಯರಿದ್ದಾರೆ. ಗುರು ಹಿರಿಯರಿದ್ದು ನಿಶ್ಚಯಿಸಿದ ವಿವಾಹ ಮಾತ್ರ ನಾನು ಆಗುವ ಮಾತ್ರವಲ್ಲ, ನನಗೆ ಜ್ಯೇಷ್ಠನೊಬ್ಬನಿದ್ದಾನೆ. ನಮ್ಮ ಊರಿನಲ್ಲಿ ಒಂದು ಕ್ರಮ ಉಂಟು. ಅಣ್ಣನಿಗೆ ಮದುವೆ ಆಗದೆ ತಮ್ಮ ಮದುವೆ ಆಗುವ ಕ್ರಮ ಇಲ್ಲ. ಹೀಗೆಲ್ಲ ನಾವೆಲ್ಲ ಕೆಲವೆಲ್ಲ ನಿಬಂಧನೆ, ಕೆಲವೆಲ್ಲ ಮರ್ಯಾದೆ, ಕೆಲವೆಲ್ಲ ಮಾನ, ಇದರ ಒಳಗೆ ಜೀವಿಸುವವರು. ನಿನ್ನಂತವರಿಗೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಹೋಗ್ಲಿಲ್ಲ. ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನು ವ್ಯತ್ಯಾಸವೇ ಆಗುವುದಿಲ್ಲವಲ್ಲ? ಯಾವ ಪುರುಷನೇ ಆಗಲಿ ಚಂದದ ಹೆಣ್ಣು ಬಂದು ಮದುವೆಯಾಗಬೇಕು ಅಂತ ಕೇಳಿಕೊಂಡ್ರೆ ಹಿಂದೆ ಮುಂದೆ ನೋಡದೆ ಮದುವೆಯಾಗುವುದಕ್ಕೆ ಮುಂದಾಗುವ ಗಂಡಸರಿಗೆ ಲೋಕದಲ್ಲಿ ಕಡಿಮೆ ಇಲ್ಲ. ನೀವು ಹಾಗಲ್ಲ. ಅಯ್ಯಯ್ಯೋ, ನನಗೆ ಬೇಡ. ನನಗೆ ನಿಮ್ಮನ್ನೇ ಮದುವೆಯಾಗಬೇಕು ಅಂತ ಆಸೆ. ವಿಧಿ ಈ ಸಮಯದಲ್ಲಿ ಅಡುಗೆ ಕಾಣುವುದಿಲ್ಲ. ಹಾಗಾದ್ರೆ ಬೆಂಕಿ ಯಾವ ಕಡೆ ಕಾಣುವುದಿಲ್ಲ. ಹಾಗಾದ್ರೆ ಈ ಮಾಡಿ ಹಿಡಿದವಳು ಯಾವ ಕಡೆಗೆ ಹೋದಳಯ್ಯ? ಕಾಣುವುದಿಲ್ಲ ತಾನೆ. ಓಹೋ, ಮುಳುಗಿ ದೂರದಲ್ಲಿ ಬೆಳ್ಗಾತ್ರದಲ್ಲಿ ಬೆಳೆದಿರುವಂತಹ ಮರದ ಕೆಳಗೆ ಆ ನನ್ನ ತಂಗಿ ಇದ್ದಾಳೆ. ಮಾತ್ರವಲ್ಲ, ಮತ್ತೆ ಯಾರು ಮಲಗಿದ ಹಾಗೆ ಇದ್ದಾರಲ್ವಾ? ಯಾರೇ ಇರ್ಲಿ ಈ ಸಮಯದಲ್ಲಿ ಅವರನ್ನು ಹಿಡಿದುಕೊಂಡು ಬರಬೇಕು. ಹಾಗೆ ಬಿಡ್ತಾರಯ್ಯ. ಏನು ಮಾಡಿದ್ದೇನು? ಈ ಸಮಯದಲ್ಲಿ ಆ ಮಾನವನು ಹಿಡಿದು ಕಲಿತನೆ ಬಾಗಿ ಧೈರ್ಯದ ಮಾತನ್ನು ಹೇಳಿ ಹೋದವಳು ತಾನೆ. ಈ ವೇಳೆ ಅವನ ರೂಪಲಾವಣ್ಯಕ್ಕೆ ಮನಸ್ಸು
ಅವನ ಜೊತೆಯಲ್ಲಿ ನಿಂತಿದ್ದಲ್ವಾ ನಿನ್ನ ಕುಲ ಕಂಟಕ್ಕಿರ ಮಾಡುದು ನಿನ್ನ ಕೊಂಡು ದೊಡ್ಡ ಕವಿಯ ಆಗಿರುವ ಬಾಯಿ ಬಿಟ್ಟು ಒಂದು ಅಟ್ಟಾಸು ಮುಂಗೇನು ಗೊತ್ತಾ 3 ವರ್ಷ ನಿದ್ದೆ ಬರ್ಲಿಕ್ಕೆ ನನಗೆ ನಿದ್ದೆ ಬರ್ಲಿಕ್ಕೆ ಕುಡಿದು ಮಾರಿ ಹಿಡಿದವನಿಗೆ ನನಗೆ ಅಲ್ವೋ ಮತ್ತೆ ನಾನು ನಿದ್ದೆ ಮಾಡುವುದಲ್ಲ ನನ್ನ ನಿದ್ದೆ ಹಾಳಾದ್ರೂ ನಾನು ಸಹಿಸಿ ಮತ್ತೆ ಯಾರಿಗೆ ನನ್ನ ಹೊತ್ತಿನಲ್ಲಿ ಮಲಗಿದ್ದಾರೆ ಈ ಅಯ್ಯೋ ನನಗೇನು ಅವರ ನಿದ್ದೆ ಹಾಳಾದ್ರೆ ಉಂಟಲ್ಲ ನಿನ್ನ ಜೀವ ತೆಗೆದೆ ನೀನು ಈ ರೂಪವತಿಯಾದ ಹೆಣ್ಣನ್ನು ನಿನ್ನ ಮಾಯದ ಬಲೆಯ ಒಳಗೆ ಹಾಕಿದಾದ್ರೆ ನಿನ್ನ ಕಂಠವನ್ನು ಅವಳ ಕುತ್ತಿಗೆ ಹೇಳಿಕೊಳ್ಳುತ್ತಿದ್ದಾಳೆ ಇಲ್ಲಿ ಒಬ್ಬಳು. ಓಹೋ ಅಯ್ಯ ಏನ ಅಣ್ಣನ ಬಣ್ಣವೇ ನಿನ್ನ ಮನಸ್ಸಿಗೆ ಬೇಸರ ಆಗ್ಬೋದು. ಏನ್ ಮಾಡುದು ನಿನ್ನ ಸ್ವಭಾವವೇ ಅಂತದ್ದು. ಅಣ್ಣನ ಬಣ್ಣ ಆದೀತಲ್ಲ ನಿನ್ನ ಅಣ್ಣನ ಮುಖದಲ್ಲೆಲ್ಲ ಎಂತದ್ದು ಅಣ್ಣನ ನೋಡುವುದಕ್ಕೆ ಹೌದಾ? ನಿನ್ನ ಕಣ್ಣಿಗೆ ಹಾಗೆ ಕಾಣಬಹುದು. ಮನುಷ್ಯನ ಮನಸ್ಸಿನಲ್ಲಿ ಯಾವುದು ಉದ್ಭವ ಆಗ್ತದೆ ಅದೇ ರೀತಿ ಕೂಡ ನೀವು ಕೂಡ ಕಾಣುವುದು. ಮನುಷ್ಯನ ಮನಸ್ಸು ನನಗೆ ಗೊತ್ತುಂಟು, ರಕ್ಕಸನ ಮನಸ್ಸು ನೀನು ಹೇಳಬೇಕಾದಿಲ್ಲ. ನಾನು ಕೂಡ ನಮ್ಮವರಿಗೆ ನಿದ್ರಾಭಂಗವಾಗುವ ಹಾಗೆ ಇಲ್ಲಿ ಅಟ್ಟಹಾಸ ಕೊಟ್ಟೆ ಅಂತ ಆದ್ರೆ ಇದು ನಿನ್ನ ಕೊನೆಯ ಅಟ್ಟಹಾಸ ಆದೀತು. ಓಹೋ, ನಿನ್ನ ಪರಂಪರೆಯನ್ನು
ನಮಗೆ ಉಂಟು. ಹೇಗೆ ನಿನಗೆ ಬೇಸರ ಅದು ಹಾಗಲ್ಲ, ಮತ್ತೆ ಸ್ವಭಾವದಲ್ಲಿ ರಕ್ಕಸ ಪ್ರವೃತ್ತಿ ಯಾರಿಗೆ ಇದೆ ಅವರನ್ನು ಕಂಡ್ರು ಆಗುವುದಿಲ್ಲ. ಮತ್ತೆ ನಿನ್ನ ಜಾತಿಯ ಮೇಲೆ ವೈರ ಉಂಟು ಅಂತ ತಿಳಿಬೇಡ. ಇಲ್ಲಿ ಗದ್ದಲ ಮಾಡಿ ನಮ್ಮವರಿಗೆ ತೊಂದರೆ ಕೊಡದೆ ಹೋದರೆ ಆಕ್ಷೇಪ ಇಲ್ಲ, ಹೋಗುತ್ತೇ ಇಲ್ವಾ? ಯಾರು ನೀನು ಕಳಿಸ್ತೀಯ? ಹೌದು. ನಿನ್ನ ನಾಳೆ ಈ ಭೂಮಿಯೇ ಬಿರಿದು ಹೋಗುತ್ತದೆ ಎಂಬಂತ ಅವರಿಗೆ ಎಚ್ಚರವಾದಿತ್ತು. ಜೊತೆಯಲ್ಲಿ ಕೋಲಾಹಲ ಗಲಾಟೆ. ಈ ಮಧ್ಯೆ ನಿದ್ರಿಸ್ತಾ ಇದ್ದಂತ ನಮಗೆಲ್ಲರಿಗೂ ಎಚ್ಚರವಾಯಿತು. ಅಣ್ಣನಿಂದ ಹಾಳಾಯಿತು. ನಮಸ್ಕಾರ ಮಾಡಿದ್ದೇನೆ. ಇವಳದ್ದು ಯಾವ ಭಾವ ಇದೆ? ಎಂತ ಭಾವನ? ಅಲ್ಲಿ ಅಮ್ಮನ ನಿದ್ದೆಯೂ ಹಾಳಾಯಿತು. ಇವರ ಅಣ್ಣ ಅಲ್ವಾ? ಮಗನೇ ಎಂತದ್ದು ಇದೆ? ಅಷ್ಟೇ ಅಣ್ಣ ಇದು ನಮ್ಗೆ ಅರ್ಥ ಆಗುವುದಿಲ್ಲ. ಮೈದುನ ನನ್ನ ಸಣ್ಣ ಸಂಬಂಧಿರ ನಿದ್ದೆಯೂ ಹಾಳಾಯಿತು. ನಮಸ್ಕಾರ. ಎಲ್ಲರನ್ನು ಸಂಬಂಧ ಅತ್ತೆ ಅತ್ತೆ ಬಾವ, ನೀನ್ ಯಾಕೆ ಇಷ್ಟರವರೆಗೆ ಈ ರೀತಿಯಾಗಿ ಅತ್ತೆ? ಅಯ್ಯೋ ಏನು ಮಾಡ್ಲಿ, ನನ್ನ ವಿಧಿ. ನನಗೊಬ್ಬನೇ ಒಬ್ಬ ಅಣ್ಣ ಇದ್ದಾವ, ಸತ್ತು ಹೋದ. ಅಣ್ಣ ಇದ್ರ? ಹೌದು. ಅವ ಸತ್ತು ಹೋದಕ್ಕೆ ನಮ್ಮನ್ನು ಸಂಬಂಧ ಹಿಡಿದು ಕರೆಯುವುದ? ಅಯ್ಯೋ, ನಿಮ್ಮ ಮಗ ಕೊಂದದ್ದು, ನಿಮ್ಮ ತಮ್ಮ ಕೊಂದದ್ದು. ಅವ ಅಮ್ಮನ ಮಗ ಹೌದು. ಹಾ. ನಿನಗೆ ಈ ಸಂಬಂಧ ಹೇಗೆ ಬಂತು? ಅದಕ್ಕೆ ಕಾರಣ ಉಂಟು. ಹಾ. ನೀವೆಲ್ಲ ಮಲಗಿದ್ರಿ, ಹಾ. ಅವರೊಬ್ಬರೇ ಕುಳಿತುಕೊಂಡಿದ್ರು. ಹಾ. ಅವರನ್ನು ನೋಡಿದೆ. ಹಾ. ಪ್ರಾಯಕ್ಕೆ ಬಂದ ಹೆಣ್ಣು ನಾನು, ಮದುವೆಯಾಗಬೇಕು ಎನ್ನುವ ಆಸೆ ಹುಟ್ಟಿಕೊಂಡಿತ್ತು. ಅವರನ್ನೇ ಮದುವೆಯಾಗಬೇಕು ಅಂತ ಯೋಚನೆ ಮಾಡಿದೆ. ಅವರಲ್ಲಿ ಕೇಳಿಕೊಂಡ್ರೆ ಅವರು ಸಿಟ್ಟುಗೊಳ್ತಾರೆ, ನನ್ನ ತಿರಸ್ಕರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಇದ್ದ ಅಣ್ಣನೂ ನನ್ನನ್ನು ರಕ್ಷಿಸುವುದಕ್ಕೆ ಇಲ್ಲದ ಹಾಗೆ ಮಾಡಿದ್ದಾರೆ. ಏನವ ಕಂಡ ಹುಡುಗಿಯರನ್ನೆಲ್ಲ ಮದುವೆ ಆಗುವಂತ ಆಲೋಚನೆಯಲ್ಲಿ ಇದ್ದಾರೆ ಅಂತ ನಿನ್ನ ಆಸೆ? ಹಾಗಲ್ಲ, ಮತ್ತೆ? ನಾನು ಅನುರೂಪಳು ಅವರಿಗೆ ಅಂತ ತಿಳಿದುಕೊಂಡು ಅವರಲ್ಲಿ ನಾನು ಅದು ನೀನೇ ಹೇಳಬಹುದು, ಅವನಿಗೆ ಒಪ್ಪಿಗೆ ಬೇಕಲ್ಲ. ಈಗ ನನಗ ಅಣ್ಣನೂ ಇಲ್ಲ ರಕ್ಷಿಸುವುದಕ್ಕೆ, ನೀವೇ ದಾರಿ ತೋರಿಸಬೇಕು, ಬೇರೆ ಗತಿ ಇಲ್ಲ. ಅನ್ನೋದರಿಂದಲೂ ಮುಖ್ಯವಾಗಿ ನಿನಗೆ ಮದುವೆ ಆಗಲಿಲ್ಲಲ್ಲ, ಧರ್ಮ ಮೀರಬಹುದಾ ನಾವು? ಅದು ಆ ರಕ್ಕಸನ ತಂಗಿ. ನನ್ನ ಗತಿ ಇಲ್ಲ. ಮತ್ತೆ ಒಂದು ಮನಸ್ಸು ಮಾಡಿ ಸೋತು ಬಂದ
ಸಾಧ್ಯ ಇಲ್ಲ. ಹೆಣ್ಣಿನಲ್ಲಿ ನಯ ವಿನಯಾದಿ ಸದ್ಗುಣಗಳು ಇರಬೇಕು. ಅದೆಲ್ಲ ನಿನ್ನಲ್ಲಿ ಇದ್ರೆ ಅವ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ತಾನೆ. ಸೀರೆ ಹುಟ್ಟದಲ್ಲಮ್ಮ, ಇದು ಸೀರೆ ಸುತ್ತಿಕೊಂಡದ್ದು. ಹೌದಾ? ಹಾಗೆ ಏನು ಹೇಳ್ತಾರೆ ಸಿಟ್ಟಿನಿಂದ? ಏನೇ ಹೇಳಿ ನೀನು ಸಮಾಧಾನಿಸಿದಳಾಗು. ನಾನು ಹೇಳ್ತೇನೆ, ನನ್ನ ಮಗ ಅಲ್ವಾ, ಮಗನೇ ಭೀಮಸೇನ, ಆಕೆ ನಿನ್ನನ್ನು ಮೆಚ್ಚಿ ಒಲಿದು ಬಂದಿದ್ದಾಳೆ. ಅದು ನನ್ನ ತಪ್ಪಲ್ಲ ಅಮ್ಮ. ಅದು ಅವಳು ಹೇಳೋದು. ಹಾಗಾಗಿ ಒಲಿದು ಬಂದಂತಹ ಹೆಣ್ಣನ್ನು ತಿರಸ್ಕಾರ ಮಾಡುವುದು ನ್ಯಾಯ ಅಲ್ಲ, ಧರ್ಮವೂ ಅಲ್ಲ. ಸಾಧ್ಯ ಇಲ್ಲ ಅಮ್ಮ, ಮದುವೆ ಆಗ್ಬೇಕು ಇಲ್ಲ ಅಂತ ಹೇಳ್ತಾಳೆ. ಸಿಟ್ಟುಂಟು ಅಂತ ಆದ್ರೆ ಹಿಂದೆ ಮುಂದೆ ನೋಡಬೇಡ, ನಾನು ಬಗ್ಗಿ ನಿಲ್ತೇನೆ. ನನ್ನ ಮುಸುಡಿ ಒಂದು ಬಾಟಿ. ಯಾಕೋ ಹಾಗೆ ಹೇಳ್ತಿ? ಸಿಟ್ಟಿನಿಂದ ಹೇಳಿದ್ದಲ್ಲ ನಾನು, ಧರ್ಮ ಯಾವುದು ಅದನ್ನೇ ಹೇಳಿದ್ದು. ಸಿಟ್ಟಿನಿಂದ ಅಲ್ಲದೆ ಇಷ್ಟು ದೊಡ್ಡ ಶಿಕ್ಷೆ ನನಗೆ ಕೊಡ್ಬಹುದಾ ನೀನು? ಎಂತದ್ದು ಶಿಕ್ಷೆ? ನೀನು ಇವಳ ಅಣ್ಣನನ್ನು ನೋಡಿದ್ಯಾ? ಇಲ್ಲ. ದೊಡ್ಡ ರಕ್ಕಸ, ಅವನ ಕಣ್ಣು ನೋಡಬೇಕು, ಅವನ ಮೂಗಿಗಳು ಇಷ್ಟಕ್ಕಿತ್ತು. ಅಂತಹ ರಕ್ಕಸನ ತಂಗಿ ಇವಳ ಮಾಯಕ್ಕೆ ಹೋಗಿ ನಾಳೆ ಇವಳು ಅಷ್ಟೇ ದೊಡ್ಡ ರಕ್ಕಸಿ ಆದ್ರೆ ನಾನೆಂತದ್ದು ಮಾಡುವುದಮ್ಮ? ಮತ್ತೊಂದುಂಟು, ಹಿರಿಯಣ್ಣನಾದವನು ಅವಿವಾಹಿತನಾಗಿರುವ ಕಾಲಕ್ಕೆ ನಿನ್ನ ಮಗನಾಗಿದ್ದು ನಾನು ಮದುವೆ ಆಗಲಿಕ್ಕೆ ಅವಸರ ಮಾಡಿದ್ರೆ ಅದು ತಪ್ಪಲ್ವಾ ಅಮ್ಮ? ಅದು ಹೌದು. ನೀನೆಷ್ಟು ಹೇಳಿದ್ರು, ನಮ್ಮವರೆಷ್ಟು ಹೇಳಿದ್ರು, ಈ ರಕ್ಕಸಿಯನ್ನ ನಾನು ಕೂಡ್ಲಿಕ್ಕೆ ಮದುವೆ ಆಗುದಿಲ್ಲ ಅಂತ ಹೇಳ್ತೀಯ? ಅವಳು ಆಗಬೇಕು ಅಂತ ಹೇಳ್ತಾಳೆ. ಅವಳು 100 ಹೇಳ್ತಾಳೆ, ಅದಕ್ಕೆಲ್ಲ ನಾವು ಬೆಲೆ ಕೊಟ್ಟಾಗ್ತದ? ನನ್ನ ಅಣ್ಣ ಹಿಡಿಂಬಾಸುರ, ಭೀಕರವಾದಂತಹ ಕಾಯ ಅವನದ್ದು. ನನ್ನ ಹೆಸರು ಹಿಡಿಂಬೆ ಆದ್ರೆ ನಾನು ಹಾಗೆ ಕಾಣಿಸ್ತೇನೆ ರಾಕ್ಷಸಿಯ ಹಾಗೆ. ಏನು ರಾಕ್ಷಸಿಯಾಗಿ ಅವಳಿ ನೋಟ ಇಟ್ಟು ಮಾತಾಡುದು, ನಾನು ಹಾಗೆ ಕಾಣಿಸ್ತೇನೆ ಅಂತ ಹೇಳುದು. ಹಾಗಾದ್ರೆ ಹಾಗೆ ಇದ್ದಾಳೆ ಅಂತ ಅರ್ಥ. ಇದ್ಲೋ ಏನೋ ಅಂತ ಅನುಮಾನ. ಕಾಣಿಸುವುದಿಲ್ಲ, ಇರುವುದಾಗೆ. ಬೇಡಮ್ಮ 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 ಏನು ಮಾಡುವುದು ಪರಿಸ್ಥಿತಿ ಅಮ್ಮ. ಸ್ವಲ್ಪ ಆ ಸಮಯ ಕಲ್ಲಿಗೆ ಪರಾಶರ ಮೌನಿಂದನು ಬಂದಾಗುಗ ರಮನಿಗೆ ನಿಮ್ಮ ಬೊಬ್ಬೆಯನ್ನು ಕೇಳಿಯೇ ನಾನು ಅಲ್ಲಿ ಕೂತಿದ್ದವ ಎದ್ದು ಓಡೋಡಿಕೊಂಡು ಇಲ್ಲಿ ತನಕ ಬಂದಿದ್ದೇನೆ. ನೀವು ಆಗಲೇ ಅಲ್ಲಿದ್ದೀರಾ? ಇನ್ನು ಸ್ವಲ್ಪ ಹೊತ್ತಾದ್ರೆ ಮಲಗ್ತಿದ್ದೆ ನಾನು. ಹೌದೌದು, ಆದಷ್ಟು ಬೇಗ ಒಂದು ಮುಕ್ತಾಯ ಮಾಡಿ ಹೋಗುವಂತೇಳಿ ಬಂದದ್ದು. ನೀವು ಬಾರದ ಮುಕ್ತಾಯ ಆಗುವುದಿಲ್ಲ. ಇದು ಅಂದಾಗೆ ನೀನು ಆ ಹುಡುಗಿಯನ್ನು ಬೇಡ ಬೇಡ ಅಂತ ಹೇಳ್ತಾ ಇದ್ದಿ ಪುಣ್ಯಾತ್ಮ. ಅದು ಕೂಡ ನಿನ್ನ ಮನಸ್ಸಿನಲ್ಲಿ ಉಂಟು ಈಗ ಮದುವೆ ಆಗಬೇಕು ಎನ್ನುವಂತಹ ಉದ್ದೇಶ. ಅಣ್ಣ ಒಬ್ಬ ಇದ್ದಾನಲ್ಲ, ಅಣ್ಣನನ್ನು ಬಿಟ್ಟು ನಾನೇ ಹೇಗೆ ಮದುವೆ ಆಗುವುದು? ನಿನ್ನದೊಂದು ಅಂತ ಹೇಳುದು. ಊಹಾಪೋಹ ಮಾಡುವುದು ಯಾಕೆ ನೀವು? ಯಾಕೆ ಅಲ್ಲ, ಊಹಾಪೋಹ ಅಲ್ಲ, ಅವ ಹೇಳಿದ ಹಾಗೆ ಅಲ್ವಾ? ಅಣ್ಣ ಇದ್ದರೆ ಅಣ್ಣನನ್ನು ಬಿಟ್ಟು ನಾನು ಹೇಗೆ
ಮದುವೆ ಆಗ್ಬೇಕು. ಸರ್ವತ ರಕ್ಕಸನ ತಂಗಿಯನ್ನು ಕೂಡೆ. ಹೌದಾ? ರಕ್ಕಸನ ತಂಗಿ ಅಂತ ಹೇಳಿ ಕೂಡುದಿಲ್ಲ ಅಂತ ಅದು ಹೇಳಿ ಧರ್ಮವ? ಧರ್ಮ ಆಗುತ್ತದೆ. ಈಗ ನಾನು ಕಾಣುವಾಗ ಹೀಗಿದ್ರು ನಾನು ಮನುಷ್ಯ ಅಂತ ಒಪ್ಪಿಕೊಳ್ತೀರಾ ಇಲ್ವ ನೀವು? ಅಲ್ಲ, ನೀನು ಮನುಷ್ಯ ಹೌದು, ಮನುಷ್ಯ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ನೀನೀಗ ಅಣ್ಣ ಇದ್ದಾನಂತ ಹೇಳುವ ಕಾರಣದಿಂದ ಅದು ಒಂದು ಹಿಂಜರಿದು ಬೇಡ. ಅದು ಒಂದು ಕಾರಣದಲ್ಲಿ ನಿನ್ನನ್ನು ನಾನು ಮೇಲೆ ಆಗುತ್ತೇನೆ. ಈಗ ಕ್ಷತ್ರಿಯನಾದವನಿಗೆ ರಕ್ತಬಲ ಯಾರಲ್ಲಿ ತುಂಬಾ ಉಂಟು ಆತ ಮೇಲ್ಮಟ್ಟಕ್ಕೆ ಬರ್ತಾನೆ. ಅಂದ್ರೆ ಆತ ಹಿರಿತನದಲ್ಲಿ ನಾವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ನಿನ್ನ ಅಣ್ಣನಿಗಿಂತಲೂ ನೀನು ತೋಲ್ಬಲದಲ್ಲಿ ಮೇಲಿದ್ದು, ಹಾಗಾಗಿ ನೀನು ಅವರಿಗಿಂತಲೂ ಹಿರಿಯವನೇ ಸರಿ, ಮದುವೆ ಆಗಬಹುದು. ಮತ್ತೆ ಅವಳು ರಕ್ಕಸಿ ಅಂತ ಹೇಳಿ ಹಿಂಜರಿತಾ ಇದ್ದಿ. ಅವಳು ಈಗ ರಕ್ಕಸಿ ಆದ್ರೂ ಕೂಡ ಅವಳು ಮೂಲತಃ ಇಲ್ಲಿ ಅವಳಲ್ಲ. ಹೌದು, ಹೇಳಿ ಸ್ವಾಮಿ, ಸ್ವಲ್ಪ ಹೇಳಿ. ಅವಳು ಹಾಗಾದ್ರೆ ಇದು ವಿದೇಶದ ರಕ್ಕಸಿಯ? ಹೌದೌದು, ಹೊರದೇಶ ಅಲ್ಲ, ವಿದೇಶದ ರಕ್ಕಸಿ ಅಲ್ಲ, ಹೊರದೇಶದವಳು. ನಮ್ಮ ದೇಶಕ್ಕೆ ಅದೇ ಹೊರ ದೇಶ ಅಂದ್ರೆ ವಿದೇಶ ಅಲ್ಲ, ಅಲ್ಲಿ ರಕ್ಕಸಿಯೂ ಅಲ್ಲ. ಇವಳು ಗಂಧರ್ವ ಕನ್ಯೆ. ಒಂದು ಶಾಪಗ್ರಸ್ತಳಾಗಿ ಈ ರೂಪದಲ್ಲಿ ಇಲ್ಲಿ ತನಕ ಬಂದವಳಿದ್ದಾಳೆ. ಅವಳ ಶಾಪ ವಿಮೋಚನೆ ಆಗಬೇಕಾ, ನೀನೇ ಕೈ ಹಿಡಿಬೇಕು ಅಂತ ಹೇಳಿ ಅಲ್ಲಿ ಹೇಳಿ ಆಗಿದೆ. ನೀವು ಇವನನ್ನು ಯಾರ ಪ್ರಸಾದಕ್ಕೆ ಪಡ್ಕೊಂಡದ್ದು? ನಾನು ವಾಯುದೇವರವರ ನನ್ನಲ್ಲೂ ಮಾರುತಿ ಮಾರುತಿ ಅಂತ ಹೇಳು ಅಲ್ವಾ? ಮಾರುತಿಯೇ ಕೈ ಹಿಡಿದಾಗ ಮಾತ್ರ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಅಂತ ಹೇಳಿದ್ದಾರೆ ಅಲ್ವಾ? ಅಲ್ಲ, ಅದು ಯಾರು ಹೇಳಿದ್ದು? ಹಾಗೆ ಹೇಳಿದ್ಯಾರು? ನನಗೆ ಅವರನ್ನು ನೋಡ್ಬೇಕು. ಈಗ ಮಾರುತಿ ಸಿಕ್ಕಿದಾಗ ಮಾತ್ರ ಶಾಪ ವಿಮೋಚನೆ ಆಗುವುದು ಅಂತ ಹಾಗೆ ಹೇಳ್ಬಹುದು. ಅದು ಅಲ್ಲ, ಹೇಳ್ಬೋದು ಅಂತ ಹೇಳಿ ಅವಳಿಗೆ ಹಾಗೆ ಹೇಳಿ ಆಗಿದೆ ಅಲ್ಲ. ಈಗ ನಾನು ಸಿಕ್ಕದಿದ್ರೆ, ನೀನು ಸಿಕ್ಕದಿದ್ರೆ ಅಲ್ಲಿ ಹೇಳ್ತಿರ್ಲಿಲ್ಲಲ್ಲ. ಹಾಗೆ ಹೇಳಬಾರ್ದು ಮಗ, ನೀನು ಸಿಕ್ತಿ ಅಂತ ಗೊತ್ತಿತ್ತಲ್ಲ. ಹಾಗಾಗಿ ನೀನು ಮದುವೆ ಆಗು, ತೊಂದ್ರೆ ಇಲ್ಲ. ಹಿಂದೆ ಮುಂದೆ ನೋಡುದು ಬೇಡ. ಮತ್ತೊಂದುಂಟು, ಹೆಣ್ಣು ಹೊಣ್ಣು ಮಣ್ಣು ಇದು ಮೂರು ಒಲಿದು ಬರುವುದಿಲ್ಲ. ಬಂದಾಗ ನಾವು ಬಿಡ್ಲೂಬಾರದು. ಈಗ ಬಂದಿದ್ದಲ್ಲ ಒಂದು, ಮತ್ತೆ ಇನ್ನೊಂದು ಯಾವಾಗ ಸಿಗ್ತದ ನೋಡುವ. ಮಹರ್ಷಿಗಳು ಏನಾದ್ರೂ ಪ್ರಯೋಜನ ಉಂಟ ಮದುವೆ ಆದ್ರಿಂದ? ಪ್ರಯೋಜನ ಉಂಟು. ಈಗ ಕಾಲ ಇದ್ರು ಏನು ಸ್ವಾಮಿ? ಮುಂದೆ ಭಾರತ ಯುದ್ಧದೊಳೊಂದಿರುಳು ಕದನ ಕಿವರ ಕಂದನಿಂದಲ್ಲದೆ ಬೇರಾರಿಂದ ತೀರದು ಎಂದು ಪವನ ಸುತನ ಮನದ ಕಂದು ಕಧರಿಕೆಯ ಕಳೆದ ನನ್ನದಿರುವುದು ವಾರಜರ ಮುನಿಯು ಮುಂದೆ ಒಂದು ದಿವಸ ಭಾರತ ಯುದ್ಧ ನಡೆಯಲಿದೆ. ಆ ಸಂದರ್ಭದಲ್ಲಿ ನಿಮ್ಮೀರುವರ ದಾಂಪತ್ಯದ ಜೀವನವಾಗಿ ಒಂದು ಕಂದ ಹುಟ್ಟಲಿದ್ದಾನೆ. ಅವನಿಂದಲೇ ಒಂದು ದಿವಸ ಒಂದು ಈರುಳಿನ ಯುದ್ಧವೂ ಕೂಡ ನಡೆಯಲಿದೆ. ಹಾಗಾಗಿ ಇದೆಲ್ಲ ನಡಿಬೇಕು ಅಂತಾದ್ರೆ ಮೊದಲು ನೀವು ಮದುವೆ ಆಗಬೇಕು. ಸ್ವಾಮಿ, ಒಂದು ಮೂಲಭೂತವಾದ ಪ್ರಶ್ನೆ ಕೇಳಿದ್ದಮ್ಮ. ಮದುವೆಯಾಗಿ ಏನಾದ್ರೂ ಪ್ರಯೋಜನ ಉಂಟಾ? ಹೌದು, ನಿಮ್ಗೆ ಪ್ರಯೋಜನ ಉಂಟು. ಲೋಕದಲ್ಲಿ ಹಲವು ಮಂದಿ ಇರಬಹುದು ಅನುಭವ ಸಂಪನ್ನರು, ಮದುವೆ ಆಗಿದ್ದೇ ಸುಮ್ಮಗೆ ಅಂತ ಹೇಳುವುದು. ಆದರೆ ಕುಂತಿದೇವಿಯ ಮಗನಾದಂತಹ ಭೀಮಸೇನ ಮದುವೆಯಾದರೂ ಅದರಿಂದ ಲೋಕಕ್ಕೆ ಪ್ರಯೋಜನ ಉಂಟು ಅನ್ನುವಂತಹ ತಥ್ಯ ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ನಿಮ್ಮಿಂದ ಅಪ್ಪಣೆ ಕೊಡಿಸಲ್ಪಟ್ಟಿದೆ ಈ ಕಾಲದಲ್ಲಿ. ಸ್ವಾಮಿ, ಒಂದು ಮಹಾಯುದ್ಧದಲ್ಲಿ ಭಾಗಿಯಾಗಬಲ್ಲಂತಹ ಘನತರವಾದ ಬಲ ಸಂಪನ್ನ ನನ್ನ ಕುಮಾರನಾಗಿ ಇವಳ ಕ್ಷೇತ್ರದಲ್ಲಿ ಸಂಚರಿಸುವುದಕ್ಕಿದ್ದಾನೆ. ಸತ್ಯ. ಹಾಗಾದರೆ ಅವನು ನನ್ನ ವಿರೋಧಿಗಳನ್ನು ತೆಗೆಯುವುದಕ್ಕಾಗಿ ಹುಟ್ಟುವವ. ನನ್ನ ವಿರೋಧಿಗಳನ್ನು ನಿರ್ಮೂಲನ ಮಾಡುವುದಕ್ಕಾಗಿಯೇ ಒಬ್ಬ ಹುಟ್ಟುತ್ತಾನೆ ನನ್ನಿಂದಲಾಗಿ ಅಂತ ಆದರೆ ನಿಮ್ಮ ಮಾತನ್ನು ನಾನು ಇವತ್ತು ಒಪ್ಪಿಕೊಳ್ಳಿ. ನಿಮ್ಮೆಲ್ಲರ ಒತ್ತಾಯಕ್ಕೆ ಮದುವೆ ಆಗಲು ನನಗೆ ಬೇಕಾಗಿ ಅಲ್ಲ. ಒತ್ತಾಯ ಆದೀತು, ಒಪ್ಪಿಕೊಂಡಲ್ಲ? ಒಪ್ಪಿಕೊಂಡಲ್ಲ, ಅಷ್ಟು ಸಾಕು. ಗುರುಗಳೇ, ನಾವು ಎಷ್ಟು ಸಮಯ ಇಲ್ಲಿರ್ಬೇಕಿನ್ನು, ಮತ್ತೆ ಎಲ್ಲಿಗೆ ಹೋಗ್ಬೇಕು ಅದನ್ನೊಂದು ಹೇಳ್ತಿದ್ದೆ. ಮತ್ತೊಂದು ಪ್ರಶ್ನೆ ಉಂಟು. ಹಾ. ಎಷ್ಟು ಸಮಯ ಇಲ್ಲಿ ಇರಬೇಕು, ಎಷ್ಟು ಸಮಯ ಎಲ್ಲಿಗೆ ಹೋಗಬೇಕು, ಹೋಗುವಾಗ ಇದನ್ನಲ್ಲ ಇವಳನ್ನು ಕರ್ಕೊಂಡು ಹೋಗಬೇಕು. ಅದನ್ನೊಂದು ಹೇಳಿಬಿಟ್ರೆ ನಮಗೆ ಅನುಕೂಲ ಆಗ್ತದೆ. 1 ವರ್ಷದ ತನಕ ಇಲ್ಲಿ ಇರಬೇಕು. ಆ ನಂತರ ಹೆಚ್ಚು ಸಮಯ ಇದ್ರೆ ಕೌರವನಿಗೆ ಗೊತ್ತಾದಿತ್ತು ನಾವಿರುವ ಸೋಗು. ಒಂದು ಮಗು ಆಗುವ ತನಕವೂ ಇಲ್ಲಿ ಇರಬೇಕು ನೀವು. ಅವಳಲ್ಲಿ ಒಂದು ಮಗು. ಸ್ವಾಮಿ, ನೀವು ಭವಿಷ್ಯವನ್ನು ನೋಡಬಲ್ಲವರು. ಒಂದು ಮಾತು ಈಗಲೇ ಕೇಳಿದ್ರೆ ತಪ್ಪು ಅಂತ ತಿಳ್ಕೊಳ್ಬಾರ್ದು. ಏನು? ಈಗ 1 ವರ್ಷದಲ್ಲಿ ಮಗು ಆದೀತಲ್ಲ. ನನ್ನ ಭವಿಷ್ಯದ ಪ್ರಕಾರ ಮಗು ಆಗುವ ಲಕ್ಷಣ ಉಂಟು. ಮತ್ತೆ ಅದು ನಿಮ್ಮ ನಿಮ್ಮ
ವಿಷಯ ಸರಿಯೇ, ಇನ್ನು ಅದಕ್ಕಿಂತ ಹೆಚ್ಚು ನೀವು ಹೇಳಬಾರದು. ಮತ್ತೆ ನಾವು ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಬೇಕು? ಏಕಚಕ್ರ ನಗರಕ್ಕೆ ಅಂತ ಅವರು ಆಗಲೇ ಹೇಳಿದ್ದಾರೆ. ಸ್ವಾಮಿ, ಈಗ ಮದುವೆ ಅಂದ್ರೆ ದೊಡ್ಡ ಸಂಭ್ರಮವ ಅಲ್ಲ? ಈಗ ನೀವು ಕೈ ಹಿಡಿದು ಬೇಡ 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 ಬೇಡ, ಸಂಭ್ರಮದಲ್ಲಿ ಬೇಡ. ಈಗ ಸದ್ಯಕ್ಕೆ ಕೈ ಹಿಡಿದು ಕೊಡ್ತೇವೆ, ಮತ್ತೆ ಗಂಧರ್ವ ವಿಧಿಯಲ್ಲಿ ನೀವು ಮದುವೆ. ನೀವೊಂದು ಆಶೀರ್ವಾದ ಮಾಡಿಬಿಟ್ರೆ ನನ್ನದು ಆಶೀರ್ವಾದ ಸದಾ ಉಂಟು. ಒಟ್ಟಾಗಿ ಸದ್ಯದ ಮಟ್ಟಿಗೆ ಸಾಕು. ನಮಸ್ಕಾರ ಮಾಡಿಕೊಂಡಿದ್ದೇನೆ. ನೀವು ಬಗ್ಗುದು ಬೇಡ. ಅಮ್ಮ ದೀರ್ಘ ದಾಂಪತ್ಯ ಜೀವನ ಒಳ್ಳೇದಾಗ್ಲಿ ಸಾಕು. ಸಂತೋಷವಾಯಿತು ಅಮ್ಮ. ಓ, ಹಾಗಾದ್ರೆ ನಾವು ಇನ್ನು ಇಲ್ಲೇ ನಿಲ್ಲುವುದೇ? ಇನ್ನೂ ದಿನ ಕಳೆಯಬೇಕಲ್ಲ. ಹಾಗಾದ್ರೆ ಇನ್ನು ಮುಂದಕ್ಕೆ ಏಕಚಕ್ರ ನಗರವನ್ನು ಪ್ರವೇಶ ಮಾಡಬೇಕು. ಆದ್ರೆ ಇದೇ ರೂಪದಲ್ಲ, ನಾವು ಬ್ರಾಹ್ಮಣ ವೇಷಧಾರಿಗಳಾಗಿ ತಿರುಗಾಟವನ್ನು ಮಾಡುತ್ತಾ ಭಿಕ್ಷಾಟನೆ ಮಾಡುತ್ತಾ ಅಲ್ಲೇ ಕಾಲ ಕಳೆಯೋಣ, ಮುಂದುವರಿಯೋಣ. ಕಣ್ಣೀರಿಳಿಸಬೇಡ. ಕಣ್ಣೀರು ಅಂತಃಕರಣದ ಅಜ್ಞಾನಕ್ಕೆ ಸಾಕ್ಷಿ. ನಿನ್ನನ್ನು ಎಷ್ಟು ಬಾರಿ ನಾನು ಎಚ್ಚರಿಸಿದ್ದೆ, ಈ ಹಾಳೂರು ನಮಗೆ ಬೇಡ, ಎಲ್ಲಾದ್ರೂ ಹೋಗಿ ಬದುಕೋಣ ಅಂತ. ನನ್ನ ಮಾತುಗಳು ನಿನಗೆ ಪಥ್ಯವಾಗಲಿಲ್ಲ. ಅದರಿಂದಲೇ ಈ ಕಷ್ಟವನ್ನು ನಾವು ಅನುಭವಿಸುವ ಹಾಗಾಯಿತು ನೋಡು. ತರಣಿಯ ತಾಪಕ್ಕೆ ತುಹಿನ ಗಿರಿ ನದಿಯಾಗಿ ಹರಿಯುವಂತೆ ನೀನಿಂದು ಕಣ್ಣೀರು ತಿಳಿಯುವಂತಹ ಸ್ಥಿತಿ ನಮಗೆ ಉಂಟಾಯಿತು ನೋಡು. ಬಕನಿಗೆ ಆಹಾರವಾಗಿ ನಮ್ಮಲ್ಲೊಬ್ಬರು ಇವತ್ತು ತೆರಳಲೇಬೇಕು, ಅದು ಒಪ್ಪಂದ. ನಾವು ಬ್ರಾಹ್ಮಣರು, ಲೋಕಕ್ಕೆ ಬೇಕಾಗಿ ತ್ಯಾಗ ಮಾಡಲೇಬೇಕು. ಸತ್ಪುರುಷರೆಲ್ಲ ಪರಕಾರ್ಯ ತತ್ಪರರು. ಇತಿಹಾಸವನ್ನು ಓದಿದಂತಹ ನಿನಗೂ ತಿಳಿದ ವಿಚಾರ ಇದು. ಹೆಳವನಾದರೂ ಅರುಣನು ತರಣಿಗೆ ಸಾರಥಿಯಾಗಿ ಲೋಕವನ್ನು ರೂಢಿಸಿದ. ತ್ರಿಪುರಾಸುರರನ್ನು ಕೊಲ್ಲುವಲ್ಲಿ ಹರನಿಗೆ ಕಮಲಜನು ಸಾರಥಿಯಾದ. ರಘುರಾಮನಿಗೆ ಮಾತಲಿಯು ಸಾರಥಿಯಾಗಿ ರಾವಣನನ್ನು ಅದೃಷ್ಟವನ್ನು ಸಂಹರಿಸುವುದಕ್ಕೆ ಸಹಾಯ ಮಾಡಿದ. ಪ್ರಕೃತಿಯಿಂದಲೂ ನಮಗೆ ಕಲಿಯುವುದಕ್ಕೆ ಬಹಳಷ್ಟು ಇದೆ ರಮಣಿ. ಮರಗಳಲ್ಲಿ ಹಣ್ಣುಗಳಿರ್ತವೆ, ಆದರೆ ಮರವೆಂದು ಹಣ್ಣುಗಳನ್ನು ತಿನ್ನೋದಿಲ್ಲ, ಹಸಿದವರಿಗೆ ಕೊಡುಗೆಯಾಗಿ ಕೊಡುತ್ತದೆ. ನದಿಯಲ್ಲಿ ನೀರು ತುಂಬಿಕೊಂಡಿರ್ತದೆ, ಆದರೆ ನೀರನ್ನು ನದಿಯೇ ತಾನು ಉಪಯೋಗಿಸುವುದಿಲ್ಲ ತಾನೇ. ಬಾಯಾರಿದವರಿಗೆ, ಕೃಷಿಕರಿಗೆ ಕೊಡುಗೆಯಾಗಿ ಕೊಡುತ್ತದೆ. ನಾವು ನಮ್ಮ ಏಕಚಕ್ರ ನಗರಕ್ಕೆ ತ್ಯಾಗವನ್ನು ಮಾಡಲೇಬೇಕು. ತಾಯಿ ಅಳಿದರೇನು ಕೀರ್ತಿ ಉಳಿಯುವುದಿಲ್ವ ಹೇಳು? ಉಳಿಯುತ್ತದೆ. ಬಕನಿಗೆ ಆಹಾರವಾಗಿ ನಾನೇ ಹೋಗ್ತೇನೆ, ನನ್ನನ್ನು ಕಳುಹಿಸಿಕೊಡು, ಕಳುಹಿಸಿಕೊಡು. ರಮಣ ಬಕಾಸುರನಿಗೆ ಬೇಕಾಗಿ ಈ ಹೊತ್ತು ಆಹಾರವಾಗಿ ಹೊರಟು ನಿಂತವರು ನೀವು. ನಮ್ಮಲ್ಲೊಬ್ಬರು ಹೋಗಬೇಕು ತಾನೇ.
ಹೋಗಲೇಬೇಕು. ಆದ್ರೆ ಹೋಗುವ ಮೊದಲು ನಮ್ಮ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ ಹೇಳಿ? ಏನು? ನಾವು ಇರುವರೆ ಇರುವುದೇ ಮನೆಯಲ್ಲಿ. ನಮ್ಮಲ್ಲಿಬ್ಬರು ಮಕ್ಕಳು ಇದ್ದಾರೆ. ಮಕ್ಕಳಿದ್ದಾರೆ. ಹುಡುಗ ಸಣ್ಣವನಿದ್ದಾನೆ. ಆದ್ರೆ ನಮ್ಮ ಮಗಳ ಜೀವನದ ಬಗ್ಗೆ ಯೋಚಿಸಬೇಕಾದ್ದು ತಂದೆ ತಾಯಿಯರಾಗಿ ನಮಗೆ ಕರ್ತವ್ಯ ಅಲ್ವೇ? ಅದರಲ್ಲಿಯೂ ಕೂಡ ನನಗಿಂತಲೂ ತಂದೆಯಾದ ನಿಮಗೆ ಆದ್ಯ ಕರ್ತವ್ಯ. ಮಗಳು ವಯಸ್ಸಿಗೆ ಬಂದಿದ್ದಾಳೆ. ವಯಸ್ಸಿಗೆ ಬಂದಂತಹ ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಮದುವೆ ಮಾಡಿ ಕೊಡಬೇಕಾದ್ದು ಧರ್ಮ. ಹೌದು. ಮದುವೆಯನ್ನು ಮಾಡಿಸುವುದು ಯಾರು? ನೀನಿದ್ದಿ ತಾನೆ? ನಾನಿದ್ದೆ. ಯೋಗ್ಯ ವರನನ್ನು ಆಯ್ಕೆ ಮಾಡಿ ಮದುವೆ ಮಾಡಿಕೊಡು. ನಾನಿದ್ದೇನೆ ಸ್ವಾಮಿ. ಆದ ಕರ್ತವ್ಯ ತಂದೆಯದ್ದಲ್ವೇ? ಒಂದು ವಿಚಾರವಾಗಿ ಹಾಗೆ, ಇನ್ನೊಂದು ವಿಚಾರವಾಗಿ ಹೇಳುವುದಿದ್ರೆ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಕ್ಕಳೇ ಆಗಲಿ ಹಣೆಯ ಕುಂಕುಮವನ್ನು, ಕೊರಳಿನ ಮಾಂಗಲ್ಯವನ್ನು, ಕೈಯ ಬಳೆಯನ್ನು ಕಳೆದುಕೊಂಡು ಜೀವಿಸುವುದಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ಸರಿ. ಎಲ್ಲ ಹೆಣ್ಣು ಮಕ್ಕಳು ಸುಮಂಗಲಿಯರಾಗಿ ಸಾಯಬೇಕೆನ್ನುವಂತಹ ಆಸೆಯನ್ನು ಹೊಂದಿರ್ತಾರೆ. ಗಂಡನಿಗಿಂತಲೂ ಮೊದಲಾಗಿ ಸಾಯಬೇಕು. ಹೌದು ಸ್ವಾಮಿ. ಈ ಹೊತ್ತು ನೀವು ಆಹಾರವಾಗಿ ಹೋದ್ರೆ ಆ ವಿಧವೆ ಎನ್ನುವಂತಹ ಪಟ್ಟ ನನಗೆ ಬರ್ತದೆ. ಬೇಡ ಸ್ವಾಮಿ, ಹೋಗ್ಬೇಡಿ. ನಿಮ್ಮ ಬದಲಾಗಿ ಆ ಬಕಾಸುರನಿಗೆ ಆಹಾರವಾಗಿ ನಾನು ಹೋಗ್ತೇನೆ ಸ್ವಾಮಿ, ನಾನು ಹೋಗ್ತೇನೆ. ನಾನು ಭಾಗ್ಯವಂತ. ನೆರೆ ಮನೆಯೊಳಗಿರುಳು ಶೋಕದ ಧ್ವನಿಯುಡನಗೆ ಕುಂತಿ ದೇವಿಯು ಚೋದ್ಯವಡುತ್ತಲೇ ಹರಿತಂದು ಕೇಳಿದಳು. ಏನಿದು ಭೂಸುರವರಿಯ? ಏನು ಸ್ವಾಮಿ? ಏನಿದು ಭೂಸುರವರಿಯ? ಏನು ಸಾವಧಾನದೊಳಗೆ ಪೇಳಯ್ಯ, ಸಾವಧಾನದೊಳಗೆ ಪೇಳಯ್ಯ. ಜ್ಞಾನವಂತನೆ ನಿನಗೆ ನಿರೋಧದ ಶೋಕವೇನು ಕಾರಣ ಬಂತು ನೀನಾರು ಹೆಣದಿಂದ? ಏನಿದು ಸುರವರಿಯ? ಬ್ರಾಹ್ಮಣೋತ್ತಮರೇ, ತಾಯೇ, ತಮ್ಮ ಪವಿತ್ರ ಪಾದಾರವಿಂದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಮಹಾದೇವ ನಿಮ್ಮನ್ನು ರಕ್ಷಿಸಿ. ಆಶ್ರಯ ಇಲ್ಲದೆ ತಿರುಗಾಡುತ್ತಾ ನಾವೆಲ್ಲಿಗೆ ಬಂದಾಗ ನಮಗೆ ಆಶ್ರಯ ಕೊಟ್ಟಿದ್ದೀರಿ. ಉಳ್ಕೊಳ್ಳುವುದಕ್ಕಾಗಿ ಯೋಗ್ಯವಾದಂತಹ ಒಂದು ಮನೆಯನ್ನು ನೀವು ಕೊಟ್ಟಿದ್ದೀರಿ. ನೀವು ಕೊಟ್ಟಂತಹ ಮನೆಯಲ್ಲಿ ನಾವು ಸುಖವಾಗಿ ಜೀವನ ಸಾಗಿಸ್ತಾ ಇದ್ದೇವೆ. ಯಾವತ್ತು ರಾತ್ರಿ ಹೊತ್ತು ಏನೂ ಗದ್ದಲ ಇಲ್ಲ. ಆದ್ರೆ ಇವತ್ತು ಯಾಕೋ ಏನೋ ನನಗೆ ಎಚ್ಚರವಾಯಿತು. ಮಧ್ಯರಾತ್ರಿ ಹೊತ್ತು ನಿಮ್ಮಲ್ಲಿ ರೋಧಿಸುವಂತಹ ಧ್ವನಿ ನನಗೆ ಕೇಳಿತು. ಹೌದಮ್ಮ. ಅದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಎತ್ತುಕೊಂಡು ಬಂದದ್ದು. ಯಾಕಮ್ಮ ಬಂದೆ? ನೀವು ಯಾಕೆ ಈ ರೀತಿಯಾಗಿ ರೋಧಿಸ್ತೀರಿ? ನಿಮಗೆ ಬಂದ ಕಷ್ಟ ಏನು ಅಂತ ನನಗೆ ಅರ್ಥವಾಗ್ಲಿಲ್ಲ. ಅದು ತಿಳಿಯಬೇಕು ಅಂತಾದ್ರೆ ನಿಮ್ಮಲ್ಲಿಯೇ ಕೇಳಬೇಕಲ್ಲ. ಅದಕ್ಕಾಗಿಯೇ ಬಂದಿದ್ದೇನೆ. ನೀವೊಬ್ಬರೇ ಕಣ್ಣೀರು ಇಳಿಸುವುದಲ್ಲ, ನಿಮ್ಮ ಮಡದಿಯು ಕಣ್ಣೀರು ಇಳಿಸ್ತಾ ಇದ್ದಾಳೆ. ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಏನೊಂದು ದೊಡ್ಡ ಸಂಕಷ್ಟ ನಿಮ್ಮ ಪಾಲಿಗೆ ಬಂದಿದೆ ಅಂತ ಆಯ್ತು. ಏನು ಕಷ್ಟ, ಯಾರಿಂದ ಕಷ್ಟ ನನ್ನಲ್ಲಿ ಹೇಳಬಹುದೇ ಸ್ವಾಮಿ? ಹೇಳಿಕೊಳ್ಳಲೇಬೇಕೆ? ಹೇಳಿ ಸ್ವಾಮಿ, ಹೇಳೋಣ. ಏನೆಂಬೆನು ಎನ್ನಯ ಶೋಕವಾಯ, ತಾಯ ಏನೆಂಬೆನು ಎನ್ನಯ ಶೋಕವಾಯ, ಬಾಗಿಂದ ಬೇಡು ನಾ ಫಲಗಾಣೆ ನೋವ, ಬಾಯೋ
ನನ್ನ ಹೆತ್ತ ತಾಯಿಯಲ್ಲ, ಆದರೂ ಅಮ್ಮ ಅಂತ ನಿನ್ನನ್ನು ಸಂಬೋಧಿಸಿದೆ ನಾನು. ನಿಮ್ಮ ದೊಡ್ಡ ಗುಣ ಅದು. ಸ್ತ್ರೀ ಜಾತಿಯಲ್ಲಿ ನನಗೆ ಅಷ್ಟು ಗೌರವ ಅಮ್ಮ. ಹಾ, ಪುಟ್ಟ ಬಾಲಕಿ ಆದರೂ ನಮ್ಮ ಎದುರು ಬಂದ್ರೆ ಹುಡುಗಿ ಅಂತ ಬುದ್ಧಿವಂತನು ಸಂಬೋಧಿಸಬಾರದು. ಹಾ, 7ರ ಬಾಲೆ ಬಂದ್ರು 70ರ ಮುದುಕಿ ಬಂದ್ರು ಅಮ್ಮ ಅಂತ ಸಂಬೋಧಿಸಬೇಕು. ಅದು ಸಂಸ್ಕಾರ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರಮ್ಮ ವಿದ್ವಾಂಸರು. ಹಾ, ಸಂತೋಷ ಮತ್ತು ದುಃಖ ಹಾ, ಇವೆರಡು ವಿಚಿತ್ರವಾದಂತಹ ಅನುಭವಗಳನ್ನು ನಮಗೆ ನೀಡುತ್ತದೆ. ಹಾ, ಸಂತೋಷ ಮತ್ತೊಬ್ಬರಲ್ಲಿ ಹಂಚಿಕೊಂಡಾಗ ಅಧಿಕವಾಗ್ತದಮ್ಮ. ಹಾ, ಆದ್ರೆ ದುಃಖವನ್ನು ಹಂಚಿಕೊಂಡಾಗ ಹಾ, ಶಮನವಾಗ್ತದೆ. ಹಾ. ನಮ್ಮ ಮನಸ್ಸಿನ ಭಾರವನ್ನು ಕಳೆಯುವುದಕ್ಕೆ ಬೇಕಾಗಿ ನಾವು ಹೇಳಿಕೊಳ್ಳಬೇಕೇ ಹೊರತು ಹಾ. ಇದರಿಂದ ನಮಗೇನು ಪ್ರಯೋಜನವಾಗದು ತಾಯೇ, ಪ್ರಯೋಜನವಾಗದು. ಸ್ವಾಮಿ, ಹಾಗೆ ನಿರಾಸೆ ಹೊಂದಬೇಡಿ. ಏನಾಗಿದೆ ಅಂತ ಹೇಳಿ. ಅಮ್ಮ, ಓ, ಇದು ಏಕಚಕ್ರ ನಗರ. ಹೌದು. ಕಡೆ ಮನೆ ಬ್ರಾಹ್ಮಣ ಅಂತ ನನ್ನನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿಂದ ಮುಂದೆ ಮನೆ ಇಲ್ಲ, ಹಾಗಾಗಿಯೇ ಹಾಗೆ ಹೇಳೋದು. ಹಾ, ಇನ್ನೂ ಹಲವರಿದ್ದಾರೆ ಇಲ್ಲಿ. ಹಾ, ಚಪ್ಪರ ಮನೆ ಶ್ರೀಧರ, ಹಾ, ಕಣ್ಣಿ ಮನೆ ಗಣಪತಿ, ಹಾ, ಹಾ. ಕಂಡಿ ಮನೆ ಶ್ರೀಪಾದ, ಹೀಗೆಲ್ಲ ಇದ್ದಾರೆ ಮಕ್ಕಳು. ಹಾ, ಹಾ. ಅನೇಕರಿದ್ದಾರೆ. ಒಬ್ಬೊಬ್ಬರ ಮನೆಗೆ ಒಂದೊಂದು ಹೆಸರು. ಎಷ್ಟು ಹಾ, ಅಮ್ಮ, ಓ, ಈ ಏಕಚಕ್ರ ನಗರದ ಹೊರಗೊಂದು ವನವಿದೆ. ಹಾ, ಆ ವನದಲ್ಲಿ ಹಾ. ಒಂದು ದೊಡ್ಡ ಪರ್ವತವಿದೆ ಅಮ್ಮ. ಹಾ, ಹಾ, ಕಾಡಿನಲ್ಲಿ ಪರ್ವತ. ಹಾ. ಹಾ, ಆ ಗಿರಿಯಲ್ಲಿ ಬಕನೆಂಬ ನರಭಕ್ಷಕ ನೆಲೆಸಿದ್ದಾನಮ್ಮ. ಹಾ, ಪ್ರತಿದಿನವೂ ಕೂಡ ಹಾ. ಈ ನಗರಕ್ಕೆ ದಾಳಿ ಮಾಡಿ ಹಾ. ಕೈಗೆ ಸಿಕ್ಕವರನ್ನು ಹಿಡಿದು ತಿನ್ನುವಂತ ಗುಣ ಅವನದು. ಅಯ್ಯಯ್ಯೋ. ಏನು ಮಾಡೋದು ಹೇಳು. ಹಾ, ಬ್ರಾಹ್ಮಣರು ಎಲ್ಲಿ ಕಣ್ಣೀರು ಸುರಿಸ್ತಾರೋ ಅಲ್ಲಿ ಆಡಳಿತ ಸರಿ ಇಲ್ಲ ಅಂತ ಲೆಕ್ಕ. ಕಣ್ಣೀರು ಬೀಳಬಾರ್ದು. ನಮ್ಮ ಅರಸ ಲಂಡಿ ಇದ್ದಾನೆ, ಲಂಪಟನಿದ್ದಾನೆ. ಅಂದ್ರೆ ಶಕ್ತಿವಂತನ ಅಲ್ಲ ಅವ. ತನ್ನ ವ್ಯಕ್ತಿತ್ವವನ್ನೇ ಬಕನಿಗೆ ಮಾರಿಕೊಂಡಿದ್ದಾನೆ. ಅಂದ್ರೆ ಹಸ್ತಿನಾವತಿಯಲ್ಲಿ ಆದರೂ ಆಡಳಿತ ಸರಿ ಇದ್ರೆ ನಮಗೆ ಈ ಕಷ್ಟ ಬರ್ತಿರ್ಲಿಲ್ಲ ಅಮ್ಮ. ಹಾ, ಹಾ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದ್ರಂತೆ ನಮಗೆ ಖೇದವಾಗಿದ್ದಾಗ ಹಾ, ಹಾ. ರಾಮರಾಜ್ಯದ ಸೊಬಗನ್ನು ಕಂಡ ಭರತ ಭೂಮಿಗೆ ಧರ್ಮರಾಜ್ಯದ ಸೊಗಸನ್ನು ಉಣಿಸುವುದಕ್ಕೆ ಧರ್ಮರಾಯನೇ ಸಮರ್ಥ ಅಂತ ನಾವು ತಿಳ್ಕೊಂಡಿದ್ದೇವೆ. ಅವ ಬೆಳೆದು ಹೋದನಲ್ಲ ಅನ್ನುವಂಥ ಚಿಂತೆ ನಮಗೂ ಇದೆ. ಹಾ, ಕೌರವನ ಆಡಳಿತದಲ್ಲಿ ನಮಗೆ ಖಂಡಿತವಾಗಿ ಒಳಿತಾಗಲಾರದು. ಹಾ, ಹಾ. ಇದನ್ನು ತಿಳಿದಂತಹ ನಾವೆಲ್ಲ ಬಕನೊಂದಿಗೆ ಒಪ್ಪಂದವನ್ನೊಂದು ಮಾಡಿಕೊಂಡಿದ್ದೆವು. ರಕ್ಕಸನಲ್ಲಿ ಒಪ್ಪಂದವೇ ಅನಿವಾರ್ಯ ನಮಗೆ. ಏನು ಒಪ್ಪಂದ? ದಿನವೂ ಹೀಗೆ ನಗರವನ್ನು ಪ್ರವೇಶ ನಮ್ಮನ್ನು ಹಿಂಸಿಸಬೇಡ. ಒಂದು ಬಂಡಿ ಅನ್ನ ಮನೆ ಬಾರಿ ನಾಳಿನೊಳ್ಳೆಮ್ಮದಾಗಿವುದಮ್ಮ ತನು ಜನಲ್ಲದೆ ಬೇರಾರಿಲ್ಲ ಮಂದಿರದೇ ಸುಮ್ಮನೆ ಇರೋದಿಲ್ಲ ತಾಯೇ. ನಾಳೆ ದಿನ ನಗರವನ್ನು ಸೇರಿಕೊಂಡು ಸಿಕ್ಕಿನವರನ್ನು ಹಿಡಿದು ತಿನ್ನುತ್ತಾನೆ. ಇಂದಿನ ದಿನ ನಮ್ಮ ಸರದಿ. ನಾವಲ್ಲದೆ 2 ಮಕ್ಕಳಿದ್ದಾರಮ್ಮ, ಬೇರೆ ಯಾರು ಇಲ್ಲ ಇಲ್ಲಿ. ನಾನು ಹೋಗ್ತೇನೆ ಬಕನಿಗೆ ಆಹಾರವಾಗಿ ಅಂತ ಹೇಳುವಾಗ ನನ್ನ ಮಡದಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಹೌದಪ್ಪ, ನಾನು ಕಾಣ್ತಾ ಇದ್ದೇನೆ. ನಾನು ಹೋಗ್ತೇನೆ ಅನ್ನುವಾಗ ಹಠ ಹಿಡಿಯುತ್ತಾ ಇದ್ದಾಳೆ. ನಾವಿಬ್ಬರು ಅಳುತ್ತಿರುವಾಗ ಮಗಳು ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಯಾರನ್ನು ಕಳುಹಿಸೋದು ಅಥವಾ ನಾನೇ ಹೋಗೋದಾ ಅನ್ನುವ ತೀರ್ಮಾನಕ್ಕೆ ನಾವು ಬರಲಾಗದೆ ಗೊಂದಲಕ್ಕೊಳಗಾಗಿದ್ದೇವಮ್ಮ, ಗೊಂದಲಕ್ಕೊಳಗಾಗಿದ್ದೇವೆ. ಬಿಡ ಬಿಡ ಚಿಂತೆಯ ಹೊರವಿಯ ಮರಳಿ ಕೊಡುವೆನು ಮತ್ತುತನ ಕೊಡುವೆನು ಮತ್ತುತನ
ಬಹಳ ದುಃಖವಾಗ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿ ಯಾರಿಗೂ ಯಾವ ಕಾಲಕ್ಕೂ ಬರಲೇಬಾರದು. ನಮಗೆ ಬಂತಲ್ಲ, ಆದ್ರೂ ಬಂದಿದೆ ಅಂತಾದ್ರೆ ಎದುರಿಸಬೇಕಲ್ಲ. ಹಾಗೆ ಎದುರಿಸೋದಮ್ಮ. ನೀವು ಹೊಣೆ ಹೊತ್ತವರು, ನಿಮ್ಮ ಹೊಣೆಯನ್ನು ನೀವು ಪೂರೈಸಲಿಲ್ಲ ಅಂತಾದ್ರೆ ಊರಿಗೆ ಆಪತ್ತು ಬರ್ತದೆ. ನನ್ನನ್ನು ಹೋಗೋದಕ್ಕೆ ಇವರು ಬಿಡೋದಿಲ್ಲ. ನೀವು ದುಃಖಿಸ್ತೀರಿ, ನಾನು ಹೋಗ್ತೇನೆ ಅನ್ನೋ ಹಾಗೆ ನಿಮ್ಮಲ್ಲಿಯೇ ವಾದವನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗಾಗಿ ನಿಮಗೆ ನಾನು ಧೈರ್ಯ ಹೇಳುವುದು, ಚಿಂತೆಯನ್ನು ಬಿಟ್ಟು ಬಿಡಿ, ಧೈರ್ಯ ತಾಳಿ. ನೀನು ಬಾಯಲ್ಲಿ ಚಿಂತೆಯನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ನಮಗೆ ಎಲ್ಲಿ ಧೈರ್ಯ ಬರಬೇಕು? ಹೇಳುವುದಕ್ಕೆ ಕಾರಣ ಇದೆ. ನಿಮಗಿರುವುದು ಒಬ್ಬ ಮಗ ಅಲ್ವಾ? ನನಗೆ ಹಾಗಲ್ಲ, ನನಗೆ 5 ಮಂದಿ ಮಕ್ಕಳಿದ್ದಾರೆ. ಇದ್ರೆ ಅವರಲ್ಲಿ ಒಬ್ಬನನ್ನು ನಾನು ಕಳಿಸ್ತೇನೆ. ಆಗ ನಿಮ್ಮ ಸರದಿಯ ಕೆಲಸ ಪೂರೈಸಿದ ಹಾಗಾಗ್ತದಲ್ಲ. ಅಮ್ಮ, ಓ ಏನಾಡ್ತಾ ಇದ್ದೀಯಮ್ಮ ನೀನು? ಏನು? ನಿನ್ನ ಅಮ್ಮ ತಾಯಿ ಅಂತ ನಾನು ಸಂಬೋಧಿಸಿದೆ. ನೀನೆಂತಹ ತಾಯಿ ನನಗೆ ಅರ್ಥವಾಗೋದಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಕರುಳು ಅಲ್ಲ ಕಬ್ಬಿಣದ ಸರಳು. ಯಾಕೆ ಹಾಗೆ ಹೇಳ್ತೀರಿ ಸ್ವಾಮಿ? ತಾವೇ ಸಾಕಿದ ಹಸುವನ್ನು ಹುಲಿಯನ್ನು ಕರೆದಿಕೋ ತಿನ್ನುಂತ ಕೊಟ್ಟ ಹಾಗಾಯ್ತು. ಮಗನೆಂಬ ವ್ಯಾಮೋಹವಿಲ್ವೇ ನಿನಗೆ? ಮಗನನ್ನೇನು ರಕ್ಕಸನ ಬಾಯಿಗೆ ದುಡ್ತೀಯ ನೀನು? ಹೇಳು ಸ್ವಾಮಿ. ಸಾಕುತನಗುಳಿದವರು ನಾಳೆಗೆ ನೂಕಿ ಕಣದವೇ ಅವನನೆಂದ ಕುಂತಿ ಪೇಳಲ್ಕೆ. ಬ್ರಾಹ್ಮಣೋತ್ತಮರೇ, ಎಷ್ಟು ಮಕ್ಕಳಿದ್ರು ಪ್ರೀತಿಯಿಂದ ಸಾಕ್ತಾರೆ, ಸಲಹುತ್ತಾರೆ. ಮಗನನ್ನು ಬೇರೆಯವರಿಗೆ ಕೊಡುವುದಕ್ಕೆ ಯಾರೂ ಮನಸ್ಸು ಮಾಡುವುದಿಲ್ಲ. ಆದ್ರೆ ನಾನು ಮನಸ್ಸು ಮಾಡಿದ್ದೇನೆ. ಯಾಕೆ ಗೊತ್ತೇ? ನಾವು ಬಡವರು, ಭಿಕ್ಷೆಯನ್ನು ಬೇಡಿ ನಿತ್ಯವೂ ನಾವು ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇವೆ. ಸರಿ. ಆದ್ರೆ ನನಗೆ 5 ಮಕ್ಕಳು ಅಂತ ಹೇಳಿದ್ನಲ್ಲ, ಆ 5 ಮಕ್ಕಳಲ್ಲಿ ನನ್ನ ಒಬ್ಬ ಮಗನ ಹೊಟ್ಟೆ ತುಂಬಿಸುವುದಕ್ಕೆ ನಮಗೆ ಇದುವರೆಗೆ ಆಗಲಿಲ್ಲ. ಯಾಕಮ್ಮ ಆ ಸ್ಥಿತಿ ನನಗೆ? ಅವನಿಗೆ ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ. ಅವನ ಹೊಟ್ಟೆ ಸ್ವಲ್ಪ ದೊಡ್ಡದು, ಇರಬೇಕು. ಹೌದು, ಬೇಕಷ್ಟು ತಿಂತಾನೆ. ಅವ ತಿಂದು ತೃಪ್ತಿ ಮಾಡಿಕೊಳ್ಳುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಇದಕ್ಕೆ ಏನ್ ಮಾಡೋಣ ಅಂತ ಆಲೋಚನೆ ಮಾಡುವಾಗ ನೀವು ಹೇಳಿದ್ರಲ್ಲ, ಹಾಗಾಗಿ ನನ್ನೊಬ್ಬ ಮಗನನ್ನು ನೋಡ್ತೇನೆ ಅಂದ್ರೆ ಆ ರಕ್ಕಸನ ಬಾಯಿಗೆ ನಾನು ಕೊಡುವುದಕ್ಕೆ ಸಿದ್ಧಳಾಗಿದ್ದೇನೆ. ಆ ಬಳಿಕ ನನಗೆ 4 ಮಕ್ಕಳು ಉಳಿಯುತ್ತಾರಲ್ಲ, ಒಬ್ಬ ಹೋದ ಅಂತ ನನಗೆ ದುಃಖ ಏನಿಲ್ಲ, ಮತ್ತೆ 4 ಇದ್ದಾರಲ್ಲ, ಹಾಗಾಗಿ ಅವರನ್ನು ಕಂಡು ತೃಪ್ತಿ ಪಡ್ತೇನೆ. ಅದಕ್ಕಾಗಿ ಯೋಚಿಸಬೇಡಿ. ನೀವು ಆ ರಕ್ಕಸನ ಬಳಿಗೆ ಕಳಿಸಿಕೊಡ್ಬೇಕಂತಹ ಭಕ್ಷ್ಯ ಭೋಜ್ಯ ಹಾಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಉದಯಕ್ಕೆ ಸರಿಯಾಗಿ ನನ್ನ ಮಗನನ್ನು ನಾನು ಕಳಿಸಿಕೊಡ್ತೇನೆ. ಒಂದು ಮಾತಿಗೆ ಅವಕಾಶ ಇದೆ ತಾನೆ? ಏನಪ್ಪ? ಹೆಗ್ಗಣವನ್ನು ಹೆತ್ತರು ಹೆತ್ತಬ್ಬೆ ಮುದ್ದಿಸ್ತಾಳಂತೆ. ಹೌದು. ಹೊರುವ ಚಪ್ಪರಕ್ಕೆ ಬಾರಾದರೂ ಬಿಟ್ಟ ಬಳ್ಳಿಗೆ ಭಾರವಾಗೋದಿಲ್ಲ ಅಂತ ಒಂದು ಮಾತು ಇದೆ ಅಮ್ಮ. ಹೌದು. ನಮಗಾಗಿ ತ್ಯಾಗ ಮಾಡ್ತಿ ಅಂತ ತಿಳ್ಕೊಂಡು ನಿನ್ನನ್ನು ಆಕ್ಷೇಪಿಸಿದ್ದಲ್ಲಮ್ಮ ನಾನು. ನಿಮ್ಮ ದುಃಖ ನೋಡಿ ನನಗೆ ಸಹಿಸುವುದಕ್ಕಾಗಲಿಲ್ಲ. ಇಂತಹ ತ್ಯಾಗಮಯ್ಯಾದಂತಹ ಹೆಣ್ಣು ನೀನು. ಆಗಲಮ್ಮ, ನಾವೆಲ್ಲ ಸಿದ್ಧತೆಗಳನ್ನು ಮಾಡಿ ಎಲ್ಲಾ ಸಿದ್ಧತೆಯನ್ನು ಮಾಡಿ ಗಾಡಿ ಹೊರಡುವುದಕ್ಕೆ ಸಿದ್ಧವಾದಾಗ ಮಗನನ್ನು ನಾನು ಕಳಿಸಿಕೊಡ್ತೇನೆ. ನನಗೆ 4 ಮಂದಿಗಳಲ್ಲ 5 ಮಂದಿಗಳು ಉಳಿಯಬೇಕು. ಮಹಾದೇವನಲ್ಲಿ ಅವನ ರಕ್ಷಣೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ಮಾಡಿ, ದೇವರು ಒಳ್ಳೇದು ಮಾಡಿದ್ರೆ ಸಾಕು. ಸಿದ್ಧತೆ ಇರುತ್ತೇವೆ. ಸಿದ್ಧತೆ. ಬ್ರಾಹ್ಮಣರನ್ನು ಸಮಾಧಾನ ಮಾಡಿ ಕಳಿಸಿ ಆಯ್ತು. ಮಗನಿಗೆ ವಿಚಾರ ಹೇಳ್ಬೇಕಲ್ಲ. ಮಗನೇ ಭೀಮಸೇನ,
ತಾಯೇ ಬಹುಕಾಲವಾಯಿತು ಅಂತ ಕಾಡ್ತದೆ. ಇಲ್ಲಿಯೇ ಇದ್ದಾರೆ ನಿಮ್ಮ ಜೊತೆಯಲ್ಲಿ. ಯಾವುದೇ ಕಾಯಕ ಎನ್ನಲಿಲ್ಲ, ಕೆಳಗೆ ಒದಗಿ ಬಂದದ್ದಿಲ್ಲ. ಆದರೂ ಈ ಹೊತ್ತು ಏಕ ಪ್ರಕಾರವಾಗಿ ನನ್ನ ಪ್ರತ್ಯೇಕ ಕರಿಬೇಕು ಅಂತ ಇದ್ರೆ ಕಾರಣ ಇರಲೇಬೇಕಲ್ಲ. ಯಾವುದೋ ಒಂದು ಉದ್ದೇಶ ಇದೆ ಅಂತ ಊಹಿಸಬಲ್ಲೆ. ಇದಮಿತ್ತಂತ ಹೇಳೋ ಸಾಮರ್ಥ್ಯ ಮಾತ್ರ ನನ್ನಲ್ಲಿಲ್ಲ. ಮಾತೃಶ್ರೀಯವರಿಂದ ಅಪ್ಪಣೆಯಾದ್ರೆ ಒಳ್ಳೇದಿತ್ತು. ಮಗನೇ ಅಮ್ಮ ಮಗನೇ ಭೀಮಸೇನ, ಅಮ್ಮ 5 ಮಕ್ಕಳಲ್ಲಿಯೂ ಅತಿಯಾದಂತಹ ಪ್ರೀತಿ ನನಗಿದೆ. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕೆನ್ನುವಂತಹ ಮನಸ್ಥಿತಿ ಉಳ್ಳವಳು ನಾನು. ನಮ್ಮ ಭಾಗ್ಯ ತಾಯಿಯದು. ಆದ್ರೆ ಏನು ಮಾಡೋಣ? ಏನಾಯ್ತು? ಎಲ್ಲರೂ ಒಂದು ತೃಪ್ತಿ ಹೊಂದಿದ್ರು. ನಿನ್ನ ಹೊಟ್ಟೆಯನ್ನು ಇದುವರೆಗೆ ತುಂಬಿಸುವುದಕ್ಕೆ ನನಗಾಗ್ಲಿಲ್ಲ. ಅಮ್ಮ ಏನು ಮಾಡೋಣ, ಪರಿಸ್ಥಿತಿ ಹಾಗುಂಟು. ಹೌದು, ಆ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿದಾಗ ನಾನು ನಿತ್ಯವೂ ದುಃಖದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಆ ಬಗ್ಗೆ ಯೋಚನೆಯೇ ಇಲ್ಲ. ಇವತ್ತಲ್ಲ ಇದ್ರೆ ಇನ್ನೊಂದು ದಿವಸ ನನ್ನ ಅಮ್ಮ ನನ್ನ ಹೊಟ್ಟೆಯನ್ನು ತುಂಬಿಸದೆ ಇರ್ತಾಳ. ಮಗನೇ, ನಿನ್ನ ದೊಡ್ಡ ಗುಣ ಅದು, ನೀನು ಹಾಗೆ ಹೇಳ್ತಿ. ಆದ್ರೆ ಇವತ್ತು ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾಯ್ತು? ಯಾಕೆ ಅಂತ ಗೊತ್ತಾ? ನಾಳೆ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಒಂದು ಸುದಿನ. ಹೌದಾ? ಅದಕ್ಕಾಗಿಯೇ ನಿನ್ನನ್ನು ಕರೆದಿದ್ದೇನೆ. ಅಮ್ಮ ಇವಾಗಲೇ ನನಗೆ ಆಶ್ಚರ್ಯವಾಗುವುದು. ಯಾಕೆ? ನಾಳೆ ದಿವಸ ಅಂತ ಹೇಳ್ತೀಯಲ್ಲ, ಎಲ್ಲಿ ಏನು ಯಾವಾಗ ಎಂತದ್ದು ಅಂತ ಪ್ರಶ್ನೆ ಬರುವುದಿಲ್ವಾ? ಎಲ್ಲೆಲ್ಲಿ ಅಂತ ನಾನು ಅದನ್ನೆಲ್ಲ ವಿವರವಾಗಿ ನಿನಗೆ ಹೇಳ್ತೇನೆ. ಇದು ನಮಗೆ ಆಶ್ರಯ ಕೊಟ್ಟಿದ್ದಾರಲ್ಲ ಬ್ರಾಹ್ಮಣೋತ್ತಮರು. ಆ ಬ್ರಾಹ್ಮಣೋತ್ತಮರು ದುಃಖಿಸ್ತಾ ಇದ್ರು. ಯಾಕೆ ಅಂತ ಹೋಗಿ ಕೇಳಿದಾಗ ಎಲ್ಲವನ್ನು ವಿವರಿಸಿ ಹೇಳಿದ್ದಾರೆ. ಏನಂತೆ? ದೂರದಲ್ಲೊಂದು ಬೆಟ್ಟ ಕಾಣ್ತದಲ್ಲ, ಅರಕಾಸುರ ಎನ್ನುವಂತ ರಕ್ಕಸ ವಾಸ ಮಾಡ್ತಾ ಇದ್ದಾನಂತೆ. ಸರದಿಯಂತೆ ದಿನಕ್ಕೊಬ್ಬರ ಮನೆಯಿಂದ 12 ಕಂಡುಗ ಅಕ್ಕಿಯ ಅನ್ನವನ್ನು ಮಾಡಿ, ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಮಾಡಿ, ಆ ಬಳಿಕ ಭಕ್ಷ್ಯಭೋಜ್ಯವನ್ನು ಮಾಡಿ, ಅದನ್ನೊಂದು ಗಾಡಿಯಲ್ಲಿ ತುಂಬಿಸಿ ಅಲ್ಲಿವರೆಗೆ ಕಳಿಸಿಕೊಡ್ಬೇಕಂತೆ. ಗಾಡಿ ಹೊಡೆಯೋದಕ್ಕೆ ವ್ಯಕ್ತಿಯನ್ನು ಕೊಡಬೇಕು. ಆ ಗಾಡಿ ಹೊಡೆದುಕೊಂಡು ಹೋದಂತಹ ವ್ಯಕ್ತಿಯನ್ನು, ಗಾಡಿಗೆ ಕಟ್ಟಿದಂತಹ ಕೋಣಗಳನ್ನು, ಪದಾರ್ಥಗಳನ್ನು ಆತ ತಿಂದು ತೆಗೆಸಾನಂತೆ. ಆ ಸರದಿ ನಮಗೆ ಆಶ್ರಯ ಕೊಟ್ಟವರಿಗೆ ಬಂದಿದೆ. ಅವರು ದುಃಖಿಸುತ್ತಿರುವಾಗ ನಾನು ಹೋಗಿ ಕೇಳಿದೆ ಯಾಕೆ ಅಂತ. ವಿಚಾರ ಹೇಳಿದ್ದಾರೆ. ನಾನು ಕಳಿಸ್ತೇನೆ ನನ್ನ ಮಗನನ್ನು ಅಂತ ಹೇಳಿದ್ದೇನೆ. ಮಗನೇ, ಅಕ್ಕೋ ಪರಿಮಳ ಬರ್ತದಲ್ಲ, ಸಿದ್ಧತೆ ನಡೆಸ್ತಾ ಇದ್ದಾರೆ. ನೀನು ಸೂರ್ಯೋದಯಕ್ಕೆ ಸರಿಯಾಗಿ ಅಲ್ಲಿ ಹೋಗುವುದಕ್ಕೆ ಸಿದ್ಧನಾಗಬೇಕು, ಹೋಗಬೇಕು, ಅವನಿಗೆ ಒಪ್ಪಿಸಿ ಬರಬೇಕು. ಹೇಗೆ? ಸಮೀಪಕ್ಕೆ ಬರುವಾಗಲೇ ನನ್ನ ಮನಸ್ಸಿಗೆ ಆನಂದವಾಗುತ್ತಾ ಇತ್ತು. ಬೇರೆ ಯಾವುದೂ ಅಲ್ಲ, ವಿಶೇಷವಾದಂತಹ ಬದಲಾವಣೆ ಇಲ್ಲಿ ಆಗಿ ಹೋಗಿದೆ ಅಂತ. ವಾಯುದೇವ ತನ್ನದಾದಂತಹ ಪ್ರಭಾವವನ್ನು ವಿಶೇಷ ರೀತಿಯಿಂದ ಇಲ್ಲಿ ಪಸರಿಸಿದ್ದಾರೆ ಎಂದು ಗೊತ್ತಾಗ
ಆಗಿದೆ ನನಗೆ. ಪರಿಮಳ ಎಂತಹ ಪರಿಮಳವಮ್ಮ, ಹಬ್ಬದ ಊಟ ಅಂತ ಗೊತ್ತಾಗ್ತದೆ. ಎಲ್ಲಿಯೋ ಏನೋ ವಿಶೇಷವಾದಂತಹ ಕಾರ್ಯಕ್ರಮ ಉಂಟು ಅಂತ ನಾನು ಭಾವಿಸಿದ್ರೆ ಇವತ್ತದು ನನಗೆ ಒದಗಿ ಬಂದದ್ದು. ಏನು ಸಾರಿನ ಪರಿಮಳವಮ್ಮ. ಅಮ್ಮ, ಅಲ್ಲಿ ಆ ಕಡೆಯಿಂದ ನೋಡಿದ್ರೆ ಎಣ್ಣೆಯಲ್ಲಿ ಯಾವುದೋ ತಿಂಡಿಯನ್ನು ಕರೀತಾ ಇದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ಅದರ ಪರಿಮಳ ಇನ್ನೊಂದೆಡೆಯಲ್ಲಿ ಷಡ್ರು ಸೋಪೇತವಾದಂತಹ ಭೋಜನ ಉಣ್ಣುವುದಕ್ಕೆ ನನ್ನ ಮನಸ್ಸು ಹಾತೊರೆಯುತ್ತಾ ಇದೆ. ಇವತ್ತದು ಒದಗಿ ಬಂತು ಅಂತ ಆದ್ರೆ ನೆವನ ಅವನನ್ನು ನಾಶ ಮಾಡು. ಇವತ್ತಾದ್ರೂ ನಿನ್ನ ಹೊಟ್ಟೆ ತುಂಬುತ್ತದೆ, ನೀನು ಪ್ರಯತ್ನ ಮಾಡಬೇಕು. ನಿನ್ನ ಮೃದು ಮಧುರವಾದಂತಹ ಮಾತನ್ನು ಕೇಳಿದ್ರೆ ಯಾವತ್ತೂ ಹೊಟ್ಟೆ ತುಂಬಿದ ಹಾಗಾಗುತ್ತದೆ. ಆದರೆ ಇವತ್ತು ನೀನಂತಹ ಅವಕಾಶವನ್ನು ಒದಗಿಸಿಕೊಟ್ಟೆ ಅಂತ ಆದ್ರೆ ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ಈ ಕ್ಷಣದಲ್ಲಿ ಅಮ್ಮ ಹೇಳಿದ್ದೆ ಅವ್ರ ಹತ್ರ. ಹೇಳಿದ್ದಾನೆ, ಬಂಡಿಯನ್ನು ಸಿದ್ಧಪಡಿಸುವುದಕ್ಕೆ ಎಲ್ಲ ಸಿದ್ಧಪಡಿಸ್ತಾರಂತೆ. ನೀನು ಸಮಯಕ್ಕೆ ಸರಿಯಾಗಿ ಹೋದ್ರೆ ಅವರಿಗೆ ಏನೆಲ್ಲ ಕೊಡುವುದಕ್ಕುಂಟು. ಲವ ಲೇಷ ಉಳಿಸುವುದು ಬೇಡ, ಎಲ್ಲವನ್ನು ಅವರಿಗೆ ಕೊಡುವುದಕ್ಕೆ ಸಿದ್ಧ ಮಾಡಿ ಇಡ್ಲಿಕ್ಕೆ ಹೇಳಬೇಕು. ಹೇಳಿದ್ದೇನೆ. ಆಮೇಲೆ ಉಣ್ಣುವುದರಲ್ಲಿ ಎಷ್ಟು ನಿಪುಣನಿದ್ದಾನೆ, ಅವನ ಆಶ ಮಾಡ್ತಾನಲ್ವ, ನೋಡುವ ಏನನ್ನು ಮಾಡ್ತಾನೆ ಅಂತ. ನನಗೂ ಒಂದು ಕುತೂಹಲ. ಬಹಳ ದಿನಗಳಾಯಿತು, ಬೇಕು ಅಂತ ಆಗಿದೆ ಶರೀರಕ್ಕೂ ಕೂಡ. ಇವತ್ತು ನಾಳೆ ಯಾವತ್ತಾದ್ರೂ ಒಂದು ದಿವಸ ಇದಕ್ಕೂ ಸ್ವಲ್ಪ ಶಕ್ತಿ ಒದಗಿ ಬಂದ ಹಾಗೆ ನಾಳೆ ಸೂರ್ಯೋದಯಕ್ಕೆ ಆಗಬೇಕು. ಗತಿಯನ್ನು ಸಿದ್ಧ ಮಾತ್ರ ಅಲ್ಲ ಹರಿತ ಇರುವುದು. ಎಲ್ಲಿಯಾದ್ರೂ ಮೂಲೆ ಇರಿಸಿದ್ರೆ ಅದೇನಾಗುತ್ತದೆ, ಹರಿತ ಉಳಿಯುವುದಿಲ್ಲ. ನನಗೂ ಹಾಗೆ ಬೇಕಾದ ಸಾಧನೆ ಮಾಡಿದಂತಹ ನನಗೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತಾದ್ರೆ ಧನ್ಯನಾದೆ. ಆಶೀರ್ವದಿಸಿ ವಿಜಯೀಭವ. ಗೆದ್ದು ಬಾ ಮಗನೇ, ಇನ್ನು ಒಳ್ಳೆಯದಾಗಿ. ಕರ್ತವ್ಯ ಪ್ರಜ್ಞೆ, ಶುಭ ಕಾರ್ಯ. ಅದರ ಹೊರಭಾಗದಲ್ಲಿರುವಂತಹ ದಟ್ಟವಾದಂತಹ ಅರಣ್ಯ, ಈ ಅರಣ್ಯದಲ್ಲಿ ನನ್ನ ವಾಸಸ್ಥಾನ. ಬಕಾಸುರ ಎಂಬುದಾಗಿ ನನ್ನನ್ನು ಕೊಂಡಾಡುತ್ತಾರೆ. ಈ ಕಾಡಿನಲ್ಲಿ ಎಷ್ಟೋ ಕಾಲದಿಂದ ಬದುಕುತ್ತಾ ಇದ್ದೇನೆ. ಅಯ್ಯ, ನಮ್ಮ ಹೊಟ್ಟೆಯ ಹಸಿವನ್ನು ನೀಗಿಸುವುದಕ್ಕೆ ಈ ಕಾಡಿನಲ್ಲಿದ್ದಂತಹ ಪ್ರಾಣಿಗಳನ್ನು ಹಿಡಿದು ನೆಲಕ್ಕೆ ಮಾಂಸ ಭಕ್ಷಣೆಯನ್ನು ಮಾಡುತ್ತಾ ಇದ್ದೆ. ಅದು ಸಾಕಾಗದೇ ಇದ್ದಾಗ ನೆರೆಯ ರಾಜ್ಯವಾದಂತಹ ಚಿಕ್ಕನಗರವನ್ನು ಪ್ರವೇಶ ಮಾಡಿದೆ. ಅಲ್ಲಿದ್ದಂತಹ ಪ್ರಜೆಗಳನ್ನು ಹಿಡಿದು ತಿನ್ನುತ್ತಿರುವಂತಹ ಹೊತ್ತಿನಲ್ಲಿ ಆ ಊರಿನ ಅರಸ ನನ್ನನ್ನು ಬಂದು ವಿನ್ನವಿಸಿಕೊಂಡ. ಬಕಾಸುರ, ನಿನಗೆ ನಿತ್ಯವೂ ಆಹಾರ ಬೇಕು.
ಆದ್ರೆ ಒಂದು ದಾಹದ ರೂಪದಲ್ಲಿ ನಾವದಕ್ಕೊಂದು ನಿರ್ಣಯವನ್ನು ತರೋಣ. ನಿನಗೆ ಏನು ಬೇಕು, ಎಷ್ಟು ಬೇಕು ಅಂತ ಕೇಳಿದ. ಆವಾಗ ನಾನೇ ಹೇಳಿದ್ದು 12 ಕಂಡುಗಾಕಿಯ ಅಲ್ಲ. ಆಮೇಲೆ ಅದಕ್ಕೆ ಬೇಕಾದಂತಹ ಸಿಹಿ ಪದಾರ್ಥಗಳು, ಭಕ್ಷ್ಯ ಭೋಜನಗಳು ಎಲ್ಲವನ್ನೂ ಒಂದು ಬಂಡಿಯಲ್ಲಿ ತುಂಬಿಸಬೇಕು. ಬಂಡಿಗೆ 2 ಎತ್ತಲು ಬಿಗಿಯಬೇಕು. ಆಮೇಲೆ ಒಬ್ಬ ಬಂಡಿಯನ್ನು ಹೊಳೆಯಬೇಕು. ಇಷ್ಟು ಮಂದಿ ನನ್ನ ಬಳಿಗೆ ಬಂದು ನಮಗೆ ಆಹಾರವಾಗಿ ಸಿಗಬೇಕು. ನಾನು ಅವನಿಗೆ ಹೇಳಿದಂತಹ ಮಾತು ಅದಕ್ಕೆ ಒಪ್ಪಿದ್ದಾನೆ. ಹಾಗೆ ಬರ್ತಾ ಇದೆ ಹಸಿರ ಆದ್ರೆ ಇವತ್ತು ಮೇಲೆ ಕಣ್ಣು ಹಾಯಿಸಿ ನೋಡಿದ್ರೆ ಸೂರ್ಯ ನಿತ್ಯ ಮೇಲೆ ಬರ್ತಾ ಇದ್ದಾನೆ. ಇಷ್ಟರವರೆಗೆ ಆಹಾರವನ್ನು ತಿನ್ನವಲ್ಲ. ಯಾಕೆ ಹೀಗಾಯಿತು? ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಉದರಾಗ್ನಿ ಬಾಧಿಸ್ತಾ ಇದೆ. ಜೊತೆಗೆ ಎತ್ತಿನ ಪರಿಮಳ, ಜೊತೆಗೆ ಮಾನವನ ಪರಿಮಳವೂ ಬರ್ತಾ ಇದೆ. ಒಳ್ಳೆಯದು. ಜೊಲ್ಲು ಸುರಿಯುವುದಕ್ಕೆ ಪ್ರಾರಂಭವಾಗಿದೆ. ಹಸಿವೆ ಹೆಚ್ಚಾಗುತ್ತಾ ಇದೆ. ಎಲ್ಲಿದೆ ಎಲ್ಲಿದೆ ಬಂಡಿಯೊಂದು ಆ ಕಡೆಯಿಂದ ಬರ್ತಾ ಇದೆ. ಅದರ ಮುಂದೊಬ್ಬ ಕುಳಿತಿದ್ದಾರೆ. ಆದ್ರೆ ಮೇಲ್ ಮಾಡುವುದವ ತಿರುಗಿ ಕುಳಿತು ಅದನ್ನು ಮುಕ್ಕುತ್ತಾ ಇದ್ದಾನೆ. ಪಾಪಿ ಮಗ, ನನಗೆ ಸಿಕ್ಕಬೇಕಾದಂತ ಆಹಾರ ಅವ ಮುಂಜಿಸ್ತಾ ಇದ್ದಾರಂತಾದ್ರೆ ಅವನನ್ನು ಬಿಡುವುದಿಲ್ಲ. ನನಗೆ ಸಿಗಬೇಕಾದಂತ ಆಹಾರವನ್ನು ಇವ ಮುಂಗಿಸ್ತಾ ಇದ್ದಾರಂತಾದ್ರೆ ಇವನು ಎಷ್ಟು ದಿನ ನಿಲ್ತಿರ್ಲಿಲ್ಲ ಅಂತ ಗೊತ್ತಾಗುತ್ತದೆ. ಏನೇ ಇರಲಿ, ಬಂದಂತ ಈ ಬಂಡಿಯನ್ನು ಹಿಡಿದು ಸ್ವಲ್ಪ ಹತ್ತಿರ ಹೋಗಿ ಕೊಡಬೇಕು. ಮಾಡ್ತಾರೆ.
ನೋಡಿ ಮಾರಿ ಸಂತಾನದವ ಯಾರ್ಯಾರ ಹೊಟ್ಟೆಗೆ ಹೊಡೆದು ನೀರು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ಯಲ್ಲ. ಮಗಳೇ, ದೊಡ್ಡ ಪಾಪಿ ಮಗನೇ, ನನ್ನ ಅನ್ನಕ್ಕೆ ಕಲ್ಲು ಹಾಕುತ್ತೀಯಾ? ಬಿಡುವುದಿಲ್ಲ. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಈ 12 ಕಂಡುಗ ಅಕ್ಕಿ ಅನ್ನವನ್ನು ಮುಕ್ತಾ ಇದ್ದಾರಲ್ಲ, ಇವ ಚೆನ್ನಾಗಿ ತಿನ್ನಬೇಕು. ಯಾಕೆ ತಿನ್ನಬೇಕು? ನನಗೆ ಹೆಚ್ಚು ಜಗಿಯುವುದಕ್ಕೆ ಕೆಲಸ ಇರುವುದಿಲ್ಲ. ಇದನ್ನೆಲ್ಲ ಒಟ್ಟಾಗಿಸಿ ನಾನು ಜಗಿಬೇಕು ಅಂತಾದ್ರೆ ತುಂಬಾ ಹೊತ್ತು ಬೇಕಾಗುತ್ತದೆ. ಆದರೆ ಈ ಮಾನವ ಇದನ್ನೆಲ್ಲ ಮುಕ್ಕಿದ ಮೇಲೆ ಅವನ ದೇಹದೊಳಗಿರ್ತಾನೆ. ಆವಾಗ ಇವನ ತಲೆಗೆ ಹೊಡೆದು ಇವನ ಮಾಂಸವನ್ನು ಭಕ್ಷಣೆ ಮಾಡುವುದಕ್ಕೆ ಒಳ್ಳೆಯ ಸಮಯ, ಒಳ್ಳೆಯ ಉಪಾಯ. ಪಾಪಿ ಮಗನೇ, ನಿನ್ನನ್ನು ನಾನು ಬಿಟ್ಟಾರ ನೋಡಿಲ್ಲಿ ದೊಡ್ಡದಂತ ಮರವನ್ನ ಕಿತ್ತಿದ್ದೇನೆ. ಈ ಮರದ ಕಾಂಡದಿಂದ ನಿನ್ನ ಬೆನ್ನಿಗೆ ಬಾರಿಸುವಾಗ ಯಾರು ಕೈ ಬಾಳಾಗಿದೆ ಕಾಣ್ತದೆ. ಪಾಪಿ ಮಗನೇ, ಏನೋ ಹಸಿವಾಗುತ್ತದೆ. ಯಮನಾದ್ರೂ ಕೂಡ ಆಯುಷ್ಯವನ್ನು ಕೊಂಡು ಹೋಗುವಂತಹ ಕಾಲಕ್ಕೆ ಒಬ್ಬ ಉಣ್ಣುತ್ತಾ ಇದ್ದಾರಂತ ಅನ್ನದ ಸ್ವಲ್ಪ ಹೊತ್ತು ಕಾಯ್ತಾರಂತೆ. ಯಾರ್ಯಾರ ಅನ್ನವನ್ನು ಉಣ್ಣಬಾರ್ದು? ಅಲ್ಲ, ಯಾರ್ಯಾರ ಅನ್ನಲ್ಲ. ಮತ್ತೆ ನನ್ನ ಅನ್ನವನ್ನು ನೀನು ಉಳ್ತಾ ಈ ಹೊತ್ತು ನನಗೆ ಅಂತ ಗ್ರಹಿಸಿದ್ದು ಹಸಿವಾಯಿತು. ಅವರದ್ದು ಇವರದ್ದು ಅಂತ ಹೇಳಲಿಕ್ಕೆ ಆಗುತ್ತದೆ. ಹಸಿವಾದಾಗ ಉಣ್ಣುವುದೇ ನನ್ನ ಸ್ವಭಾವ. ಹಾಗೆ ಇವತ್ತು ನನಗೆ ಸಿಕ್ಕಿದ್ದನ್ನು ತಿಂದದ್ದು ನಿನಗೇನು ಮತ್ಸರ? ದುಷ್ಕೃತ್ಯವನ್ನು ಕಂಡೆ. ನಾನುಣ್ಣುವಂತಹ ಅನ್ನವನ್ನು ನೀನು ಮುಕ್ಕಿದ್ದೀಯಲ್ಲ, ಉಣ್ಣುವುದು ದುಷ್ಕೃತ್ಯವ. ಈಗ ಹೇಳ್ತಾ ಇದ್ದೆ ಅದರಲ್ಲಿ ನನ್ನ ಹೆಸರು ಬರೆದಿದೆ ಅಂತ. ನಿನ್ನ ಹೆಸರು ಬರೆಯುವುದಕ್ಕೆ ಹೊರಡ್ತೀಯಲ್ಲೋ, ನಾನು ಬಕಾಸುರ, ಈ ಕಾಡಿನ ರಾಜ. ನನ್ನ ಮುಂದೆ ನೀನು ಈ ರೀತಿಯಾಗಿ ವರ್ತಿಸಿದೆ ಪರಿಣಾಮ ಏನಾಗುತ್ತದೆ ಗೊತ್ತಾ? ನಿನ್ನ
ಕಾಲು ಹಿಡಿದು ನಿನಗೆ ದುಡಿಯುವುದಕ್ಕಾಗುವುದಿಲ್ಲ. ಈ ನಾಡಿನಲ್ಲಿರುವಂತಹ ಯಾವನಾದ್ರೂ ಒಬ್ಬ ಕಳಿಸಿಕೊಟ್ಟಂತಹ ಅನ್ನ, ಆಮೇಲೆ ಮಾನವ, ಆಮೇಲೆ 2 ಎತ್ತು. ಹೌದು, ಏನಾಯ್ತು? ನಿನ್ನ ಆಹಾರ ಅಲ್ವಾ? ಹೌದಾ? ನಿನ್ನ ಆಹಾರ ಅದು ಅಂತಾದ್ರೆ ನಿನ್ನೆಯವರೆಗೆ ಬಂದದ್ದನ್ನು ಜೀರ್ಣಿಸಿಕೊಂಡೆ. ಸರಿ, ಇವತ್ತದು ಸಿಗಲಿಲ್ಲ. ನಿನ್ನೆಯ ಬೇರೆನಿಗೆ ಕೊನೆಯ ಆಹಾರ. ಇವತ್ತು ನನ್ನನ್ನು ತಡೆದೆ ಎಂದಾದ್ರೆ ನಿನ್ನ ಉದರವನ್ನು ಸಿಕ್ಕಿದೆಯಲ್ಲ, ನಿನ್ನನ್ನೇ ಬುದ್ಧಿಸ್ತೇನೆ, ಆಮೇಲೆ ಜೀರ್ಣಿಸಿಕೊಳ್ತೇನೆ. ಪಕ್ಕ ಏನೆಂಬುದನ್ನು ತೋರಿಸಿಕೊಳ್ತೇನೆ. ನಿನಗೆ ಈ ರೀತಿಯಾಗಿ ಪೆಟ್ಟು ಕೊಟ್ಟದ್ದಾಗುವುದೇ ಇಲ್ಲ. ನಾನು ಒಂದು ಮುಚ್ಚು ಬಿಗಿದಾಗ ನಿನ್ನ ಬೆನ್ನ ಮೇಲೆ ಬಿಟ್ಟು ಬಿದ್ರು ರಪಕ್ಕ ಅಂತ ಕೈಯಿಂದ ಬರ್ತಿದೆ. ಹಾಗಾದ್ರೆ ತಿಂದದ್ದು ಹೆಚ್ಚಿಗೆ, ನಿನ್ನ ಚರ್ಮ ದಪ್ಪ ಆಗಿದೆ. ಅದು ದಪ್ಪಗಾದಂತ ಚರ್ಮವನ್ನು ತೆರವನ್ನಾಗಿಸಬೇಕಾದ್ರೆ ಮಲ್ಲ ಯುದ್ಧ, ಮಲ್ಲ ಯುದ್ಧ. ಕಂಡು ಬೆರಗಾಗಿಯೇ ಎಡೆಬಿಡದೆ ನಡೆ ತಂದು ಕಾಣುತ್ತ ಒಡನೆಯ ಮಾಡಲು ಧನ್ಯ ನಿನ್ನನು ಬರೆದ ತಾಯಿ ಕೃದಾರ್ಥೆಯವರು ಭೀಮಸೇನ ನೋಡು ವೈದ್ಯನ ವೈದ್ಯ ದೇಹ ದೊರೆಬರಗಿದೆ ಮುಷ್ಟಿಯ ಹದ್ಯನ್ನು ತರಲಾರದೆ ಯಮಾಲಯವನ್ನು ಸೇರಿದವನಿದ್ದಾನೆ. ಇವನನ್ನು ಇಲ್ಲೇ ಉಳಿಸುವುದಲ್ಲ, ಇವನನ್ನು ಕಟ್ಟಿ ಇವನ ಕಾಲನ್ನು ಹಿಡಿದು ನೇರವಾಗಿ ಈ ಪುರದ ಹೊರವಲಯಕ್ಕೆ ಬಿಟ್ಟು
ಆಶೀರ್ವಾದವನ್ನು ಕೊಡ್ತಾ ಇದ್ದೇನೆ. ಏನು ಉಪಕಾರ ಮಾಡಿದ್ದು ನಾನು? ಉಪಕಾರ ಅಂತ ಹೇಳಿದ್ರೆ ನೀನೇನು ಸಣ್ಣ ಉಪಕಾರ ಮಾಡಿದ್ದೀಯಾ? ಎಂತದ್ದು ಮಾಡಿದ್ದೇನೆ ನಾನು? ಆ ಶೆಟ್ಟಿಗಾರ ಬಕಾಸುರನನ್ನು ಕೊಂದೇ ಅಲ್ಲ. ಶೆಟ್ಟಿಗಾರ? ಯಾವ ಶೆಟ್ಟಿಗಾರ? ಶಕ್ತಿಗಾರ. ಹೌದೌದು, ಸ್ವಲ್ಪ ತಪ್ಪಿದ್ದಂತೆ. ಆ ಶಕ್ತಿಗಾರ ಬಕಾಸುರನನ್ನು ಕೊಂದೇ ಅಲ್ಲ. ಇದಕ್ಕಿಂತ ದೊಡ್ಡ ಒಂದು ಪುಣ್ಯಾತ್ಮ. ಓ ಮಹನೀಯರೇ, ದಿವಸಕ್ಕೊಂದು ಹೆಣ ಬೀಳ್ತಾ ಇತ್ತು. ಬೀಳ್ತಾ ಇರಲಿಲ್ಲ, ಅದು ಅವನ ಹೊಟ್ಟೆಗೆ ಬೀಳ್ತಾ ಇತ್ತು. ಅದೊಂದು ಇವತ್ತಿಗೆ ತಪ್ಪಿದೆ. ಇನ್ನು ತೊಂದರೆ ಇಲ್ಲ. ಸ್ವಾಮಿ, ಕೊಂದದ್ದು ಅಂತ ಸುಮ್ಮನೆ ಹೇಳಬೇಡಿ. ನಾನು ಖಂಡಿತವಾಗಿ ಬಕನನ್ನು ಕೊಂದದ್ದಲ್ಲ. ಮತ್ತೆ ಅವನ ಆಯುಷ್ಯ ಮುಗಿಯಿತು, ಹಾಗೆ ಸತ್ತಿದ್ದಾನೆ ಎನ್ನುವಲ್ಲಿಗೆ ತೃಪ್ತಿ ಪಡೋಣ ಅಷ್ಟೇ. ಇಲ್ಲಿಗೆ ಬಂದಂತಹ ಕಂಟಕ ಎಲ್ಲ ಪರಿಹಾರ ಆಯ್ತಲ್ಲ? ಪರಿಹಾರ ಆಯ್ತು. ಈಗ ನಿನಗೆ ನಿಮ್ಮ ಆಶೀರ್ವಾದ ಇದ್ರೆ ಆಶೀರ್ವಾದ ಮಾತ್ರ ಅಲ್ಲ, ಈಗ ನಾವು ಹೇಗೂ 12 ಗಂಡುಗದ ಅಕ್ಕಿಯನ್ನು ಬೇಯಿಸಿ ಅವನಿಗೆ ಕೊಡ್ತಾ ಇದ್ದೆವು. ಅದನ್ನಿನ್ನು ಇವತ್ತು ನೀನು ತಿಂದು ಖಾಲಿ ಮಾಡಿದೆ ಅಂತೇಳಿ ಗೊತ್ತಾಗಿದೆ. ಒಂದು ದಿವಸದಿಂದ ಇನ್ನುಳಿದ ದಿವಸಗಳಲ್ಲಿ ತಿನ್ಲಿಕ್ಕೆ ಕಷ್ಟ ಆಗ್ತದಾ? ಇಲ್ಲಲ್ಲ. ಹಾಗಾಗಿ ನಾವೆಲ್ಲರೂ ಒಂದೊಂದು ಮನೆಯಿಂದ ದಿವಸ ಅದನ್ನು ನಿನಗೆ ಕೊಡ್ತಾ ಇದ್ದೇವೆ. ಆದ್ರೆ ಒಂದು ಸ್ವಾಮಿ, ಒಬ್ಬನನ್ನು ಬಿಟ್ಟು ಬೇರೆಲ್ಲ ಕೊಡುವ ನಿಮಗೆ. ಒಬ್ಬನನ್ನು ಬಿಟ್ಟು ಒಂದು ಜೀವವನ್ನು ನಿನಗೆ ಕೊಡುವುದನ್ನು ಬಿಟ್ಟು ಅವನಿಗೆ ಕೊಡ್ತಾ ಇದ್ದದ್ದನ್ನು ಬಾಕಿ ಎಲ್ಲ ನಿನಗೆ ಕೊಡುವ. ಮತ್ತೆ 2 ಜೀವ ಉಂಟಲ್ಲ ಜೊತೆಯಲ್ಲಿ, ಅದನ್ನು ಕೊಡ್ತೀರಾ ನನಗೆ? ಅಲ್ಲ, ಅದು ನೀನು ತಿನ್ನುವುದಿಲ್ಲ ತಿನ್ನಬಾರ್ದಲ್ಲ. ಹೌದು, ಅದು ಸಂಸ್ಕಾರ ಅಲ್ಲ ಸ್ವಾಮಿ. ಹಾಗಾಗಿ ಅದನ್ನೂ ಇಲ್ಲ. ಸ್ವಾಮಿ, ನೀವು ಆಶೀರ್ವಾದ ಮಾಡಿದ್ರೆ ಕಂಡುಗಳ ಅನ್ನ ಕೊಟ್ಟ ಫಲ ಬರ್ತದೆ. ನನಗದೆಲ್ಲ ಅವಶ್ಯಕತೆ ಇಲ್ಲ. ಕರ್ತವ್ಯ ಏನುಂಟೋ, ದೈವಿಕವಾದಂತಹ ಯಾವ ಸ್ಥಿತಿಗತಿ ಉಂಟೋ, ವಿಧಿಯ ಇಚ್ಛೆ ಏನುಂಟೋ, ನಾನಂತೆ ನಡೆದುಕೊಂಡಿದ್ದೇನೆ ಎನ್ನುವಲ್ಲಿಗೆ ನಿಮ್ಮ ಶುಭಾಶೀರ್ವಾದ ಇದ್ರೆ ಅಷ್ಟೇ. ನೀನು ಹೋದಲ್ಲಿ ಬಂದಲ್ಲಿ ಇಟ್ಟದ್ರಲ್ಲಿ ತೆಗೆದರಲ್ಲಿ ಮಾಡಿದ್ರಲ್ಲಿ ನಡೆಸಿಕೊಡುವಂತಹ ಕೆಲಸಗಾರರಲ್ಲಿ ನಿನಗೂ ನಿನ್ನ ಕುಟುಂಬಸ್ಥರಿಗೂ ಯಾವುದೇ ರೀತಿಯ ಲೋಪದೋಷಗಳು ಬಾರದ ಹಾಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿದೆ. ಕಲಾಭಿಮಾನಿಗಳೇ, ಪ್ರದರ್ಶನ ಆಗಿದೆ. ಇದೊಂದು ಹಿಮ್ಮೇಳ ಮುಮ್ಮೇಳದ ಎಲ್ಲ ತೆಂಕುತಿಟ್ಟಿನ ಕಲಾವಿದರು ಸೇರಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋಣ. ಈ ಏಕಚಕ್ರ ನಗರಿಯಲ್ಲಿ ಮತ್ತೆ ಮುಂದಿನ ಕಥೆ ಮುಂದುವರೆದು ದ್ರೌಪದಿ ಸ್ವಯಂವರ ಎನ್ನುವ ಪ್ರಸಂಗ ನಾಳೆ ಇಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಪ್ರದರ್ಶನಗೊಳ್ಳಲಿದೆ. ಆಮೇಲೆ 6 ಗಂಟೆಯಿಂದ ಗಜನೋಹಿ ಐರಾವತ, ಬಹಳ ಅಪರೂಪಕ್ಕೆ ಆಗುವ ಪ್ರಸಂಗ ಇದು. ಗಜನೋಹಿ ಐರಾವತ ಎಂಬ ಪ್ರಸಂಗವನ್ನು ಕೂಡ ನಾಳೆ ಮಾಡಲಿಕ್ಕಿದ್ದೇವೆ. ಹೀಗೆ 11 ದಿನಗಳಲ್ಲಿ ಮಹಾಭಾರತದ ಪ್ರಮುಖ ಕಥೆಗಳನ್ನೆಲ್ಲ ಪ್ರದರ್ಶನಕ್ಕೆ ಇಲ್ಲಿ ತರುವುದಕ್ಕಿದ್ದೇವೆ. ತಾವೆಲ್ಲರೂ ಬನ್ನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಚಯ ನೀಡಿ ಕಥೆ ಹೇಳಿ ಕರೆಕೊಂಡು ಬನ್ನಿ ಅಂತ ಹೇಳ್ತಾ